ಮುದದಿಂದ ನಿನ್ನ ತೈ ಗಿಡದ ಗದಿಯಿಂದ ತೈ ಗಿಡದ ಗದಿಯಿಂದ ತೈ ಗಿಡದ ಗದಿಯಿಂದ ಅರರೆ ನಿನ್ನಯ ಮಹಿಮೆಯನ್ನು ಪಗಳಲಳವಲ್ಲ ಧರಣಿಯನ್ನು ಪೊತ್ತೇರ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಕಮಗೆ ಸಾಕಾರ ದರೆಯಳು ವಿಶೇಷ ಮದ ಮೂರ ವಿಘ್ನೇಶ ದೇವ ಜಗದೀಶ ಜಯ ಜಯದು ಜಯದು ಮುದದಿಂದ ನಿನ್ನ ಶರಣುತ್ತಿರು ವಕ್ರಶಾಲಿ ಬಾಜಿನಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಬೋರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಚಕ್ರ ಗದಾಧರಿಯ ಶಂಕರ ಪ್ರಿಯ ದೇವಿ ದೌಪದ ಪಂಕರುವಗೆ ನಮೋ ನಮ ಶಂಕರ ಪ್ರಿಯ ದೇವಿ ದೌಪದ ಪಂಕರುವಗೆ ನಮೋ ನಮ ಶರಣು ಶರಣು ಎಲ್ಲವೂ ನಿನ್ನ
ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರರಿ ಗಗನವಿನ ನಾಭಿ ಅನುಪಮ ಗುಣನಿಧಿ ಎನ್ನುದಗೇರುತಿ ಮನಿಗರ ಸಣ್ಣುದ ಗಗಪತಿವಾನ ಕಣದರ ಗದುಗಿನ ವೀರನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕ ತರಣಿಯೇರ್ ವಿಘ್ನಾಟ ವಿಹವ್ಯವಾಗ ವಿಘ್ನೋ ವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರವೇದನ ಪವಿಯೇ ವಿಘ್ನಾಬ್ದಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನು ಶ್ರೀ ವಿಘ್ನೇಶ್ವರ ಪಾಜಿಮಾ ಗಜಮುಖದ ಬಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶೂಪ ಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಬಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಗೆತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರನ
ದೇವರ ದೇವ ಕೃಪಾಕರನಾಯ್ ಪಾವನ ಚರಿತ ಪುಣ್ಯೋದಯನಾಯ್ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನಿವ ಭವಗರನ ಪರಮಾತ್ಮ ದುರಿದ ಭಯಂಕರನ ಪರಮದ ಊರ ವಿಘ್ನೇಶ್ವರನ ತೈದಿನ್ನ ತೈದಿನ್ನ ತೈದಿನ್ನತ ದೀಂ ದಿನ್ನ ದೀಂ ದಿನ್ನ ದೀಂ ದಿನ್ನತ ತಾತೈ 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 ದಿನ್ನತ ದಿತ್ತೈ 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 ದಿನ್ನತ ತೊಂದನ ದಿನ್ನದೈ ತಿಂದನ ದಿನ್ನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕವಾಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿಯೇ ಸಿದ್ಧಿ ವಿನಾಯಕ ಪಾದ ನಮಸ್ತೆ ತೈ ದಿನ್ನ ತೈ ದಿನ್ನ ತೈ ದಿನ್ನ ತ ದೀಂ ದಿನ್ನ ದೀಂ ದಿನ್ನ ದೀಂ ದಿನ್ನ ತ ತೊಂದನ 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 ದಿನ್ನ ತ ದಿಂತನ 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 ದಿನ್ನ ತ ತೊಂದನ ದಿನ್ನದೈ ತಿಂದನ ದಿನ್ನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದತ್ತ ಪಾಲಿಸು ಗಜವದನ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲ್ಯಗಿರಿಜಗಳ ಬಾಲ ನೆನೆಸಿ ಬಾಲ್ಯಗಿರಿಜಗಳ ಬಾಲ ನೆನೆಸಿರಿ ಜಾಲ ಬರಿದ ಜಯಶೀಲನೆಯನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂದನ 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 ದಿನ್ನದ ದಿಂದನ 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 ದಿನ್ನದ ತೊಂದಗಿಡ 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 ದಿನ್ನಾತ ದಿಂತಗಿಡ 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 ದಿನ್ನಾತ ತೊಂದನ ದಿನ್ನದೈ ದಿಂತನ ದಿನ್ನದೈ ತೈ ದಿನದೈ ತೈ ದಿನದೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದಿನ ದಾದಿನ ತೈ ಒಂದೇ ದೇವರ ದೇವ ತೊಂಗತೋ ತಗದ ದಿನದೈ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮದದಾನೆ ಒರೆಯಲೇನೆ ವಾರಿ ಜಗಂದಿ ವಾರಿ ಜದಳಲೋಚನೆ
ಒರೆಯಲೇನೆ ಬಂಗಾರದ ಕಂಟಿ ಕೈ ಬಳಿ ಸರಪಣಿಗಳ ಬಂಗಾರದ ಕಂಟಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಗತ ದಿನ್ನತ ದಿಮಿತ ದಿನ್ನತ ತಕತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತಕಿಟ ದಿನತೆ ದಿನತ ದಿನತೆ 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 ತಾನಿಮಿತ ದಿನತ ತಗತ ದಿನತ ತಗತ ದಿನತ ದಿನತ ದಿನತೆ ದಿನತ ದಿನತೆ ದಿನತ ದಿಕ್ಕಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ತಗತ ದಿನ್ನತ ದಿಮಿತ ದಿನ್ನತ ತಗತ ದಿನ್ನತ ದಿನತ ದಿನತೆ ದಿನತ ದಿನತೆ ದಿನತ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿತ್ತಾಂ 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 ತಾತಗದ ದಿನತ ದಿಮಿತ ದಿನತ ತಗದ ದಿನತ ದಿನತ ದಿನತೈ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ದಿನದ ಕಾನನಾಂತದಿರಿನ ಹರೇ ಆಹೋಹಂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ
ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಈ ರಾಜರಾಜೇಶ್ವರಿ ದೇವರು ಮತ್ತು ಸೂರ್ಯನಾರಾಯಣ ದೇವರು ಪೊಳಲಿ ರಾಜರಾಜೇಶ್ವರಮ್ಮ ಅವರು ಮತ್ತು ಸೂರ್ಯನಾರಾಯಣ ದೇವರು ಮತ್ತು ಪೊಳಲಿ ರಾಜರಾಜೇಶ್ವರಮ್ಮ ಅವರು ಮತ್ತು ಸೂರ್ಯನಾರಾಯಣ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮಹಾರಾಜ ಶ್ರೀಗಳಾದ ಕೊಡಿತೂರು ಮತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿ ಅವರಯ್ಯ ಮಹಾರಾಜ ಶ್ರೀಗಳಂತ ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಶಾಪ ಮತ್ತು ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೆ ಶಾಲು ದಕ್ಕಿತ್ತೋ ಸಭಾವನೆ ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಓ ಓ ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯುಗದಲ್ಲಿ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಓ ಓ ವೇಣು ವಿನೋದನ ಗಾನ ಪ್ರಿಯನಾಗ
ತೊಂದನ ದಿನ್ನ ತೈ ದಿನ್ನ ತೈ ದಿನ್ನತ ದಿನ ದಿನ್ನ ತೈ ದಿನ್ನ ತೈ ದಿನ್ನತ ತತ್ತೋಂ ತತ್ತೋಂ ತೊಂದನ ದಯ್ಯತ ತದೇಂ ತದೇಂ ದಿರ್ತನ ದಯ್ಯತ ದೀಂ ದೀಂ ದಿರ್ತನ ದಯ್ಯತ ತೋಂ ತೋಂ ತೊಂದನ ದಯ್ಯತ ತೊಂದನ ದಯ್ಯತ ದಿರ್ತನ ದಯ್ಯತ ದಿರ್ತನ ದಯ್ಯತ ತತೈ ದಯ್ಯತ ದಿತೈ ದಯ್ಯತ ತತೈ ದಯ್ಯತ ತತೈ ದಿನದ ದಿನ ದೈ ದಿನದ ದಿನ ದೈ 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 ತತ್ತ ತೋಂಗ ತೋಂಗೋ ತಗದ ದಿನದ ಕಣ್ಣು ಮುಚ್ಚಲದಿದ್ರೆ
ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಕೊಡಬಡುತ್ತ ವರ್ಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಗಂಟೀರವ ಅಲ್ಲಿರೇನಯ್ಯೋ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳು ಅಂತ ಕೇಳಿದ್ದೇವೆ. ಸರಿ, ಹೊರಟು ಬಂದಂತಹ ಕಾರ್ಯಕಾರಣ ಆಲಿಸಿ ಆಲಿಸಿ. ಧರಣಿ ಪಾಲಕ ಕೇಳು
ಜಯ ನಮೋ ಜಗತ್ವಂದ್ಯೆ ಅನುಗ್ರಹಿಸು ತಾಯಿಯೇ ಅನುಗ್ರಹಿಸು. ಮೂರು ಮೂರ್ತಿಗಳಿಗೆ, ಗುರುಗಳಿಗೆ, ತಂದೆ ತಾಯಿಯರಿಗೆ ವಂದಿಸಿ ದೇವಲೋಕದ ತ್ರಿವಿಷ್ಟಪವನ್ನು ಏರಿಕೊಂಡೆ. ದೇವತೆಗಳೇ, ಸ್ವರ್ಗ, ಮರ್ತ್ಯ, ಪಾತಾಳ ಎನ್ನುವಂತಹ ಲೋಕ ಮೂರನ್ನು ಮೂರು ಮೂರ್ತಿಗಳು ನಮಗೆ ಅನುಗ್ರಹಿಸಿದ್ದಾರೆ. ವಿಶ್ವ ವಿರಾಟ್ ಪುರುಷನ ಪಾದಾಂಗುಷ್ಟವನ್ನು ಪಾತಾಳ ಎಂದು, ಕಟಿಪ್ರದೇಶವನ್ನು ಮರ್ತ್ಯಲೋಕ ಎಂದು, ಶಿರೋಭಾಗವನ್ನು ದೇವಲೋಕ ಎಂದು ಜ್ಞಾನಿಗಳು ಬಣ್ಣಿಸಿದ್ದಾರೆ. ಇಂತಹ ಶ್ರೇಷ್ಠವೂ ಜ್ಯೇಷ್ಠವೂ ಎನಿಸಿದಂತಹ ನಾಲ್ಕಲೋಕದ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು ಅಂತಿದ್ದರೆ ಇದು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ. ಪದವಿ ಪೂರ್ವ ಪುಣ್ಯಾನಾಮ ಎಂದಿದ್ದಾರೆ ಜ್ಞಾನಿಗಳು. ಅದಿತಿ ಕಶ್ಯಪರಿಗೆ ಸಾಮಾನ್ಯರಂತೆ ನಾವು ಕೂಡ ಭೂಲೋಕದಲ್ಲಿಯೇ ಹುಟ್ಟಿಕೊಂಡವರು. ಸಾಧನೆಯನ್ನು ಮಾಡಬೇಕು ಎನ್ನುವುದನ್ನು ಮನಗಂಡು ಹಿರಿಯರ ಆಶೀರ್ವಾದದಂತೆ ಭಗವಂತನ ಅನುಗ್ರಹದಿಂದ ಮೇಘವಂತ ಪರ್ವತವನ್ನು ಸೇರಿ ಶತ ಅಧ್ವರವನ್ನು ಮಾಡಿದೆವು. ಮೂರು ಮೂರ್ತಿಗಳನ್ನು ಒಲಿಸಿ ಪ್ರಸಾದ ರೂಪವಾಗಿ ದೇವಲೋಕದ ಅಧಿಕಾರ, ಮೂರು ಲೋಕದ ಆಡಳಿತ ನಮ್ಮ ಪಾಲಿಗಾಯಿತು. ಇಲ್ಲಿರುವಂತಹ ವಸ್ತುಗಳಾದರೂ ಸಾಮಾನ್ಯವೇ ಹೇಳಿ, ಕಾಮಿಸಿದ್ದನ್ನು ಕರುಣಿಸಬಲ್ಲಂತಹ ಕಾಮಧೇನು, ಚಿಂತಿಸಿದ್ದನ್ನು ಈಯಬಲ್ಲಂತಹ ಚಿಂತಾಮಣಿ, ಕಲ್ಪಿಸಿದ್ದನ್ನು ಕರುಣಿಸಬಲ್ಲಂತಹ ಕಲ್ಪವೃಕ್ಷ, ಪುಷ್ಪಶ್ರೇಷ್ಠವಾದ ಪಾರಿಜಾತ, ವಿಹರಿಸುವುದಕ್ಕೆ ನಂದನವನ, ಹಿಡಿಯುವುದಕ್ಕೆ ಕರದಲ್ಲಿ ಕುಳಿಶ, ಮುಡಿಯುವುದಕ್ಕೆ ಪಾರಿಜಾತ, ಕುಡಿಯುವುದಕ್ಕೆ ಅಮೃತ, ಇಂತಹ ವಿಶೇಷ ವಸ್ತುಗಳು ನಮ್ಮ ದೇವಲೋಕದಲ್ಲಿದೆ. ಐರಾವತ, ಉಚ್ಚೈಶ್ರವಸು ಎನ್ನುವಂತಹ ಉಭಯ ವಾಹನಗಳ ಸರದಾರ ನಾನು. ಎರಡು ವಾಹನವನ್ನು ನಾನು ಹೊಂದಿದ್ದರೆ ನೀವು ಕೂಡ ಒಬ್ಬೊಬ್ಬರು ಒಂದೊಂದು ವಾಹನದ ಅಧಿಪತಿಯಾಗಿದ್ದೀರಿ. ಶಚೀದೇವಿಗೆ ನಾನು ಗಂಡನಾದರೆ ಸ್ವಾಹಾದೇವಿಗೆ ಅಗ್ನಿಯಾದಂತಹ ನೀನೂ ಕೂಡ ಗಂಡನಾಗಿದ್ದೀರಿ. ಪೂರ್ವ ದಿಕ್ಕಿಗೆ ನಾನು ಒಡೆಯನಾದರೆ ನನ್ನನ್ನುಳಿದು ಸಪ್ತ ದಿಕ್ಪಾಲಕರು ಒಂದೊಂದು ದಿಕ್ಕಿನ ಒಡೆಯರಾಗಿದ್ದೀರಿ. ದೇವಲೋಕದ ಸಭಾ ಪ್ರವೇಶ ಮಾಡಿದೆ. ಉಘೆ ಉಘೆ ಎನ್ನುವಂತಹ ಘೋಷವಾಕ್ಯ ಕೇಳಿ ಮನಸ್ಸಿಗೆ ಆನಂದವಾಗುತ್ತಾ ಇದೆ. 48 ಯೋಜನ ವಿಸ್ತಾರವುಳ್ಳಂತಹ ಸುಧರ್ಮ ಸಭಾಂಗಣ ತುಂಬಿ ತುಳುಕುತ್ತಾ ಇದೆ. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯ ಹೀಗೆ ಬೇರೆ ಬೇರೆ ವರ್ಗದವರು ನಮ್ಮ ನಾಲ್ಕಲೋಕದ ಸಭೆಯಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಗುರು ಹಿರಿಯರಿದ್ದಾರೆ, ತಂದೆ ತಾಯಿಯರಿದ್ದಾರೆ, ತುಂಬುರ ನಾರದರಿದ್ದಾರೆ, ಋಷಿ ಮುನಿಗಳಿದ್ದಾರೆ. ಸೇರಿದಂತಹ ಸಭಿಕರಿಗೆ ಕನ್ಮನ ತನಿಸುವುದಕ್ಕೆ ಬೇಕಾಗಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಆಲಂಬುಸೆ, ಘೃತಾಚಿ ಹೀಗೆ ಬೇರೆ ಬೇರೆ ವಾರಾಂಗನೆಯರಿಂದ ಕನ್ಮನ ತನಿಯುವ ನರ್ತನ ಆ ವೇದಿಕೆಯಲ್ಲಿ ನಡೆಯುತ್ತಲೇ ಇದೆ. ನಾದ ಮಾಧುರ್ಯವನ್ನು ಹೊರಹೊಮ್ಮಿಸಬಲ್ಲಂತಹ ಸಮರ್ಥ ಹಿಮ್ಮೇಳ, ರಂಗ ವೈಭವವನ್ನು ಸಾಕ್ಷಾತ್ಕರಿಸಬಲ್ಲಂತಹ ಸಮರ್ಥ ಮುಮ್ಮೇಳ ಈ ಹೊತ್ತಿನಲ್ಲಿ ಇಲ್ಲಿ ಅಲ್ಲದೆ ಬೇರೆಲ್ಲಿಯೂ ಕಾಣುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಭೂಲೋಕದ ಜನ ಹಾಡಿ ಕೊಂಡಾಡ್ತಾರೆ, ಕಾಣಬೇಕು ಸುರಪನೋಲಗವ ಎನ್ನುವ ಹಾಗೆ. ಬಯಸಿ ಬರುವವರು ಅನೇಕ ಮಂದಿ ಇದ್ದಾರೆ, ಶಾಶ್ವತವಾಗಿ ಉಳಿಯುವುದಿಲ್ಲ. ಹಾಗೆಂತ ಇಲ್ಲಿರುವಂತಹ ಅಷ್ಟ ಭಾಗ್ಯಗಳು ಕಡಿಮೆಯೇ ಹೇಳಿ ಈ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಮಾಡಬೇಕು. ಓ ಸುಮನಸರೇ, ಸುಮನಸರು
ಸೌಭಾಗ್ಯಗಳಿಂದ ಪರಿವೇಷ್ಟಿತವಾದಂತಹ ನಾಕದ ಗದ್ದುಗೆ ಇದು ನಮ್ಮ ಪಾಲಿಗಾದರೂ ಕೂಡ ಇದನ್ನು ಬಯಸುವವರು ಅನೇಕ ಮಂದಿ ಇದ್ದಾರೆ. ಸುಖ ಇರುವಲ್ಲಿ ದುಃಖ ಇರುತ್ತದೆ, ಸಿಹಿ ಇರುವಲ್ಲಿ ಕಹಿಯೂ ಇರುತ್ತದೆ, ಬೆಳಕಿನ ಜೊತೆಯಲ್ಲೇ ಕತ್ತಲೆಯೂ ಇರುತ್ತದೆ. ಇಲ್ಲಿರುವಂತಹ ವಿಶೇಷವಾದ ವಸ್ತುಗಳು ಸುಲಭದಲ್ಲಿ ಸಿಗಬೇಕು ಎನ್ನುವುದನ್ನು ಬಯಸುವವರು ಅನೇಕ ಮಂದಿ ಇದ್ದಾರೆ. ಕಷ್ಟಪಡುವುದಕ್ಕೆ ಯಾರೂ ಸಿದ್ಧರಿಲ್ಲ. ನಾವು ಮೇಘವಂತ ಪರ್ವತದಲ್ಲಿ 100 ಅಶ್ವಮೇಧವನ್ನು ಮಾಡುವುದಕ್ಕಾಗಿ ಎಷ್ಟು ಸಮಯ ತೆಗೆದುಕೊಂಡಿದ್ದೇವೆ, ಎಷ್ಟು ಕಷ್ಟಪಟ್ಟಿದ್ದೇವೆ, ಯಾರದ್ದೆಲ್ಲ ಅನುಗ್ರಹದಿಂದ ಪಡೆದಿದ್ದೇವೆ, ಇದನ್ನು ಯೋಚನೆ ಮಾಡುವುದಿಲ್ಲ. ಭೂಲೋಕದಲ್ಲಿ ಹುಟ್ಟಿದಂತಹ ಇರುವುದಕ್ಕೆ ನಮ್ಮ ದೊಡ್ಡಮ್ಮನ ಮಕ್ಕಳೇ ಇರಬಹುದು. ಕಶ್ಯಪ ಬ್ರಹ್ಮರಾದಂತಹ ನಮ್ಮ ತಂದೆಗೆ 13 ಮಂದಿ ಮಡದಿಯರಿದ್ದಾರೆ. ಹಿರಿಯವರಲ್ಲಿ ಹುಟ್ಟಿಕೊಂಡವರು, ಅವರಿಂದ ಕಿರಿಯವರಲ್ಲಿ ಹುಟ್ಟಿಕೊಂಡಿದ್ದೇವೆ ದೇವತೆಗಳು ಎನ್ನುವ ಆಶ್ಚರ್ಯದಿಂದ ನಮ್ಮಿಂದ ಕಿರಿಯವರು ದೇವಲೋಕವನ್ನು ಆಳ್ತಾ ಇದ್ದಾರೆ, ನಮಗೆ ಆ ಸೌಭಾಗ್ಯ ಇಲ್ಲ ಎನ್ನುವ ಯೋಚನೆಯನ್ನಿರಿಸಿ ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಬೃಹದಾಕಾರವಾಗಿ ದೇಹವನ್ನು ಬೆಳೆಸಿಕೊಳ್ಳುತ್ತಾರೆ. ಹರನನ್ನೋ ಬ್ರಹ್ಮನನ್ನೋ ವರಬಲದ ಮುಖೇನ ಮೆಚ್ಚಿಸಿಕೊಳ್ಳುತ್ತಾರೆ. ಸುರಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಇದೇನು ಹೊಸತಲ್ಲ, ಎಷ್ಟು ಬಾರಿ ಬಂದಿದ್ದಾರೆ. ಹಾಗೆಂತ ನಾವು ಸದಾ ಜಾಗೃತರಾಗಿರಬೇಕು. ಯಾವತ್ತಾದರೂ ಮುಂದೆ ದೇವಲೋಕದ ಮೇಲೆ ಅಸುರರಿಂದ ದಾಳಿಯಾಯಿತು ಅಂತಾದರೆ ನಾವೇನು ಮಾಡುವುದಯ್ಯ? ಜಗನ್ಮಾತೆಯ ಅನುಗ್ರಹ ನಿನ್ನ ಮೇಲಿರಲಿ. 3 ಮೂರ್ತಿಗಳಿಂದ ಮೆಚ್ಚಿಸಿ ಪಡೆದಂತಹ ಈ ನಮ್ಮ ಸ್ವರ್ಗಲೋಕ, ಈ ನಮ್ಮ ಸ್ವರ್ಗಲೋಕಕ್ಕೆ ಎಷ್ಟೋ ದೃಢ ದಾನವರು ದಾಳಿಯನ್ನು ಮಾಡಿದ್ದಾರೆ. ಹೌದಯ್ಯ, ಅಂದವರನ್ನು 3 ಮೂರ್ತಿಗಳ ದಯದಿಂದ ಎಲ್ಲರನ್ನು ಓಡಿಸಿದ್ದೇವೆ. ಸರಿ, ಇನ್ನು ಮುಂದೆಯೂ ಹಾಗೆ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದೃಢ ದಾಳಿ ಆಯ್ತು ಅಂತ ಹೇಳಿದ್ರೆ ನಾನಿದ್ದೇನೆ ಬಿಡಿಸಿದ್ದೆ. ಅದೆಷ್ಟೋ ಸುರ ಸಂಪತ್ತುಗಳಿವೆ. ಹೌದಯ್ಯ, ಅಂತಹ ವಸ್ತುಗಳನ್ನು ದೋಚಲು ಈ ಹಿಂದೆಯೂ ಅನೇಕ ದಾನವರು ಬಂದಿದ್ದಾರೆ. ನಿಜ. ಬಂದವರು ಯಾರು ಉಳಿಯಲಿಲ್ಲ. ಇನ್ನು ಮುಂದೆ ಬಂದರೆ ನಾನಿದ್ದೇನೆ ಬಿಡು. ಆನಂದವಾಯಿತು. ಬಲು ದೋಷವಾಂತೆ ನುಡಿಗೆ ದೋಷವಾಂತೆ
ಆಡಿದಂತಹ ಹಿತ ಮಿತ ಮಧು ಮಧುರ ವಾಕ್ಯಗಳಿಂದ ಮನಸ್ಸಿಗೆ ಆನಂದವಾಯಿತು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಪರಶಿವನೊಲಿದು ಹೌದೌದೆನಬೇಕು. ಸಮಯಕ್ಕೆ ಸಂದರ್ಭೋಚಿತವಾದಂತಹ ನುಡಿಗಳನ್ನೇ ಆಡಿದ್ದೀರಿ, ಸಂತೋಷವಾಯಿತು. ಮತ್ತೆ ದುಷ್ಟರ ಬಗ್ಗೆ ಎಲ್ಲಿನ 7 ಭಾಗದಷ್ಟು ನಮ್ಮ ಪಾಲಿಗೆ ಭಯವಿಲ್ಲ. ನಿಮ್ಮಂತಹ ರಣ ಕಳಿಗಳಿರುವಾಗ ಯಾವ ಭಯ ಇರ್ತದೆ ಹೇಳಿ? ಈ ಮೊದಲು ಬಂದವರನ್ನು ನಾವು ದಮನಿಸಿದ್ದೇವೆ, ಇನ್ನು ಮುಂದೆಯೂ ಬಂದರೆ ನಮ್ಮನ್ನು ಸದಾ ರಕ್ಷಾ ಕವಚವಾಗಿ ಅವಚಿಕೊಂಡಿರುವಂತಹ ನಮ್ಮ ಜಗದಂಬೆ ಇದ್ದಾಳೆ. 3 ಮೂರ್ತಿಗಳಿದ್ದಾರೆ. ನಮ್ಮ ಹಿರಿಯರಾದಂತಹ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ನಮಗಿರುವಾಗ ಯಾವ ದುಷ್ಟರು ಬಂದರೂ ಕೂಡ ಲವಲೇಶ ಇಲ್ಲದೆ ಅವರನ್ನು ಓಡಿಸಬಹುದು. ಹಾಗೆಂತ ದುಷ್ಟರು ಬಂದರೇನು ಮಾಡುತ್ತೇನೆ ಎನ್ನುವ ಬಗ್ಗೆ ಸುರಪ ಈ ಸಭೆಯಲ್ಲಿ ನಿತ್ಯವೂ ಪ್ರಶ್ನೆಯನ್ನು ಕೇಳುತ್ತಾನೆ. ಈ ಯೋಚನೆ ನಿಮಗಿರಬಹುದು, ಕಾರಣ ಉಂಟು ಕೇಳುವುದಕ್ಕೆ. ಭೂಲೋಕದಲ್ಲೊಂದು ವಾಡಿಕೆ ಇದೆ, ಕತ್ತಿಯೊಂದನ್ನು ಮೂಲೆಯಲ್ಲೇ ಇಟ್ಟೆವಂತಾದ್ರೆ ಅದು ಹರಿತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನಿತ್ಯವೂ ಮಸೆಯುತ್ತಿರಬೇಕು. ಹರಿತವು ಹೆಚ್ಚಾಗ್ತದೆ, ಹೊಳಪು ಹೆಚ್ಚಾಗ್ತದೆ. ಗಂಧದ ಕೊರಡೊಂದನ್ನು ಮನೆಯ ಮೂಲೆಯಲ್ಲೇ ಇಟ್ಟೆವಂತಾದ್ರೆ ಅದು ಪರಿಮಳ ಬರುವುದಿಲ್ಲ. ಅದನ್ನು ಚೆನ್ನಾಗಿ ತೇದರೆ ಮಾತ್ರ ಪರಿಮಳ ಹೊರಸೂಸುತ್ತದೆ. ಚಿನ್ನವೊಂದನ್ನು ಚಿನಿವಾರ ಕುಲುಮೆಯಲ್ಲಿ ಹಾಕಿ ಸುತ್ತಿಗೆಯಲ್ಲಿ 4 ಪೆಟ್ಟು ಬಡಿದ ಅಂತಾದರೆ ಅದರ ಹೊಳಪು ಹೆಚ್ಚಾಗ್ತದೆ, ಚಂದವೂ ಬರ್ತದೆ, ಒಂದು ರೂಪ ಬರುತ್ತದೆ. ದುಷ್ಟರ ಬಗ್ಗೆ ನೀವು ಸದಾ ಪ್ರಶ್ನೆಯನ್ನು ನಿತ್ಯವೂ ಸಭೆಯಲ್ಲಿ ಕೇಳುತ್ತಿದ್ದರೆ ಜಾಗೃತರಾಗಿರುತ್ತೀರಿ ಎನ್ನುವಂತಹ ಯೋಚನೆಯಲ್ಲಿ ಸುರಪ್ಪ ದೇವಲೋಕದ ಸಭೆಯಲ್ಲಿ ಪ್ರತಿನಿತ್ಯವೂ ದುಷ್ಟರ ಬಗ್ಗೆ ಕೇಳುತ್ತಾನೆ ಪ್ರಶ್ನೆ. ಹಿರಿಯರಾಡಿದ ಮಾತು ನೆನಪಿಗೆ ಬರುವುದಿಲ್ವೇ? ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿ ಬೋಧತ. ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ಧೈರ್ಯಸ್ಥರಾಗಿರಿ. ಈ ನುಡಿ ನಾವು ಯಾವತ್ತೂ ಕೂಡ ನೆನಪಿಡಬೇಕು. ನಿತ್ಯದಂತೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದೆ. ಸಭಾ ಸಮಯ ಮುಕ್ತಾಯವಾಗುವ ಹಂತಕ್ಕೆ ಬಂದಿದ್ದೇವೆ. ವಿಶೇಷವೇನೂ ಕಾಣುವುದಿಲ್ಲ. ನಿತ್ಯದ ಓಲಗವನ್ನು ಮುಗಿಸಿ ನೀವೆಲ್ಲರೂ ನಿಮ್ಮ ನಿಮ್ಮ ಅರಮನೆಯನ್ನು ಸೇರಿ ನಾನು ಅಂತಃಪುರವನ್ನು ಸೇರಬೇಕು. ಗುರು ಹಿರಿಯರಿಗೆ ಸಭೆಗೆ ವಂದಿಸಿ ಸಭಾ ಮುಕ್ತಾಯಗೊಳಿಸೋಣ.
ರಾಕ್ಷಸ ಕುಲೋದ್ಧಾರಕ ಇರುವಂತ ಸ್ಥಳ ಪಟ್ಟಣದ ದೊರೆ ಯಾರೆಂದು ಕೇಳಿದ್ದೀರಿ? ತಾರಕಾಸುರ ಎಂದುಕೊಂಡಿದ್ದೀವಿ. ಸರಿ, ಒಡ್ಡೋಲಗ ಕೊಟ್ಟಂತ ಪರಿ ಆಲಿಸಬೇಕು. ಈ ಶೋಣಿತ ಪಟ್ಟಣದಲ್ಲಿ ವರ್ತಮಾನ ಕಾಲದ ಅರಸನಾಗಿ ತಾರಕ ದೈತ್ಯನಾನೇ ಮೆರೀತಾ ಇದ್ದೇನೆ. ಓಹೋ. ನನ್ನ ಅಪ್ಪ ಕಶ್ಯಪ, ತಾಯಿ ಸುರಸಾದೇವಿ ಈ ಶೋಣಿತಾಪುರಲ್ಲಿ ದ್ವಿತೀಯಾಂಶ ಸಂಪೂರ್ಣ ನಾಶವಾದಂತಹ ಸಮಯದಲ್ಲಿ ಮತ್ತೊಮ್ಮೆ ಅಸುರರ ಏಳಿಗೆ ಯಾರಿಂದ ಆಲೋಚನೆ ಮಾಡುತ್ತಾ ಇರುವಾಗ ಹುಟ್ಟಿಕೊಂಡವರು ನಾವು 4 ಮಂದಿ. ಶೂರಪದ್ಮ, ತಾರಕ, ಸಿಂಹಾಸ್ಯ, ಅಜಮುಖಿ ಎಂಬುದಾಗಿ ನನ್ನ ಅಮ್ಮ ಕರೆದು ಹೇಳಿದಂತಹ ಮಾತು. ಅಸುರರ ತಾಯಿ ನೆಲೆಸಿಕೊಂಡಂತಹ ಶೋಣಿತಾ ಪಟ್ಟಣದಲ್ಲಿ ನೀನಿತ್ತುಕೊಂಡು ಅಧಿಕಾರವನ್ನು ನಡೆಸು. ಅಳಿದುಳಿದಂತಹ ದೈತ್ಯರನ್ನು ಮತ್ತೆ ಸೇರಿಸಿ ಅಲ್ಲಿಯ ವೈಭವವನ್ನು ನೀನು ಬೆಳೆಸಬೇಕೆಂಬುದಾಗಿ. ಅದೇ ರೀತಿ ಇಂದು ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಯಾರೂ ನಿಂತುಕೊಳ್ಳಬೇಕಾಗಿಲ್ಲ. ಬರಿದಾದ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ನನ್ನ ಪೂರ್ಣ ಆಶೀರ್ವಾದವಿದೆ, ಅನುಗ್ರಹವೂ ಇದೆ. ಅದಲ್ಲ ವಿಷಯ. ನಾವು ರಾಕ್ಷಸರಾದ್ರೂ ಕೂಡ ಹುಟ್ಟಿದಾಗ ನೋಡುವುದು ಮೇಲೆ ದೇವಲೋಕವನ್ನು ಯಾವಾಗ ಏರುವುದನ್ನು ಯಾವಾಗ ಪಡೆಯುವುದು ಎಂಬುದಾಗಿ. ಜೀವಿಯ ಜೀವನ ನಿಂತ ನೀರಾಗಬಾರದು, ಅದು ಹರಿಯುವ ನೀರಿನಂತೆ ಜೀವಿಸುತ್ತಾ ಇರಬೇಕು. ನಮಗೆ ಕೆಲವು ಹಂಬಲಗಳುಂಟು. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದ್ರೆ ಅದು ಕೊನೆಯವರೆಗೆ ನಮ್ಮದಾಗಿರಬೇಕೆಂಬುದಾಗಿ. ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಎಲ್ಲ ಸೌಭಾಗ್ಯ ಸಂಪತ್ತು ಈ ಶೋಣಿತಾಪುರದಲ್ಲಿ ಉಂಟು. ಆದ್ರೆ ನನಗೆ ಬೇಕಾದದ್ದು ಈಗ ದೇವಲೋಕದ ಪೀಠ. ನಾನು ಒಬ್ಬನೇ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ನನ್ನನ್ನು ಹೊಂದಿಕೊಂಡು ಬಂದವರಿದ್ದಾರೆ. ಜಂಬಾಸುರ, ಶಂಬರಾಸುರ, ಅನೇಕ ದೈತ್ಯ ವೃಂದ. ಅವರನ್ನು ಕರೆಸಬೇಕಾಗಿದೆ. ಬರಲಿ ನೋಡುವ ಸಭೆಗೆ.
ನೀಗ ನಮ್ಮದಂತಹ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭ ನಿಮ್ಮ ದೀರ್ಘವಾದ ಕರೆಯನ್ನಾಲಿಸಿ ಉತ್ತರವಾಗಿ ಬಂದಿದ್ದೇವೆ. ನಿಮ್ಮನ್ನು ಕಾಣುವಾಗ ಏನೋ ವಿಚಾರ ನಮ್ಮಲ್ಲಿ ಹರುಹಬೇಕು ಎನ್ನುವಂತಹ ಉತ್ಸುಕತೆಯಿಂದ ಇದ್ದೀರಿ. ಆದ್ರೆ ಏನು ಅಂತ ಅರಿಯದಾಗಿದ್ದೇವೆ. ಹೇಳಿದ್ದೀರಿ ಎಂದಾದರೆ ಕ್ಷಣ ಮಾತ್ರದಲ್ಲಿ ನಾವು ನಡೆಸಿಕೊಡ್ತೇವೆ. ನನ್ನನ್ನೇ ಹೊಂದಿಕೊಂಡು ಬಂದು ಬದುಕಿದವರು ನೀವು. ಜಂಬಾಸುರ ಶಂಬರಾಸುರ ಸರಿಯಾಗಿ ನೀವೆಲ್ಲ ಕಿವಿಗೊಟ್ಟು ಆಲಿಸಬೇಕು. ಆಲಿಸೋಣವಂತೆ. ನನ್ನ ಮಾತನ್ನು ಮೀರಿದವರು ನೀವಲ್ಲ. ಹೌದಪ್ಪ. ಆದ್ರೆ ಇಂದು ಯಾಕೆ ಕರೆಸಿದ್ದೇನೆ? ಯಾಕೆ? ನಾವು ಜ್ಯೇಷ್ಠರು ಅನ್ನುವುದು ಎಲ್ಲರೂ ತಿಳಿದಿದೆ, ಈ ಪ್ರಪಂಚವೇ ತಿಳಿದಿದೆ. ಹಾಗಾಗಿ ಜ್ಯೇಷ್ಠರಾದಂತಹ ನಾವು ಈ ಭೂಲೋಕದಲ್ಲಿ ಜೀವನವನ್ನು ಸಾಗಿಸುವುದು. ಮೇಲ್ಲೋಕ ಒಂದಿದೆ, ಅದು ಸ್ವರ್ಗ. ಅಲ್ಲಿ ಅನಿಷ್ಟರಾದಂತಹ ದೇವತೆಗಳ ಅಧಿಕಾರ. ಯೋಚನೆ ಮಾಡಿ, ಅವರು ನಮಗೆ ಕಿರಿಯ ತಾಯಿಯ ಮಕ್ಕಳು, ನಾವು ಹಿರಿಯರು. ಜ್ಯೇಷ್ಠರಾದಂತಹ ನಾವು ಕೆಳಗಿರುವುದು, ಕನಿಷ್ಠರಾದಂತಹ ಅವರು ಮೇಲ್ಲೋಕದಲ್ಲಿರುವುದು. ಇದು ನಿಮಗೆ ಸರಿ ಅನಿಸುತ್ತದ? ಇಲ್ಲ. ಇದರ ಬಗ್ಗೆ ನಾನು ಕೇಳುವುದು. ಸ್ವರ್ಗದ ಪೀಠವನ್ನು ಬಯಸುವಲ್ಲಿ ನಾನು ಮುಂದಾಗಿದ್ದೇನೆ. ಏನು ನಿಮ್ಮ
ಗಾಡಿ. ಆದರೂ ಒಂದು ಮಾತನ್ನ ಹೇಳಬೇಕು ಅಂತ ಬಯಸ್ತಾ ಇದ್ದೇನೆ. ಏನು? ಪ್ರಭು, ನಾವು ನೇರವಾಗಿ ಹ. ಆ ಸುರರನ್ನು ಸೋಲಿಸುವುದಕ್ಕೆ ಸುರನಾಥಕ್ಕೆ ಹೋದರೆ ಎಂದಾದರೆ ಹ, ಯಾರು ಬರ್ತಾರೆ ತಿಳಿಯುತ್ತೆ. ಯಾರು? ಆ ಕಪ್ಪು ವೈಯಾತ ನಮ್ಮಲ್ಲಿ ಇರುವುದೆಲ್ಲ ಕಪ್ಪಿನವರು. ಯಾರು ಕಪ್ಪವ? ಹರಿ ವೈಕುಂಠವಾಸಿಯಾದಂತಹ ಪಕ್ಷಿ ವಾಹನ ಬರ್ತಾರೆ. ಓ, ಕಪ್ಪು. ದೇವತೆಗಳ ಪಕ್ಷವಾಗಿ ಬರ್ತಾರೆ. ಅಷ್ಟು ಮಾತ್ರವಲ್ಲದೆ ಗೆಲ್ಲಬಹುದಾದರೂ ಒಂದು ವಿಧಾನ ಇದೆ. ಅವ ನಮ್ಮನ್ನು ಉಪಾಯದಲ್ಲಿ ಹಾ, ಸೋಲಿಸ್ತಾನೆ. ಹೌದು. ಅದಕ್ಕೇನು ಮಾಡುವ? ಆದ್ರೆ ಒಂದು ಉಪಾಯ ಉಂಟು. ಏನು? ನೇರವಾಗಿ ಕಾಂತಾರವನ್ನು ಸೇರಬೇಕು ನೀವು. ಎಲ್ಲಿಗೆ? ಕಾಂತಾರ. ನೀನು ಅದನ್ನೇ ಕಾಯುವುದಿಲ್ಲ. ಯಾಕೆ? ಯಾವಾಗ ಇದನ್ನು ಬಿಟ್ಟು ಹೋಗ್ತಾರಂತ. ಹಾಗಲ್ಲ ಮತ್ತೆ ಪ್ರಭು. ಇಲ್ಲಿಗೆ ಕುಳಿತುಕೊಳ್ಬಹುದಲ್ಲ. ಹಾಗಲ್ಲ ಪ್ರಭು. ಮತ್ತೆ ಯಾಕೆ ಗಾಡಿ? ಅಂತಹ ದುರುದ್ದೇಶದಿಂದ ಆಡಿದ್ದೇ ಅಲ್ಲ. ಮತ್ತೆ? ಪ್ರಭು, ಓ. ಕಾಂತಾರವನ್ನು ಸೇರಿಕೊಂಡು ಹ. ಅಜನ ಕುರಿತು ನಾವು ತಪಸ್ಸನ್ನು ಆಚರಿಸಬೇಕು. ಇಲ್ಲಿ ಅರಮನೆಯಲ್ಲಿ ಆಗುದಿಲ್ವಾ? ಅರಮನೆಯಲ್ಲಿ ಕೂತ್ರೆ ಹ. ಏಕಾಂತವು ಸಿಗುವುದಿಲ್ಲ. ಹಾ. ಇಲ್ಲಿ ಅತ್ತಿಂದಿತ್ತ ಇತ್ತಿಂದ ಎಲ್ಲರೂ ಓಡಾಡುತ್ತಾ ಇರ್ತಾರೆ. ಹ. ಏಕಾಂತ ಸಿಗಬೇಕಾ? ನೀವು ಕಾಂತಾರ ಸೇರಬೇಕು. ಕಾಡಿಗೆ ಹೋಗಿ ಕಾಡಿಗೆ ಹೋಗಿ ಬ್ರಹ್ಮನ ಕುರಿತಾಗಿ ಅಘೋರವಾದಂತಹ ತಪಸ್ಸನ್ನು ಆಚರಿಸಿ ಹ. ಬ್ರಹ್ಮನನ್ನು ನಿಮ್ಮ ತಪಸ್ಸಿನ ಮೂಲಕ ಮೆಚ್ಚಿ. ಒಲಿಸಿಕೊಂಡು ಹ. ಬೇಕಾದಂತಹ ವರವನ್ನು ಪಡೆದು ಹ. ನಂತರ ನಾವು ಸ್ವರ್ಗಲೋಕಕ್ಕೆ ದಾಳಿ ಮಾಡುವುದು ಉತ್ತಮ ಎನ್ನುವ ಹಾಗೆ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಹೌದಾ? ಹ, ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು. ಹ, ಸರಿ ನುಡಿದೆ ಸಚಿವ. ಹ, ನಾನು ಹೋಗ್ತೇನೆ ಕಾಡಿಗೆ. ಹ, ಹೋಗಿ ಬರುವಲ್ಲಿವರೆಗೆ ಹ. ಈ ನಮ್ಮ ಪುರ ಅರಾಜಕತೆಯಿಂದ ಕೂಡಿರಬಾರದು. ಖಂಡಿತವಾಗಿಯೂ ಅದಕ್ಕಾಗಿ ಇದರ ಹೊಣೆಯನ್ನು ನಿನಗಿಟ್ಟಿದ್ದೇನೆ. ಆದೀತು, ಇನ್ನು ಯಾರು ಬಂದರೂ ಕೂಡ ನೀನೇ ನೋಡ್ಬೇಕು. ಆದೀತು. ನಾನು ಆದಷ್ಟು ಬೇಗ ಹ. ಕಾಡಿಗೆ ಹೋಗಿ ಹ. ವಿಧಾತರ ಕುರಿತು ತಪಸ್ಸನ್ನು ಆಚರಿಸಿ ಬರ್ತೇನೆ. ಇದ್ದುಕೊಳ್ಳಿ. ಹಾಗೆ ಆಗಲಿ. ಬಂದಾಗಲಾರ ಗಮ್ಮಿಂದಗ್ನಿಗುಂಡನು ಚಂದ್ರಸೂತರಯೂರಿನಿಂದ ಜನ ನೆನೆದು ಪರಿಬಂಧನನೆ ಭಕ್ತ ಜನ ಬಂದು ಮನ ಕಾರುಣ್ಯದಿಂದ ಮೋಕಾದೀಶ್ವರರಾಗ ಶೋಣಿಕಾಪುರದಿಂದ ಅರಣ್ಯವನ್ನು ಸೇರಿದೆ. ಬರುವಾಗ ನಾನು ಯೋಚನೆ ಮಾಡುವುದು ನಮಗೆ ಸರಿಯಾದ ಸ್ಥಳ ಎಲ್ಲಿ ಇರಬಹುದೆಂಬುದಾಗಿ. ನೋಡಿದ್ದೀರಾ, ಇದುವೇ ಸುಸ್ಥಳ. ಸರಿಯಾದ ಸ್ಥಳವನ್ನು ಆರಿಸಿದ್ದೇನೆ. ಸರಿ, ಈಗ ತಪಸ್ಸಿಗೆ ಕುಳಿತುಕೊಳ್ಬೇಕಾದ್ರೆ ದೇಹ ಶುದ್ಧವಾಗಬೇಕಲ್ಲ. ನೀರು ಹರಿಯುತ್ತಾ ಇದೆ ಒಂದು ತೊರೆ. ಅದರಲ್ಲಿ ಮಿಂದು ಎದ್ದೆ ದೇಹವು ಶುಚಿಭೂತಲಾದ ಸಾಲದು. ದೇಹವನ್ನು ದಂಡಿಸಬೇಕು. ಯಾವ ರೀತಿ? ಯಾವನೇ ಒಬ್ಬ ತಪಸ್ಸನ್ನು ಆಚರಿಸುವಾಗ ಕೇವಲ ನಮ್ಮ ಮೊದಲಿನದ್ದೇ ನೆನಪನ್ನಿಟ್ಟುಕೊಂಡು ತಪಸ್ಸು ಆಚರಿಸಿದರೆ ಬ್ರಹ್ಮದೇವ ಉಳಿಯುವುದಕ್ಕಿಲ್ಲ. ಅದಕ್ಕೆಲ್ಲ ಏಕಾಗ್ರತೆ ಬೇಕು. ನಮ್ಮಲ್ಲಿರುವಂತಹ ಷಡ್ವೈರಿಗಳನ್ನು ಹತೋಟಿಯಲ್ಲಿ ಇರಿಸಿ ಆ ಪಂಚಜನ ಅಂದ್ರೆ 5 ಮುಖವುಳ್ಳಂತಹ ಬ್ರಹ್ಮದೇವ ಒಲಿದು ಬರಬೇಕಾದ್ರೆ ದೇಹವನ್ನೆಲ್ಲ ಕಠಿಣ ಸ್ಥಿತಿಯಲ್ಲಿ ಇರಿಸಬೇಕು. ಅದು ಕೂಡ ಯಾವ ರೀತಿಯಲ್ಲಿ? ಸುಮ್ಮನೆ ತಪಸ್ಸಂತಲ್ಲ, ಒಂಟಿ ಕಾಲಲ್ಲಿ ನಿಂತು ಆ ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ನೋಡುವ ಸಿದ್ಧರಾಗಿ ಶಾರದಾ ರಮಣ, ಇದೋ ನಿನ್ನ ಭಕ್ತನಾದಂತಹ ತಾರಕಾಸುರ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಒಲಿದು ಬಾ ತಂದೆ, ಒಲಿದು ಬಾ. ಜಯ 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 ಅದೆಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುವುದಕ್ಕೆ ತೊಡಗಿದ ನಾವು ಬ್ರಹ್ಮದೇವ ಒಲಿಯುವುದು ಕಾಣುವುದಿಲ್ಲ. ಹಾಗಾದ್ರೆ
ನನಗೆ ಈ ಜೀವ ಬೇಕೆ. ನನ್ನ ಕೈಯಲ್ಲಿರುವಂತಹ ಕರವಾಳ ಇದರಿಂದಲೇ ನನ್ನ ತಲೆಯನ್ನು ನಾನೇ ಕತ್ತರಿಸಿಕೊಳ್ಳುತ್ತೇನೆ. ಮೆಚ್ಚಿದನು ನಿನ್ನ ಮನದಿಜ್ಜೆಯೇನುಂಟದನ್ನು ಉಚ್ಚರಿಸಲಾದಿವೆ ನೀಕ್ಷಣಗೊಳೆನವು ಮೆಚ್ಚಿದ ಮಗನೇ ತಾರಕಾಸುರ, ಓ ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಅದಕ್ಕಾಗಿ ಸತ್ಯಲೋಕವನ್ನೇ ಬಿಟ್ಟು ಮೈದೋರಿದ್ದೇನೆ. ಏನು ಬೇಕು ಕೇಳು, ಈ ಕ್ಷಣವೇ ನಾನು ತಂದೆಯದು ನೋಡಬಹುದಲ್ಲ? ನೋಡು. ಜಯ 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 ಒಲಿದಂತಹ ನೀನು ಸತ್ಯಲೋಕದಿಂದ ಓಡೋಡಿ ಬಂದು ಈ ಕಾನನ ಮಧ್ಯದಲ್ಲಿ ನಿಂತಿದ್ದು ನಿನ್ನನ್ನು ಕಾಣುವಾಗ ಬಹಳ ಸಂತೋಷವಾಗ್ತಾ ಇದೆ. ನೀನು ಯಾವ ವರ ಬೇಕು ಎಂಬುದಾಗಿ ಕೇಳಿದೆಯಲ್ಲ, ನಾನು ಆಡುವುದನ್ನು ಸರಿಯಾಗಿ ಕೇಳಿಕೊ. ಈ ನರ ಸುರ ಉರಗ ಜಾತಿಗಳು ಯಾವುದುಂಟು, ಅವರು ನನ್ನಲ್ಲಿ ಯುದ್ಧಕ್ಕೆ ಬಂದ್ರೆ ಅವರನ್ನು ಸಮರದಲ್ಲಿ ಸದೆಬಡಿ ಅಥವಾ ಅವರನ್ನು ಸೋಲಿಸುವಂತ ಗೆಲ್ಲುವಂತಹ ವರ ನನಗೆ. ಅಷ್ಟೇ ಅಲ್ಲ, ಮೂರು ಮೂರ್ತಿಗಳಾದಂತಹ ನೀವಿದ್ದೀರಿ. ಬ್ರಹ್ಮದೇವ ನೀನು, ಪರಮೇಶ್ವರ ಕೈಲಾಸದಲ್ಲಿ, ಹಾಗೆ ವೈಕುಂಠದಲ್ಲಿ ಶ್ರೀಹರಿ. ನೀವು ಕೂಡ ನನ್ನಲ್ಲಿ ಯುದ್ಧಕ್ಕೆ ಬಂದ್ರೆ ನನಗೆ ನಿಮ್ಮಿಂದ ಸೋಲೇ ಬರುವಂತಹ ವರವನ್ನು ಅನುಗ್ರಹಿಸಿ ಕಾಪಾಡಬೇಕು ತಂದೆ, ಕಾಪಾಡ ಎಂದು ಬೇಡಲು ಗೆಳುವಾಣಿಗಾಂದ ನಸುನಗುದಂದ ಏನು ದೇವರ ಇಂದು ಬೇಡಲು ಗೆಳು ವಾಣಿಗಾಂದ ನಸುನಗುದಂದ ಯಾಕೆ ಹರದಲ್ಲಿ ಮುಂದೆ ಜನಿಸುವ ಸುತ ಹೊರತು ಹೇಗೆ ಹೇಗೆ ಹರದಲ್ಲಿ ಮುಂದೆ ಜನಿಸುವ ಸುತ ಹೊರದು ಮಿಕ್ಕಾದ ಸುರನರ ಹೇಗೆ ಸಂತತಿಯ ಗೆಲುವು ಮಿಕ್ಕಾದ ಸುರನರ ಸಂತತಿಯ ಗೆಲುವು ನೀ ನಿಶ್ಚಿಂತನಾಗೆನುದ ನಾನು ಕೇಳಿದ್ದಕ್ಕೆ ನಾವು ಯಾಕೆ ಬಂದದ್ದು ನಿಮಗೆ? ನಿಶ್ಚಿಂತನಾಗಿರುದ ಮುಂದೆ ಜನಿಸುವ ಸುತವನದು ಹರನಲ್ಲಿ ಮುಂದೆ ಜನಿಸುವ ಸುತ ಹೊರದು ಮಿಕ್ಕಾದ ಸುರನರ ಮಗನೇ ತಾರಕಾಸುರ, ನಾನು ಏನಾದ್ರೂ ತಪ್ಪಿ ಮಾತಾಡಿದ್ದೆ? ತಪ್ಪಿ ಮಾತಾಡಿ ಮತ್ತೆ ನೀವು ನಗು ಬೀರುವುದು ಯಾಕೆ? ನಗು ಬಂತು, ಅದಕ್ಕೆ ನಕ್ಕಿ. ಯಾಕೆ? ಯಾಕೆಂದರೆ ಹಾ. ನೀನು ಕೇಳಿದ್ದು ಏನು?
ನನಗೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಮರಣ ಬರಬಾರದು. ನಿನಗೆ ಮರಣವೇ ಇಲ್ಲ. ನನಗಿಲ್ಲ, ಇಲ್ಲ, ಮರಣ ಇಲ್ಲ. ನಿನಗೆ ಮರಣ ಎಂಬುದು ಬಂದರೆ ಆ, ಮುಂದೆ ಹುಟ್ಟುವ ಹರನಿಂದ ಹುಟ್ಟಿದ ಮಗನಿಂದ ಮಾತ್ರ ನಿನಗೆ ಮರಣ. ಮುಂದೆ ಶಿವನಿಂದ ಜನಿಸಿದಂತಹ ಮಗನಿಂದ, ಕುಮಾರನಿಂದ ಮಾತ್ರ ನಿನಗೆ ಮರಣ. ಹಾಗಾಗಿ ಹಾಗಾಗಿ ಮುಂದೆ ನಾನು ಯುದ್ಧಕ್ಕೆ ಹೋದಲ್ಲಿ ಹ, ಸುರರು ನರರು ಯಾರು ಮುಂದೆ ಬಂದ್ರು ಕೂಡ ಹ, ನನಗೆ ಹೇಗೆ ಸೋಲಿಲ್ಲ. ಸೋಲಿಲ್ಲ. ಆದರೆ ಹ, ಶಿವಕುಮಾರ ಎಲ್ಲಿಯಾದರೂ ನಿನ್ನ ಮುಂದೆ ಪ್ರತ್ಯಕ್ಷನಾದರೆ ಹ, ನಿನಗೆ ಮರಣ ಕಟ್ಟಿಟ್ಟ ಬುದ್ಧಿ ಹ. ನಿನಗೆ ಶುಭವಾಗಲಿ. ಬ್ರಹ್ಮದೇವರನ್ನು ಬಿಟ್ಟಿದ್ದಾನೆ. ಸಂತೋಷದ ಸುದ್ದಿಯನ್ನು ನಮ್ಮೂರಿಗೆ ತಿಳಿಸಬೇಕು. ನಡೆಯುತ್ತೇನೆ. ಕಾನನಕ್ಕೆ ಹೋಗಿ ಅದೆಷ್ಟೋ ವರ್ಷಗಳೇ ಸತ್ತು ಹೋಯಿತು. ಹೋದಂತಹ ಕಾರ್ಯ ಹೆಣ್ಣೋ ಗಂಡು. ಸ್ವಲ್ಪ ನಿಲ್ಲಿ. ಮಕ್ಕಳಾಗುವುದುಂಟೇ ಸದಿಯಿಲ್ಲದೀಶಂಗೆ ಮಕ್ಕಳಾಗುವುದುಂಟೇ ಲೇದಾಯ್ತು ಒಲವೆನುದೋ ಮಿಕ್ಕದವರು ಮಿಕ್ಕದಾನವರಿಗೆ ಹೊಯ್ದು ನಸು ನಗುತ್ತೆಲ್ಲರೂ ನಕನ ಮಾರಗವು ನನಗೆ ಸ್ವರ ಸ್ವಲ್ಪ ಕಡಿಮೆ ಉಂಟು. ನೀನೇ ಗಾಡಿ ನೋಡಿ ಹಾಗಿದೆ. ಏ, ಇಲ್ಲಿ ಬಾ. ಏನು ನಾನು ನನಗೆ ಅಪಹಾಸ್ಯ ಮಾಡ್ತಾನೆ. ನಿಮಗೆ ಅಪಹಾಸ್ಯ ಮಾಡುವುದಲ್ಲ, ಮತ್ತೆಂತದು? ನೀವು ನಗಾಡಿದ್ದೀರಲ್ಲ, ಹೌದು. ಅದಕ್ಕೆ ಆ ಕಾರಣಕ್ಕಾಗಿ ನಾನು ನಗಾಡಿ. ನಾನು ನಗಾಡಿದ್ದು ನಿನಗೆ ಏನಂತ ಅರ್ಥ ಆಯ್ತಾ? ಅರ್ಥವೇ ಆಗಲಿಲ್ಲ. ಮತ್ತೆ ಅರ್ಥ ಆಗೋದಕ್ಕೆ ನೀನದಕ್ಕೆ ನಗಾಡುದು? ನೀವು ನಗಾಡ್ತೀರಲ್ಲ. ನಿಮ್ಮಲ್ಲಿ ವಿಷಯವನ್ನು ತಿಳಿಸುವುದಕ್ಕಾಗಿ ನಾನು ಬಂದದ್ದು. ಹೌದೇ? ಇದು ನಗುವ ಪ್ರಸಂಗ ಉಂಟಲ್ಲ, ಹಾ. ಅದು ಅಲ್ಲಿಂದಲೇ ಪ್ರಾರಂಭ ಆಯಿತು. ಹೌದೇ? ಬ್ರಹ್ಮದೇವನಲ್ಲಿ ವರ ಕೇಳಿದೆ ನಾನು. ಹಾ, ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಹಾ. ವರ ಕೇಳುವಾಗ ನಗು ಪ್ರಾರಂಭಿಸಿದ. ಹೌದಾ? ಹಾ. ಯಾಕೆ? ನನಗೆ ಅರ್ಥ ಆಗಿಲ್ಲ. ಹಾ. ಮತ್ತೆ? ನಾನು ಅವನಲ್ಲಿ ಕೇಳಿದಿಷ್ಟೇ, ಹಾ. ಈ ಪ್ರಪಂಚದಲ್ಲಿ ಯಾರಿಂದಲೂ ನನಗೆ ಮರಣ ಬರಬಾರದು, ಹಾ. ನಾನು ಅಜೇಯನಾಗಿ ಮೆರೆಯಬೇಕು ಅಂತ. ಹಾ. ನಗುವಿನಲ್ಲಿ ಆಡುವುದಕ್ಕೆ ತೊಡಗಿದ. ಹೌದೇ? ನಿನಗೆ ಯಾರಿಂದಲೂ ಮರಣ ಇಲ್ಲ ತಾರಕ. ಹಾ. ಆದರೆ ಆದರೆ ಪ್ರಭು, ಈ ನಗು ಯಾಕೆ ಅಂತ ಅರ್ಥ ಆಗ್ಲಿಲ್ಲ ನಮಗೆ. ನನಗೆ ತಡೆಯುವುದಕ್ಕಾಗುದಿಲ್ಲ. ಹಾ. ಬ್ರಹ್ಮದೇವನಿಗೆ 5 ತಲೆ ಉಂಟು, ಹಾ. ತಲೆಯಲ್ಲಿ ಮೆದುಳೇ ಇಲ್ಲ ಅವನಿಗೆ. ಹೌದೇ? ಎಂತದೆಲ್ಲ ವರ ಕೇಳಿದ್ರೆ ಕೊಡ್ತಾರೆ ದೇವರು ನೋಡಿ. ಹಾ. ಅವ ಹೇಳಿದ ಗೊತ್ತಾ? ಏನು? ನಿಮ್ಗೂ ಈಗ ನಗು ಬರ್ಬೋದು, ತಡೀಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾ. ಸಿದ್ಧರಾಗ್ಬೇಕು ನಗು. ಆದೀತು. ಏನು? ನಮ್ಮ ಪರಮೇಶ್ವರ ದೇವರು ಇದ್ದಾರಲ್ಲ, ಹೌದು, ಇದ್ದಾರಲ್ಲ, ಇದ್ದಾರೆ. ಅವರ ಹೆಂಡತಿ ಅವರ ಬಳಿಯಲ್ಲಿ ಇದ್ದಾರ. ಇಲ್ಲ. ದಾಕ್ಷಾಯಿನಿ ಅಮ್ಮ ಹಾ. ದಕ್ಷಯಾಗದಲ್ಲಿ ಅಳಿದು ಹೋಗ್ಲಿಲ್ವಾ? ಹೌದು, ಹೋಗಿದ್ದಾಳಲ್ಲ. ಸುಟ್ಟು ಹೋಗಿದ್ದಾಳೆ. ಬಿಡಿ ವಿಷಯ. ಹಾ. ಆ ವಿಷಯ ಯಾಕೆ ಈಗ ಯಾಕೆ ಪ್ರಭು? ನನಗೆ ತಡೆಯುವುದಕ್ಕಾಗುವುದಿಲ್ಲ. ಬಹುಶಃ ಈ ರೀತಿ ನಗುವುದಕ್ಕೆ ಕಾರಣ ಏನು? ಕಾರಣ ಏನು? ಸತಿ ಇಲ್ಲದೀಶಂಗೆ ಮಕ್ಕಳಾಗುವುದುಂಟೆ. ಇದು ನನ್ನ ಇಲ್ಲ. ಪ್ರಶ್ನೆ. ಈಗ ಗಂಡನ ಬಳಿಯಲ್ಲಿ ಹಾ. ಹೆಂಡತಿ ಇಲ್ಲದಿದ್ರೆ ಹಾ. ಮಕ್ಕಳಾಗುವುದುಂಟ?
ಸಾಧ್ಯವೇ ಇಲ್ಲ. ದಾಕ್ಷಾಯಿಣಿ ಅಳಿದು ಹೋಗಿದ್ದಾಳೆ. ಹಾ, ಪರಮೇಶ್ವರ ಹಾ, ವೈರಾಗಿಯಂತೆ ಹಾ, ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ. ಹಾ, ಅವ ಇನ್ನು ತಪಸ್ಸು ಬಿಡುವುದಕ್ಕೂ ಇಲ್ಲ, ಹಾ, ಆ ಪರಮೇಶ್ವರನಿಗೆ ಮಕ್ಕಳಾಗುವುದಕ್ಕೂ ಇಲ್ಲ. ಹಾಗಾಗಿ ನನಗೆ ನಗು ಬಂದದ್ದು. ಹಾ, ಆ ಬ್ರಹ್ಮದೇವ ವರ ಕೊಟ್ಟದ್ದು ಹಾ, ತಿಳಿದೋ ತಿಳಿಯದೆಯೋ ಗೊತ್ತಿಲ್ಲ. ಹಾ, ಆ ಪರಮೇಶ್ವರನಿಗೆ ಮಗನೇ ಹುಟ್ಟದೇ ಇದ್ರೆ ಹಾ, ನಾನು ಈ ಪ್ರಪಂಚದಲ್ಲಿ ಅಜೇಯನೇ ಸರಿ. ಹಾ, ಹಾ, ಹಾಗಾಗಿ ಹಾ, ಲೇಸಾಯಿತು ವರ. ಹಾ, ಹಾ, ಬ್ರಹ್ಮ ಕೊಟ್ಟದ್ದು ಲೇಸ ಆಯಿತು. ಹೌದೌದು. ಮಿಕ್ಕ ದಾನವರು ನೀವು. ಹಾ, ಈಗ ನಿಮ್ಮಲ್ಲಿ ನಾನು ಹೇಳು, ಏನು? ಎರಡೂ ಕೈಯನ್ನು ಹಾ. ತಟ್ಟಿ ಒಮ್ಮೆ ನಗಡಿ ನೋಡು. ಎಂತ ನಗು ಅದು ಎಂತ ನಗು? ಅದು ನಮ್ಮ ಶೈಲಿಯನ್ನು. ಇದು ಅರಳುವ ಪ್ರತಿಭೆ ಅಲ್ವಾ? ಒಮ್ಮೊಮ್ಮೆ ಹಾಗಾಗ್ತದೆ, ಇನ್ನು ಸ್ವರ ಹೊಡೆಯಬೇಕಷ್ಟೇ. ಹಾ, ಸರಿ, ಹಾ, ನಿಮ್ಮ ನಗು ಕೇಳಿ ನನಗೂ ಸಂತೋಷವಾಯಿತು. ಹಾ, ಈಗ ನಿಮ್ಮಲ್ಲಿ ಕೇಳುವುದು, ಹಾ, ಆ ನಿಮಿಷವನ್ನು ಹಾ, ಒಗ್ಗು ಮಡಿಯುವಲ್ಲಿ ಹಾ. ನಾವೇನು ಮಾಡುವಂತ? ನೀವೇನು ಚಿಂತಿಸುವ ಅಗತ್ಯವಿಲ್ಲ. ಅಪ್ಪಣೆ ಕೊಡಿ, ಸುರಲೋಕಕ್ಕೆ ನಾಡು ಹೋಗುತ್ತೆ. ನೀನೇನು ಹೇಳು? ಯಾತಕ್ಕೆ ಇನ್ನು ಸಮಯ ವಿಳಂಬ ಮಾಡುವುದು? ಹೊರಡೋಣ ನಮ್ಮ ಸೇನೆಯೊಂದಿಗೆ ಸುರಲೋಕಕ್ಕೆ. ಸುರಲೋಕವನ್ನು ಮುತ್ತಿಗೆ ಹಾಕಿ ಸುರಪ್ಪನನ್ನು ಸುರಗದ್ದುಗೆಯಿಂದ ಎಳೆದು ಬನ್ನಿ. ಜನ ಸಾಕ? ಸಾಕು ಸಾಕು. ಅಲ್ಲ, ನಮ್ಮಲ್ಲಿ ಇನ್ನೂ ಹಲವರಿದ್ದಾರೆ. ಅವರಿಗೂ ಸಿದ್ಧರಾಗುವುದಕ್ಕೆ ಹೇಳಿ. ಆದೀತು. ಹೋಗುವುದೇ ಒಲವೇ. ಜನರ ನೋಡಿ ನಮಗೆ ಅಳುವುದು ಅಕ್ಷರ.
ಎಷ್ಟೇ ಪರಾಕ್ರಮಿ ಆಗಲಿ ನಾನಿದ್ದೇನೆ ಬಿಡಿಸಿದ್ದೆ. ಬೇಕಾದ ಕೈದುಗಳನ್ನು ಧರಿಸಿಕೊಳ್ಳಿ. ಐರಾವತವನ್ನೇರಿ ಕುಲಿಶಧಾರಿಯಾಗಿ ನಾನು ನಿಮ್ಮ ಜೊತೆಯಲ್ಲಿ ರಣಾಂಗಣಕ್ಕೆ ಬರ್ತೇನೆ. ನಮ್ಮದಾದಂತಹ ಸ್ವರ್ಗಲೋಕದ ಸಂಪತ್ತನ್ನು ವಹಿಸಿ ಬಂದಿದ್ದೀಯಾ? ಸಾರಿ ಹೇಳುತ್ತೇನೆ. ಏನು ಅಂದ ಹಾಗೆ ಹಿಂದೆ ಹೋದರೆ ಇಲ್ಲ ಇದ್ದರೆ ಒಂದೇನು ಮಾತು.
ಶೂರಪ್ಪನ ಐರಾವತಕ್ಕೆ ಎದುರಾದವ ಆ, ನೀನೆಯೋ ತಾರಕ, ನಾನೇ ತಾರಕ. ನಿಲ್ಲಲೋ ತಾರಕ ನೀನು. ನೀನು ಹೇಳುದಕ್ಕಿಂತ ಮೊದಲೇ ನಿಂತಿದ್ದೇನೆ. ಹೌದಾ? ಹಾ. ಇನ್ನು ನೀನು ನಿಂತಲ್ಲಿಯೇ ಇರಬೇಕು. ಅದು ಪ್ರತಿಷ್ಠೆ ಇದು. ಯಾಕೆ ಗೊತ್ತುಂಟ? ಆ, ಮೂರ್ತಿಯೋ ಯಾವುದು ಅಂತ ಹೇಳ್ತೇನೆ. ಏನು? ದೇವಲೋಕದ ಮೇಲೆ ಯುದ್ಧವನ್ನು ಸಾರಿ ಬಂದೆಯೋ, ಆ, ಬಯಸಿದೆಯ ಸ್ವರ್ಗದ ಪೀಠವನ್ನು, ಹೌದು. ಸಂಪತ್ತನ್ನು ಬಯಸಿ ಬಂದವರು ಆ, ಮೊದಲು ಏನಾಗಿದ್ದಾರೆ ಎನ್ನುವುದು ಇತಿಹಾಸದ ಗತಕಾಲದ ಪುಟವನ್ನೊಮ್ಮೆ ತೆರೆದು ನೋಡು. ನೀನು ಎಲ್ಲಿ ಬರೆದಿಟ್ಟಿದ್ದು ತೋರಿಸು. ನಾನು ಬರೆದಿಡಬೇಕು ಅಂತ ಇಲ್ಲ, ಮತ್ತೆ? ಇತಿಹಾಸದಲ್ಲಿ ಬರೆದು ಉಂಟು. ಆಹಾ. ಯಾರು ಸ್ವರ್ಗಲೋಕದ ಮೇಲೆ ಆ. ಯುದ್ಧಕ್ಕಾಗಿ ಬಂದು ಆ. ಸೋತಿದ್ದಾರೆ, ಸತ್ತಿದ್ದಾರೆ ಎನ್ನುವುದು ನಿಮಗೆ ಗೊತ್ತಿರಬಹುದು ಅಸುರರಿಗೆ. ಆ. ಅದನ್ನು ತಿಳಿದು ಹುಬ್ಬನಂತೆ ಬಂದೆ ಅಂತಾದರೆ ಆ. ಇದು ನಿನಗೆ ನಾನು ಯಾರು ಗೊತ್ತಾ? ನೀನು ದೇವಲೋಕದ ಅಧಿಕಾರಿ. ಹೌದು, ನಿನ್ನನ್ನು ಸುಮರುಸರು ಅಂತ ಕರೆಯುದು. ಹೌದು. ಯಾಕೆ? ಯಾಕೆ? ಹೂವಿನಂತ ಮನಸ್ಸುಳ್ಳವರಂತ. ಎಷ್ಟು ಒಳ್ಳೆಯದು. ಯಾರಿಗೆ? 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 ಕೇಳುವವರಿಗೆಲ್ಲ. ಹಾ, ನಿನ್ನಲ್ಲಿ ಬೇಕಂತ ಹೇಳಿದ್ದು ನಾನು. ನೀನೇ ಹೇಳಿದ್ದಲ್ವ. ಈಗ ಹಾ, ನಿನ್ನಲ್ಲಿಗೆ ಬಂದಂತಹ ಒಬ್ಬ ಅತಿಥಿಯನ್ನು ಹಾ, ಯಾವ ರೀತಿ ಸತ್ಕರಿಸುವುದು, ಓ, ಯಾವ ರೀತಿ ಅವನಲ್ಲಿ ಮಾತಾಡಿಸುವುದು ಹಾ. ಅನ್ನುವುದನ್ನು ನೀನು ತಿಳಿದುಕೊಂಡಿದ್ದೀಯಾ? ಒಂದು ಮಾತು ಹೇಳಬೇಕಾ? ಏನು? ಅತಿಥಿ ಬರುವುದು ಹೇಗೆ ಅಂತ ನನಗೆ ಮಾತ್ರವಲ್ಲ, ಹಾ. ಇಲ್ಲಿದ್ದವರಿಗೆಲ್ಲರಿಗೂ ಗೊತ್ತುಂಟು. ಹಾ. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬರುವುದು ಅತಿಥಿಗಳು ಯಾಕೆ ಬರುವಾಗ ಕತ್ತಿ? ಮನೆಗೆ. ಯಾಕೆ ಕತ್ತಿ? ಯಾಕೆ? ನೀನು ನಮ್ಮನ್ನು ಸಂಗರಕ್ಕೆ ಹಾ, ಮುಂದೆ ಬಾ ಅಂತ ಕರೀತಿ ಅಂತ ಕತ್ತಿ ಇರುವುದಲ್ಲ. ಮತ್ತೆ ಎಲ್ಲಿ ನಮಗೆ ಆಗದವರು ಮುಂದೆ ಬಂದು ಹಾ. ನಮ್ಮಲ್ಲಿ ಯುದ್ಧವನ್ನು ಸಾರ್ತಾರೆ, ಹಾ. ಅವರನ್ನು ತಡೆಯುವುದಕ್ಕಿರುವ ಕತ್ತಿ ಇದು. ಕಾಮಲೆ ಕಣ್ಣಿನ ಮನೆಗೆ ಲೋಕ ಎಲ್ಲ ಹಳದಿ ಕಾಣ್ತದಂತೆ. ಅದೇ ನೀನು ನನ್ನಲ್ಲಿಗೆ ಬಂದದ್ದು, ಹಾ. ಅತಿಥಿಯಾಗಿ ಬಂದವನು. ಹಾ. ನಿನಗೆ ಏನಾದ್ರೂ ತೊಂದರೆ ಆದೀತು ಅಂತ ಮೊದಲೇ ನಿನಗೆ ಸಂಶಯ. ನಿನ್ನಲ್ಲಿ ನಾನು ಕೇಳ್ತೇನೆ, ಏನು ಕೇಳುವುದು? ಒಡ್ಡೊಳಗವನ್ನು ಕೊಡುವಾಗ ನಿನಗೆ ಯಾಕೆ ಅದು? ಯಾವುದು? ಕೈಯಲ್ಲಿ ಇದು ನನ್ನ ಭೂಷಣವ. ಹೌದಾ? ಹಾ. ನಿಮಗೆಲ್ಲ ಭೂಷಣ. ಹಾ. ನಾವು ಕೈಯಲ್ಲಿ ಹಿಡಿದ್ರೆ ಮಾತ್ರ ಯಾರ ತಲೆ ಕೈಯುವುದು. ಮತ್ತೆ ನೀನು ಅದಕ್ಕಾಗಿಯೇ ಬಂದದಲ್ವಾ? ಯಾಕೆ? ನಿನಗೆ ಬೇಕು ಅಂತಾದ್ರೆ 100 ಯಾಗ ಮಾಡುವಂತಹ ಸಂದರ್ಭದಲ್ಲಿ ಹಾ. ನೀವು ಹಿರಿಯರು ಎನ್ನುವ ಭಾವನೆ ಇರ್ತಿದ್ರೆ, ಹಾ. ಏನಾದ್ರೂ ತಮ್ಮ ಒಂದು 100 ಯಾಗ ಮಾಡ್ತಾ ಇದ್ದಾನೆ, ಹಾ. ನಾನೇನಾದ್ರೂ ಅವನಿಗೆ ಸವಿತ್ತನ್ನು ಕೊಂಡೋಗಿ ಕೊಡುವ, ಹಾ. ಏನಾದ್ರೂ ಸಾಹಿತ್ಯವನ್ನು ತಂದು ಒದಗಿಸಿ ಅವನಿಗೆ ಒಂದು ಸಹಕಾರ ಮಾಡುವ, ಹಾ. ಒಂದು ಒಳ್ಳೆಯ ಕೆಲಸ ಆಗುವಾಗ 4 ಜನರು ಸೇರಿ ಸಹಾಯ ಮಾಡಿದ್ರೆ ಬೇಗ ಆಗುದಿಲ್ವ ಅದು? ನಿನ್ನಲ್ಲಿ ಇಷ್ಟು ಸಾಹಿತ್ಯ ಇರುವಾಗ ನಿನ್ಗೆ ಯಾಕೋ ಸಾಹಿತ್ಯ? ಯಾಕೆ? ಯಾಕೆ ನಿನಗೆ? ಅಲ್ಲ, ಸಾಹಿತ್ಯ ನನ್ನಲ್ಲಿ ಇದ್ದ ಕಾರಣವೇ 100 ಯಾಗ ಪೂರ್ಣ ಮಾಡಿದ್ದು. ಬಿಡು. ನಿನಗೆ ಬೇಕು ಅಂತಾದ್ರೆ ನೀನು 100 ಯಾಗ ಮಾಡು. ಒಳಗಿರುವ ವ್ಯಕ್ತಿ ಹೇಗಂತ ಹೊರಗೆ ನೋಡುವಾಗ ಗೊತ್ತಾಗ್ತದೆ. ಹೇಗೆ ಅಂತ ಗೊತ್ತಾಗಿದೆ? ಹೊರದಲ್ಲಿರುವಂತಹ ಅವ ಹೇಳಿದ, ಹಾ. ನಿಮ್ಮನ್ನು ಬಿಡುವ ಹಾಗಿಲ್ಲ, ಹಾ. ನೀವು ಹೋಗುವ ಹಾಗಿಲ್ಲ, ಹಾ. ಅವರಿಗೆ ಸಮಯ ಸರಿ ಇಲ್ಲ ಅಂತ ಹೇಳಿ. ಒಳಗಿದ್ದವರು ಹಾಗೆ ಅಂತ ಯೋಚನೆ ಮಾಡಬೇಕು ಅಂತ ಇಲ್ಲ. ಮತ್ತೆ? ನಾನು ಅವನನ್ನು ಸಂಬಳಕ್ಕೆ ನಿಲ್ಲಿಸಿದ್ದು, ಸರಿ. ವಿತ್ತ ಕೊಡ್ತೇನೆ ತಿಂಗಳಿಗೆ. ನಿಲ್ಲು ಬಿಡು. ಹಾ. ನಿನ್ನವರಿಗೆ ನೀನು ವಿತ್ತ ಕೊಡು. ಸರಿ. ಈಗ ಕೇಳುವುದಕ್ಕೆ ಬಂದವ ಯಾರು ಯಾರು? ಅನ್ನುವುದನ್ನು ಆಲೋಚನೆ ಮಾಡಿ. ಯಾರು ನೀನು? ಜ್ಯೇಷ್ಠರು ನಾವಾಗಿರಲು. ಯಾವ ಲೆಕ್ಕದಲ್ಲಿ ಜ್ಯೇಷ್ಠತ್ವ? ಜ್ಯೇಷ್ಠ ಯಾವ ಲೆಕ್ಕದಲ್ಲಿ ನೀನು ಜ್ಯೇಷ್ಠತ್ವ? ತಿಥಿಕುಲದವರು ಜ್ಯೇಷ್ಠರಂತ ಒಪ್ಪಿಕೊಂಡಿದ್ದೀಯಾ? ಒಪ್ಪಿಕೊಂಡಿದ್ದೇನೆ. ಆ ಕುಲದಲ್ಲೇ ಸಂಚರಿಸಿದವರು ನಾವು. ಹಾ. ಹಾಗಾಗಿ ನಾವು ಜ್ಯೇಷ್ಠರಂತ ಹೇಳಿ. ಜ್ಯೇಷ್ಠರಿಗೆ ಸ್ವರ್ಗದ ಸಂಪತ್ತು ಕೊಡಬೇಕು ಅಂತ ಎಲ್ಲಿಯಾದ್ರೂ ಬರ್ದಿಟ್ಟಿದ? ಬರೆದಿಡುವುದು ಬೇಡ. ಇದು ನನ್ನ ಅಪ್ಪ ಮಾಡಿದ್ದಲ್ಲ, ನಾನು ಸಂಪಾದನೆ ಮಾಡಿದ್ದು. ನಿನ್ನ ಅಪ್ಪ ಮಾಡಿದ್ರೆ ನಿನ್ನಲ್ಲಿ ಕೇಳುವುದಕ್ಕೆ ಮತ್ತೆ ಜ್ಯೇಷ್ಠತ್ವ ನಿನಗೆ ಯಾವ ರೀತಿಯಲ್ಲಿ? ಹೋಗ್ತಿದ್ದೆ. ಓ, ನಿನ್ನಲ್ಲಿ ಕೇಳುವುದಕ್ಕೆ ಬರುವುದಿಲ್ಲ, ನಿನ್ನ ಅಪ್ಪನಿದ್ದಲ್ಲಿ ಹೋಗ್ತಿದ್ದೆ. ಈಗ ಬಂದದ್ದು ನನ್ನಲ್ಲಿ. ಯಾಕೆ ಬಂದದ್ದು ಗೊತ್ತುಂಟ? ಯಾಕೆ? ನಿನ್ನದಾದ ಕಾರಣ ನಿನ್ನಲ್ಲಿ ಬಂದದ್ದು. ಓಹೋ. ಕನಿಷ್ಠರಾದಂತಹ ನೀವು ಹಾ. ಈ ಪಟ್ಟಕ್ಕೆ ಅಯೋಗ್ಯರು. ಅಯೋಗ್ಯರು ಅಂತ ನೀನು ಹೇಳುವುದಲ್ಲ, 3 ಮೂರ್ತಿಗಳು ಹೇಳಬೇಕು. ಯಾಕೆ? ಅವರು ನನ್ನನ್ನು ಕುಳ್ಳಿರಿಸಿದ್ದು ಇಲ್ಲಿ. 3 ಮೂರ್ತಿಗಳು ಕುಳ್ಳಿರಿಸುವಾಗ ಹಾ. ನೀನು ಯೋಗ್ಯನು ಅಯೋಗ್ಯನು ತಿಳಿದುಕೊಟ್ಟದಲ್ಲ. ಮತ್ತೆ? ಇದಕ್ಕೊಬ್ಬ ಸರಿಯಾದ ವ್ಯಕ್ತಿ ಇಲ್ಲ ಅಂತ ನಿನ್ನನ್ನು ಕೂರಿಸಿದ. ಹಾಗಾದ್ರೆ ಸರಿಯಾದ್ದು ನಾನು ಅಂತಲೇ ಆಯ್ತಲ್ಲ? ಅಲ್ಲ ಅಂತ ತೋರಿಸಿಕೊಡುವುದಕ್ಕೆ ನಾನು ಬಂದದ್ದು. ನಿನ್ನಿಂದ ಮೊದಲು ಎಷ್ಟೋ ಮಂದಿ ಬಂದಿದ್ದಾರೆ, ಯಾರು ಕೂಡ ಉಳಿಲಿಲ್ವೋ? ಮತ್ತೆ ನೀನು ಓಡ್ಲಿಲ್ವಾ? ಎಲ್ಲಿ? ಈ ಜಾಗವಿತ್ತು. ಬದುಕಬೇಕು ಅಂತಾದ್ರೆ ಓಡಿಯೇ ಬದುಕಬೇಕು. ಹಾಗಾದ್ರೆ ಇಂದು ಕೂಡ ನನಗೆ ಬದುಕಬೇಕೆಂಬ ಆಸೆ ನಿನಗಿದ್ರೆ ಇಟ್ಟು ಹೋಗು. ನೀನು ಬಿಟ್ಟು ಹೋಗುದಲ್ಲ, ನೀನು ಕಾಲಗಕ್ಕೆ ಬಂದವ. ನೋಡು ನಿನ್ನ ಪರಾಕ್ರಮ. ನಿನ್ನನ್ನು ಒಬ್ಬನನ್ನೇ ಓಡಿಸುವುದಲ್ವ, ಮತ್ತೆ? ನಿನ್ನ ಇಡೀ ವಂಶವನ್ನೇ ಹಾ. ಇಲ್ಲಿಂದ ಓಡಿಸುವುದಕ್ಕಿದ್ದೇನೆ. ಒಂದು ಬೆರಳನ್ನು ತೋರಿಸಿದ್ರೆ ಎಲ್ಲವೂ ಮಡಚುದಂತೆ ಹೇಳಲಿಕ್ಕೆ ಆಗುದಿಲ್ಲ. ಈ ಬೆರಳು ಹೀಗೆ ತೋರಿಸು.
ಅವರು ಓಡಿದ ಮಾತ್ರ ಕಾಲಕ್ಕೆ ನಾನು ಓಡಬೇಕು ಅಂತ ಇಲ್ಲ. ಬೆರಳು ಮುಂದೆ ಇರುವ ಈ ಬೆರಳು ನಿನಗೆ ತೋರಿಸಿದ ಇಲ್ಲಿ ದಪ್ಪದ ಬೆರಳುಂಟು, ಅದನ್ನು ಒತ್ತುವುದಕ್ಕೆ ಮಾತ್ರ ಒತ್ತುವುದ ಬಡಿಯುವುದಂತ ತೋರಿಸ್ತಾರೆ. ಸಂತೋಷವಾಯಿತು. ಅವ ಎಲ್ಲಿ ಹೋದ? ಅವ ಓಡಿ ಹೋದ ಪಾಪಿ. ಹಾಗೆ ಬಂದ ಹಾಗೆ ಮಾತಾಡ್ತಾನೆ. ಹೌದು, ಎಂತ ಮಾತಾಡ್ತಾನೆ ಅಂತ ಅರ್ಥ. ಸುರರನ್ನು ಸಂಗರದಲ್ಲಿ ಸೋಲಿಸಿದ ಹಾಗಾಯ್ತು. ಹಾ. ಇದು ಇಲ್ಲಿಗೆ ಮಾತ್ರ ಪ್ರಚಾರ ಅಲ್ಲ, ಹಾ. ಎಲ್ಲ ಕಡೆ ಗೊತ್ತಾಗಬೇಕು. ಹೌದು, ಹೌದು. ಡಂಗುರ ಸಾರುವುದಕ್ಕೆ ಹೇಳಿ. ಸರಿ, ಅವರ ಜನಭೇದ ನಮ್ಮ ಜನವೇ ಇದ್ದಾರೆ. ಅಸಾಕು. ಹಾ. ಆದ್ರೆ ಒಂದು ವಿಷಯ, ಹಾ, ಏನು? ದೇವಲೋಕದ ವೈಭವ ಉಂಟಲ್ಲ, ಹೌದು, ಇದು ನೋಡುವುದೇ ಒಂದು ಕಣ್ಣಿಗೆ ತಂಪು. ಹೌದಪ್ಪ. ಯಾಕೋ ನನಗೆ ಕಡಿಮೆ ಕಡಿಮೆ ಆದ ಹಾಗೆ ಕಾಣ್ತದೆ. ಏನಾಗಿದೆ ಅದು? ಓ, ಅದು ಹೀಗೆ. ಏನು? ಇದರ ಬದಿಯಲ್ಲಿ ಯಾರೋ ಕುಳಿತುಕೊಳ್ಳಿತ್ತು. ಹಾ ಹಾ ಹಾ. ಇರ್ಲಿ, ಹಾ, ಹೋದವರು ಹೋಗ್ಲಿ, ಹೌದು. ನಾವು ಸ್ವಲ್ಪ ಸಮಯ ನೆಮ್ಮದಿಯಲ್ಲಿರುವ. ಹಾ. ಜಾಗ್ರತೆ, ಆದೀತು. ಹೇಳಲಿಕ್ಕೆ ಆಗುದಿಲ್ಲ. ಅವ ಕಪಟಿ. ಹೌದು, ಇಂದಿನ ದಿವಸ ವಿಶ್ರಾಂತಿ, ಹಾ. ನಾಳೆ ವಿಜೃಂಭಣೆಯ ಸಭೆ. ಆದೀತು. ಹೋಗುವ. ವಿಷಯವಾಗಿ ಹೋಯಿತು. ಸುಸ್ಥಿರದಿಂದ ದೇವಲೋಕದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೆ. ಧರ್ಮಾಧ್ಯಕ್ಷ ಎನ್ನಿಸುವಂತಹ ಪೀಠದಲ್ಲಿ ಕುಳಿತುಕೊಂಡು ದೇವತೆಗಳನ್ನು ಮಾತ್ರವಲ್ಲ, ಮೂರು ಲೋಕಕ್ಕೂ ಕ್ಷೇಮವನ್ನು ತರಬೇಕು ಎನ್ನುವಂತಹ ಯೋಚನೆಯನ್ನು ಮಾಡಿದರೆ ದೇಹದಲ್ಲಿ ದೌಷ್ಟ್ಯ ಉಂಟು, ಬ್ರಹ್ಮನ ವರಬಲ ಉಂಟು, ಹರನನ್ನು ಪೂಜಿಸ್ತೇವೆ ಎನ್ನುವಂತಹ ಕಾರಣವನ್ನಿರಿಸಿಕೊಂಡು ದೇವಲೋಕದ ಸುವಸ್ತುವನ್ನು ಪಡೆಯುವುದಕ್ಕಾಗಿ ದಾನವರು ದಾಳಿಯನ್ನು ಮಾಡಿದರು. ಬಂದಂತಹ ಖಳರ ಕೂಡೆ ಕಾಲಗವನ್ನು ಕೊಡುವುದಕ್ಕೆ ಸುಮನಸರಾದ ನಾವು ಮುಂದಾದರೆ ನಮ್ಮ ಪಾಲಿಗೆ ಸೋಲಾಯಿತು. ದೇಹ ಶಕ್ತಿಯಿಂದ ನಮ್ಮನ್ನು ಮಣಿಸಿದ್ದಲ್ಲ, ಅವನಲ್ಲಿರುವಂತಹ ವರಬಲಕ್ಕೆ ನಾವು ಶಿರಬಾಗಲೇಬೇಕು. ಯಾಕೆಂತ ಹೇಳಿದರೆ ಆ ಮೂರು ಮೂರ್ತಿಗಳೇ ನಮಗೆ ಇದನ್ನು ಅನುಗ್ರಹಿಸಿದ್ದಾರೆ. ಅವರದ್ದೇ ಶಕ್ತಿಯಿಂದ ಕೊಬ್ಬಿ ಬಂದದ್ದಲ್ವೇ. ಆ ವರಬಲಕ್ಕೆ ಮಣಿದು ನಾವು ಶಿರವನ್ನು ಬಾಗಿ ರಣಕ್ಷೇತ್ರದಿಂದ ಓಡಿ ಹೋದೆವು ಅಂತಾದರೆ ಆತ ಅನ್ಯಾಯವನ್ನು ಮಾಡುವಂತಹ ಖಳ ಅವನು ನೇರವಾಗಿ ಬದುಕಿ ಉಳಿದ ಅಂತಾದರೆ ಮುಂದಿನ ದಿನದಲ್ಲಿ ಧರ್ಮಾತ್ಮರಿಗೆ ಕಷ್ಟ ಉಂಟು. ಧರೆಯಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಧರ್ಮಾತ್ಮರಿಗೆ ಕಷ್ಟವಾಗ್ತದೆ, ಧರೆಯಲ್ಲಿ ಅಧರ್ಮ ತಾಂಡವವಾಡ್ತದೆ. ಇದನ್ನು ತಿಳಿದುಕೊಂಡು ಧರ್ಮಾಧ್ಯಕ್ಷನಾದಂತಹ ನಾನು ವರ ಕೊಟ್ಟಂತಹ ಬ್ರಹ್ಮದೇವನ ಬಳಿಗೆ ಹೋದೆ. ಅವನಿಗೆ ವರವನ್ನು ಅನುಗ್ರಹಿಸಿದ್ದೇನೆ, ಹಾಗೆಂತ ಕೊಟ್ಟ ವರವನ್ನು ಹಿಂಪಡೆಯುವ ಹಾಗಿಲ್ಲ ನಾನು ಅಂತ ಬ್ರಹ್ಮದೇವ ಹೇಳಿದ. ಒಂದು ದಾರಿಯನ್ನು ಸೂಚಿಸಿದ. ಇದನ್ನೆಲ್ಲ ಪರಿಹಾರ ಮಾಡಬೇಕು ಅಂತಾದರೆ ಜಗವನ್ನೇ ಪರಿಪಾಲಿಸುವಂತಹ ಶ್ರೀಮನ್ನಾರಾಯಣನಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಹಾಗೆ, ನಿನಗೊಂದೇ ದಾರಿ, ನೀನು ವೈಕುಂಠಕ್ಕೆ ಹೋಗು ಎನ್ನುವ ಹಾಗೆ ಹೇಳಿದ. ಅಲ್ಲಿಂದ ನಡೆದದ್ದೇ ವೈಕುಂಠಕ್ಕೆ.
ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನ ಬಳಿಯಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಹೇಳಿಕೊಂಡೆ ಅಂತಾದರೆ ಪರಿಹಾರವನ್ನು ಮಾಡುವುದು ಸುಲಭ. ಹಾಗೆಂತ ಇದರ ಪರಿಹಾರಕ್ಕೆ ಒಂದು ದಾರಿ ಸೂಚಿಸ್ತೇನೆ ಅಂತ ಹೇಳಿದ. ಇದು ನೇರವಾಗಿ ನನ್ನಿಂದ ಆಗುವಂಥದ್ದಲ್ಲ, ಇನ್ನೊಬ್ಬನನ್ನು ನಾನು ಸೂಚಿಸುತ್ತೇನೆ. ನನಗೆ ಬ್ರಹ್ಮದೇವ ಹರಿಯನ್ನು ಸೂಚಿಸಿದ, ಹರಿ ಇನ್ನೊಬ್ಬನನ್ನು ಸೂಚಿಸಿದ. ನಾನು ಹಾಗಾದರೆ ಹರಿ ಸೂಚಿಸಿದಂತಹ ವ್ಯಕ್ತಿಯ ಬಳಿಗೆ ಹೋಗಬೇಕು. ನಡೆಯುತ್ತೇನೆ. ಶ್ರೀಮನ್ನಾರಾಯಣನ ಮನೋಮತನದ ಮೂಲಕ ಜನಿಸಿದವನಾದ ಕಾರಣ ಲೋಕಮುಖದಲ್ಲಿ ಮನುಮತ ಮಾರ ಸ್ಮರ ಮನಸ್ಸಿಗ ಎನ್ನುವ ಹಾಗೆ ಹಲವಾರು ನಾಮಾಂಕಿತದಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ಗುರುತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಂದೆಯ ಆಜ್ಞೆಯಂತೆ ಎಳವೆಯಲ್ಲಿ ಕೈಲಾಸವಾಸನಾದಂತಹ ಲಯಕರ್ತನಾದಂತಹ ಪರಮೇಶ್ವರ ದೇವರನ್ನು ತಪಸ್ಸಿನ ಮೂಲಕ ಪ್ರತ್ಯಕ್ಷೀಕರಿಸಿಕೊಂಡು ದೇವರಲ್ಲೇ ಅನುಗ್ರಹವನ್ನು ಕೇಳಿದಾಗ ದೇವರು ಮಾಡಿದಂತ ಅನುಗ್ರಹವೇನು? ಏನು? ಕಬ್ಬಿನ ಬಿಲ್ಲು, ಅಂದ್ರೆ ಇಚ್ಚು ಚಾಪ ಕಬ್ಬಿಲ್ಲು, ಆಮೇಲೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತ ಪೂ ಶರಗಳನ್ನು ನನ್ನ ಪಾಲಿಗೆ ಅನುಗ್ರಹಿಸುವರಿದ್ದಾರೆ. ಸತ್ಯ. ಆಶ್ಚರ್ಯಗೊಂಡೆ. ಯಾಕೆ? ದೇವರಲ್ಲೇ ಪ್ರಶ್ನೆ ಮಾಡಿದೆ, ಏನೆಂದು? ಎಲ್ಲವರಿಗೆ ಕೊಟ್ಟ ಹಾಗೆಲ್ಲ ಬದಲಾಗಿ ನನಗೆ ಈ ರೀತಿಯಾದಂತಹ ಬಿಲ್ಲು, ಈ ರೀತಿಯಾದಂತಹ ಬಾಣ ಯಾಕೆ ಅಂತ ದೇವರಲ್ಲಿ ಕೇಳಿದೆ. ಉತ್ತರ ಸಿಕ್ಕಿತೆ. ಆಗ ದೇವರೇನೇ ಹೇಳಿದ್ರು, ಏನೆಂದು? ಶ್ರೀಹರಿಯ ಮಗ ನೀನು,
ದೇವರ ಮಕ್ಕಳು ಲೋಕದ ಕರ್ತವ್ಯದಲ್ಲಿ ನಿರತರಾಗಬೇಕಾದವರದ್ದಾದಂತಹ ಹೊಣೆ. ಖಂಡಿತ. ಹಾಗಾಗಿ ನಿನ್ನಪ್ಪ ಬ್ರಹ್ಮದೇವರು ಅದೇ ರೀತಿಯಲ್ಲಿ ನಾನು ಮಾಡುವಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಪೂರಕನಾಗಿ ನೀನಿರ್ಬೇಕು ಒದಗಿ ಬರಬೇಕು ಎನ್ನುವ ಹಾಗೆ ಕೇಳಿಕೊಂಡ್ರು. ಹೌದು. ಆಗ ಏನು ಅಂತ ನಾನು ಯೋಚನೆ ಮಾಡುವಾಗ ಅವ್ರು ಹೇಳಿದ್ದೇನು, ಏನೆಂದು? ಪ್ರಪಂಚ ಮುಖದಲ್ಲಿ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಹೌದು. ಒಂದು ಗಂಡನ್ನು ಒಂದು ಹೆಣ್ಣನ್ನು. ಸತ್ಯ. ಈಗ ಗಂಡು ಹೆಣ್ಣು ಸೃಷ್ಟಿ ಆದ್ರೆ ಸಾಕಾಗ್ತದ? ಆಗುವುದಿಲ್ಲ. ಮತ್ತೆ ಜೀವರಾಶಿಗಳು ಬೆಳೆಯಬೇಕಿದ್ರೆ ಮನ್ಮಥನಾದಂತಹ ನಾನು ಪ್ರವೇಶ ಮಾಡಿ ನನ್ನದ್ದಾದಂತಹ ಸುಮ ಶರಗಳನ್ನು ಅವರ ಮೇಲೆ ಪ್ರಯೋಗ ಮಾಡೋದ್ರ ಮೂಲಕ ಗಂಡು ಹೆಣ್ಣು ಒಂದಾಗುವ ಹಾಗೆ ಮಾಡಿ ಮತ್ತೊಂದು ಜೀವರಾಶಿಯ ಸೃಷ್ಟಿಗೆ ಕಾರಣೀಕರ್ತನು ನಾನಾಗ್ತಾನೆ. ಸತ್ಯ. ಪ್ರಪಂಚದಲ್ಲಿ ಬಾಣ ಎಲ್ಲರೂ ಬಿಡಬಹುದು. ಹೌದು. ಆದ್ರೆ ಒಂದಿತ್ತು ಎರಡಾಗಬಹುದು, ಎರಡಿತ್ತು ಒಂದಾಗುವುದಕ್ಕೆ ಸಾಧ್ಯ ಉಂಟೆ? ನಿಮ್ಮಿಂದ ಮಾತ್ರ ಸಾಧ್ಯ. ಹಾಗಾಗಿ ಆ ವಿಚಾರವನ್ನು ಅರಿತ ಮೇಲೆ ನೇರವಾಗಿ ವೈಕುಂಠವನ್ನು ಸೇರಿಕೊಂಡಂತಹ ಸಂದರ್ಭ ಅಪ್ಪನಾದಂತಹ ಶ್ರೀಮನ್ನಾರಾಯಣು ನೇರವಾಗಿ ನನಗೆ ಕುಸುಮಾವತಿಯನ್ನು ತೋರಿಸಿದ್ದಾರೆ. ಹೌದು. ಮಗ ಮನ್ಮಥ, ನಿನಗಾಗಿ ಕುಸುಮಾವತಿ ಕಾಯ್ತಾ ಇದೆ, ಅಲ್ಲಿ ಸೇರಿಕೊಂಡು ಸಂತೋಷದಿಂದ ದಿನಗಳನ್ನು ಕಳೆ ಅನ್ನುವ ಹಾಗೆ ಹೇಳಿಕೊಂಡ್ರು. ಹೌದು. ಪ್ರಪಂಚ ಮುಖದಲ್ಲಿ ಪುರುಷನ ಜೊತೆಯಲ್ಲಿ ಪ್ರಕೃತಿ ಎನ್ನುವುದು ಬೇಕಾಗ್ತದೆ. ಹೌದು. ಇಲ್ಲ ಅಂತ ಹೇಳಿ ಆದ್ರೆ ಏನು ಪ್ರಯೋಜನ ಇಲ್ಲ. ಆ ಕುರಿತು ಯೋಚಿಸುತ್ತಿರುವಂತಹ ಸಂದರ್ಭ ದಕ್ಷನ ಸುತೆಯಾದಂತಹ ನಿನ್ನನ್ನು ನಾನು ಪ್ರೀತಿಸಿದವನಿದ್ದೇನೆ. ಹೌದು. ನಮ್ಮದು ಪ್ರೀತಿ ಮದುವೆ. ನಿನ್ನಪ್ಪರಾದಂತಹ ದಕ್ಷ ನಮಗೆ ಅಡೆತಡೆಗಳು ತುಂಬಾ ತೊಂದಿದ್ದಾನೆ. ವಿರೋಧವನ್ನು ವ್ಯಕ್ತಪಡಿಸಿದವರಿದ್ದಾರೆ. ಮದುವೆ ಆಗಬಾರದು ಹರಿಯ ಮಗನಿಗೆ ಎನ್ನುವ ಹಾಗೆ. ಆದ್ರೆ ಆ ಸಂದರ್ಭದಲ್ಲಿ ದೇವರ ಅನುಗ್ರಹದಿಂದ ನಮ್ಮ ಪ್ರಭು ಪರಮೇಶ್ವರನ ರಕ್ಷಣೆಯಿಂದ ಎಲ್ಲ ಕಾರ್ಯವು ಸುಸಾಂಗವಾಗಿ ನಡೆದಿದೆ. ಸುಲಲಿತವಾಗಿ ಸಾಗಿದೆ. ಕುಸುಮಾವತಿಯಲ್ಲಿ ಸತಿಪತಿಯರಾದಂತಹ ನಾವು ಸಂತೋಷದಿಂದ ಜೀವನವನ್ನು ಕಳೆಯುತ್ತಾ ಇದ್ದೇವೆ. ಈಗ ಪ್ರಪಂಚದಲ್ಲಿ ಎಷ್ಟೋ ಮೇಳಗಳಿರ್ಬೋದು. ಹೌದು. ಹೌದಾ? ನಾರಾಯಣ ಲಕ್ಷ್ಮೀನಾರಾಯಣರ ಮೇಳ, ಇರು ಬ್ರಹ್ಮ ಶಾರದೆಯರ ಮೇಳ, ಆದ್ರೆ ಪರಮೇಶ್ವರ ಪಾರ್ವತಿಯರ ಮೇಳ. ಆದ್ರೆ ನಮ್ಮ ಮೇಳ ಈಗ ಮತ್ತೆ ಅಷ್ಟಿಲ್ಲ ಅಂತೇಳಿ ಹೊಸ ಮೇಳಗಳು ಹುಟ್ಟಿಕೊಳ್ಳುವುದಕ್ಕೂ ಸಾಧ್ಯ ಉಂಟು. ಹೌದು. ಒಂದಿದ್ದದ್ದು ಎರಡಾಗುವುದಕ್ಕೂ ಸಾಧ್ಯ ಉಂಟು, ಆರಿದ್ದದ್ದು ಏಳಾಗುವುದಕ್ಕೂ ಸಾಧ್ಯ ಉಂಟು. ಏನೆಲ್ಲ ಬದಲಾವಣೆ ಆಗ್ತದೆ ಭೂಲೋಕದಲ್ಲಿ. ಆದರೆ ರತಿಮನ್ಮಥರ ಮೇಳ ಎನ್ನುವುದು ಒಂದೇ. ಅಮ್ಮನ ಮೇಳ ಅಲ್ವಾ? ಯಾವ ಕಾಲಕ್ಕೂ ಸತಿಪತಿಯರಾದಂತ ನಾವು ಬೇರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಮತ್ತೆ ಪಾಲನಾಕರ್ತರು ಜಗನ್ನಿಯಾಮಕ್ಕೆ ಕೊಟ್ಟಂತ ಕರ್ತವ್ಯ ಅದು. ಅಮ್ಮನ ಅನುಗ್ರಹಕ್ಕೆ ಪಾತ್ರರಾದ ಮೇಲೆ ನಾವು ಮೇಳ ಬಿಡಬೇಕಾದ ಪರಿಸ್ಥಿತಿ ಇಲ್ಲ. ಇಲ್ಲಪ್ಪ. ಒಳ್ಳೆ ರೀತಿಯಲ್ಲಿ ಮೇಳ ನಿಷ್ಠೆಯಿಂದ ನಾವು ತಿರುಗಾಟದಲ್ಲಿ ಇದ್ದೇವೆ. ನಾವು ಅರ್ಥವಿಸಿಕೊಂಡಿರ್ತೇವೆ. ಗಂಡ ಹೆಂಡತಿಯರು ಹೇಗಿರಬೇಕೆನ್ನುವುದನ್ನು ಲೋಕಮುಖದಲ್ಲಿ ನಮ್ಮನ್ನು ನೋಡಿ ಕಲಿಬೇಕು. ಯಥಾರ್ಥವಾಗಿ ಸಮೀಪದಿಂದ ತಿಳಿದು. ಈಗ ಪ್ರಪಂಚದಲ್ಲಿ ಪುರುಷರಾದವ್ರನ್ನ ಹೇಗೆ ವರ್ಣನೆ ಮಾಡ್ತಾರೆ? ಯಾವ ರೀತಿ? ನೋಡು ನೋಡು ನೋಡು, ನನ್ನ ಮಗ ಮನ್ಮಥನಂತೆ ಕಾಣುತ್ತಾ ಇದ್ದಾನೆ. ಸರಿ. ಹೌದು. ಇನ್ನು ತಾಯಿಯಾದವಳು ಮಗಳ ಬಗ್ಗೆ ಹೇಗೆ ಹೇಳ್ತಾಳೆ? ರತಿಯೇ. ನನ್ನ ಮಗಳು ರತಿಯಾಗಿ ಕಾಣಿಸ್ತಾ ಇದ್ದಾರಂತೆ. ಅಲ್ವಾ? ಅಂದ್ರೆ ಲೋಕಮುಖದಲ್ಲಿ ನಮ್ಮಷ್ಟು ರೂಪ ಸೌಂದರ್ಯವನ್ನು ನೋಡುವವರು ಇನ್ನೊಂದು ವ್ಯಕ್ತಿ ಇರುವುದಕ್ಕೆ ಸಾಧ್ಯವಿಲ್ಲ. ಸಂತೋಷಕರವಾದಂತಹ ವಿಚಾರವೇ ಸರಿ. ಆದ್ರೆ ನಮಗೇನು ಮಾಡುವುದಕ್ಕೆ ಕರ್ತವ್ಯ ಉಂಟಾ? ಆಗ ಹೇಳಿದ ಕೆಲಸ ಮಾಡುದು, ಸುಮ್ಮನೆ ಕೂತುಕೊಳ್ಳುದು. ಲೋಕ ಕಲ್ಯಾಣ. ಹೌದು. ಪ್ರತಿದಿನ ನಮ್ಮದಾದಂತಹ ಕುಸುಮಾವತಿಯಲ್ಲಿ ಇಬ್ಬರು ಸುಖದ ಸುಪ್ಪತ್ತಿಗೆಯಲ್ಲಿ ಅಪ್ಪಿಕೊಳ್ಳುತ್ತಾ ಸಂತೋಷದಿಂದ ಚುಂಬನದಿಂದ ಕಾಲ ಕಳೆಯುತ್ತಾ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಾ ಇರುವುದು. ಸುಮ್ಮನೆ ಮಾತನಾಡುತ್ತಾ ಯಾಕೆ ಸಮಯ ವ್ಯರ್ಥ ಮಾಡುವುದಿಲ್ಲ. ಕುಳಿತುಕೊಂಡು ನಮ್ಮ ಕಾರ್ಯ ಎಂತದಿದು? ಏನು ಸ್ವರ ಬದಲಾಯಿಸಿ ಮಾತನಾಡುವ ಅಭ್ಯಾಸ ಇಟ್ಟುಕೊಂಡಿದ್ದೀರಿ? ಚಾಚೆ, ನನಗೆ ಅಭ್ಯಾಸವೇ ಇಲ್ಲ. ಅಲ್ಲ, ನನ್ನ ಜೊತೆಯಲ್ಲಿ ಇದ್ದುಕೊಂಡು ನೀವು ಒಳಗೆ ಬರಬಹುದು ಎನ್ನುವುದಾಗ ಅಪ್ಪಣೆ ಚಾಚೆ, ಹಾಗೆ ಕೇಳಲಿಕ್ಕೆ ಇಲ್ಲ ನಾನು. ಮತ್ತೆ ಎಂತದ್ದು? ಯಾರಾದ್ರೂ ಏನು? ಯಾರಾದ್ರೂ ದಾರಿ ಹೋಗ್ತವ್ರು ಯಾರಾದ್ರೂ ಇರ್ಬೋದಪ್ಪ. ಇದು ಪರಿಚಿತ ಸ್ವರ. ಈ ಮೊದಲು ಕೇಳಿದ ಸ್ವರ. ಹಾಗಾದ್ರೆ ನನ್ನ ಪರಿಚಯದವರು ಯಾರು ಬಂದಿದ್ದಾರೆ ಅಂತಾಯ್ತು. ಈ ಸಮಯ ಸರಿಯಲ್ಲ ಅಲ್ಲ, ಅವರು ಬರುವುದಕ್ಕೆ ಬಂದಿದ್ದಾರಲ್ಲ. ಆದರೂ ಕೂಡ ಬಂದವ ಆತ್ಮೀಯ ಅಂತ ಕಾಣ್ತದೆ. ಹೌದು. ಅವನನ್ನು ಮಾತಾಡಿಸಿ ಆದಷ್ಟು ಬೇಗ ಕಳಿಸ್ಬೇಕು. ಬಾಗಿಲ ಚಿಲಕ ಹಾಕಿದೆ, ಆ ಚಿಲಕ ಸರಿಸು. ಬರ್ಲಿ ಬರುವ ಬರ್ಲಿ ಬರ್ಲಿ. ಬಾರಯ್ಯ ಬಾರಯ್ಯ, ಒಳಗೆ ಬಾರಯ್ಯ. ಚಿಲಕ ತೆಗೆದು ಅವ ಬರ್ಲಿಲ್ಲಲ್ಲ. ರತಿಯ ಮೇಳದೋಳಿಪ್ಪ ಕಾಮರು ಸೂರಪದೆಯ ಕಂಡೆದಿರೆಂದು ಪ್ರೇಮದೇ
ಪ್ರಾಣೇಶ್ವರಿ. ಹೀಗಾಗ್ತದೆ ಅಂತ ಗೊತ್ತಿದ್ರೆ ನಾನು ಬರ್ತಿರ್ಲಿಲ್ಲ ಇಲ್ಲಿ. ನೋಡು, ಏನಾಯ್ತು? ಅವ ಅವನಷ್ಟಕ್ಕೆ ಮಾತಾಡೋಕೆ ಪ್ರಾರಂಭ ಮಾಡಿದ. ಕಾರಣ ಈಗ ಅವನಷ್ಟಕ್ಕೆ ಮಾತಾಡೋದಕ್ಕೆ ಕಾರಣ ಹಾ. ತಪ್ಪ ಅವನದ್ದಲ್ಲ. ಮತ್ತೆ? ಅಲ್ಲ, ಈಗ ತಪ್ಪ ಅವನದ್ದೇ, ಬಂದದ್ದು ತಪ್ಪ ಅವನದ್ದೇ. ಅಲ್ವಾ? ಆದ್ರೆ ಇಲ್ಲಿ ನಾವಿರುವಾಗ ಬಂದ ತಪ್ಪಾದರೂ ಕೂಡ ಹೌದು. ಈಗ ತಪ್ಪು ನಮ್ಮದಾಗ್ತದೆ. ಯಾಕೆ ಗೊತ್ತುಂಟ? ಹಾ. ನಮ್ಮಲ್ಲಿಗೆ ಬಂದಿದ್ದಾನೆ. ನಿಜ. ಒಳಗೆ ಬಂದ ಮೇಲೆ ಹಾ. ಈಗ ನೀನು ಇಲ್ಲೇ ನನ್ನ ಬಳಿಯಲ್ಲಿ ಇದ್ದೆ ಅಂತಾದ್ರೆ ಹೌದು. ಮಾತಾಡುದು ಅವನಲ್ಲಾದ್ರೂ ಕೂಡ ಹಾ. ಗಮನ ಚಿತ್ತ ನನ್ನದು. ಎಲ್ಲ ನಿನ್ನ ಕಡೆಯಲ್ಲಿ ಇರ್ತದೆ. ಹೌದು. ಹಾಗಾಗಿ ಅವನ ಹತ್ರ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾ. ನೋಡು, ಅವನಲ್ಲಿ ಅಪ್ಪಿಕೊಳ್ಳುವಾಗ ನಿನ್ನಲ್ಲೇ ಅಪ್ಪಿಕೊಳ್ಬೇಕಾಗ್ತದೆ. ಹೌದು. ಆ ಸೆಳೆತ ಬದಲಾವಣೆ ಆಗ್ತದೆ. ನಿಜ. ಹೀಗೆ ಮಾಡುವ. ಹಾ. ಹೇಗೋ ಮಧ್ಯದಲ್ಲಿ ಬಂದಾಯ್ತಾಯ್ತು. ಹೌದು. ಶಿವ, ಬೇಡ ಅದು ಬೇಡ ಹೇಳು. ಅಲ್ಲ, ಗಂಡ ಹೆಂಡತಿ ಜೊತೆಯಲ್ಲಿರುವಾಗ ಒಳಗೆ ಬಂದದ್ದು ಗಂಡ ನನ್ನದೇ ಹೆಂಡತಿ ತಪ್ಪು. ಒಟ್ಟಿಗಿರುವಾಗ ಬರಬಾರಂತ ಗೊತ್ತುಂಟು. ಅಪರಾಧ ಹೌದು. ಆಗಲಿ. ಹಾ. ಆದ್ರೆ ಬಂದಿದ್ದ ಅನಿವಾರ್ಯವಾಗಿ ಬಂದಿದ್ದಾನೆ. ಆತ್ಮೀಯ ಅಲ್ವಾ? ಬಂದವನೊಡೆ ಕಳುಹಿಸಿಕೊಡ್ಬೇಕು. ಆದಷ್ಟು ಬೇಗ ಏನು ಅಂತ ವಿಚಾರ ಮಾತಾಡಿ ಆಮೇಲೆ ಬೇಗ ಕಳಿಸಿಕೊಡ್ತೇನೆ. ಹೌದು. ಸ್ವಲ್ಪ ಹೊತ್ತು ಒಳಗಿದ್ದಿ ಖಂಡಿತ. ನಾನು ಸ್ವಲ್ಪ ಮತ್ತೆ ಬರ್ತೇನೆ. ಖಂಡಿತ ನೆನಪಿರ್ತದೆ. ನಿನಗೆ ಮಾತನಾಡೋದಕ್ಕೆ ವ್ಯಕ್ತಿಗಳು ಸಿಕ್ಕಿದ ನಂತರ ಸಮಯ ಹೋದದ್ದು ಗೊತ್ತಾಗುವುದು. ಆತ್ಮೀಯ ಆದಾದ್ರು ನಿನ್ನನ್ನು ಬಿಡ್ಲಿಕ್ಕೆ ಮಾತಾಡುದು ಮಾತಾಡ್ಲೇಬೇಕು. ಅಲ್ಲ, ನೀವು ಮಾತಾಡಿ, ನಾನು ನಾಳೆ ಬರ್ತೇನೆ ಬೇಕಾದ್ರೆ. ಆಯ್ತು, ಒಳಗಿದ್ದುಕೊಳ್ಳಿ. ಒಳಗಿದ್ದು. ಆಯ್ತು. ಒಳಗಿದ್ದು. ಓ, ಯಾರಾದ್ರು? ಏನಾಗಬೇಕು ತಮ್ಮಿರುವುದನಿ ಸುರಪಾಯ ಆತ್ಮೀಯ ಮಿತ್ರರಾದಂತಹ ದೇವೇಂದ್ರ, ನಿನ್ನ ಪ್ರೀತಿಯ ಮಿತ್ರನಾದಂತಹ ಮನ್ಮಥ ನಮಸ್ಕಾರವನ್ನು ಇವತ್ತಿನಲ್ಲಿ ಸಲ್ಲಿಸ್ತಾ ಇದ್ದಾನೆ. ನಮಸ್ಕಾರ. ಇಲ್ಲಿಗೆ ಆಗಮಿಸಿದಂತ ನಿನ್ನನ್ನು ಕ್ಷಣ ಕಾಲ ಬರಮಾಡಿಕೊಳ್ಳುವುದಕ್ಕೆ ತಡಾದ್ರೂ ಕೂಡ ಸತಿಯನ್ನು ಒಳಗೆ ಕಳಿಸಿ ನಾನು ಮಾಡುವಂತಹ ಕರ್ತವ್ಯ ಏನಿದು ಅದನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಬಂದಂತ ನಿನ್ನನ್ನು ಕರೆ ತಂದು ಪೀಠದಲ್ಲಿ ಕುಳ್ಳಿರಿಸಿ ಬೇಕಾದಂತಹ ರೀತಿಯಲ್ಲಿ ಸತ್ಕಾರ ಮಾಡಿದವರು ನಾನಿದ್ದೇನೆ. ನೀವಿಬ್ಬರು ದಂಪತಿಗಳು ಏಕಾಂತದಲ್ಲಿರುವಾಗ ಒಳಗೆ ಬಂದದ್ದು ನನ್ನದೇ ತಪ್ಪು. ಆದ್ರೂ ಕರೆದಾಗ ಆತ್ಮೀಯ ಮಿತ್ರನ ಕರೆ ಅಂತ ಕೇಳಿ ಒಳಗೆ ಬರ್ಲಿಕ್ಕೆ ಹೇಳಿದ್ದೆ ನಾನೇ ಅಲ್ವಾ? ಅಲ್ಲ, ನನಗೆ ಬಾರದೆ ನಿರ್ವಾಹ ಇಲ್ಲ, ಇವತ್ತು ಇಲ್ಲಿಗೆ ಬರಲೇಬೇಕು. ಕೆಲವೊಂದು ಸಂದರ್ಭ ಹಾಗಾಗ್ತದೆ. ನಮಗೆ ಬರಬಾರದು ಅಂತ ಗೊತ್ತಿರ್ತದೆ, ಆದ್ರೆ ಬಾರದೆ ನಮ್ಮ ಬಾರದೆ ಉಪಾಯ ಇಲ್ಲ. ಯಾಕಂದ್ರೆ ಅನಿವಾರ್ಯ ನಮ್ಮನ್ನು ಆ ರೀತಿ ಕಾರಣ ಮಾಡ್ತದೆ. ಆದ್ರೆ ಈ ಬರಹ ಹಾಗೆ ಆಗಿ ಹೋಗಿದೆ. ದೇವೇಂದ್ರ, ಬಂದಂತ ನಿನ್ನನ್ನು ಕುಳ್ಳಿರಿಸಿದ್ದೇನೆ. ಮನ್ಮಥ ಮಾಡಿದಂತ ಸತ್ಕಾರದಲ್ಲಿ ಏನೇ ತೊಂದರೆ ಉಂಟಾದ್ರೂ ಕ್ಷಮಿಸಬೇಕು ಅಂತ ಕೇಳಿಕೊಳ್ತೇನೆ. ಛೆ, ಆತಿಥ್ಯ ಸಿಗ್ಬೇಕು ಅಂತ ನಾವು ಯೋಚನೆ ಮಾಡಿ ಬರುವವರೆಲ್ಲ ಮಾತಾಡಿದ್ದೇನು ಸರಿ, ಆದ್ರೆ ನಿನ್ನ ಮಾತಿನ ವರಸೆ ಬೇರೆ, ಗಮನ ಬೇರೆ, ಎಂತದ್ದು ಅಂತ ಗೊತ್ತಾಗಿಲ್ಲ. ಯಾಕೆ ಗೊತ್ತಾ? ಸಂಪತ್ತಿನ ಆಗರ, ಆನಂದದ ಸಾಗರ, ಸುಖ ಶಾಂತಿಯ ತವರೂರು ನಿನ್ನದ್ದಾದಂತಹ ದೇವಲೋಕ. ಮೂರು ಲೋಕದ ಅಧಿಕಾರವನ್ನು ನಡೆಸುತ್ತಾ ಎಲ್ಲರನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಾ ನೀನು ಕೂಡ ಸಂತೋಷದಿಂದಿರಬೇಕು. ಯಾಕೆಂದ್ರೆ ನಿನಗೆ ಸರ್ವ ಸಂಪತ್ತು ಬಂದದ್ದು ನೀನು ಕೇವಲ ಅನುಭವಿಸುವುದಕ್ಕೆ ಮಾತ್ರವಲ್ಲ, ಮೂರು ಲೋಕದ ಹೊಣೆಗಾರಿಕೆ ಇರುವ ಕಾರಣ ಎಲ್ಲರಿಗೂ ಅನುಭವಿಸುವಂತ ಹೊಣೆಗಾರಿಕೆ ನೀನು ಅನುಗ್ರಹ ಮಾಡಿಕೊಟ್ಟವನಿದ್ಯಾ. ಜಗಕ್ಕೆ ಹಿತವನು ಶಕ್ರನಲ್ವ ಅಲ್ವಾ? ಯಾವಾಗಲೂ ಸಂತೋಷದಿಂದ ಕುಣಿದಾಡ್ತಾ ಇದ್ದೀನಿ, ನಿನ್ನ ಮುಖದಲ್ಲಿ ಗೆಲುವು ಕಾಣ್ತಾ ಇತ್ತು. ಆದ್ರೆ ಇವತ್ತಿನ ದಿವಸ ಮುಖದ ಆನನ ಕಂದಿ ಹೋಗಿದೆ, ಏನೋ ಚಿಂತೆ ನಿನ್ನಲ್ಲಿ ಇದೆ ಅನ್ನೋದು ನಿನ್ನ ಮುಖದ ಭಾವನೆಯನ್ನೇ ಕಂಡಾಗಲೇ ಹೊರತಾಗ್ತಾ ಇದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನಾಗಬೇಕು ನನ್ನಿಂದಲೇ? ಇಲ್ಲಿವರೆಗೆ ನೀನು ಬರಬೇಕಿದ್ರು ಕಾರಣೇನು? ವತನ ಈ ರೀತಿ ಆಗಬೇಕಿದ್ರೆ ಏನು ಕಾರಣ ಹೇಳಯ್ಯ? ಲಾಲಿಸಿ ಕೀರ್ತಯದಿ ಸದ್ಗುಣಶೀಲ ಕೃಪಾಶರದಿ
ಮಾಡಿ ಹೇಳಿದೆ. ಖಂಡಿತ ಅರ್ಥ ಆಗ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ಅರಿಯಬೇಕು ಅಂತಾದ್ರೆ ಮುಖ ನೋಡಿದ್ರೆ ಸಾಕು ಗೊತ್ತಾಗ್ತದೆ ಅಂತ ಲೋಕದವರು ಹೇಳ್ತಾರೆ. ಸತ್ಯವಪ್ಪ. ಮನ್ಮಥ, ಹಾ ಸಂಪತ್ತಿಗೆ ಸಾಗರ ಹೌದು, ಹಾ. ಆನಂದಕ್ಕೆ ಆಗರವು ಹೌದು. ಸರಿ, ಹೇಳಿಕೊಳ್ಳುವುದಕ್ಕೆ ದೇವಲೋಕ ಒಂದು ಒಳ್ಳೆಯ ಜಾಗ ಅಂತ ಕಾಣ್ತದೆ. ಹೌದಪ್ಪ. ಎಷ್ಟು ಚಂದ ಉಂಟು, ಹಾ ಎಲ್ಲ ಸುವಸ್ತು ಉಂಟು, ಹಾ ಕಾಣುವವರ ಕಣ್ಣಿಗೆ ಮಾತ್ರ. ಹಾ ಆದ್ರೆ ಅಲ್ಲಿ ಎಷ್ಟು ಕಷ್ಟ ಉಂಟು ಎನ್ನುವುದನ್ನು ಹಾ ಆಳ್ವಿಕೆ ಮಾಡುವಂತಹ ನನಗೆ ಮಾತ್ರ ಗೊತ್ತು. ಅದು ಹಾಗೆ ಅಲ್ವ ಪ್ರಪಂಚದಲ್ಲಿ ಹ. ನೋಡುವವರಿಗೆ ಕೇಳುವವರಿಗೆ ಅದು ಏನೋ ಕಾಣ್ತದೆ. ನಿಜ. ಆದ್ರೆ ಆ ಜಾಗಕ್ಕೆ ಬಂದು ಅದನ್ನೇ ಮಾಡುವಾಗ ಅವನಿಗೆ ಅರ್ಥ ಆಗ್ತದೆ. ಓ, ನಾವು ಹೇಳುವುದೆಲ್ಲ ಸುಲಭ, ಆದ್ರೆ ಅಲ್ಲಿ ಹೋಗಿ ಕೂತು ಆ ಜಾಗದಲ್ಲಿ ಕೂತಾಗ ಕರ್ತವ್ಯ ಎಷ್ಟು ಎಚ್ಚರಿಸ್ತದೆ ಅಂತ. ದೂರದ ಬೆಟ್ಟ ನುಣ್ಣಗೆ ಕಾಣ್ತದೆ, ಹಾ ಅಲ್ಲಿ ಹೋದ ಮೇಲೆ ಗೊತ್ತಾಗುದು ಅಲ್ಲಿ ಎಷ್ಟು ಮುಳ್ಳುಂಟು, ಎಷ್ಟು ಹೌದು. ಕಲ್ಲು ಉಂಟು ಎನ್ನುವ ಹಾಗೆ. ಸರಿ. ನಾವು ಹಾಗೆ ಹಾ ಆ ಸಂಪತ್ತಿನಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೆವು. ಹಾ ಆ ಮುಖೇನವಾಗಿ ಭೂಲೋಕಕ್ಕೆ ಕಾಲಕಾಲಕ್ಕೆ ಇಲೆಗೆ ಮಳೆ ಹಾ. ಬೆಳೆ ಹಾ. ಆಗುವಂತೆ ನೋಡಿಕೊಳ್ತಾ ಇದ್ದೆವು. ನೀವು ಸಂತುಷ್ಟಿಗೊಂಡ್ರೆ ಮಾತ್ರ ಅಲ್ವಾ ಲೋಕದಲ್ಲಿ ಸುಖವಾಗಿರುವುದಕ್ಕೆ ಸಾಧ್ಯ. ಕಾಲಕಾಲಕ್ಕೆ ಸರಿಯಾಗಿ ಇಲೆಗೆ ಮಳೆ ಬರ್ತಾ ಇತ್ತು. ಆ ಹಾ. ಮುಖೇನವಾಗಿ ಜನರು ಬೆಲೆಯನ್ನು ಬೆಳೆದು ಹಾ ಭೂಮಿಯಲ್ಲಿರುವವರು ಕೂಡ ಸುಖದಿಂದ ಕಾಲವನ್ನು ಕಳೆಯುತ್ತಾ ಇದ್ರು. ಸರಿ. ವರ್ತಮಾನ ಕಾಲಕ್ಕೆ ಹಾ ದಾನವನೋರ್ವ ದಾಳಿಯನ್ನು ಮಾಡಿದ. ರಕ್ಕಸರು ತಾರಕಾಸುರನೆನ್ನುವವ ಹಾ ಅಪರಿಮಿತ ಸಂಖ್ಯೆಯ ಸೇನಾ ವಾಹಿನಿಯೊಂದಿಗೆ ಹಾ. ಅಭಿಯೋಗವನ್ನು ಗೈದ ಅಂತಾದ್ರೆ ಹಾ. ಧರ್ಮಾತ್ಮರು ಎನಿಸಿಕೊಂಡಂತಹ ನಾವು ಹಾ. ಭೂಮಿಯಲ್ಲಿರುವ ಜನರಿಗೆ ನಾಳೆ ಕಂಟಕ ಒದಗಬಾರದು ಎನ್ನುವ ಕಾರಣಕ್ಕಾಗಿ ಹಾ. ಆತನೊಂದಿಗೆ ಕಾಳಗವನ್ನು ಮಾಡಿದರೆ ಹಾ. ನಮ್ಮ ಪಾಲಿಗೆ ಸೋಲಾಯಿತು. ಲೋಕ ಕಂಟಕನಾಗಿ ಇಂದು ಮೆರೆಯುತ್ತಾ ಇದ್ದಾನೆ. ಹಾ ಹಾ ಬ್ರಹ್ಮದೇವ ಆತನಿಗೆ ವರವನ್ನು ಅನುಗ್ರಹಿಸಿದ್ದಾನಂತೆ. ಹೌದಾ? ಶಿವನ ಆತ್ಮಜ ಹೊರತು ಅನ್ಯರಿಂದ ಮರಣವಿಲ್ಲ ಎನ್ನುವ ಹಾಗೆ. ಸರಿ. ಹಾಗಂತ ಹಾ. ಅವ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಹೌದು. ಭೂಮಿಯಲ್ಲಿ ಯಾಗ ಯಜನಾದಿಗಳನ್ನು ಮಾಡದ ಹಾಗೆ ಮಾಡಿದ್ದಾನೆ. ಆಮೇಲೆ ನೀವೇನಾದ್ರೂ ದಾರಿ ಕಂಡುಕೊಳ್ಳಿಲ್ವಾ? ದೇವಲೋಕ ತಪ್ಪಿ ಹೋಯಿತು ಎನ್ನುವ ಕಾರಣವಲ್ಲ, ಹಾ ಬದುಕುವುದಕ್ಕೆ ಭೂಮಿಯಲ್ಲಿ ಜನರಿಗೆ ಕಷ್ಟವಾಗ್ತದೆ ಎನ್ನುವ ಕಾರಣಕ್ಕಾಗಿ ಹಾ. ಆತನನ್ನು ಹೇಗಾದ್ರೂ ಮಾಡಿ ನಿಗ್ರಹಿಸಬೇಕು ಹಾ. ಎನ್ನುವ ಹಾಗೆ ಬ್ರಹ್ಮದೇವನಲ್ಲಿಗೆ ಹೋದೆ. ಹಾ. ಅವ ಹರಿಯನ್ನು ತೋರಿಸಿದ. ನಮ್ಮ ಅಪ್ಪನನ್ನು. ಲೋಕಪಾಲಕನಾದ ನಿಮ್ಮಪ್ಪನ ಬಳಿಗೆ ನಾವು ಹೋಗಿ ಬೇಡಿಕೊಂಡೆವು ಅಂತ. ಹಾ ಹಾ ಅವ ಹೇಳಿದ್ದೇನು ಗೊತ್ತೇ? ಏನಂತೆ? ನನ್ನ ಮಗನಾದ ಮನ್ಮಥ ಈಗ ಸಮರ್ಥನಾಗಿದ್ದಾನೆ, ಅವನ ಬಳಿಗೆ ಹೋಗು ಅಂತ. ಇದು ಹಾಗಾಗಿ ಓಡೋಡಿ ಬಂದೆ. ದೇವೇಂದ್ರ, ಓ, ನೀನು ಆಡಿದಂತ ಮಾತಿಗೆ ಈ ಹೊತ್ತು ಪ್ರತಿ ಮಾತಾಡ್ತೇನೆ ಅನ್ನುವಾಗಿ ತಪ್ಪಾಗಿ ಅರ್ಥವಿಸಿಕೊಳ್ಳುವ. ಬ್ರಹ್ಮನಲ್ಲಿಗೆ ಹೋದೆ. ಹೌದು, ದೇವರು ಹರಿಯಲ್ಲಿಗೆ ಕಳಿಸಿಕೊಟ್ರು. ನಿಜ. ಹರಿಯಲ್ಲಿ ಹೋಗಿ ವಿಚಾರವನ್ನು ತಿಳಿಸುವಾಗ ಹಾ. ಮಗನಲ್ಲಿಗೆ ಹೋಗು ಅಂತ ಹೇಳಿದ್ರು. ಕಾರಣ ಉಂಟಯ್ಯ. ಈಗ ನನ್ನಲ್ಲಿ ಬರಬೇಕಿದ್ರೆ ನಾನೆಂತದ್ದು ಮಾಡ್ಲಿಕ್ಕಾಗ್ತದೆ? ಈಗ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಕ್ಕಸರನ್ನು ಕೊಲ್ಲೋದಕ್ಕೆ. ನಿನಗೆ ರಕ್ಕಸನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲದಿರಬಹುದು, ಹಾ. ಆದರೆ ನಿನ್ನಲ್ಲಿ ಆಯುಧ ಉಂಟಲ್ವಾ? ಯಾವುದದು? ಗೊತ್ತಿಲ್ವಾ ನಿನಗೆ? ನಿನ್ನ ಶರಬ ತೊಡಿಸಿ, ನಿನ್ನ ಶರಬ ತೊಡಿಸಿ, ತಪವನ್ನು ಚೆನ್ನಾಗಿ ಕೆಡಿಸಿ, ತಪವನ್ನು ಚೆನ್ನಾಗಿ ಕೆಡಿಸಿ, ಸನ್ನೋತ್ತ ಜನರನ್ನು ಮನ್ನಿಪಪಿರುವುದು, ನಿನಗೆ ಸನ್ನೋತ್ತ ಜನರನ್ನು ಮನ್ನಿಪಪಿರುವುದು, ನಿನ್ನ ತೆರೆದ ಮಗಳು ಇದು. ನಿನ್ನ ಶರಬ ತೊಡಿಸಿ, ಜನರನ್ನು ಚೆನ್ನಾಗಿಯೇ ಕೆಡಿಸಿ, ನಿನ್ನ ಶರಬ ತೊಡಿಸಿ. ಏನಯ್ಯ ಅದು? ಏನು ಅಂತ ನೀನು ಇನ್ನೂ ಕೂಡ ಯೋಚನೆ ಮಾಡ್ಲಿಲ್ವೇನು? ಅಲ್ಲ, ಎಂತದ್ದಂತ ನನಗೊತ್ತಾಗಿಲ್ಲ. ಆ ತಾರಕನಿಗೆ ಹರನ ಮಗನಿಂದ ಹೊರತು ಅನ್ಯರಿಂದ ಮರಣವಿಲ್ಲ. ಹೌದು, ಪರಮೇಶ್ವರ ದೇವರಲ್ಲಿ ಹೋಗಿ ಹೇಳ್ಬೇಕು. ನನ್ನ ಪರಮೇಶ್ವರ ದೇವರು ಈಗ ಮಾತಾಡುವ ಹಾಗೆ ಇದ್ದಾರಾ? ಎಂತದ್ದು ಕತೆ ಎಂತದ್ದು? ಹೆಂಡತಿಯನ್ನು ಕಲ್ಕೊಂಡು ತಪಸ್ಸಿನಲ್ಲಿರುವುದು ಎಷ್ಟು ವರ್ಷ ಆಯಿತು? ಓ, ನನಗೆ ಇಲ್ಲಿ ಕೂತವನಿಗೆ ಅದೆಲ್ಲ ಎಲ್ಲಿ ಆಲೋಚನೆ ಮಾಡ್ಬೇಕು? ತಪಸ್ಸಿನಲ್ಲಿದ್ದಂತಹ ಪರಮೇಶ್ವರನನ್ನು ಎಬ್ಬಿಸುವುದಕ್ಕೆ ನನ್ನಿಂದ ಸಾಧ್ಯ ಉಂಟೇನು? ಮತ್ತೆ ಎಬ್ಬಿಸ್ತಿದ್ದೆ ತಾರಕಾಸುರ ಮರಣ ಆಗುದು ಹೇಗೆ? ಮರಣ ಆಗ್ಬೇಕು ಅಂತಾದ್ರೆ ನೀನು ಪ್ರಯತ್ನ ಮಾಡಿದ್ರೆ ಆಗ್ತದೆ. ನಾನೆಂತದ್ದು ಪ್ರಯತ್ನ ಮಾಡುದು? ನಿನ್ನಲ್ಲಿ ಹಾ, ಪುಷ್ಪಬಾಣ ಉಂಟಲ್ವಾ? ಸುಮಶರ. ಕಬ್ಬಿನ ಬಿಲ್ಲು, ಹಾ 5 ಬಾಣಗಳು, ಹಾ ಎಲ್ಲರೂ ಬಾಣ ಪ್ರಯೋಗ ಮಾಡಿದ್ರೆ ಹಾ ಒಂದಿದ್ದದ್ದು ಎರಡಾಗಿ ಪರಿಣಾಮ ಆಗ್ತದೆ, ತುಂಡಾಗ್ತದೆ. ಹೌದು. ನೀನು ಬಾಣ ಬಿಟ್ರೆ ಹಾಗಲ್ಲ. ಹಾ, ಇಲ್ಲಿದ್ದವರು ಅಲ್ಲಿದ್ದವರು ಜೊತೆಯಾಗ್ತಾರೆ, ಒಟ್ಟಾಗ್ತದೆ. ಗಂಡು ಹೆಣ್ಣು ಒಂದಾಗ್ತಾರೆ. ಹೌದು. ಸುಮಶರದ ಆ ಪ್ರಭಾವ ಹಾಗುಂಟು. ಹಾ. ಆದ ಕಾರಣ ಹಾ. ನಿನ್ನ ಶರವನ್ನು ತೊಡಿಸಿ ಹಾ ಆ ಪರಮೇಶ್ವರ ತಪಸ್ಸನ್ನು ಕೆಡಿಸಿ ಹಾ ಹರಗಿರಿಜೆಯರು ಒಂದಾಗುವ ಹಾಗೆ ಮಾಡಿದ್ರೆ ಹಾ ಅದರಲ್ಲೊಬ್ಬ ಮಗ ಹುಟ್ಟುತ್ತಾನೆ. ಹಾ. ಅವನಿಂದ ಆ ತಾರಕನ ವಧೆಯಾಗ್ತದೆ. ಹಾ. ಅದನ್ನು ಹೇಳುವುದಕ್ಕಾಗಿ ಬಂದೆ. ಈಗ ಒಂದು ಕೆಲಸ ಮಾಡಿ. ಶಿವನ ತಪಸ್ಸನ್ನು ನಾನು ಕೆಡಿಸಬೇಕಾ? ಏನದು ನಕ್ಕನು, ಆಲಯ ಏನದು ನಕ್ಕನು,
ನಾನೇ ತರವ ಶಿವ ಮುನಿದಡಿ ಮೂಜಗವ ಸುಡುವೆನು ಶಿವ ಮುನಿದಡಿ ಮೂಜಗವ ಸುಡುವೆನು ನಿಟಿಲ ಅಗ್ನಿಯನೇ ತೃಣವಿದಿರಿ ಕಲ್ಪಾಂತವನ್ನಿಗೆ ತೃಣವಿದಿರಿ ಕಲ್ಪಾಂತವನ್ನಿಗೆ ಗುಣವೇ ಗುಣವೇ ನಿನಗೆ ಮಾತು ಲೋಕಕ್ಕೆ ಸನುಮತವೇ ಸನ್ಮತವೇ ಈ ಮಾತು ಲೇಸಲ್ಲ ತೆರಳು 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 ಬೇಗದಿ ಮನೆ ಗಂಧಾನ ಬೇಗ ಹೋಗು ಮನೆಗೆ ಆಯ್ತಾ ಏನರು ನಕ್ಕನು ತ್ರಿಪುರವೈರಿಯ ಕಿಣಕುವರಿ ಬಾರಯ್ಯ ನನ್ನ ಜೊತೆ. ಎಂತದ್ದು ಬಾರಯ್ಯ? ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ನನ್ನ ಜೊತೆ ಬಾ. ಎಂತದ್ದು ಮಾತಾಡ್ತಾ ಇದ್ದೀನಿ? ದೇವೇಂದ್ರ, ಓ, ನೀನೇ ಮಾತಾಡುದಲ್ವಾ? ನಿನ್ನ ಅಪ್ಪ ಕಳುಹಿಸಿಕೊಟ್ಟದ್ದು. ಅಲ್ಲ, ಮಾತಾಡು ನೀನು ಹಾಗಂತ ಹೇಳುದಿಲ್ಲ, ನಾನು ಆಕ್ಷೇಪ ಇಲ್ಲ. ಮತ್ತೆ? ಆದ್ರೆ ಮಾತಾಡುವಂತ ವಿಚಾರವನ್ನೇ ನೀನು ಮಾತಾಡಬೇಕಿತ್ತು. ತಪ್ಪಿದ್ನೆ. ಮತ್ತೆ ತಪ್ಪಿದ್ದಲ್ವ ಈಗ? ನೀನು ಆಡಿದಂತ ಮಾತೇನು? ಏನು? ನಿನ್ನ ಮಾತನ್ನು ಕೇಳುವಾಗ ತನ್ನಿಂತಾನೆ ನಗು ಬರುವುದಕ್ಕೆ ಪ್ರಾರಂಭವಾಯಿತು ನನಗೆ. ಯಾಕೆ? ನಿನ್ನ ಮಾತು ಕೇಳಿ ಹಾಸ್ಯಾಸ್ಪದವಾಗಿ ನಗದೆ ಮತ್ತಿನ್ನೇನು ಮಾಡ್ಲಿ ಹೇಳು? ಹಾಗಾಯಿತೆ. ಕಾರಣ ಉಂಟು. ಏನು? ನೀನು ಆಡಿದಂತ ಮಾತೇನು? ಪರಮೇಶ್ವರ ದೇವರು ತಪಸ್ಸಿನಲ್ಲಿದ್ದಾರೆ, ಅವರ ತಪಸ್ಸನ್ನು ಕೆಡಿಸಬೇಕು, ಆ ನಂತರ ಸತ್ಯಪತಿಯರು ಒಂದಾಗಿ ಮಾಡಬೇಕು, ಮಗ ಹುಟ್ಟುತ್ತಾನೆ, ತಾರಕಾಸುರ ಮರಣ ಆಗ್ತದೆ ಅಂತ. ಅದೇ ಬೇಕಾದ ಆದ್ರೆ ಲೋಕದ ಜನರಿಗೆ. ಪ್ರಪಂಚದಲ್ಲಿ ಎಲ್ಲರಿಗೂ 2 ಕಣ್ಣಿರ್ಬೋದು, ಆದ್ರೆ ಪರಮೇಶ್ವರ ದೇವರು 3 ಕಣ್ಣುಳ್ಳವನಾಗಿದ್ದಾನೆ. ಹೌದಪ್ಪ. ಒಂದು ವೇಳೆ ನನ್ನದ್ದಾದಂತಹ ಶರಗಳನ್ನು ಆ ಪರಮೇಶ್ವರ ದೇವರ ಮೇಲೆ ಪ್ರಯೋಗ ಮಾಡಿದಂತಾದ್ರೆ, ನನ್ನ ಬಾಣದ ಹತ್ತಿಗೆ ಒಳಗಾದಂತ ದೇವರು 3ನೇ ಕಣ್ಣನ್ನು ತೆರೆದಂತಾದ್ರೆ, ಆ ಕಣ್ಣಿಂದ ಹೊರಬರುವಂತ ಬೆಂಕಿಯಿಂದ ಇಡೀ ಪ್ರಪಂಚವೇ ಸುಟ್ಟು ಹೋಗೋದಕ್ಕೆ ಸಾಧ್ಯ ಉಂಟು. ನಾವು ಆ ಪ್ರಪಂಚದ ಒಳಗೆ ಇರುವವರೇ. ಅದನ್ನೇ ಹೇಳಿದ್ದು, ಪ್ರಪಂಚದ ಒಳಗಿರುವಂತ ನಾನು ಅದೆಲ್ಲ ಸುಡುವಾಗ ಹುಲ್ಲು ಕಟ್ಟಿಯ ತೆರೆ ನಿಂತಿರುವಂತ ನಾನು ಬದುಕುವುದಕ್ಕೆ ಸಾಧ್ಯ ಉಂಟೆ? ಕರಟಿ ಕಮಲಾಗುವುದಕ್ಕೆ ಸಾಧ್ಯ ಉಂಟು. ಇದು ಅರ್ಧ ಕೊಡೋರು ಬಹಳಷ್ಟು ಮಂದಿ ಇರ್ತಾರೆ ಪ್ರಪಂಚದಲ್ಲಿ. ಕುಡಿಯೋ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ, ಇದು ನನಗೆ ರುಚಿಸ್ತದೋ ಆಗ್ತದೆ ಇಲ್ವಂತ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೀನಿ, ಈ ಮಾತೆಲ್ಲ ಆಡಿಕೊಳ್ಳುವುದಕ್ಕಾಗ್ತದೆ ಹೊರತು ಕಾರ್ಯರೂಪಕ್ಕೆ ಬರುವುದಲ್ಲ. ಹೇಗೋ ಬಂದ ದಾರಿ ಬಾಗಿಲು ತೆರೆದೇರಿ, ಬಂದ ದಾರಿಗೆ ಸುಂಕವಿಲ್ಲದೋ ಪಾದಿಯಲ್ಲಿ ನಿನ್ನ ಮನೆಯನ್ನು ಮನೆಗೆ. ಏನು ಒಳ್ಳೆಯ ಮಾತು. ಯಾಕೆ? ಲೋಕದಲ್ಲಿ ಒಳ್ಳೆಯವ ಎನ್ನುವ ಹಾಗೆ ನಾನು ಎನಿಸಿಕೊಂಡದ್ದು. ಆ ಮಹಾವಿಷ್ಣುವಿನ ಮಗ ಮನ್ಮಥ ಬಹಳ ಒಳ್ಳೆಯವ, ಲೋಕ ಕಲ್ಯಾಣಕ್ಕಾಗಿ ಇರುವವರು ನಾವೆಲ್ಲ ಹೌದಾ ಎನ್ನುವ ಹಾಗೆ ಯೋಚನೆ ಮಾಡಿಕೊಂಡು ನಿನ್ನ ಪಾದ ಮೂಲಕ್ಕೆ ಮನೆ ಬಾಗಿಲಿಗೆ ಬಂದೆ ಅಂತಾದ್ರೆ, ಬಂದಂತಹ ಅತಿಥಿಯನ್ನು ಹೋಗು ಹೋಗು, ನಾನೇನು ನನ್ನ ಸ್ವಾರ್ಥಕ್ಕಾಗಿ
ರಕ್ಷಣೆಗಾಗಿ ಬಂದದ್ದೇ, ಮತ್ತೆ ಲೋಕದ ಕಲ್ಯಾಣಕ್ಕಾಗಿ ಬಂದವ, ಸಾಧು ಸಜ್ಜನರ ರಕ್ಷಣೆಗಾಗಿ ಬಂದವ. ಗೋಬ್ರಾಹ್ಮಣರಿಗೆ ಕಷ್ಟವಾಗ್ತಾ ಉಂಟು ತಾರಕನಿಂದಾಗಿ. ಹಾಗಾಗಿ ತಾರಕನ ವಧೆ ಆದಷ್ಟು ಬೇಗ ಆಗಬೇಕು, ಧರ್ಮದ ರಕ್ಷಣೆಯಾಗಬೇಕು ಎನ್ನುವ ಹಾಗೆ ಅಧರ್ಮ ತಾಂಡವವಾಡುವುದನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ, ಹರಣ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ನಿನ್ನಲ್ಲಿಗೆ ಬಂದ್ರೆ ಆಗುವುದಿಲ್ಲ ಎನ್ನುವ ಹಾಗೆ ನನ್ನ ಕಣ್ಣೆದುರಿನಲ್ಲಿ ನಗೆಯಾಡ್ತಾ ಇದೆಯಲ್ವಾ? ದೇವೇಂದ್ರ, ಏನು ಮತ್ತೇನು ನೆಗೆಯಾಡದೆ ನೀನೀಗ ಆಡುವುದನ್ನು ನೋಡಿದ್ರೆ ಪ್ರಪಂಚ ಮುಖದಲ್ಲಿ ನಾನೊಬ್ಬ ಸಾಧನೆ ಮಾಡಬೇಕು, ಬೇರೆಯವರೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ನೀನೇನು ಸಾಧನೆ ಮಾಡಿದ್ದು ಕಡಿಮೆಯ? ಪ್ರಪಂಚದ 3 ಲೋಕವನ್ನೇ ತನ್ನ ಬಾಣ ಪ್ರಯೋಗದ ಮೂಲಕ ಕೈವಶ ಮಾಡಿಕೊಂಡಿದ್ದಿ. ಪರಮೇಶ್ವರನಿಗೆ ರಣ ಹೇಡಿಯಾಗಿ ನೀನೀಗ ಬದುಕುವುದಕ್ಕೆ ಹೊರಡ್ತಾ ಇದೆಯಲ್ವಾ? ಏನು ಬಾಣ ಬಿಡುವುದಕ್ಕೆ ಬರುವುದಿಲ್ವೇ? ಈಗ ಅದೆಲ್ಲ ಬೇಡ. ಪ್ರಪಂಚ ಮುಖದಲ್ಲಿ ಅಂದ್ರೆ ಪ್ರಪಂಚವನ್ನು ಉಳಿಸುವುದಕ್ಕಾಗಿ ಯಾರಾದ್ರೂ ತಮ್ಮ ದೇಹವನ್ನು ಅಥವಾ ಪ್ರಾಣವನ್ನು ಲೋಕಮುಖದಲ್ಲಿ ಉಪಕಾರ ಮಾಡಿದವರು ಇದ್ದಾರೆ. ದೇಶಕ್ಕಾಗಿ ಕತೆ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಗೊತ್ತುಂಟು? ಶಿಬಿ ಚಕ್ರವರ್ತಿಯ ಕಥೆಯನ್ನೊಮ್ಮೆ ಯೋಚನೆ ಮಾಡಿ ನೋಡು. ತನ್ನ ದೇಹದ ಅಂಗವನ್ನೇ ಕಡಿಕಡಿದು ದಾನವಾಗಿ ಕೊಟ್ಟಿದ್ದಾನೆ. ಆಮುಖೇನವಾಗಿ ಶಿಬಿ ಚಕ್ರವರ್ತಿಯ ಹೆಸರು ಇತಿಹಾಸದ ಪುಟದಲ್ಲಿ ಸ್ಥಿರಸ್ಥಾಯಿಯಾಗಿದೆ. ಅಷ್ಟೇಯೋ ದದೀಚಿ ಮಹರ್ಷಿಯ ಕತೆ ಕೇಳು. ಏನು? ತನ್ನ ದೇಹದ ಬೆನ್ನೆಲುಬನ್ನೇ ದುಷ್ಟನ ವಧೆಗೆ ಬೇಕಾಗಿ ಆಯುಧನ್ನಾಗಿ ದಾನ ಮಾಡಿ ಕೊಟ್ಟಿದ್ದಾನೆ. ಅದರಿಂದಲೇ ವೃತ್ರಾಸುರನ ವಧೆಯಾಗಿದೆ. ದದೀಚಿ ಮಹರ್ಷಿಯ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ. ಬಲಿ ಚಕ್ರವರ್ತಿಯ ಕಥೆಯನ್ನು ಕೇಳು. ಏನು? ದಾನಕ್ಕೆ ಬೇಕಾಗಿ ಬಲಿಯೇ ದಾನವನ್ನು ಮಾಡಿ ತನ್ನ ದೇಹವನ್ನೇ ವಾಮನನಿಗೆ ಕೊಟ್ಟಿದ್ದಾನೆ. 3ನೆಯ ಪಾದವನ್ನು ತನ್ನ ತಲೆಯ ಮೇಲೆ ಇಡು ಎನ್ನುವ ಹಾಗೆ ಬಲಿ ಪಾತಾಳಕ್ಕೆ ಹೋದ್ರೂ ಕೂಡ ಬಲಿಯನ್ನು ನೆನೆಸಿಕೊಂಡು ಪೂಜೆ ಮಾಡುವಂತಹ ವರ್ಗವೇ ಇದೆ. ಅಂತಹ ಮಹಾತ್ಮರ ಎದುರಿನಲ್ಲಿ ದೇವರ ಮಗನಾಗಿ ಲೋಕ ಕಲ್ಯಾಣಕ್ಕೆ ಬಾರದೆ ಮನೆಯಲ್ಲಿ ಹೆಂಡತಿಯೊಂದಿಗೆ ಉಳಿತೇನೆ ಅಂತ ಹೇಳ್ತಾ ಇದೆಯಲ್ವ? ರಣ ಹೇಳಿ ನಾನು ಇನ್ನು ಇಲ್ಲಿ ನಿಲ್ಲುವುದಿಲ್ಲ, ಅರೆ ಕ್ಷಣ ಇಲ್ಲಿಂದ ಹೋಗ್ತೇನೆ. ಹೋಗುವುದು ಮಾತ್ರವಲ್ಲ, ಹೋಗುವ ದಾರಿ ಬೀದಿಯಲ್ಲಿ ಮನ್ಮಥ ಒಬ್ಬ ರಣ ಹೇಳಿ ನಾನೊಬ್ಬ ಒಳ್ಳೆಯವ ಅಂತ ಇಲ್ಲಿಗೆ ಬಂದದ್ದು ನಾನು. ಈಗ ಮಾತು ನಿಲ್ಲಿಸ್ತೀವೊಮ್ಮೆ. ಯಾಕೆ? ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದೆ ನಾನು. ನೀನು ಬರ್ಲಿಕ್ಕೆ ಹೇಳಿಲ್ಲ, ನಿನ್ನ ಅಪ್ಪ ಕಳುಹಿಸಿಕೊಟ್ಟದಕ್ಕೆ ಬಂದದ್ದು. ಹೋಗ್ಲಿಕ್ಕೆ ಹೇಳಿದ್ದೇನಾ? ಹೋಗ್ಲಿಕ್ಕೆ ಹೇಳಬೇಕು ಅಂತ ಬಂದವನಿಗೆ ಹೋಗುದು ಹೇಗೆ ಅಂತ ಗೊತ್ತಿಲ್ವಾ? ಎಂತದ್ದು ನಿನ್ನಷ್ಟಕ್ಕೆ ನೀನು ಬರುವುದು, ನಿನ್ನಷ್ಟಕ್ಕೆ ನೀನು ಹೋಗುವುದು? ಏನು ನಾನು ಸ್ವಾರ್ಥಿ ಅಂತ ಯೋಚನೆ ಮಾಡಿದೀಯಾ? ದೇವೇಂದ್ರ, ಈ ಸಂದರ್ಭದಲ್ಲಿ ನಿನ್ನನ್ನು ಹೋಗು ಎನ್ನುವಾಗೆ ನಾನು ಯಾಕೆ ಹೇಳಿದೆ? ಯಾಕೆ? ಸತ್ಯ ಜೊತೆಯಲ್ಲಿ ಇಲ್ಲಿ ಕಾಲ ಕಳೀಲಿಕ್ಕಾಗ್ತದೆ. 3 ಲೋಕದ ರಕ್ಷಣಾ ಭಾರ ಇರುವಂತ ನಿನಗೆ ಸಹಾಯಕನಾಗಿ ಮನ್ಮಥ ಇರಬೇಕು ಎನ್ನುವಂತ ಉದ್ದೇಶ ಇದ್ರೂ ಕೂಡ ನಿನ್ನಲ್ಲಿ ಆ ರೀತಿಯ ಮಾತಲ್ಲಿ ಯಾಕೆ ಆಡಿದೆ? ಯಾಕೆ? ಈಗ ಪ್ರಪಂಚದಲ್ಲಿ ಈ ಲೋಕ ಉಳಿಬೇಕು ಎನ್ನುವುದಕ್ಕಾಗಿ ಎಷ್ಟೋ ಅವರು ತನ್ನ ಪ್ರಾಣವನ್ನು ಬಿಟ್ಟವರಿದ್ದಾರೆ. ಈಗ ಪ್ರಪಂಚದಲ್ಲಿ ಹಲವು ಮಂದಿ ಇರ್ತಾರೆ, ಬೇಕಾದಷ್ಟು ಒಬ್ಬರಿಂದ ಉಪಕಾರ ಪಡೀತಾರೆ. ಆ ಉಪಕಾರ ಮುಗಿದ ನಂತರ ಅವರ ಪಾಲಿಗೆ ಕೃತಜ್ಞರಾಗ್ತಾರೆ. ಆದರೆ ದೇವೇಂದ್ರರಾದಂಥ ನೀನು ಲೋಕಕ್ಕೆ ಬೇಗ ಉಪಕಾರ ಮಾಡಿದಂಥ ವ್ಯಕ್ತಿಗಳ ಜ್ಞಾಪಕದಲ್ಲಿದೆಯೋ ನಿನ್ನದನ್ನು ತಿಳಿದುಕೊಳ್ಳಬೇಕೆನ್ನುವ ಉದ್ದೇಶದಿಂದ ಮಾತಾಡಿದೆ. ದೇವೇಂದ್ರ, ಮೆಚ್ಚಿದೆ. ನಿನ್ನ ಅಂತರಂಗದಲ್ಲಿ ಇಲ್ಲಿವರೆಗೂ ಅವರ ಕುರಿತಾದಂಥ ವಿಚಾರವನ್ನು ಇರಿಸಿಕೊಂಡಾಗ ಸಂತೋಷ. ಬಿಡು. ಲೋಕ 3 ನನ್ನದಾದಂಥ ಪರಾಕ್ರಮದಿಂದ ನಾನು ಈ ಲೋಕವನ್ನೇ ಕಂಗೆಡಿಸುವಂತಹ ಸಂದರ್ಭದಲ್ಲಿ ಪರಮೇಶ್ವರ ದೇವರು ನನಗೆ ಲೆಕ್ಕವಿಲ್ಲ. ಏನು ಮಾಡ್ತೇನೆ ಗೊತ್ತೇ? Number
ಸಾಕು. ನೀನಾಡಿದಂತ ಮಾತಿನಂತೆ ಶಿವನ ತಪಸ್ಸನ್ನು ಕೆಡಿಸಿ ಭೂಲೋಕದಲ್ಲಿರುವ ಸುರ ನರಗ ಉರಗರೆಲ್ಲರಿಗೂ ರಕ್ಷಣೆಯನ್ನು ನಾನು ಒದಗಿಸಿಕೊಡ್ತೇನೆ. ಇಕೋ ಭಾಷೆ. ಇನ್ನು ಹಾಗೆ ಹೀಗೆ ಅಂತ ಹೇಳಲಿಕ್ಕಿಲ್ಲ ಅಲ್ವಾ? ಇದು ಭಾಷೆ ಕೊಟ್ಟದ್ದು. ಹೌದು, ಹರಿಯ ಮಗನ ಭಾಷೆ. ಸರಿ. ಹಾಗೆಲ್ಲ ಸುಳ್ಳಾಗ್ಲಿಕ್ಕಿಲ್ಲ. ಆದ್ರೆ ಈಗ ನೇರ ನಿನ್ನ ಒಟ್ಟಿಗೆ ಮುಂದುವರಿಬಹುದಿತ್ತು. ಆಗುದಿಲ್ಲ. ಏನು? ನಾನು ಮದುವೆ ಆದವಲ್ವ? ಹೌದು. ಹೆಂಡತಿ ಇದ್ದಾಳೆ. ಅವಳಲ್ಲಿ ವಿಷಯ ಹೇಳದೆ ಹೋಗ್ಲಿಕ್ಕೆ ಆಗ್ತದ? ಓ, ಹಾಗುಂಟು. ನೀನೀಗ ಮನೆಯಿಂದ ಹೊರಡುವಾಗ ಹೇಳದೆ ಹೊರಡ್ತೀಯಾ? ಹೆಂಡತಿಯಲ್ಲಿ ಹೇಳೇ ಬಂದದ್ದು. ಹೌದಲ್ವ? ನಾನು ಹೇಳಿ ಹೋಗಬೇಕು ಬೇಡ. ಆದ್ರೆ ಕೊಟ್ಟ ಮಾತಂತೆ ಅದನ್ನು ಖಂಡಿತ ಈಡೇರಿಸಿ ಕೊಡ್ತೀನಿ. ಆ ಬಗ್ಗೆ ಯೋಚನೆ ಬಿಡು. ಹೋಗಿ ಬಾ. ಇವಳನ್ನೇ ಸಮಾಧಾನ ಮಾಡುದು. ಪ್ರಾಣೇಶ್ವರಿ ಪ್ರಾಣೇಶ್ವರ. ಓ ನನ್ನ ಚಿನ್ನ. ಏನು ಸ್ವಾಮಿ? ಓ ನನ್ನ ಬಂಗಾರ. ಏನು ಪ್ರಭು? ಓ ನನ್ನ ಮುದ್ದು. ಓ ಎನ್ನ ವಲ್ಲಭ. ಏನೇ ರತಿ, ಏನಮ್ಮ? ಯಾವತ್ತಿಗಿಂತಲೂ ಇವತ್ತು ಬಹಳಷ್ಟು ಸುಂದರವಾಗಿ ಕಾಣ್ತಾ ಇದ್ದಿ. ಹೌದೇ ಸ್ವಾಮಿ? ಗಂಡ ಹೆಂಡತಿನೂ ಹೊಗಳೋದು, ಹೆಂಡತಿ ಗಂಡನನ್ನು ಹೊಗಳೋದು, ಅದರಲ್ಲಿ ಸಿಗುವಂತ ಆತ್ಮಾನಂದ. ಆದ್ರೆ ಇವತ್ತು ಯಾಕೇನು ನಿನ್ನ ಚಂದ ಹೆಚ್ಚಾಗಿ ಹೋಗಿದೆ. ಹೌದಾ? ಹೌದು. ಇದು ಪ್ರಾಣೇಶ್ವರಿ. ಪ್ರಭು ಎಂತದಿಲ್ಲ ಏನಿಲ್ಲ ಅಂತ ಆಯ್ತಲ್ಲ. ಆಗಲ್ಲ. ಇದು ದೇವೇಂದ್ರ ಬಂದ. ದೇವೇಂದ್ರ ಬಂದ. ಅವ ಹೇಳ್ತಾನೆ ಏನಂತ? ಈಗ ಲೋಕದ ಕುರಿತಾದಂತ ವಿಚಾರ ಎಲ್ಲ ಹೇಳುದು. ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ದಾನವರೆಲ್ಲ ದಿನದಿಂದ ದಿನಕ್ಕೆ ತಲೆ ಎತ್ತುತ್ತಾ ಇದ್ದಾರೆ, ಹಾಗಾಗಿ ಅವರದ್ದೆಲ್ಲ ವಧೆ ಆಗ್ಬೇಕು, ಹಾಗೆ ಹೀಗೆ ಮಾತಾಡಿಕೊಂಡಿದ್ದು ಲೋಕ ರಕ್ಷಕ. ಆಮೇಲೆ ಮಾತಾಡಿದವ ಯಾರೋ ತಾರಕಾಸುರ ಎನ್ನುವಂತ ದಾನವ ಹುಟ್ಟಿಕೊಂಡಿದ್ದಾನಂತೆ, ಲೋಕದಲ್ಲಿ ಕಂಟಕನಾಗಿ ಮೆರೀತಾ ಇದ್ದಾನಂತೆ. ಅವ ದಿನದಿಂದ ದಿನಕ್ಕೆ ಅವನಂತೆ ಉಪದ್ರ ಹೆಚ್ಚಾಗ್ತಾ ಇದ್ದಂತೆ. ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ, ದೇವಲೋಕದ ಪೀಠ ಕಳ್ಕೊಂಡಿದ್ದೇವೆ, ಹಾಗೆ ನಿನ್ನಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರು. ಆಗ ನಾನು ಕೇಳಿದೆ, ಎಂತದ್ದು ನನ್ನಲ್ಲಿ ಎಂತ ಕೆಲಸ ಉಂಟು ಅಂತ ದೇವೇಂದ್ರ ಕೇಳಿದ್ರು. ಆಗ ಅವ ಹೇಳಿದ್ದು, ಇದು ಪ್ರಾಣೇಶ್ವರಿ, ಇದು ಇದು ತಾರಕಾಸುರನ್ನು ಕೊಲ್ಲಬೇಕಾದ್ರೆ ಶಿವದೇವರ ತಪಸ್ಸನ್ನು ಕೆಡಿಸಬೇಕಂತ. ಯಾರದ್ದು? ಶಿವದೇವರ, ಪರಮೇಶ್ವರ ದೇವರ ತಪಸ್ಸನ್ನು ಕೆಡಿಸಬೇಕು. ಆಗ ನೀನು ಹೋಗಬಹುದಲ್ಲ ಅಂತ ಕೇಳಿದ್ರು. ಅದಕ್ಕೆ ಕೇಳಿದ್ರು, ಮನ್ಮಥನಾದಂತ ನೀನೇ ಶಿವನ ತಪಸ್ಸನ್ನು ಕೆಡಿಸಬೇಕು ಅನ್ನುವ ಹಾಗೆ ನನ್ನಲ್ಲಿ ಮಾತು ಕೊಟ್ಟೆ. ಈಗ ಅವನಿಗೆ ಮಾತು ಕೊಟ್ಟಾಯ್ತು, ಹಾಗಾಗಿ ಮಾತು ಕೊಟ್ಟ ಮೇಲೆ ಹೋಗದಿದ್ರೆ ಆಗ್ತದ? ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಶಿವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ನಿನ್ನ ಗಂಡನಾದಂತ ಮನ್ಮಥ ಹೊರಟು ನಿಂತಿದ್ದಾನೆ, ಪ್ರೀತಿಯಿಂದ ಕಳಿಸಿಕೊಡೆ. ಯಾವ ರೀತಿ ಕಳಿಸಿಕೊಡ್ಬೇಕು? ಪ್ರೀತಿಯಿಂದ. ಹರಣದು ತರಬಲ್ಲ ನಿಮಗೆ ಇದು ತರಬಲ್ಲ ನಿಮಗೆ. ತರಬಲ್ಲ ನಿಮಗೆ
ಯಾಕೆ ಇಲ್ಲ ಪ್ರಭು. ಹರಣ ದುರ್ಲಭ ಕೇಳು ತರಬಲ್ಲ ನಿಮಗೆ ಶಂಕರ ನೋಡು ಕಲಗಾವೆಂದು ವಲ್ಲಭ ತರಬಲ್ಲ ವಲ್ಲಭ ತರಬಲ್ಲ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಏನೇ ಹೀಗೆ? ಯಾಕೆ? ಈ ಭಾವವು ಉತ್ಪಾದನೆ ಆಗುವುದಕ್ಕೆ ಕಾರಣೀಕರ್ತರು ತಾವೇ ಆಗಿದ್ದೀರಿ. ಯಾಕೆ ಏನಾಯ್ತೀಗ? ಕರೆದು ಹಾ ಮಧುರವಾದ ಮಾತನ್ನಾಡಿ ಹಾ ಮನಸ್ಸನ್ನು ಮುದಗೊಳಿಸುತ್ತೀರಿ ಎನ್ನುವಂತ ನಿರೀಕ್ಷೆಯಿಂದ ನಾ ಓಡೋಡಿಕೊಂಡು ಬಂದೇ ಎಂದಾದರೆ ಹಾ ಅಪ್ಪ ಏನೇ? ಕರುಳಲ್ಲಿ ಕತ್ತರಿಸಿದ ಅನುಭವ ಆಗುವಂತ ಮಾತುಗಳನ್ನು ಆಡಿಬಿಟ್ಟಿರಲ್ಲ ಪ್ರಭು. ಯಾಕೆ? ಆಂತರಿಕವಾಗಿಯೂ ಅಂತರ್ಗತವಾಗಿ ಚೆನ್ನಾಗಿ ಅರ್ಥವಿಸಿಕೊಂಡು ಹಾ ಈ ನಿಮ್ಮ ಹೃದಯ ಸಾಮ್ರಾಜ್ಯದ ಸಾಮ್ರಾಜ್ಯಾಗಿ ಮೆರೆದಾಕಿ ರತಿ ಇದ್ದಾಳೆ. ರತಿಯ ಮೇಳದೊಳಿರ್ಪ ಕಾಮ ಹಾ. ಅರೆಕ್ಷಣ ಬಿಟ್ಟಿರಲಾರ ಸುಪ್ರೇಮ ಹಾ. ಲೋಕ ನೆಗೆಲ್ತೇನು ಹೊಂದಿದಂತ ರೂಢಿಯ ಮಾತಲ್ವೇ ಖಂಡಿತ. ಪ್ರಭು. ಓ ಸುಜ್ಞಾನಿಗಳು ತಾವು ಹಾ ಅಜ್ಞಾನಿಗಳ ತೆರೆದಾದಂತ ಮಾತಾಗಿ ಹೋಯಿತಲ್ಲ ನಿಮ್ಮದು. ಯಾಕೆ ಈ ಮಾತು? ಈ ಪ್ರಪಂಚವನ್ನೇ ಕಾಯುವಂತ ಹಾ. ಲಯಾಧ್ಯಾಕ್ಷ ಎನ್ನುವಂತ ಬಿರುದಿಗೆ ಪಾತ್ರನಾದಂತ ಹಾ. ಕಡೆ ದಿಕ್ಕಿನ ಒಡೆಯನಾದ ಪ್ರಭು ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಹಾ. ಓ ಮುದ್ದಿನ ರತಿ, ಹಾ. ಕಳ್ಳು ಹೀಕೊಡು ಎಂಬುದಾಗಿ ಸೊಗಸಾಗಿ ಆಡಿ ಬಿಟ್ಟಿರಲ್ಲ ಪ್ರಭು. ಏನೀಗ? ಮಾತಾಡುವುದಕ್ಕೆ ಏನು ಸೊಗಸಿರಬಹುದು, ಮತ್ತೆ ಆದ್ರೆ ಕೇಳುವಂತ ಚೈತನ್ಯ ನನಗಿಲ್ಲದೆ ಹೋಯಿತಲ್ಲ. ಅಂದ್ರೆ ಈ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳು 2 ಕಣ್ಣುಗಳನ್ನು ಹೊಂದಿದ್ದರೆ ಹಾ. ಆತ 3 ಕಣ್ಣನ್ನು ಹೊಂದಿದ್ದಾನೆ. ಹಾ. ಒಂದು ವೇಳೆ ಹಾ. ಪ್ರಪಂಚದ ಸಮತೋಲನ ಸ್ಥಿತಿ ಬದಲಾಯಿತು ಅಂತಾದ್ರೆ ಹಾ. ಸಿಟ್ಟುಗೊಂಡಂತ ಆತ 3ನೇ ಕಣ್ಣನ್ನು ತೆರೆಯುವುದಕ್ಕೆ ಸಾಧ್ಯ. ಹಾ. ಅದು ಕಿಚ್ಚುಗಣ್ಣು, ಹಾ. ಹೆಚ್ಚುಗಣ್ಣು. ಹಾ. ಈ ಸಮಯದಲ್ಲಿ ಹಾ. ಆತನ ಕಿಚ್ಚುಗಣ್ಣಿಗೆ ಪ್ರಾಣೇಶ್ವರಿ ರತಿ, ಪ್ರಾಣೇಶ್ವರ. ಶಿವನ ತಪಸ್ಸನ್ನು ಕೇಳಿಸ್ತೇನೆ. ಹೌದು, ಹೊರಟಂತ ನನ್ನನ್ನು ತಡೆದು ನಿಲ್ಲಿಸಿದ್ದೇನೆ. ಪ್ರೀತಿಯ ಹಾರೈಕೆಯಿಂದ, ಆ, ಪ್ರೀತಿಯ ಮಾತುಗಳಿಂದ ನನ್ನನ್ನು ಕಳುಹಿಸಿಕೊಡು ಎನ್ನುವಂತ ನಿರೀಕ್ಷೆ ನಿಮ್ಮಲ್ಲಿತ್ತು. ನೀನು ಆಡಿದಂತ ಮಾತೇನು? ಹೋಗಬಾರದು, ಕಿಚ್ಚುಗಣ್ಣಿಗೆ ಹೆದರಿದ್ದೇನೆ. 3ನೇ ಕಣ್ಣುಳ್ಳವ ಶಿವ ಅಲ್ಲವೇ? 3ನೇ ಕಣ್ಣು ತೆರೆದಂತಾದ್ರೆ ಈ ಪ್ರಪಂಚವನ್ನೇ ಸುಡುವಂತ ಸಾಮರ್ಥ್ಯ ಹೊಂದಿದವನು ಆತನಲ್ಲಿ. ಲೋಕವೆಲ್ಲವೂ ನಾಶ ಆಗ್ತದೆ. ಆ ಲೋಕದೊಳಗೆ ಇರುವವರು ನಾವು ತಾನೇ. ಎದುರಿದ್ದಂತ ನಾನು ಸುಟ್ಟು ಹೋಗ್ತೇನೆ. ಪ್ರಾಣೇಶ್ವರಿ, ಕಲ್ಪಿಸುವುದಕ್ಕೆ ಅಸಾಧ್ಯ ಪ್ರಭು. ನೀನು ಗಂಡನ ಕುರಿತಾಗಿ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಹಿಂದೆ ಉಳಿದೆ. ಅಂದರೆ ಈಗ ಆ, ಪ್ರಪಂಚದಲ್ಲಿರುವಂತಹ ಬೇರೊಬ್ಬ ವ್ಯಕ್ತಿ ಬಾಣ ಬಿಟ್ರೆ ಆ, ದೇವರಲ್ಲಿ ಸಿಟ್ಟು, ಇನ್ನುಳಿದಂತಹ ಕಾರಣಗಳಿಗೆ ಕಾರಣೀಕರ್ತರಾಗ್ತಾರೆ. ಹೌದು. ಆದ್ರೆ ಈ ಮನ್ಮಥ ಬಿಡುವಂತಹ ಬಾಣ ಯಾವುದು? ಯಾವುದು? ಸುಮಶರಗಳು. ನಿಜ. ದೇವರನ್ನು ಸ್ಪರ್ಶಿಸಿದ ಕ್ಷಣವೇ ಆ. ಅದು ದೇವರಲ್ಲಿ ಆ. ವಿಧ ವಿಧವಾದಂತಹ ಆ. ಹೊಸ ಹೊಸದಾದಂತಹ ನಾನಾ ರೀತಿಯಾದಂತಹ ಆ. ಕಾಮನೆಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ. ಹಗುರವಾದ ಬಾಣವಾದರೂ ಆಳವಾದ ಪರಿಣಾಮವನ್ನು ನೀಡ್ತದೆ ಎಂದು ನೀವು ಖಂಡಿತ. ಹೇಳ್ತೀರಾ? ಆದ್ರೆ ಪರಮೇಶ್ವರ ದೇವರ ಕಿಚ್ಚು ಕಣ್ಣು. ಆ. ನಾನು ಸುಮಶರ ಉಳ್ಳವನಾದ ಕಾರಣ ಕಿಚ್ಚುಗಣ್ಣಿಗೆ ನಾನು ಬೆಚ್ಚುವುದಕ್ಕೆ ಸಾಧ್ಯವಿಲ್ಲ. ಆ. ಈ ರೀತಿಯಾದಂತಹ ಹುಚ್ಚು ಮಾತುಗಳನ್ನು ಬಿಟ್ಟು ಆ. ಪ್ರೀತಿಯಿಂದ ಕಳಿಸಿಕೊಡು. ಗುರು ಶಿಷ್ಯನ ಒಡನಾಟದ ಸಲುಗೆಯಿಂದ ಹೊರಟು ನಿಂತಿದ್ದೀರಿ. ಕಾಠಿಣ್ಯ ಮತ್ತು ಮೃದುತ್ವ ಒಂದಾಯಿತು ಅಂತಾದ್ರೆ ಆ. ಅಲ್ಲಿ ಆಗುವಂತ ಸಂಘರ್ಷದ ಬಗ್ಗೆ ನೀವು ಯೋಚನೆ
ಚಂದವೀ ರಮಣ ಚಂದವೀ ರಮಣ ಪರಿಣಾಮದ ಬಗ್ಗೆ ಯೋಚಿಸಿದವರು ತಾವಲ್ಲ. ಹೇಗೆ? ಏನು? ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಸರಿಯಾಗಿ ಯೋಚನೆ ಮಾಡಿ ಏನೀಗ ಮಂಥನವನ್ನು ಮಾಡಿ ಯಾವುದೇ ಕಾರ್ಯಕ್ಷೇತ್ರಕ್ಕೆ ಮುನ್ನುಗ್ಗುತ್ತಿರುವವರು ತಾವಾಗಿದ್ದೀರಿ. ಆದ್ರೆ ಹಿಂದೇಕೆ ತಾವು ಈ ರೀತಿಯಾಗಿ ವಿವರಿಸ್ತಾ ಇದ್ದೀರಿ ಎಂಬುದಾಗಿ ನನಗೆ ಆಶ್ಚರ್ಯವಾಗುತ್ತಾ ಇದೆ. ನನಗಿಂತಲೂ ಅಧಿಕವಾದ ಜ್ಞಾನವನ್ನು ಹೊಂದಿದವರು ತಾವು. ನಾನು ತಿಳಿಯುವುದಕ್ಕಿಂತಲೂ ಆ ಪರಮೇಶ್ವರನ ಬಗ್ಗೆ ನೀವು ತಿಳಿದವರಲ್ವೇ ಪ್ರಭು. ಸರಿ ಸ್ವಾಮಿ, ಈ ಪುರದಲ್ಲಿ ಆತನನ್ನು ಕೆಣಕುವುದಕ್ಕೆ ಹೋದವರು ಅಂಧಕಾಸುರ, ಗಜಾಸುರ, ಅಷ್ಟೇ ಅಲ್ಲ ಚಲಂತರ, ಈ ತ್ರಿಪುರಾಸುರರ ವಿಚಾರವನ್ನು ನೀವು ಅರ್ಥವಿಸಿಕೊಳ್ಳಿ ಸ್ವಾಮಿ. ಏನಾಯ್ತು ಪರಿಣಾಮ ಅವರು ಈ ಪ್ರಪಂಚದ ಇಲ್ಲ ಎನ್ನುವುದಕ್ಕೆ ಕಾರಣ ಏನು? ಪರಮೇಶ್ವರನ ಕೋಪಕ್ಕೆ ಗುರಿಯಾದ ಕಾರಣ ಅಲ್ಲ. ಆದ್ದರಿಂದ ಹೊರಟು ನಿಂತಂತ ನಿಮ್ಮನ್ನು ಬಿಡಲಾರೆ ಬಿಡಲಾರೆ. ಹೊರಟು ನಿಂತ ನನ್ನನ್ನು ನುಡಿಯಿಂದಲೂ ನಡೆಯಿಂದಲೂ ತಡೆ ಹಿಡಿದು ನಿಂತಿದ್ದೇನೆ. ಮತ್ತೆ ಮತ್ತೆ ತಡೆಯುವುದಕ್ಕೆ ಮುಂದಾಗ್ತಾ ಇದೆಯಾ? ಹೌದು. ಆದ್ರೆ ಏನು? ನಿನ್ನ ಗಂಡನಾದಂತಹ ಮನ್ಮಥ ಇಷ್ಟರವರೆಗೆ ಏರು ಸ್ವರದಲ್ಲಿ ನಿನ್ನಲ್ಲಿ ಮಾತಾಡಿದಿಲ್ಲ. ಇಲ್ಲ. ಆದ್ರೆ ಈಗ ಮಾತಾಡುವುದಕ್ಕಾಗಿ ಬಂದಿದೆ. ಹೇಗೆ? ಯಾಕೆಂತ ಬೇಕಾಗಿ ನೀನು ಆಡಿದಂತಹ ಮಾತು ಆ ರೀತಿ. ಶಿವನನ್ನು ಕೆಡಿಸುವುದಕ್ಕಾಗಿ ಅಥವಾ ಶಿವನನ್ನು ಕೊಲ್ಲುವುದಕ್ಕಾಗಿ ಅಂತಕಾಸುರ, ಹೌದು, ಗಜದಾನವ, ಜಲಂತರ, ಉನ್ನಿಳಿದಂತಹ ಅವರು ಅವರಲ್ಲಿ ಹೋಗಿ ಸತ್ತಿದ್ದಾರೆ. ಹೌದು. ನಿನ್ನಲ್ಲೇ ಕೇಳುವುದು ನಾನು, ಏನು ಅವರೆಲ್ಲ ಯಾರು? ಯಾರು? ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದವರು. ಲೋಕಮುಖಿಯಲ್ಲಿ ಹೇಗಿದ್ರು ಅವರು? ಲೋಕ ಕಂಟಕರಾಗಿ ಮೆರೆದವರಿದ್ದಾರೆ. ಹೌದಾ? ಹೌದು. ಲೋಕ ಕಂಟಕರಾಗಿ ಮೆರೆದ ಕಾರಣವೇ ಪರಮೇಶ್ವರ ದೇವರು ಅವರನ್ನು ಕೊಂದಿದ್ದಾರೆ. ಹೌದು. ಹಾಗಾದ್ರೆ ನಿನ್ನ ಕಣ್ಣಿಗೆ ನಿನ್ನ ಗಂಡ ಏನು? ಲೋಕ ಕಲ್ಯಾಣಕ್ಕಾಗಿ ಹೊರಟು ನಿಂತು. ಲೋಕ ಕಂಟಕಕ್ಕಾಗಿ ಅಲ್ಲಲ್ಲ. ಅಲ್ಲವಲ್ಲ. ಬ್ರಹ್ಮಾಂಡವನೇ ನನ್ನತಾದಂತಹ ಸುಮ ಶರದಿಂದ ನಾನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಸಾಮರ್ಥ್ಯ ಉಂಟು. ಹಾಗಾಗಿ ನಿನ್ನ ಈ ಅಂತರಂಗದ ನುಡಿಗಳನ್ನು ಬಿಟ್ಟು ಪ್ರೀತಿಯಿಂದ ಧೈರ್ಯವಾಗಿ ನನ್ನನ್ನು ಹರಸಿ ಅಂದ್ರೆ ಹಾರೈಕೆಯಿಂದ ಕಳಿಸಿಕೊಡು. ಅಸಾಮಾನ್ಯತೆಯ ಮುಂದೆ ನೀವು ಎದುರಿಸುವುದಾದ್ರೂ ಹೇಗೆ ಅಂತ ಬೇಕಲ್ಲ. ಅಂದ್ರೆ ಅಂತರಿಕ್ಷಗಳನ್ನು ರೀಣು ಚರಾಚರ ಅಂತರಿಕ್ಷಗಳನ್ನು ರೀಣು ಚರಾಚರ ಆದ್ಯಂತದಿ ತುಂಬಿರುವ ಆದ್ಯಂತದಿ ತುಂಬಿರುವ ಅಂತಗಾತಗ ಮುಳುಕಲಗ ಪೀಡೆನೋ
ಹೌದು. ದ್ವಂದ್ವಕ್ಕೆ ಅತೀತನಾದವನು ಪರಮೇಶ್ವರ. ಹಾ. ಲಯಾಧಿಕಾರಿ ಇದ್ದಾನೆ. ಹಾ. ಯಾವುದನ್ನು ನಿಯಂತ್ರಿಸುವಂತ ಸಾಮರ್ಥ್ಯವನ್ನು ಹೊಂದಿದವನು ಪರಮೇಶ್ವರ. ಸರಿ ಪ್ರಭು, ಹಾ. ಈ ಸಮಯದಲ್ಲಿ ಆತನ ವಿಚಾರ ತಿಳಿದಿದ್ದರೂ ಕೂಡ ಹಾ. ತಾವು ಹೊರಟು ನಿಂತಿದ್ದೀರಿ. ಹಾ. ಹೆಚ್ಚೇಕೆ ಹಾ. ಈ ಸಕಲ ಜೀವರಾಶಿಗಳ ಆತ್ಮವನ್ನು ಕೊಂಡು ಹೋಗುವಂತಹ ಯಮ ಹಾ. ಆ ಕಾಲ ಹಾ. ಆ ಕಾಲನಿಗೂ ಆತ ಅಂತಕನಾಗಿದ್ದಾನೆ. ಹಾ. ಹೀಗಿರುತ್ತಾ ಹಾ. ನೀವು ಹೋಗುವುದು ಬೇಡ, ಹಾ. ಆದ್ರೆ ಯೋಚನೆ ಮಾಡುದು ಅದನ್ನಲ್ಲ. ಹಾ. ಪ್ರಭು, ಓ. ನಾನು ಮಾತನಾಡುತ್ತಾ ಇದ್ದೇನೆ. ಹಾ. ನನ್ನ ಬುದ್ಧಿಗೆ ಹಿಡಿದವಾದಂತ ಮಾತನಾಡುತ್ತಿದ್ದೇನೆ. ಹಾ. ದೈಹಿಕವಾಗಿ ನನ್ನ ಸಾಮೀಪ್ಯವನ್ನು ಹೊಂದಿದ್ದರೂ ಕೂಡ ಹಾ. ಮಾನಸಿಕವಾಗಿ ಪರಶಿವನ ಸಾಮೀಪ್ಯವನ್ನು ಸೇರಿದ್ದೀರಿ ಎಂಬುದಾಗಿ ಅರ್ಥವಿಸಿಕೊಂಡೆ. ಹಾ. ಈ ದೃಢ ಚಿತ್ತದಿಂದ ಹಾ. ಈ ಛಲದಿಂದ ಹಾ. ಹೋಗಬೇಕು ಅಂತ ಆದ್ರೆ ಹಾ. ಬಲವಾದ ಕಾರಣ ಬೇಡ. ನೀನು ಇಷ್ಟು ಒತ್ತಡ ಹೇರಿದ್ರೂ ಕೂಡ ಹಾ. ಹೋಗಬೇಕಾದಂತ ಅನಿವಾರ್ಯತೆ ನನಗಿದೆ. ಯಾವುದು? ರಾಮೇಶ್ವರಿ. ತಾರಕಲ್ಪಟಳ ರುದ್ರನಿಗೆ ಸುಕುಮಾರನು ಹುಟ್ಟಲಾಗೆ ಸುಕುಮಾರನು ಹುಟ್ಟಲಾಗಿದೆ ಈ ರೀತಿ ಅಪ್ಪಣೆ ಶ್ರೀರಾಮನಾಜ್ಞೆ. ಅಪ್ಪನಾಜ್ಞೆ. ಈ ರೀತಿ ಅಪ್ಪಣೆ ಶ್ರೀರಾಮನಾಜ್ಞೆ. ನೀರನಿನುದಿದ್ದವು ತಾರಕ ಕುಪ್ಪಣಳ ರುದ್ರನಿಗೆ ಸುಕುಮಾರನು ಹುಟ್ಟಲಾಗೆ ಪ್ರಾಣೇಶ್ವರಿ, ಹೃದಯೇಶ್ವರ, ನಾನು ಹೋಗ್ತೇನೆ ಹೋಗ್ತೇನೆ ಅಂತ ಹೇಳುದು. ಹೊರಟು ನಿಂತಿದ್ದೀರಿ. ನೀವು ಬೇಡ, ಹೆಂಡತಿಯಾಗಿ ನನ್ನ ಕರ್ತವ್ಯವನ್ನು ಮಾಡುತ್ತಾ ಇದ್ದೇನೆ. ಶಿವದೇವರು ಹಾಗೆ ಹೌದು ಹೋದವರೆಲ್ಲ ಸತ್ತಿದ್ದಾರೆ, ಅಲ್ವೇ? ನೀವು ಹೋದ್ರೆ ಉಳಿತೀರೇ. ಕಲ್ಪಿಸುತ್ತಾ ಇದ್ದೇನೆ. ಪ್ರಾಣೇಶ್ವರಿ, ಪ್ರಭು, ನೇರವಾದಂತ ವಿಚಾರವನ್ನು ತಿಳಿಸದೆ ಉಳಿಯಂತಾದ್ರೆ ಆ, ಮತ್ತೆ ಮತ್ತೆ ಇದೇ ಪ್ರಕರಣ ಸಂಭವಿಸುವುದಕ್ಕೆ ಸಾಧ್ಯ ಉಂಟೆ ಹೊರತು ಹೌದು. ಸತಿಪತಿಯರ ಮಾತು ಮುಗಿಯುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಪ್ರಾಣೇಶ್ವರಿ, ಪ್ರಭು, ಸರಿಯಾದಂತ ಕಥನವನ್ನು ನೆನಪು ಮಾಡಿಕೊ. ಯಾವುದು ಅಂತ ಬೇಕಲ್ಲ? ಈ ಹಿಂದೆ ದಾಕ್ಷಾಯಿಣಿ ಆ, ದಕ್ಷನ ಮಗಳು ಹೌದು. ದಕ್ಷ ಮಾಡುವಂತ ಯಾಗದಲ್ಲಿ ಆ, ಗಂಡನಿಗೆ ಗೌರವ ಇಲ್ಲ ಎನ್ನುವುದಕ್ಕಾಗಿ ಆ ಯಜ್ಞದಲ್ಲಿ ಬಿದ್ದು ಆ. ಸುಟ್ಟು ಭಸ್ಮವಾಗಿ ಹೋಗಿದೆ. ದೇಹತ್ಯಾಗ. ಆದ್ರೆ ಆ ಸಂದರ್ಭದಲ್ಲಿ ಆ, ಇದನ್ನು ಕಂಡಂತ ಪರಮೇಶ್ವರ ದೇವರು ಆ, ನನಗೆ ಹೆಂಡತಿ ಇಲ್ಲಲ್ಲ ಎನ್ನುವಂತ ದುಃಖದಿಂದ ಆ, ಎಲ್ಲವನ್ನು ಬಿಟ್ಟು ನೇರವಾಗಿ ಹಿಮಾಲಯವನ್ನು ಸೇರಿಕೊಂಡು ಆ. ದೇವರು ತಪಸ್ಸನ್ನಾಚರಿಸ್ತಾ ಇದ್ದಾರೆ. ಓಹೋ. ಹೌದಾ? ಆ. ಈ ಕಡೆಯಲ್ಲಿ ದಾಕ್ಷಾಯಿಣಿ ಆ, ಮತ್ತೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಆ. ಪಾರ್ವತಿ ಎನ್ನುವಂತ ನಾಮಾಂಕಿತದಿಂದ ನಾರದರ ಅಭಿಮತದಂತೆ ಆ. ಶಿವನನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದ ಆ. ಅವಳು ಕೂಡ ತಪಸ್ಸಿನಲ್ಲಿದ್ದಾಳೆ. ಸರಿ. ಈಗ ಪರಮೇಶ್ವರ ದೇವರು ಒಂದು ಕಡೆ, ಆ. ಪಾರ್ವತಿ ದೇವರು ಇನ್ನೊಂದು ಕಡೆ. ನಿಜ. ಅಂದ್ರೆ ಗಂಡ ಒಂದು ಕಡೆ, ಹೆಂಡತಿ ಇನ್ನೊಂದು ಕಡೆ. ಆ. ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವಲ್ಲ? ಆದ್ರೆ ತಾರಕಾಸುರನಿಗೆ ವರ ಹೇಗೆ? ಯಾವ ರೀತಿಯಲ್ಲಿ? ಶಿವನ ಕುಮಾರನಿಂದ ಮಾತ್ರ ಮರಣ. ಹೌದು. ಈಗ ಶಿವನಿಗೆ ಮಗ ಹುಟ್ಟಿದ್ರೆ ಸಾಯುವುದು ಹೇಗೆ? ಆಗುವುದಿಲ್ಲ. ದಿನದಿಂದ ದಿನಕ್ಕೆ ಆ. ಲೋಕಕ್ಕೆ ಕಂಟಕನಾಗಿ ಹೋಗ್ತಾ ಇದ್ದಾನೆ ಹೊರತು ಅವ ಸಾಯುವುದಕ್ಕೆ ಸಾಧ್ಯವಿಲ್ಲ. ನಾನ್ಯಾಕೆ ಹೋಗ್ಬೇಕು? ಯಾಕೆ? ನೇರವಾಗಿ ಶಿವನೆಲ್ಲರಿಗೂ ಹೋಗಿ ಆ. ನನ್ನದಾದಂತಹ ಸುಮ ಶರಗಳನ್ನು ಆ. ಪರಮೇಶ್ವರ ದೇವರಿಗೆ ಪ್ರಯೋಗ ಮಾಡಿದಂತಹ ಸಂದರ್ಭ ಆ. ದೇವರು ತಪಸ್ಸನ್ನು ಬಿಡ್ತಾರೆ. ಹೌದು. ಯಾಕೆಂದ್ರೆ ನನ್ನ ಬಾಣದ ಹತ್ತಿಗೆ ಒಳಗಾದಂತ ಅವರು ಆ. ಎಲ್ಲವೂ ಅವರ ಶರೀರದಲ್ಲಿ ಪ್ರಾರಂಭವಾಗಿ ನಿಜ. ಆ ರೀತಿಯಲ್ಲೇ ಆ.
ಪಾರ್ವತಿಯನ್ನು ಅರಸಿಕೊಂಡು ಹೋಗ್ತಾರೆ. ಹೌದು. ಸತಿಪತಿಯರು ಮತ್ತೊಮ್ಮೆ ಒಂದಾಗ್ತಾರೆ. ನಿಜ. ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟುವ ಮಗನಿಂದಲೇ ಹ. ಲೋಕಕಂಟಕನಾದಂತಹ ತಾರಕಾಸುರ ಮರಣ ಆಗ್ತದೆ. ಬುದ್ಧಿಯಿಂದ ಹೊರಟು ನಿಂತಿರಲ್ಲ ಪ್ರಭು, ಇದು ಸರಿಯಾ? ಇದೆಲ್ಲ ಹ. ದೇವೇಂದ್ರ ಬಂದು ಹೇಳಿದ್ದಾನೆ ತಿಳಿದು ಮಾಡಕ್ಕೆ ಹೋಗುದಿಲ್ಲ. ಯಾಕೆ? ಯಾಕೆ ಅಂತ ಅವ ಬೇಕು? ಕೆಲವೊಮ್ಮೆ ನಮ್ಮನ್ನು ನಮಗೆ ಉಪದ್ರ ಮಾಡುವುದಕ್ಕಾಗಿ ಇರ್ತಾನೆ. ಹೌದು. ಆದ್ರೆ ಅವ ಹೇಳಿದ್ದೇನು, ಹ. ಆ ಲೋಕಪಾಲನಾಕರ್ತ ನನ್ನಪ್ಪನಾದಂತ ಶ್ರೀಮನ್ನಾರಾಯಣನ ಆಜ್ಞೆ, ಮಾಧವನ ಆಜ್ಞೆ. ತಂದೆಯ ಆಜ್ಞೆಯನ್ನು ಮಗನಾದಂತ ನಾನು ಮೀರುವುದಕ್ಕೆ ಸಾಧ್ಯ ಉಂಟೆ? ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಲೋಕದವರೇ ಮೀರುವುದಿಲ್ಲ ಅಂತ ಹೇಳಿದ ಮೇಲೆ ಮಗನಾದವಂತ ನಾನು ಮೀರಿದೆ ಅಂತ ಆದ್ರೆ ತಪ್ಪಾಗುದಿಲ್ವೇ? ಹೌದು. ಹಾಗಾಗಿ ಹ. ಹೊರಟು ನಿಂತಿದ್ದೇನೆ. ನಿಜ. ನಿನ್ನಲ್ಲಿ ಅಂತರಂಗದಲ್ಲಿ ಗಂಡನ ಕುರಿತಾದಂತಹ ಇರುವಂತಹ ಭಕ್ತಿ ಹೆಚ್ಚು ಹೌದು. ಹೌದು. ಆದ್ರೆ ಈ ರೀತಿಯಾದಂತಹ ದುಗುಡ ದುಮ್ಮಾನಗಳನ್ನು ಬಿಟ್ಟು ಪ್ರೀತಿಯಿಂದ ನನ್ನನ್ನು ಕಳಿಸಿಕೊಡೆ ಪ್ರಾಣೇಶ್ವರ. ಓ. ಪ್ರೀತಿ ಎನ್ನುವಂತ ಮಾಯೆಯೊಳಗೆ ಸಿಲುಕಿ ಹ್ಮ್ ತಡೆ ಹಿಡಿದಂತ ಮಾತುಗಳನ್ನೇ ಆಡಿಬಿಟ್ಟೆ. ಹ್ಮ್ ಆದರೆ ಹ್ಮ್ ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣು ಬಯಸುವುದು ಏನು? ಹೇಗೆ? ಹಣೆಯ ತಿಲಕ, ಹಾ. ಕೊರಳ ಮಾಂಗಲ್ಯ ಪದಕ, ಹ್ಮ್ ಇದು ಭೂಷಣವಾಗುವುದು ಹ್ಮ್ ಗಂಡ ಇರುವಲ್ಲಿವರೆಗೆ ತನಕ ತಾನೆ. ಖಂಡಿತ. ಸತಿಪತಿಯರಾಗಿ ಲೋಕಕ್ಕೆ ಆದರ್ಶ ಪ್ರಾಯರಾದವರು ನಾವುಗಳು. ಹೌದೇ? ಆದ್ರೆ ನನ್ನ ಮುಂದಿನ ಬದುಕಿನ ನಡೆ ಹೇಗೆ ಅಂತ ಬೇಕಲ್ಲ. ಪ್ರಾಣೇಶ್ವರಿ, ನಿಮ್ಮನ್ನು ಉಳಿಯುವುದು ನಾನು ಬದುಕುವುದಾದ್ರೂ ಹೇಗೆ ಪ್ರಭು? ಅಂತರಂಗದ ನಿವೇದನೆಯನ್ನು ಪತ್ತೆಯಾದಂತ ನಾನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ. ಏನು ಮಾಡೋಣ ಹೇಳು? ಯಾಕೆ? ಆದ್ರೆ ಈಗ ಹೋದಂತ ಗಂಡ ಒಂದು ವೇಳೆ ತಿರುಗಿ ಬರ್ಲಿಲ್ಲ ಅಂತ ಹೇಳಿ ಆದ್ರೆ? ಆಡಬೇಡಿ ಪ್ರಭು, ಆಡಬೇಡಿ. ಅಲ್ವೇ? ಇಲ್ಲ ಅಂತೇಳಿ ಆದ್ರೆ ನಾನೇನು ಮಾಡಲಿ ಎನ್ನುವ ಹಾಗೆ ನಿನ್ನ ದುಃಖ ಅಲ್ವೇನೆ? ನಿಜ ಪ್ರಭು. ಇದಕ್ಕೆಲ್ಲ ದುಃಖಿಸಬೇಕಾದಂತ ಅಗತ್ಯ ಇಲ್ವೇ? ಮತ್ತೆ ನೇರವಾಗಿ ವೈಕುಂಠವನ್ನೇ ಸೇರಿಕೊ. ಸರಿ. ನನ್ನ ಅಪ್ಪ ಅಂದ್ರೆ ನಿನ್ನ ಮಾವು ಅವರಲ್ಲಿ ಎಲ್ಲಾ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿಕೊಂಡೆ ಅಂತಾದ್ರೆ ಸರಿ. ನಾರಾಯಣ ದೇವರು ಲೋಕಪಾಲನಾಕರ್ತರು, ಎಲ್ಲರಿಗೂ ದಾರಿಯನ್ನು ತೋರಿಸ್ತಾರೆ. ಸೊಸೆಯಾದಂತ ನಿನಗೊಂದು ದಾರಿ ತೋರಿಸಿಕ್ಕಿಲ್ವೇ? ಸೂಕ್ತವಾದಂತಹ ದಾರಿಯನ್ನು ಅವರೇ ತೋರಿಸ್ತಾರೆ. ಬಿಡುದು. ಬದುಕು ಎನ್ನುವುದು ಚಂದನದ ಬೊಬ್ಬೆಯಂತೆ. ಅವರನ್ನು ಉತ್ತಮಗೊಳಿಸುವುದು ಅವರವರ ಕೈಯಲ್ಲಿ ಇರ್ತದೆ. ಸರಿ. ನಮ್ಮ ಈ ನಶ್ವರವಾದ ಶರೀರವನ್ನು ಚೆಲ್ಲಿಯಾದ್ರೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೆ. ಹಾ ಪ್ರಭು, ವಾ. ಕಾಯದ ಅಲ್ಪ ಸುಖಕ್ಕೆ ಮನಸೋತು ಈ ರೀತಿಯಾದಂತ ನನ್ನ ಈ ತುಡಿತವನ್ನು ಮುಂದಿಡುತ್ತಾ ಇದ್ದೀನಿ ಎಂಬುದಾಗಿ ಭಾವಿಸಬಾರದು. ಚೇ, ಖಂಡಿತ ಇಲ್ಲ. ಲೋಕ ಕಲ್ಯಾಣಕ್ಕಾಗಿ ಹೊರಟು ನಿಂತ ನಿಮ್ಮನ್ನು ಮಗದೊಮ್ಮೆ ಈ ಕಣ್ಣುಗಳಿಂದ ವೀಕ್ಷಿಸುತ್ತೇನೆ ಎನ್ನುವ ನಂಬಿಕೆ ನನಗಿಲ್ಲ. ಅದಕ್ಕೆ ಬೇಕಾಗಿ ಭೋಗಿ ಭೂಷಣ ಮನದ ಭೋಗಿ ಭೂಷಣ ಮನದ ಬೇಡ ಪ್ರಭು, ಬೇಡ. ತಪವನು ನೀಗಿಸದೆ ಬಿಡೆನತ್ತ ಸ್ವಾಮಿ, ಸಾರಿಂದ ಗಲಿನಿಯಳ ಕಳುಹಿ ಬೀಳ್ಗೊಟ್ಟಳೋ ವಲ್ಲಭ. ಹೋಗಿ ಬನ್ನಿ, ಲೋಕ ಕಲ್ಯಾಣಕ್ಕೆ ಹೋಗಿ ಬನ್ನಿ, ಹೋಗಿ ಬನ್ನಿ. ಕೋಗಿಲೆಯ ಕಣೋರ್ ಬಗ್ಗೆ ಸುಖ ಪಿಕ ಗಿಡುಗ ಹಂಸೆಯ ಚಕೋರ. ಕೋಗಿಲೆಯ ಕೊಳ್ಳರ್ ಬಗ್ಗೆ ಸುಖ ಪಿಕನ ಗಿಡುಗ ಹಂಸೆಯ ಚಕೋರ ಮುಗೋಗ ಕೂಡಿ ಕರೆದೆ ಬಂದೇರಿದನು ಮಣಿದ ಥವ. ಸತ್ಯಾದಂತಹ ರತಿಯನ್ನು ಸಮಾಧಾನ ಮಾಡಿಕೊಳ್ಳಿಸುತ್ತಾಯಿತು. ಕರ್ತವ್ಯದ ಕರೆ ನನ್ನನ್ನು ಕೈಬೀಸಿ ಕರೆಯುತ್ತಾ ಇದೆ. ತಡ ಮಾಡುವುದು ಸರಿಯಲ್ಲ. ಆತ್ಮೀಯರಾದ ಪ್ರೀತಿಯ ಸಕಲರಿದ್ದಾರೆ. ಗಿಳಿಯೋ ಕೋಗಿಲೆಯೋ ಇಲ್ಲ ಸುಖಬಿಗೆ ಎಲ್ಲರೂ ಒಂದಾಗಿದ್ದಾರೆ. ಮಾರುತನನ್ನು ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇನೆ. ಧನುಸ್ಸನ್ನು ಕೈಯಲ್ಲಿ ಹಿಡಿದಿದ್ದೇನೆ. ರಥ ಸಿದ್ಧವಾಗಿದೆ. ರಥವನ್ನೇರಿಕೊಂಡು
ಋಷಿಗಳೆಲ್ಲ ಸೇರಿಕೊಂಡು ಹಿಮಾಲಯವನ್ನು ಸೇರಿಕೊಂಡವ ನಾನಿದ್ದೇನೆ. ಓಯ್, ಎಂಥದ್ದು ಸ್ವಾಮಿ, ಈ ಪರಿಸರಕ್ಕೆ ಬಂದ್ರೆ ಯಾವಾಗಲೂ ಚಳಿ ಉಂಟಾಗಬೇಕಿತ್ತು, ಆದ್ರೆ ಶರೀರವೆಲ್ಲ ಬಿಸಿ 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 ಆಗ್ತಾ ಇದೆ. ಕಾರಣ ಏನು? ಪರಮೇಶ್ವರ ದೇವರ ತಪಸ್ಸು. ಹಾಗಿದ್ರೆ ದೇವರ ತಪಸ್ಸೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಆಚರಣೆ ಮಾಡ್ತಾ ಇರಬೇಕು. ನೇರ ಅವರ ಸಮ್ಮುಖಕ್ಕೆ ಆಡಿದ್ದೇನೆ. ಈ ಹೊತ್ತಿನಲ್ಲಿ ನಿಮ್ಮ ಭಕ್ತನು ನಿಮ್ಮನ್ನು ಶಿಷ್ಯನಾದಂತಹ ಪರಮೇಶ್ವರ ದೇವರಿಗೆ ನಿಮ್ಮ ಶಿಷ್ಯ ಮನ್ಮಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾನೆ. ದೇವರಿಗೆ ಏನು ಮಾಡೋಣ, ಕೊಟ್ಟ ಕರ್ತವ್ಯವನ್ನು ಮಾಡದೆ ಉಪಾಯ ಇಲ್ಲ. ಹಾಗಾಗಿ ಲೋಕ ಕಲ್ಯಾಣ ಮಾಡಬೇಕಾದ್ದು ನಿಮ್ಮ ಜೊತೆಯಲ್ಲಿದ್ದುಕೊಂಡು ನನ್ನ ಕರ್ತವ್ಯ. ಈ ಸಂದರ್ಭದಲ್ಲಿ ನಿಮ್ಮಿಂದ ಪಡೆದಂತಹ ಬಾಣವನ್ನು ನಿಮಗೆ ಪ್ರಯೋಗ ಮಾಡುವುದಕ್ಕಾಗಿ ಮುಂದಿದ್ದೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣುವೆ ಎನ್ನುವ ಹಾಗೆ ನನ್ನದಾದಂತಹ ಪಂಚಶರಗಳನ್ನು ನಿಮಗೆ ಪ್ರಯೋಗ ಮಾಡುವುದರ ಮೂಲಕ ಈ ನಿಮ್ಮ ಶಿಷ್ಯನನ್ನು ಅನುಗ್ರಹಿಸಬೇಕು ಅನುಗ್ರಹಿಸಬೇಕು ಅನುಗ್ರಹಿಸಬೇಕು. ಶತಮಖಾದಿ ಸಮಸ್ತ ಸುರ ಸಂತತಿಯು ಧ್ಯಾನಿಸಲಪವ ತಿಳಿದೋಷಿತರಿಗೆ ಅಭಯವಾದಿತ್ತು. ತನ್ನುಗ್ರವನು ಪರಿಗರತೆ ಹಿತದಿ ತಪವನು ಬಿಟ್ಟು ಹಿತದಿ ತಪವನು ಬಿಟ್ಟು ಭೂದರೆ ಸುತೆಯ ನರಸುತ ಬೋಧನಂತನು ಯಾಕಾಗಿ ಈಗ ಅಪಾನಿರತನಾದ ಬಹಿರ್ಮುಖಗೊಂಡೆ. ಒಮ್ಮಿಂದೊಮ್ಮೆ ಯಾವುದೋ ಶಕ್ತಿ ನನ್ನನ್ನು ಕೆಣಕುವುದಕ್ಕೆ ಆರಂಭಿಸಿ ಎಲ್ಲಿಂದ ಹೇಗೆ ಎನ್ನುವಾಗೆ ತೀರ್ಮಾನಕ್ಕೆ ನಾನು ಬಂದೇ ಅಂತಾದೆ. ಹೆಚ್ಚಿನವಾದಂಥ ನೇತ್ರವನ್ನು ತೆರೆದಾಕ್ಷಣವೇ ಸುಟ್ಟು ಕರಕಲಾಗುತ್ತಿರುವುದನ್ನು ನಾನು ಕಂಡೆ. ನನ್ನ ಗುರಿಜ್ವಾಲೆ ಓರ್ವ ವ್ಯಕ್ತಿಯ ಧ್ವಂಸಕ್ಕೆ ಕಾರಣವಾಗಿ ಯಾರಿರಬಹುದು ಎನ್ನುವಾಗೆ ಹೆಚ್ಚಿಸಿಕೊಂಡೇ ಅಂತಾದರೆ, ಓ ನನ್ನ ಶಿಷ್ಯನೇ ಹರಿಸು ಮನ್ಮತ್ ಸುಟ್ಟು ಗುರಿಯಾಗಿ ಹೋದ. ಯಾಕೆ ಈ ರೀತಿಯಾಗಿ ಹೋದ? ನನ್ನ ತಪಸ್ಸನ್ನು ಕಡಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ವಿವರಿಸಿಕೊಂಡ ಎನ್ನುವುದು ಹಾಗಿದ್ದರೆ ಗುರುವಾಗಿಯೇ ನಾನು ಅವನನ್ನು ವಧಿಸಬೇಕಾದಂತಹ ಪರಿಸ್ಥಿತಿ ಬಂತುಂತಾದರೆ ಇದಕ್ಕೆ ಅರ್ಥವೇ ಇಲ್ಲ. ಯಾವುದೋ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನನ್ನ ಕೊಡುಗೆ ಇದೆ ಎನ್ನುವುದನ್ನು ತೆಗೆದುಕೊಂಡಿದ್ದೇನೆ. ತಪಸ್ಸನ್ನು ಬಿಡಬೇಕಾದಂತಹ ಅನಿವಾರ್ಯವಾಗಿ ಹೋಯ್ತಾನೆ.
ಆದರೆ ನನ್ನ ಶರೀರದಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ನಾನು ಗುರುತಿಸ್ತಾ ಇದ್ದೇನೆ. ಯಾವುದು ಬೇಡ ಬೇಡ ಎನ್ನುವಂತ ತೀರ್ಮಾನಕ್ಕೆ ನಾನು ಬಂದೇನೋ ಅದೀಗ ಬೇಕು ಬೇಕು ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಪತ್ನಿ ವಿರಹದಿಂದ ದುಃಖಿತನಾದ ನಾನು, ನನಗೆ ಉದ್ಯೋಗವೇ ಬೇರೆ ಎನ್ನುವ ತೀರ್ಮಾನಕ್ಕೆ ಬಂದ ನಾನು ಕಾಣನದಲ್ಲಿ ಪ್ರಸನ್ನಾಚರಿಸಿದೆ. ಈಗ ಅದೇ ಬೇಕು ಎನ್ನುವಾಗಿದ್ದರೆ ಏನಿದರ ದಿವ್ಯ ದೃಷ್ಟಿಯಿಂದ ಯೋಚಿಸಿಕೊಂಡೆ ಅಂತಾದರೆ ನನ್ನವಳಾದ ದಾಕ್ಷಾಯಿಣಿ ಈ ಕಾಲದಲ್ಲಿ ಪರ್ವತರಾಜನ ಸುಕುಮಾರಿಯಾಗಿ ಪಾರ್ವತಿ ನಾಮಧೇಯದಿಂದ ತಪೋನಿರತರಾಗಿದ್ದಾಳೆ ಎನ್ನುವುದು ಸತ್ಯ. ಹಾಗಿದ್ರೆ ಈ ಕಾಲದಲ್ಲಿ ಅವಳನ್ನು ನಾನು ಒಂದಾಗಿಸಬೇಕಂತಾದರೆ ನನ್ನ ಮೇಲೆ ಅವಳೆಷ್ಟು ಪ್ರೀತಿಯನ್ನು ಇರಿಸಿಕೊಂಡಿದ್ದಾಳೆ ಎನ್ನುವುದನ್ನು ಪ್ರತ್ಯಕ್ಷವಾಗಿ ಗುರುತಿಸಿಕೊಳ್ಳಲೇಬೇಕು. ಗುರುತಿಸಿಕೊಳ್ಳಬೇಕಂತಾದರೆ ನಾನು ಈ ರೂಪದಿಂದ ಹೋದರಾದೀತೆ ಎನ್ನುವಾಗ ಯೋಚನೆ ಮಾಡುವುದು, ನನ್ನನ್ನೇ ಪತ್ನಿಯನ್ನಾಗಿ ಪಡೆಯಬೇಕು ಎನ್ನುವಂತಹ ಅವಳ ಸಂಕಲ್ಪಕ್ಕೆ ನಾನು ಬದ್ಧನಾಗಬೇಕಂತಾದರೆ ಶಿವನಾದ ನನ್ನ ಈ ರೂಪ ಅಲ್ಲ, ಆ ರೂಪದಿಂದ ಅರ್ಥದ ಹೇಳುತ್ತೇನೆ ನೋಡು. ಹಡಿಗೆ ಭಸ್ಮವ ಧರಿಸಿ ದರ್ಪಾಸನ ನಿರಗಾರದಲೇ ಹಡಿಗೆ ಭಸ್ಮವ ಧರಿಸಿ ದರ್ಪಾಸನ ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಗಡವಿಪ್ರರೂಪದೊಳೈರಿ ಶಿವ ನುಡಿದ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ನಾನು ಅದರಲ್ಲಿ ಯೋಗವಂತಳು ಸರಿ, ಭಾಗ್ಯವಂತಳು ಸರಿ. ಪರ್ವತರಾಜನ ಮಗಳಾಗಿ ಮೇನಾದೇವಿಯವರ ಪ್ರೀತಿಯ ಕುಮಾರಿಯಾಗಿ ಈ ಲೋಕದ ಬೆಳಕನ್ನು ಕಂಡವಳು ನಾನು. ಈ ಹೊತ್ತಿಗೆ ಎಲ್ಲ ಸುಖ ಭೋಗಗಳನ್ನು ತೆರೆದು ಗೌರವ ಅಂತ ಕಾನನವನ್ನು ಸೇರಿಕೊಂಡವಳಿದ್ದೇನೆ. ಯಾಕಾಗಿ ಪರಮೇಶ್ವರನ ಕುರಿತ ಅಂತ ಘನತರವ ಅಂತ ತಪಸ್ಸನ್ನು ಆಚರಿಸಿ ಆತನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕೆನ್ನುವಂತಹ ಹಂಬಲ. ಹಣೆಗೆ ವಿಭೂತಿಯನ್ನು ಧರಿಸಿದ್ದೇನೆ, ಶ್ವೇತಾಂಬರವನ್ನು ಉಟ್ಟುಕೊಂಡವಳಿದ್ದೇನೆ. ಇನ್ನೇಕೆ ಸಾವಕಾಶ, ಆತನ ಕುರಿತಾದಂತ ತಪಸ್ಸಿಗೆ ಮುಂದಾಗ್ತೇನಂತೆ. ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ಈಶ್ವರ ಅಲ್ಲ ಬೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಓಹೋಯ್, ಪುಣ್ಯಕ್ಷೇತ್ರ ಸಂದರ್ಶನಕ್ಕಾಗಿ ಹೊರಟಂತ ಬೈರಾಗಿ ನಾನು ನೇರವಾಗಿ ತಿರುಪತಿಗೆ ಹೋದೆ. ತಿರುಪತಿಗೆ ಹೋದ್ರೆ ಅಲ್ಲಿ ಮಹಾಲಿಂಗೇಶ್ವರ ಇಲ್ಲ. ಅಲ್ಲಿಂದ ಕೇದಾರನಾಥಕ್ಕೆ ಹೋದೆ. ಅಲ್ಲಿ ಹೋಗುವಾಗ ವೆಂಕಟೇಶ್ವರ ಇಲ್ಲ. ಇನ್ನು ಅಲ್ಲಿ ಅವರಿಲ್ಲದಿದ್ರೆ ಏನು, ನೇರವಾಗಿ ಕಂಚಿಗೆ ಹೋದೆ. ಕಂಚಿಗೆ ಹೋದ್ರೆ ಅಲ್ಲಿ ದುರ್ಗಾ ಪರಮೇಶ್ವರಿ ಇಲ್ಲ. ಹಾಗೆ ಮಧುರೆಗೆ ಹೋದೆ. ಮಧುರೆಗೆ ಹೋದರೆ ಅಲ್ಲಿ ಕಾಮಾಕ್ಷಿ ಇಲ್ಲ. ಎಲ್ಲ ಕಡೆಯಲ್ಲೆಲ್ಲ ದೇವರೆಲ್ಲ ಊರು ಬಿಟ್ಟಿದ್ದಾರೆ. ಅವರು ಊರು ಬಿಟ್ಟಿದ್ದಾರೆ, ಮನೆ ಬಿಟ್ಟಿದ್ದಾರೆ ಅಂತ ನಾನು ಕೂಡ ಮನೆ ಬಿಟ್ಟದ್ದು. ತದ್ದಿರುದು ಅದು ಆಗುವುದಕ್ಕೆ ಕಾರಣ ಉಂಟು. ನನ್ನ ಹೆಂಡತಿ ಇಲ್ಲ ಸ್ವಾಮಿ, ಅದಕ್ಕಾಗಿ ನನ್ನ ಹೆಂಡತಿಯನ್ನು ಹುಡುಕಾಡ್ತಾ ಹೊರಟದ್ದು. ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೈಲಾಸವಾಸಿಯಾದಂತ ಪ್ರಭು ಪರಮೇಶ್ವರನೇ ನಾನು. ನನ್ನ ಮಡದಿ ಒಂದು ದಕ್ಷಿಣ ಯಾಗದಲ್ಲಿ ದಾಕ್ಷಾಯಿಣಿ ಸುಟ್ಟು ಬೂದಿಯಾದ ಬಳಿಕ ಹೆಂಡತಿ ಇಲ್ಲದ ವಿಯೋಗ ನನ್ನನ್ನು ಕಾಡ್ತಾ ಇದೆ. ಈಗ ಸುದ್ದಿ ಗೊತ್ತಾಯ್ತು ನನಗೆ. ಪರ್ವತರಾಜನಿಗೆ ಮಗಳಾಗಿ ಗಿರಿಜೆ ಎನ್ನುವಂತ ಅಭಿಧಾನದಿಂದ ಹುಟ್ಟಿ ಬೆಳೆದು ನನ್ನನ್ನೇ ಪಡ್ಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ತಪಸ್ಸನ್ನಾಚರಿಸ್ತಾ ಇದ್ದಾಳಂತೆ. ಅವಳ ತಪನಿಷ್ಠೆ ಎಷ್ಟರವರೆಗೆ ಉಂಟು ಇದನ್ನು ಪರೀಕ್ಷೆ ಮಾಡಬೇಕು. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಎದಗಿ ಬಂಗದೊಳು ತಪವ ಮಾಡ್ಬೋದೇ ತರ ಬಯಕಿನ್ನೋಳು ತಪ
ಅದಕ್ಕೆ ಪಂಕದುಳು ತಪವ ಮಾಡ್ಬೋದೇ ತರ ಪೈಕಿನ್ನುಳು ಓ ಎಣ್ಣೆ, ಅಯ್ಯೋ ನಿನ್ನನ್ನು ಕಂಡಾಗ ಬೇಸರ ಆಗುತ್ತಾ ಇದೆ. ಇಂಥ ಕೋಮಲವಾದ ಒಂದು ಶರೀರವನ್ನು ದಂಡಿಸುವುದಕ್ಕೆ ಬೇಕಾಗಿ ಈ ಘೋರವಾದಂತಹ ಕಾನನವನ್ನು ಪ್ರವೇಶ ಮಾಡಿ ಈ ರೀತಿ ತಪಸ್ಸನ್ನು ಮಾಡ್ತಾ ಇದ್ದೀಯಲ್ಲ. ಪಾಪ, ಅನ್ನ ಆಹಾರ ಇಲ್ಲದೆ ಈ ಶರೀರವನ್ನು ದಂಡಿಸ್ತಾ ಇದ್ದೀಯಲ್ಲ. ಈ ತಪಸ್ಸು ಯಾರಿಗಾಗಿ ಅಂತ ಹೇಳ್ಬಹುದೇ? ಸಡಗರ ಮಾತಿದೆಗೆ ಕೂಸುರಸಾರು ಮೃಡನೋಡೆ ಕೂಡಲಿಗೆ ತೊಡಗಿರ್ಪೆ ತಪ ಬಂದು ನುಡಿಸದೆ ತಾರನ್ನ ನಡೆ ನಡೆ ಪ್ರೀತಿಂದಳು. ಓ ಋಷಿವರ್ಯ, ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಪರಮೇಶ್ವರನ್ನೇ ಪತಿಯನ್ನಾಗಿಸಬೇಕೆನ್ನುವ ಹಾಗೆ ಆತನ ಕುರಿತಾದಂತ ಘನತರವಂತ ತಪಸ್ಸನ್ನೇ ಆಚರಿಸುತ್ತಾ ಇದ್ದೇನೆ. ಸುಮ್ಮನೆ ನನ್ನ ತಪಸ್ಸಿಗೆ ವಿಘ್ನವನ್ನು ತರಬೇಡ. ಇಲ್ಲಿಂದ ಹೋಗಯ್ಯ. ನೀನೀಗ ಪರಮೇಶ್ವರನ ಕುರಿತು ನಿನಗೆ ವಿಷಯ ಗೊತ್ತಿಲ್ಲ. ನಿಖಿಲಾಕ್ಷಿ ಉರಿಯುತ್ತಿದೆ ಆತಗೆ ಭಾವಿ ಜಟಿಯೋ ಶೋಭಿತವ ಪೊದೆಗೆ ಉರಿಯುತ್ತಿದೆ ಉರಿಯುತ್ತಿದೆ ಆತಗೆ ಭಾವ ಜತೆಯೋ ಶೋಭಿತವ ಪುರಿ ಆತಗೆ ಭಾವೆ ಜತೆಯೋ ಶೋಭಿತವ ಪುರೇ ನಿಖಿಲಾಕ್ಷಿ ಉರಿಯುತ್ತಿದೆ ಆತಗೆ ಭಾವೆ ಜತೆಯು ಶೋಭಿತ ಬಪ್ಪುರೇ ಕಟಿಗೆ ಸುತ್ತಿಯನು ವ್ಯಗದ ಚರ್ಮ ಕಟಿಗೆ ಸುತ್ತಿಯನು ವ್ಯಗದ ಚರ್ಮ ನಿನಗೆ ಸಂಕಟದಲ್ಲಿ ಚನ್ನ ಕೇಳೋ ನಿಖಿಲಾಕ್ಷಿ ಉರಿಯುತ್ತಿದೆ ಆತಗೆ ಭಾವೆ ಜತೆಯು ಶೋಭಿತ ಒಪ್ಪುದೇ ಏತಗೆ ಪಂಕದುಳು ಓ ತರುಣಿ, ಶಿವನನ್ನು ಪಡೆಯಬೇಕೆನ್ನುವಂತ ಉದ್ದೇಶ ಇರಿಸಿಕೊಂಡು ಈ ರೀತಿ ತಪಸ್ಸು ಮಾಡುವುದು. ಅಯ್ಯೋ ದೇವ್ರೇ, ಏನಾಯ್ತು? ನಿನಗೆ ಆತನ ವಿಷಯ ಗೊತ್ತಿಲ್ಲ. ಏನು? ಆತನ ಹತ್ತಿರ ಹೋಗುವುದಕ್ಕೆ ಆಗುವುದಿಲ್ಲ. ಆತನ ಹಣೆಯಲ್ಲಿ ಒಂದು ಕಣ್ಣುಂಟು, ಅದವೇ ಕಿಚ್ಚು ಕಣ್ಣು. ಅದರ ಉರಿಯ ದಾಹಕ್ಕೆ ಹತ್ತಿರ ಯಾರಿಗೂ ಸುಳಿದಾಡುವುದಕ್ಕೆ ಆಗುವುದಿಲ್ಲ. ಇನ್ನು ತಲೆ ಬಾಚದೆ ಯಾರ ಕಾಲ ಸಂದು ಹೋಯ್ತೋ ಗೊತ್ತಿಲ್ಲ. ಚಾಟೆ ಆತನ ತಲೆಯನ್ನು ಶೋಭಿತ, ಅದು ಒಳ್ಳೆದುಂಟ. ಅದು ಬೇಡ, ಹಾಕಿಕೊಳ್ಳುವುದಕ್ಕೆ ಆಭರಣ ಆದರೂ ಉಂಟಾ? ಹಾವುಗಳು ಆತನ ಮೈ ಮೇಲೆ ಹರಿದಾಡ್ತಾ ಉಂಟು. ಅಯ್ಯೋ ದೇವರೇ, ಹುಟ್ಟುಕೊಳ್ಳುವುದಕ್ಕಾಗಿ ಒಂದು ಸರಿಯಾದ ಬಟ್ಟೆ ಆದ್ರೂ ಬೇಕೋ ಬೇಡೋ? ಆನೆಯ ಚರ್ಮ, ಹುಲಿಯ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ. ಅಂತ ಶಿವನನ್ನು ಪಡೆಯಬೇಕು ಅಂತ ಈ ರೀತಿ ತಪಸ್ಸು ಮಾಡ್ತಾ ಇದ್ದೀಯಲ್ಲ, ಯಾಕೆ ಬೇಕಿತ್ತ ಇದು ನಿನಗೆ? ಹೇಗೆಲ್ಲಿ ಬಂದೆಯಯ್ಯ ನಿನ್ನಯ ಮಾತು ಸ್ವಾಗತ ವಿಪ್ರಯ ಆಕಪಾಟಿಯ ನಿಖಿಲಾಕ್ಷಿ ಹುಲಿ ಜನ್ಮ ಲೋಕ ಲಕ್ಷಕವಯ್ಯ. ಅಯ್ಯ ಋಷಿವರ್ಯ, ನನ್ನ ದೇವನಾದಂತ ಪರಮೇಶ್ವರನ್ನು ಹಾಗೆ ಹೀಗೆ ಹಾಗೆ ಹೀಯಾಳಿಸ್ತಾ ಇದ್ದಿ. ಒಂದು ಮಾತು ಹೇಳ್ತೇನೆ, ಏನು? ಇಲ್ಲಿಂದ ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಇದ್ರೆ ಬೇರೆ ಕತೆ ಬೇರೆ ಆದಿತ್ತು. ಅಯ್ಯೋ, ನಿನಗೆ ಅವ ಬೇಡ, ಬೇರೆ ವರ
ನೀ ಬಿಡು ಶಿವನ ಶಿವನ ನೀ ಬಿಡು ಶಿವನ ಇಂದ್ರನಿಗನು ಕೂನೆಯಂಪಂತಿ ಕ್ಷಣ ಇಂದ್ರನಿಗನು ಕೂನೆಯಂಪಂತಿ ಕ್ಷಣ ಬೇಳಿ ಮಾಡುವೆ ದಿಗುಪಾಲ ಮುಖ್ಯರ ನಿನ್ನ ಬೇಳಿ ಮಾಡುವೆ ದಿಗುಪಾಲ ಮುಖ್ಯರ ನಿನ್ನ ಕಾಲಿಗೆ ರಗಿಸುವೆನು ಪಾಲೆ ಬಿಡು ಶಿವನ ಗೋಪಾಲೆ, ಆ ಶಿವನ ಬಗ್ಗೆ ನಾನು ಹೇಳಿದ್ರು ಕೂಡ ಆತನ ಹೊರತಾಗಿ ನಿನಗೆ ಬೇರೆ ಮನಸ್ಸೇ ಬರುವುದಿಲ್ಲ. ಶಿವ ಬೇಡ, ಅದಕ್ಕಿಂತ ಒಳ್ಳೆ ವರನನ್ನು ನಾನು ತೋರಿಸ್ತೇನೆ. ಯಾರು? ದೇವಲೋಕದಲ್ಲಿ ದೇವೇಂದ್ರ ಇದ್ದಾನೆ. ಆತ ಆದಿತ್ತ ಇಲ್ಲ, ಬೇಡ. ವರ್ಣನಾದಿತ್ತು ಆಗ್ಲಿಕ್ಕಿಲ್ಲ. ಅವ ನೀರಿನಲ್ಲಿ ನಿನಗೆ ಕೂತ್ಕೊಳ್ಳಿಕ್ಕೆ ಕಷ್ಟ. ಅಗ್ನಿ ಬೇಡ, ಆತ ಬೆಂಕಿಯಲ್ವ, ಉರಿಕೆ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಬೇಡ, ನಿನಗೆ ಸಂಪತ್ತಿನಲ್ಲಿ ಮೆರೆಯಬೇಕೆನ್ನುವಂತ ಆಸೆ ಉಂಟು. ಕುಬೇರನನ್ನು ಒಪ್ಪಿಸಿ ಅವರೆಲ್ಲರನ್ನು ಬೇಕಿದ್ರೆ ನಿನ್ನ ಕಾಲ ಬುಡಕ್ಕೆ ತಂದು ನಾನು ಹೇಳಿ ನಿನ್ನ ಬುಡಕ್ಕೆ ತಂದು ಒಪ್ಪಿಸ್ತೇನೆ. ಅವರಾದೀತ ಆಗ್ಲಿಕ್ಕಿಲ್ಲ. ಅವರು ಯಾರು ಬೇಡ ಅಲ್ವಾ? ಅವರ ಯಾರ ಬಗ್ಗೆ ನಿನಗೆ ಮನಸ್ಸೇ ಆಗುದಿಲ್ಲ. ಬೇಡ, ಬಿಡು. ಅವರಿಲ್ಲದಿದ್ದರೇನು? ನಾನಿಲ್ವಾ? ನಾನು ಚಂದ ಇಲ್ವಾ? ನನ್ನನ್ನು ಮದುವೆ ಆಗಬಹುದಲ್ಲ? ಕ್ರೋಧ ಬಂದುದು ಎನಗೆ ಸುಮ್ಮನೆ ನಡೆ ಹಾಗೆ ಹಿಡಿದು ಮನೆಗೆ ಮಾಧವ ಮಿತ್ರ ಬಲ್ಲನು ಎನ್ನ ಮನವನ್ನು ಭೇದ ಬಿಟ್ಟುವೆ ಹೀಗೆ ಋಷಿವರ್ಯ ಎನ್ನುವ ಹಾಗೆ ಮರ್ಯಾದೆ ಕೊಟ್ರೆ ಏನಕ್ಕೇನು ಹೇಳ್ತಾ ಇದೀಯಾ? ನೀನು ನನ್ನನ್ನು ವರಿಸು. ಮರ್ಯಾದೆಯಿಂದ ಇಲ್ಲಿ ಹೋದ್ರೆ ಸರಿ. ನೀನು ನನಗೆ ಬೇಕು. ಹೋಗ್ತಿಲ್ವಾ? ನೀನು ನನ್ನನ್ನು ಮದುವೆ- ಅಯ್ಯೋ. ದೀವರ ದೀವನಿ ನಿನ್ನ ಭಾವದಿ ಭಜಿಸನು ವಿಪ್ರ ನುಡಿಸಿದ ತಪವ ಕಿಡಿಸಿದ ದೇವರ ದೀವನಿ ಓ ಪರಮೇಶ್ವರ ದೇವ, ನಿನ್ನ ಕುರಿತಾಂತ ಘನತರವಾದ ತಪಸ್ಸನ್ನು ಆಚರಿಸಿದೆ ಎಂದಾದ್ರೆ ಯಾರೋ ಒಬ್ಬ ವಿಪ್ರ ಬಂದು ನನ್ನ ತಪಸ್ಸನ್ನೆಲ್ಲವನ್ನು ಕೆಡಿಸಿಬಿಟ್ಟನಲ್ಲ. ಹಾ ಶಿವನೇ, ಏನು ಮಾಡಲಿ ನಾನು? ನೀನೇನು ಬೆದರಬೇಡ, ನಾನಿರುವೆ. ನನ್ನನ್ನು ವರಿಸು. ಮಿಂದು ಹುಡಿಯೊಳು ಹೊರಳಿದಂದಾಯ್ತಿದ್ದು ಪೂರ್ವಾಜಿತದೊಳೇನ ಒರೆದನೋ ಜಾತಿ ಮರುಳನೋ ದೇವರ ದೀವನೆ ನಿನ್ನ ಭಾವದೆ ಭಜಿಸಲೋ ದೇವಾ ಓ ದೇವ, ನಿನ್ನ ಕುರಿತಾಂತ ತಪಸ್ಸನ್ನು ಆಚರಿಸಿದೆ ಎಂದಾದ್ರೆ ನನ್ನಿಂದ ಸಾಧ್ಯವೇ ಆಗುತ್ತಾ ಇಲ್ಲ. ಆ ವಿಪ್ರ ಬಂದು ನನ್ನ ತಪಸ್ಸನ್ನು ಕೆಡಿಸುತ್ತಲೇ ಇದ್ದಾನೆ. ಏನು ಮಾಡಲಿ? ನೀನು ಚಿಂತೆ ಮಾಡಬೇಡ. ಈಗ ಚಾಪೆದಾರಿಯಾಗಿ ಬಂದಿದ್ದೇನೆ. ನನ್ನನ್ನು ವರಿಸು. ತರುಡಿ ಬಿಡು ಶೋಕಮೋ ತಪವಿರ್ದು ದೀಗಮವು ಬರಿದಿ ದಂಡಿಸಬೇಡ ನಿನ್ನರಸ ನಾನೆನುತ ಗಿರಿಜೆಯವು ಸಂತವಿಸಲತ್ತ ತುರೆದಂಬರದಿ ನೆರೆದು ಪೂಮಳೆ ಕರೆಯಲು
ಎದ್ದೇಳು ಪಾರ್ವತಿ. ನನ್ನನ್ನು ಅನನ್ಯವಾದಂತಹ ಭಕ್ತಿಯಿಂದ ನೀನು ಸ್ವೀಕರಿಸಿ. ಹೌದು. ನಂದೇ ಅನಿ ಬಹಳಷ್ಟು ದುಃಖಿತವಾದ. ಯಾವನೊಬ್ಬನು ತಪಸ್ಸು ಕೆಡಿಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆಂದಾಗ ಯಾರು ಎನ್ನುವುದು ನಿನಗೆ ಅರ್ಥವಾಗದೇ ಇಲ್ಲ. ನೀನೇನು ನೀನೆಷ್ಟು ಎನ್ನುವುದನ್ನು ತಿಳಿಯಬೇಕು ಎನ್ನುವಂತಹ ಸಂಕಲ್ಪದಿಂದಲೇ ನಾನೇ ಬಹಿರಾಗಿಯಾಗಿ ಬಂದ. ನಿನ್ನ ಗುಣವನ್ನು ಕೊಂಡು ಸಂತೋಷಗೊಂಡೆ. ಪರೀಕ್ಷಾ ರಂಗದಲ್ಲಿ ನೀನು ತೇರ್ಗಡೆ ಹೊಂದಿಕೊಂಡೆ ಎನ್ನುವುದು ತಡಿಸಿಕೊಂಡವನಿದ್ದೆ. ನಿನ್ನ ಕೈಲಿದ ಕ್ಷಣವೇ ದೇವತೆಗಳೆಲ್ಲರೂ ಸಮವೃಷ್ಟಿಯನ್ನು ನೆರವೇರಿಸುತ್ತಾ ಇದ್ದಾರೆ. ಹೌದು. ಹಾಗಿದ್ರೆ ಇದು ಸಾಂಕೇತಿಕವಾದಂತಹ ಪಾರ್ವತಿ ಕಲ್ಯಾಣ. ವಿಜೃಂಭಣೆಯಿಂದ ಕೈಲಾಸಕ್ಕೆ ನಡೆಯೋಣ. ಹಾಗೆ ತರಳನಿಗೆ ವೀರ ಷಣ್ಮುಖನೆಂಬ ಹೆಸರಿಟ್ಟು ಪರಿಪರಿಯ ವಿದ್ಯೆಗಳ ಕಳಿಸುವ ವೇಳೆಯನಿಗೆ ಪಾರ್ವತಿ ಸ್ವಾಮಿ, ಅದ್ದೂರಿಯವಾದಂತಹ ಕಲ್ಯಾಣ ನಮ್ಮದಾಗಿ ಹೋಯಿತು. ಕೈಲಾಸದಲ್ಲಿ ನಿನ್ನ ತಂದೆ ಪರ್ವತರಾಜ, ತಾಯಿ ಮನೋರಮ, ಬ್ರಹ್ಮದೇವರು, ದೇವತೆಗಳು ಎಲ್ಲರೂ ಆಗಮಿಸಿದರು. ಮನಸ್ಸಿಗೆ ಸಂತೋಷವಾದಂತಹ ವಿಚಾರವಾದರು. ದಿವಸಗಳು ಕಳೆದು ಹೋದದ್ದೇ ಗೊತ್ತಾಗಲಿ. ನಿಜ. ವಿವಾಹ ಒಂದು ಕಂಡದ್ದು ಹೌದು. ಗರ್ಭಿಣಿಯಾದೆ 9 ಮಾಸಗಳು ಪೂರೈಸಿತು. ನಿಜ. ಶ್ರೀಮಂತ ಉತ್ಸವಗಳನ್ನು ಮಾಡಬೇಕಾದ ಪತ್ಯಾದನ್ನ ಕರ್ತವ್ಯ ಎನ್ನುವ ಹಾಗೆ ಅದನ್ನೂ ಮಾಡಿಸಿದ್ದ. 10 ತಿಂಗಳಿಗೆ ಪ್ರಸವ ವೇದನೆಯ ಕುರಿತಾಗಿ ಯೋಚನೆ ಮಾಡಿಕೊಂಡನು. ನೋಡಿದೆಯಾ, ಗಂಡು ಶಿಶುವಿಗೆ ನೀನು ಜನನಕ್ಕೆ ಕಾರಣಕರ್ತವಾದೆ. ನಿಜ. ಹುಟ್ಟಿದಂತಹ ಗಂಡು ಮಗುವಿಗೆ ಹುಟ್ಟಿದಾಗಲೇ ಆರಂಭಗಳಿಂದ ಕೂಡಿಸಿದ. ಆದ್ದರಿಂದಲೇ ಷಣ್ಮುಖ ಎನ್ನುವಂತಹ ಹೆಸರನ್ನು ಇರಿಸಿದ್ದೇನೆ. ಕೃತಿಕಾ ದೇವಿಯವರಿಂದ ಪೋಷಿಸಲ್ಪಟ್ಟ ಕಾರಣ ಕಾರ್ತಿಕೇಯ ಎನ್ನುವಂತಹ ನಾಮಧೇಯವನ್ನು ನಾವು ಗುರುತಿಸಬಹುದು. ಹೌದು. ಸ್ಕಂದನಾಗಿ ನಮ್ಮ ಪ್ರೀತಿಯ ಕುಮಾರನಾಗಿ ಇವತ್ತು 6ನೇ ದಿವಸಕ್ಕೆ ಕಾಲಿಟ್ಟವನಿದ್ದಾನೆ. ನಿಜ. ಸಂತೋಷದ ವಾತಾವರಣ. ಯಾರಂತೆ ತ್ರಾಗಿ ಸದ್ಗುಣಧಾಮ ಪರಮ ನಿಸ್ಸೇಮ ತ್ರಾಗಿ ಸಜ್ಜನ ಪ್ರೇಮ ಸುರಸಾರ್ವಭೌಮ ತ್ರಾಗಿ ಭಿನ್ನಪವ ಕೈಗೊಳ್ಳು ಪೂರ್ಣ ಕಾಮ ತ್ರಾಗಿ ನಮ್ಮಲ್ಲರ ಪುರೆ ಶುಭ ನಾಮ ಶಂಕರ. ರಕ್ಷಿಸಬೇಕು ತಂದೆ, ರಕ್ಷಿಸಬೇಕು. ದೇವಲೋಕದಿಂದ ಕೈಲಾಸಕ್ಕೆ ಆಗಮಿಸಿದೆ. ನಿಜ. ಮಾಡಿದ ಮದನಾರವಿಂದ ಸರಿ. ಯಾವುದೋ ದುಗುಡ ಏನು ಬಂದೆ ದೇವಾ, ನನ್ನ ಮಾತನ್ನು ಆಲಿಸಬೇಕು. ದೇವಲೋಕದಲ್ಲಿ ಸುಸ್ಥಿರದಿಂದ ಕಾಲವನ್ನು ಕಳೆಯುತ್ತಿದ್ದರೆ ವರ್ತಮಾನ ಕಾಲಕ್ಕೆ ತಾರಕನ ಉಪಟಳದಿಂದ ತಡೆಯಲಾಗದೆ ಆತನ ಕೈಸೋತು ನಾವು ಇಲ್ಲಿಗೆ ಬಂದಿದ್ದೇವೆ. ದೇವಲೋಕ ಆತನ ವಶವಾಗಿದೆ. ದೇವಾ, ನನಗೊಂದು ಉಪಕಾರ ಮಾಡಬೇಕು. ನಿಮ್ಮ ಮಗನಾದಂತಹ ಕುಮಾರನನ್ನು ನನ್ನ ಜೊತೆ ಕಳುಹಿಸಿಕೊಟ್ಟಿರಿಂದಾದರೆ ತಾರಕನ ವಧೆಯಾಗ್ತದೆ, ಲೋಕ ಕಲ್ಯಾಣವಾಗ್ತದೆ. ಒಂದು ಉಪಕಾರ ಮಾಡಿದೆ. ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲ್ಲತಕ್ಕವನೇ ದಾನವರ ಗರ್ಜನೆ ಕೇಳಿ ಬೆದರ್ವನಾಗ ದಾನವರ ಗರ್ಜನೆ ಕೇಳಿ ಬೆದರ್ವನನ ಮಕ್ಕಳಾಟಿಕೆಯಾಯ್ತು. ಮಕ್ಕಳಾಟಿಕೆಯಾಯ್ತು. ನೀ ಬಂದುದು ನಕನ ಸುರ ವಿರೋಧಿಯೇ ಸುರಪ. ಪರಮೇಶ್ವರ ದೇವರೇ, ನಿನ್ನ ನುಡಿ ಕೇಳಿದಾಗ ನಗು ಕೇಳುತ್ತಾ ಇದೆಯ. ನಗುವೆ ದೇವೇಂದ್ರ, ಸುಜ್ಞಾನವಂತನು ನೀನು, ವಿವೇಕವಂತನು ನೀನು. ನಿಜ. ಎಲ್ಲಿ ಯಾವ ರೀತಿ ವ್ಯವಹರಿಸಬೇಕು, ಹೇಗೆ ಏನನ್ನು ಕೇಳಬೇಕು ಎನ್ನುವಂತಹ ಸಮಯ ಪ್ರಜ್ಞೆಯನ್ನು ಸದಾ ಇರಿಸಿಕೊಂಡವ ನಿನ್ನ ಜೀವನದಲ್ಲಿ. ಇವತ್ತು ಇಲ್ಲಿಗೆ ಒಂದು ನೀನಾಡುತ್ತಿರುವ ನುಡಿಯನ್ನು ಕೇಳಿದಾಗ ಸ್ವಲ್ಪ ಅವಿವೇಕತನದಿಂದ ವಿವರಿಸ್ತಿ ಎನ್ನುವುದು ನನಗೆ ಅರ್ಥವಾಯಿತು. ಯಾಕೆ ದೇವ್ರೆ? ಹೌದೇನೋ, ನನ್ನ ಮಗ ಕುಮಾರನನ್ನು ದುರುಳರ ವಧೆಗೆ ಕಳಿಸಬೇಕು
ಬಿಡಬೇಕು ಎನ್ನುವ ಹಾಗೆ. ಹೌದಯ್ಯ. ಎಷ್ಟು ವರ್ಷದ ಮಗು ಅಂತ ನೀನು ಭಾವಿಸಿಕೊಂಡೆಯೋ? ನಿಮಗೆ ಗೊತ್ತುಂಟಲ್ವೇ, ಇತ್ತೀಚೆಗೆ ಹಂದೆನಿಸಿದ 6 ದಿವಸದ ಬೆಳಕನ್ನು ಈಗ ಕಾಣುತ್ತಾ ಇದ್ದಾನೆ. ಹೇಳೆಯ ಶಿಶುವನ್ನು ದುರುಳನವರೆಗೆ ಪಡಿಸಿಕೊಳ್ಬೇಕು ಅಂತಾದರೆ ಇದೇನು ಮಕ್ಕಳಾಟ ನುಡಿ ಅಂತ ಭಾವಿಸಿಕೊಂಡೆ ನೀನು? ನಿಮ್ಮ ಮಗನಿಂದಲ್ಲದೆ ಅನ್ಯರಿಂದ ಮರಣ ಇಲ್ಲ ಎನ್ನುವುದೇ ಆತನಿಗೆ ವರ. ದುರುಳರವದೆ ಬಿಡು, ದುಷ್ಟರನ್ನು ಕಂಡರೆ ಭಯಗೊಳ್ಳುವ. ಹೆಚ್ಚೇಕೆ ಅವರ ಗರ್ಜನೆಯನ್ನು ಕೇಳುವುದಕ್ಕೆ ಸಹಿಸಲಾರ. ಅದಕ್ಕೆ ಬಲಿಪಟುವಾಗಿ ನನ್ನ ಕುಮಾರನನ್ನು ಕಳಿಸಿಕೊಡಬೇಕು ಎನ್ನುವಾಗ ನೀನು ಮಾತನಾಡುತ್ತಾ ಇದೆಯೆಂದಾದರೆ ಇದು ಮೂರ್ಖತನದ ಮಾತು. ಮಕ್ಕಳಾಟಿಕೆಯಾದ ಬಂದದು ಸೊಕ್ಕು ಬುದ್ಧಿಯನಕ್ಕೆ ಕೇಂದ್ರ ಪರಾಕ್ರಮವ ಬಂದಿದ್ದರನ್ನ ಬಾಲ ಪರಾಕ್ರಮವ ಸರಿಯಾಗಿ ಆಡಿಸಿಕೊಂಡು ಬಂದವನಿದ್ದೇನೆ. ದುರುಳ ತಾರಕನಿಂದ ತೊಂದರೆ. ಅಪ್ಪ, ನನಗೆ ಅಪ್ಪನೆ ಕೊಟ್ಟದ್ದು ಹೌದಂತಾದ್ರೆ ನಾನು ಹೋಗಿ ಆತನನ್ನು ಕೊಂದು ಬರುತ್ತೇನೆ. ಸಣ್ಣವನೇ ಆದರೆ ನಾನು ಕಲಿತಂತಹ ವಿದ್ಯೆಗೆ ಭಾರತನೇ ಎಂಬುದಿಲ್ಲ. ಹಾಗಾಗಿ ಅಪ್ಪನೆ ಕೊಟ್ಟು ಕಳಿಸಿಕೊಳ್ಳಪ್ಪ. ಕಂದನ ನುಡಿಗತಿ ಸಂತೋಷಿತ ಆನಂದದಿ ತೆಗೆದಪ್ಪೆ ಎಂದದಿಗಿಲು ಹೋಗಿಲು ಬಲಿ ಕಳುಹಿದ ನಂದನನು ಬರತಿ ಪರಮ ಸಂತೋಷವಾಯಿತು. 6ನೆಯ ದಿನದಲ್ಲಿ ಎಂತಹ ಪೌರುಷದ ನುಡಿಗಳನ್ನಾಡಿಬಿಟ್ಟೆವು. ಸಿಂಹದ ಹೊಟ್ಟೆಯಲ್ಲಿ ಜಂಬುಕವೆಂದಿಗೂ ಜನಿಸುವುದಕ್ಕೆ ಸಾಧ್ಯವಿಲ್ಲ. ಸಿಂಹನಂತೆ ಗರ್ಜಿಸುತ್ತಿದ್ದಂತಹ ನನ್ನ ಮಗನಾಗಿ ಈ ಕಾಲದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ದುರುಳರನ್ನು ವಧಿಸುವುದಕ್ಕೆ ಹೊರಟು ನಿಂತೆ. ಹೌದಪ್ಪ, ತೋಳ ಸಾಮರ್ಥ್ಯದ ಬಗ್ಗೆ ನಿನ್ನಲ್ಲಿ ಯಾವುದೇ ರೀತಿಯ ಶಂಕೆ ಇಲ್ಲ. ಸಂತೋಷ. ಏನು ನಗುಮುಖ ನಿನ್ನದು?
6 ದಿನದ ಮಗು. ಹೌದು. ಸಂತೋಷವಾಯಿತು. ನಿನಗೆ ಸಂತೋಷವಾಗದೆ ಏನು? ಸ್ವಲ್ಪ ತಳಮಳ ಆಗುವುದು ನಮಗೆ ಹೆತ್ತವರಿಗೆ. ನಿಮ್ಮ ಮಗ ಕಳಿಸಿಕೊಡಬೇಕಲ್ಲ ಎನ್ನುವ ಹಾಗೆ ಮನಸ್ಸಿಲ್ಲದಿದ್ದರೂ ಇವನ ವೇದಿಕೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಾದ್ದು ಹೆತ್ತವರ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಕಳಿಸಿಕೊಡ್ತಾ ಇದ್ದೇವೆ. ದೇವ್ರೆ, ಮಕ್ಕಳಿಗೆ ವೇದಿಕೆಯನ್ನು ನಾವು ಒದಗಿಸಿಕೊಡ್ತೇವೆ. ಮಕ್ಕಳಿಗೆ ವೇದಿಕೆ ಯಾವುದು ನಾವು ಒದಗಿಸಿಕೊಡ್ತೇವೆ. ಅದಕ್ಕಾಗಿ ಕಳಿಸಿಕೊಡ್ಬೇಕು. ಅವನ ಪರಾಕ್ರಮ ಏನು ಅಂತೇಳಿ ನಾವು ತೋರಿಸಿಕೊಡ್ತೇವೆ. ನೀನು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ಯಪ್ಪ. ಹಾಗಿದ್ರೆ ಕಳಿಸಿಕೊಡಬೇಕಾದರೆ ಹೆತ್ತವರೆಲ್ಲ ಪ್ರೋತ್ಸಾಹ ಬೇಕೋ ಬೇಡ? ಕಳುಹಿಸಿಕೊಡ್ಬೇಕಾದ್ದು ನಿಮ್ಮ ಕರ್ತವ್ಯ. ಹೌದಲ್ಲ? ಆದ್ರೆ ಒಂದು ದೇವೇಂದ್ರ, ಅವನು ಇನ್ನು ಸಣ್ಣವ. ಹೌದಪ್ಪ, 6 ದಿವಸದ ಮಗು. ಯಾವ ತಾಯಿಯಾದ್ರೂ ತನ್ನ ಮಕ್ಕಳನ್ನು ಇನ್ನು ಸಣ್ಣವನಂತಲೇ ಹೇಳುವುದು. ಹೌದು, ಅವನಿಗೆ ಇನ್ನೂ ನಡಿಲಿಕ್ಕೆ ಕೂಡುವುದಿಲ್ಲ. ಅದಕ್ಕೆ ನೀನು ಎತ್ತಿಕೊಂಡು ಹೋಗ್ಬೇಕು. ಅಷ್ಟೇ ಅಲ್ವಾ? ಅಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ಕೂಡಿದ ನನಗೆ ಇನ್ನು ಎತ್ತಿಕೊಂಡು ಹೋಗುವುದಕ್ಕಾಗುದಿಲ್ಲ. ಕರೆದುಕೊಂಡು ಬಂದ್ಬಿಡ್ಬೇಕು. ಆದೀತಪ್ಪ. ದುರುಳನ ವಧೆ ಆದ ಕ್ಷಣವೇ ಕೈಲಾಸದ ನೆನಪಿರ್ಲಿ. ಆದಿದ್ರೆ ಅಮ್ಮ ಅಪ್ಪ ಎಲ್ಲಿಂದ ಅವನು ಹುಡುಕ್ತಾ ಇದ್ದಾನೆ. ಕರ್ಕೊಂಡು ಬರ್ತೇನೆ ಮಗನೇ. ದೇವ್ರೆ, ಒಮ್ಮೆ ಕರ್ಕೊಂಡು ಹೋಗುವುದನ್ನು ನೋಡ್ಬೇಕು. ದೇವಸೇನೆ ಈ ಕಡೆಗೆ ಬರ್ತಾ ಇದೆ ಎಂಬುದಾಗಿ. ಹಾಗಾದರೆ ನಾನು ವಿಚಾರಣೆಗೆ ಒಳಗಾಗಲೇಬೇಕು. ಬಂದವರಲ್ಲಿ ಸಂಗರಗೊಳ್ಳುವುದಕ್ಕಾಗಿ ಎಲ್ಲಿ ಶಂಬರ ಜಂಬಾಸುರ ಮುಂದಾಗಿ ನಡೆಯುವ. ಋಷಿಮುನಿಗಳನ್ನು ಬೀಳಿಸುತ್ತಾ ಇದ್ದೀಯ. ನಿನ್ನನ್ನು ಕೇಳುವುದಕ್ಕೆ ಬಂದವ ಸಾಮಾನ್ಯನಲ್ಲ. ಶಿವಕುಮಾರ ಷಡಾನನೇ ಬಾ. ನಾನು
ದೇವಪೀಠವನ್ನು ಇರಿಸಿದ್ದೇನೆ. ಸಂತೋಷಗೊಂಡ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ದೇವ ದುಂದುಬಿಯನ್ನೇ ಮೊಳಗುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸಬೇಕಾಗಿದೆ. ಹಾಗಾಗಿ ಅಪ್ಪನ ಬಳಿಗೆ ಕುಳಿತೇನೆ. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಸಫಲಿಗ ಹಾಗೂ ಅವರ ಮಕ್ಕಳು ಅನನ್ಯ ನಿವಾಸ ಅಧಿಕಾರಿ ಬಿಟ್ಟು ಮನೆ ಮಾಡಲಿ ಇವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಕಟೀಲು ಅಜಾರಿನಲ್ಲಿ ಗಜೇಂದ್ರ ಮೋಕ್ಷ, ಸುಧನ್ವ ಕಾಳಗ, ಜಾಂಬವತಿ ಕಲ್ಯಾಣ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 13ನೇ ತಾರೀಕಿನಂದು ಮಳಲಿ ತೆಂಕುಳಿಪಾಡಿ ಶ್ರೀ ದುರ್ಗಾ ಭಜನಾ ಮಂದಿರದ ವಠಾರದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಫಲ್ಗುನಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಕಾಜಿಗುಳಿ ಅರಳ ಬಡಗಬೆಳ್ಳೂರು ಇದರ 16ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಪ್ರಯುಕ್ತ ಜನವರಿ ತಿಂಗಳ 4ನೇ ತಾರೀಕಿನಂದು ಕಾಜಿಗುಳಿ ಗಣೇಶ ಕಟ್ಟೆ ವಠಾರದಲ್ಲಿ ಹನುಮಗಿರಿ ಮೇಳದವರು ಬ್ರಹ್ಮಕಪಾಲ ವೀರದುಂದುಬಿ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅಲ್ಲದೆ ಫೆಬ್ರವರಿ ತಿಂಗಳ 20ನೇ ತಾರೀಕಿನಂದು ಶುಕ್ರವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಮಳಲಿ ಶ್ರೀ ರಾಮಾಂಜನೇಯ ಭಜನಾ ಮಂದಿರದ ವಠಾರದಲ್ಲಿ ಸುಂಕದಗಟ್ಟೆ ಮೇಳದವರು ಅತಿನೂತನವಾದಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅಲ್ಲದೆ ರಾಣಿ ಅಬ್ಬಕ್ಕ ಚಾವಡಿ ಮಣೇಲ್ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವಿಚಾರ ಸಂಕಿರಣ ಮಣೇಲಿನ ಹೆಮ್ಮೆ ರಾಣಿ ಅಬ್ಬಕ್ಕ ವಿಚಾರ ಸಂಕಿರಣವು ಇದೇ ತಿಂಗಳ 14ನೇ ತಾರೀಕಿನಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ಮಳಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಠಾರದಲ್ಲಿ ನಡೆಯಲಿಕ್ಕಿದೆ. ನಾಡಿನ ಹೆಸರಾಂತ ಇತಿಹಾಸ ತಜ್ಞರು ಉಪನ್ಯಾಸ ನೀಡಲಿದ್ದಾರೆ. ಸರ್ವರಿಗೂ ಆದರದ ಸ್ವಾಗತ. ಪಾಲ್ಗೊಳ್ಳಿ. ಮಳಲಿಯ ಇತಿಹಾಸವನ್ನು ತಿಳಿಯುವ ಇದೊಂದು ಸುವರ್ಣಾವಕಾಶ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು, ಸ್ಥಳದಲ್ಲಿ ವಾಸವಾಗಿರುವ ಸೂರ್ಯನಾರಾಯಣ ದೇವರು ಹಾಗೂ ಇದರ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ರಮಾರಮಣತೆ ನಮೋ ನಮೋ ಉಮಾರಮಣತೆ ನಮೋ ನಮೋ ಪರಶಿವನ ಆರಾಧನೆ ಲೋಕ ಹಿತವಾಗಬೇಕು ಅಂತಾದ್ರೆ ಮೂರು ಮೂರ್ತಿಗಳಿಗೆ ಅನುಕೂಲವಾದಂತಹ ಯಾವುದೇ ವ್ಯವಹಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನಿದ್ದೇನೆ. ಹಾಗಾಗಿಯೇ ಸುರಮುನಿಪ ಅಂತ ನಿಮಗೆಲ್ಲರಿಗೂ ನನ್ನನ್ನು ಕಂಡಾಗ ಆಶ್ಚರ್ಯವಾಗುವುದು. ಮೊದಲಿನ ಸ್ಥಿತಿಗತಿ ಅಲ್ಲ, ಬಹಳಷ್ಟು ಬದಲಾವಣೆಯಾಗಿ ಹೋಗಿದೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗ್ತದೆ ಅಂತ ಕೇಳಿದ್ರೆ ಆಮೇಲೆ ಬಹಳಷ್ಟು ಸಮಯಗಳು ಕಳೆದು ಹೋಗಬಹುದು. ಯಾವುದೇ ಕಾಮನೆ ಎನ್ನುವುದು ಬೇಕು ಎನ್ನುವಂತಹ ಭಾವ ಈ ಹೃದಯದಲ್ಲಿ ಹುಟ್ಟಿಕೊಂಡದ್ದಿಲ್ಲ. ಲೋಕದ ಹಿತವನ್ನು ಬಯಸಿದಂತಹ ನಾನು ನನ್ನನ್ನು ಕಂಡಾಗಲೇ ಜಗಳ ಗಟ್ಟಿ ಅಂತ ಕೆಲವರು ಹೇಳಿದರು. ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ಮಿತ್ರರಾಗಿದ್ರೂ ಕೂಡ ವೈರಿಗಳಾಗುವಂತೆ ಮಾಡ್ತಾರೆ ಅಂತ. ಇನ್ನು ಕೆಲವರು ಹೇಳಿದ್ರು ಯಾರ ಮನೆ ತೆಗೆಯುವುದಕ್ಕೆ ಹೋಗುತ್ತಾ ಇದ್ದಾನೆ ಈ ನಾರದ ಅಂತ. ಯಾವುದೇ ಜ್ಞಾನವನ್ನು ಲೋಕಮುಖಕ್ಕೆ ತೋರ್ಪಡಿಸಬೇಕು, ಜ್ಞಾನದ ಅನುಭವವನ್ನು ಹೊಂದಬೇಕು.
ಜ್ಞಾನ ಪಿಪಾಸುಗಳಾಗಿ ವ್ಯವಹರಿಸಬೇಕು ಅಂತಾದ್ರೆ ನಾರದನು ಈಯುವಂತಹ ಯಾವುದೇ ಸದ್ವಿಚಾರಗಳನ್ನು ತಿಳಿದು ವ್ಯವಹರಿಸಿದಾಗ ಮಾತ್ರ ಅದರಲ್ಲಿ ಪ್ರಯೋಜನವನ್ನು ಹೊಂದುವುದಕ್ಕಾಗುತ್ತದೆ. ಕಲಹಪ್ರಿಯ ಅಂತ ಯಾವತ್ತೂ ಹಾಗಲ್ಲ. ಮೂರು ಮೂರ್ತಿಗಳಿಗೆ ಪ್ರಿಯನಾಗಿದ್ದುಕೊಂಡು ವ್ಯವಹರಿಸುವ ಕಾರಣವಾಗಿ ಕಾಬರ್ತದೆ, ಹಾಬರ್ತದೆ, ಲಾಬರ್ತದೆ ಈ ಮೂರು ಅಕ್ಷರವನ್ನು ಜೋಡಿಸಿದ್ದಷ್ಟೇ. ಹೇಳಿಕೊಳ್ಳುವುದಕ್ಕೆ ಬಹಳ ಸುಲಭ ಉಂಟಪ್ಪ. ನನ್ನ ಮನಸ್ಸು ಯಾಕೆ ಹೀಗಾಗುತ್ತ? ಮರುಳಾದುದು ವನಜಾನನೆಯನು ನೋಡದೆ ನಾರದ ಮರುಳನ ಯಾಕೆ ಹೀಗಾಗ್ತಾ ಇದೆ? ದೇವಲೋಕದಲ್ಲಿರುವಂತಹ ಅಪ್ಸರ ಸ್ತ್ರೀಯರನ್ನು ನೋಡಿದವ ನಾನು. ಯಾವ ಕಾಲಕ್ಕೂ ಮನಸ್ಸು ವಿಕಾರವಾಗಲಿಲ್ಲ. ಅನನ್ಯ ಭಕ್ತಿಭಾವದಿಂದ ಕರಗನ್ನು ಮುಗಳಾಗಿಸಿಕೊಂಡು ಹರಿಯ ಪಾದವನ್ನು ಮುಟ್ಟಿ ನಮಸ್ಕರಿಸುವ ನಾನು ಯಾವತ್ತು. ಇವತ್ತು ಆ ಭಾವವೇ ಬರ್ತಾ ಇಲ್ಲ. ಮಾನಸಿಕವಾಗಿ ಏನು ಅಂತ ಕೇಳಿದ್ರೆ ಅಪ್ಸರೆಯರಿಗಿಂತಲೂ ಅಧಿಕವಾದಂತಹ ಸೌಂದರ್ಯದ ಧ್ವನಿ ನನ್ನ ಕಣ್ಣ ಮುಂದೆ ಮತ್ತೊಮ್ಮೆ ಮಗದೊಮ್ಮೆ ಕಾಣಿಸ್ತಾ ಇದೆ. ಆಹಾ, ಅದನ್ನು ನೋಡ್ತಾ ಇದ್ದ ಹಾಗೆ ನನ್ನ ಮಹತಿ ಎನ್ನುವಂತಹ ಯಾವ ವೀಣೆ ಉಂಟಲ್ಲ, ಅದು ತನ್ನಿಂದ ತಾನಾಗಿ ಮಾಯವಾಗಿ ಹೋಯಿತು. ಕೈಯಲ್ಲಿದ್ದಂತಹ ಜಪಸರ ಬೇಡ ಅಂತಾಗಿ ಹೋಗಿದೆ. ಯಾವುದನ್ನು ಹಿಡಿಯಬೇಕು ಅಂತ ಗ್ರಹಿಸಿದ್ದೇನೋ ಅದು ಹಿಡಿಯುವುದಕ್ಕೆ ಮನಸ್ಸು ಬರುವುದಿಲ್ಲ. ಇನ್ನೇನು ಮನಸ್ಸು ವಿಕಾರವಾಯಿತು ಅಂತ ಹೇಳಿದ್ರೆ ಆ ಸೌಂದರ್ಯದ ಬಗ್ಗೆ ವಿಶೇಷವಾದ ಗಮನ ಹೋಗುತ್ತಾ ಇದೆ. ಅವಳನ್ನು ನೋಡಬೇಕು ಅಷ್ಟೇ ಅಲ್ಲ, ಅವಳನ್ನು ಹೊಂದಬೇಕು. ಯಾರನ್ನು? ಇದು ಹೊಸತಾಯ್ತಲ್ಲ. ಯಾರನ್ನು ಅಲ್ಲಪ್ಪ. ಅಂಬರೀಷ ಇದ್ದಾರಲ್ಲ, ಅಂಬರೀಷ, ಹೌದು, ಅವನ ಮಗಳು ಪಡಿತಾಳಲ್ಲ ಶ್ರೀಮತಿ. ಏನು ಹೇಳ್ತೀರಿ ನೀವು? ನಿಮಗೆ ಗೊತ್ತುಂಟು ಅದು. ನಾನು ಹೀಗೆ ಹೋಗುವಾಗ ಒಮ್ಮೆ ನನ್ನ ಕಣ್ಣಿಗೆ ಬಿದ್ದಳಲ್ಲ, ಅಂದಿನಿಂದ ಮೊದಲುಗೊಂಡು ಆ ಹೊತ್ತಿನಿಂದ ಆ ಕ್ಷಣದಿಂದ ನಾನಿಲ್ಲ, ಎಲ್ಲಿಲ್ಲ, ನನ್ನ ಮನಸ್ಸು ಬೇಕಾದಲ್ಲಿ ಇಲ್ಲ, ಬೇಕಾಗುವ ಹಾಗಿಲ್ಲ. ಏನಿದ್ರು ಒಂದೇ ಕಡೆಗೆ ಕೇಂದ್ರೀಕೃತವಾಗಿದೆ. ಅಬ್ಬಾ, ಅವಳ ರೂಪವೇ, ಅವಳ ಸ್ವರೂಪವೇ, ಅವಳ ಬಣ್ಣವೇ, ಅವಳ ಆಕಾರವೇ ಚಂದ ಚಂದ ಚಂದ. ಏನು ಚಂದವಪ್ಪ, ಹೇಳಲಿಕ್ಕೆ ಸಾಲದು ಸಾಲದು ಸಾಲದು. ಅಪ್ಸರೆಯರನ್ನೆಲ್ಲ ಅವಳ ಕಾಲಿಗೆ ಕಟ್ಟಬೇಕಾಗ್ತದೆ. ಸನ್ಯಾಸಿಗಳಿಗೆಲ್ಲ ಬೇಕು ಇದು. ಯಾರು ಹೇಳಿದ್ದು ಸನ್ಯಾಸಿಗಳಿಗೆ ಬೇಕು ಅಂತ? ಸನ್ಯಾಸದಲ್ಲಿ ಇದು ಇಲ್ಲೋ ಒಂದು. ಎಷ್ಟು ಮಂದಿಗಳು ಮದುವೆ ಆದದ್ದಿಲ್ಲ, ಎಷ್ಟು ಜನ ಮಕ್ಕಳನ್ನು ಹೊಡೆದದ್ದಿಲ್ಲ ಅಲ್ವಾ? ಯಾಕೆ ಪಡೆದಿದ್ದಾರೆ?
ಸನ್ಯಾಸದಲ್ಲಿ ಅದು ಕೂಡ ಒಂದು. ಮದುವೆ ಆಗುವುದು, ಮಕ್ಕಳಾಗುವುದು, ಆಮೇಲೆ ಬಿಡುವುದು, ಆಮೇಲೆ ಸನ್ಯಾಸಿ ಅಂತ ಕಾಡಿಗೆ ಹೋಗುವುದು. ನಿಮಗೆ ಗೊತ್ತಿಲ್ವಾ ಆಶ್ರಮಗಳೆಷ್ಟು? ಅದರಲ್ಲಿ ಒಂದು ಯಾವುದು? ಅದೇ ವಾನಪ್ರಸ್ಥ ಅಂತ. ವಾನಪ್ರಸ್ಥ ಅಂದ್ರೆ ಸಾಯ್ಲಿಕ್ಕೆ ಹೋಗುದು ಅಂತ ಅಲ್ಲಲ್ಲ. ನಾವು ಏನಿದ್ದರೂ ಈ ಕಾಲಕ್ಕೆ ಆ ಕಾಮಿನಿಯನ್ನು ಒಡಗೂಡಬೇಕು ಎನ್ನುವಂತಹ ಲಕ್ಷ್ಯವನ್ನಿರಿಸಿ ಹೀಗೆ ಹೊರಟದ್ದು ನಾನು. ಹೋಗ್ಲಿಕ್ಕೆ ಮನಸ್ಸಾಗ್ತದೆ. ಎಲ್ಲೆಲ್ಲಿಗೆ ಹೋದ್ರೆ ಆಗ್ತದ? ಇರುವಲ್ಲಿಗೆ ಹೋಗಬೇಕು. ಇರುವಲ್ಲಿಗೆ ಹೋಗ್ಬೇಕು ಅಂತ ಅದ್ರ ಒಳನೊಬ್ಬಳನ್ನೇ ಮಾತಾಡಿಸಿದ್ರೆ ಆಗ್ತದ? ಇರುವಲ್ಲಿಗೆಲ್ಲ ಮತ್ತೊಂದು ಕಡೆಗೆ ಇರುವುದೆಲ್ಲಿ? ಅಂಬರೀಷನ ಅದೇ 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 ಎಲ್ಲ ಎಲ್ಲ ಹೇಳಬಾರ್ದು. ಹೋಗುವಾಗಲೇ ಗೊತ್ತಾಗ್ಬೇಕು ಇವು ಇಂಥ ಕಡೆಗೆ ಹೋಗ್ತಾ ಇದ್ದಾರೆ ಅಂತ. ಹೇಳಿ ಹೋಗುವುದರಲ್ಲಿ ಅರ್ಥ ಇಲ್ಲ. ನನ್ನ ಪೂರ್ಣವಾದ ವಿಳಾಸವನ್ನು ಹೇಳಿದ್ರೆ ಮತ್ತೊಮ್ಮೆ ಅಲ್ಲಿ ಹೇಳಬೇಕಾಗ್ತದೆ. ಅದು ಚರ್ವಣ, ಅದೆಲ್ಲ ಬೇಡ. ಹಾಗಾಗಿ ನಾನು ಒಂದೇ ಲಕ್ಷ್ಯ ಇರಿಸಿದ್ದು, ಹೇಗಾದ್ರೂ ಆದಿತ್ತು ಅವಳನ್ನೊಮ್ಮೆ ಮದುವೆಯಾಗಿ ಒಂದು ಅದು ಹೇಳಲಿಕ್ಕಿಲ್ಲ, ಆಮೇಲೆ ಆಗಬೇಕು. ಮದುವೆ ಆಗೋದು ಮುಖ್ಯ. ಹಾಗಾಗಿ ಆ ಕಡೆಗೆ ನಡೀತಾರೆ. ಧನ್ಯನಿದ್ದೇನೆ. ಹಿರಿಯರಿಂದಲೇ ಬಂದಂತ ಅಯೋಧ್ಯೆಯ ಆಡಳಿತವನ್ನು ಹಿರಿಯರ ಘನತೆಗೆ ಚ್ಯುತಿಬಾರದ ದರದಲ್ಲಿ ಆಡಿಕೊಂಡು ಬರುತ್ತಾ ಇದ್ದೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬಿ 4 ವರ್ಣದವರು ತಮ್ಮ ಸ್ವಧರ್ಮವನ್ನು ನಿರತವಾಗಿ ನಡೆಯುವಂತೆ ಅನುಕೂಲವನ್ನು ಮಾಡಿ ಧರ್ಮ ಕರ್ಮಗಳು ಅವಿರತವಾಗಿ ನಡೆಯುವಂತೆ ಸಹಕಾರಿಯಾಗಿದ್ದೇನೆ. ಇನ್ನು ನನ್ನ ಏಳಿಗೆಗಾಗಿ ಮಂತ್ರಿಗಳ ಸಲಹೆ, ಗುರು ಹಿರಿಯರ ನಿರ್ದೇಶನತೆ ರಾಜ್ಯಾಡಳಿತವನ್ನು ಮಾಡುತ್ತಾ ಇದ್ದೇನೆ. ಭಗವಾನ್ ಸೂರ್ಯನಾರಾಯಣನ ಆದರ್ಶವನ್ನು ನನ್ನ ಜೀವನವೇ ಮುಡಿಪಾಗಿರಿಸಿಕೊಂಡು ಅವನ ಆರಾಧನೆಯಲ್ಲಿ ಜೀವನವನ್ನು ಕಳೆದುಕೊಂಡವನು ನಾನು. ಇನ್ನು ಸಾಂಸಾರಿಕವಾಗಿ ಬಹಳ ಸುಖಿ ನಾನಿದ್ದೇನೆ. ಕುಲೀನೇ ಆದಂತಹ ಪತ್ನಿ ಜೊತೆಗೆ ರೂಪ ಲಾವಣ್ಯ ಒಳಗೊಂಡ ಮಗಳು ಶ್ರೀಮತಿಯೊಂದಿಗೆ ರಾಜ್ಯವನ್ನಾಡುತ್ತಾ ಸುಖಿ ಇದ್ದೇನೆ. ದಿನವೂ ಹರಿನಾಮ ಸ್ಮರಣೆ ಮಾಡುವುದೇ ನನ್ನ ಕಾಯಕ. ಎಂದಿನಂತೆ ಓಲಗವನ್ನು ಇಟ್ಟಿದ್ದೇನೆ. ನನ್ನನ್ನು ಕಾಣುವುದಕ್ಕೆ ಯಾರು ಬಂದಿದ್ದಾರಂತಲ್ಲ, ಬರಲಿ ಸಭೆಗೆ.
ಪಾದಗಳಿಂದ ತೊಳೆದವನಿದ್ದೇನೆ, ಪುಷ್ಪವನ್ನು ಹಾಕಿ ಆರತಿಯನ್ನು ಬೆಳಗಿದವನಿದ್ದೇನೆ. ಸ್ವಾಮಿ, ನೀವಿಲ್ಲಿಗೆ ಬಂದಿರೆ ಬಂದದ್ದು ಬಹಳ ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ಇಂದಿನ ದಿನದಿ ಕಮಲಾಕ್ಷನ ಪದ ಕಮಲ ನಲಿವ ಕಮಲಾಕ್ಷನ ಪದ ಕಮಲ ನಲಿವ ಕಮಲದೊಳತೆಯುವ ಕಮಲ ಸಂಭವ ಧನ್ಯನಾದೆ ನಾನಿಂದಿನದೇ ಧನ್ಯನಾದ ಹಿಂದಿನ ದಿನದಿ. ಸ್ವಾಮಿ, ಬನ್ನಿ ಎಂದರೆ ಬರುವವರು ನೀವಲ್ಲ, ಹೋಗಿ ಎಂದರೆ ಹೋಗುವವರು ನೀವಲ್ಲ. ಹೋಗುತ್ತೇನೆ ಎಲ್ಲ ಆದ್ಮೇಲೆ. ಅನಿರೀಕ್ಷಿತವಾಗಿ ನಿಮ್ಮ ಆಗಮನ ನನ್ನದಂತ ಅಯೋಧ್ಯ ದೇಶಕ್ಕಾಗಿದೆ. ಸ್ವಾಮಿ, ಲೋಕವೇ ನೀವೇನೆಂಬುದನ್ನು ಒಪ್ಪಿಕೊಂಡಿದೆ. ಆ ಕಮಲದ ಬಲ ಪಾದಕಮಲವನ್ನು ತನ್ನ ಎದೆಯಲ್ಲಿರಿಸಿಕೊಂಡವರು ನೀವು. ಅನುದಿನವೂ ಹರಿನಾಮ ಸ್ಮರಣೆಯನ್ನು ಬಿಟ್ಟರೆ ಬೇರೆ ಏನು ಮಾಡುವವರು ನೀವಲ್ಲ. ಹರಿಯ ನಾಮವೆಂಬ ಮಳೆಯನ್ನು ಈ ಭೂಮಿಗೆ ತಿರುಗಿ ಮಲಿನವನ್ನು ತೊಲಗಿಸಿದವರು ನೀವು. ಇಂದಿನ ದಿವಸ ಈ ಅಯೋಧ್ಯ ಭೂಮಿ ಪಾವನವಾಯಿತು ಸ್ವಾಮಿ, ಪಾವನವಾಯಿತು. ಇಲ್ಲಿವರೆಗೆ ಬಂದಿದ್ದೀರಿ, ಯಾಕೆ ಬಂದಿರಿ, ಏನು ವಿಚಾರ ಎಂಬುದನ್ನು ಅರಿಯದಾಗಿದೆ, ಹೇಳುವಿರಾ? ಬಳಿರೆ ವಂಶದವರೇ, ನಾನು ನಿನ್ನಾಸ್ಥಾನ ಸೇರಿರುವುದೇ ನಿನ್ನ ಸ್ಥಾನವ ಸೇರಿ ಅರಮನೆಯನ್ನು ಸೇರಿದಾಗಲೇ ಬಹಳಷ್ಟು ತೃಪ್ತ ಭಾವನು ನಾನಾಗಿದ್ದೇನೆ. ಹೌದೇ? ಆಚಾರ ವಿಚಾರಗಳು ಏನು ಅಂತ ಕೇಳಿದ್ರೆ ಅದೆಲ್ಲವೂ ನಿಮ್ಮ ವಂಶದಲ್ಲಿಯೇ ಬಹಳಷ್ಟು ವಿಸ್ತೃತವಾಗಿ ಕಾಣಿಸಿಕೊಂಡದ್ದು. ಹೊಸತೇನೂ ಅಲ್ಲ ನಮಗೆ ಅನುಭವ, ಬಹಳಷ್ಟು ಹಳೆಯ ಅನುಭವಗಳು ಇದೆ. ಹಾಗಾಗಿ ಇಲ್ಲಿವರೆಗೆ ಬಂದಾಗ ನೀನುಗೈದಂತಹ ಯಾವುದೇ ಸತ್ಕಾರ ಉಂಟಲ್ಲ, ಅದು ಬಹಳ ತೃಪ್ತಿಯನ್ನು ನನಗೆ ಕೊಟ್ಟಿದೆ. ತೃಪ್ತಿಯನ್ನು ಹೊಂದಿದ್ದೀರಿ. ಆವಾಗಲೇ ಒಂದು ಪ್ರಶ್ನೆ ಬಂದಿದೆ, ಯಾಕೆ ಬಂದದ್ದು, ಏನಾಗಬೇಕು? ಹೌದು, ಆಗುವುದು ಬಹಳಷ್ಟು ಉಂಟು. ಅದರಲ್ಲಿ ನಾನು ಈ ಕಾಲಕ್ಕೆ 4ರಲ್ಲಿ 3 ಬಿಟ್ಟಿದ್ದೇನೆ. ಯಾವುದು?
ಆಶ್ರಮ ಧರ್ಮ ಏನುಂಟು, ಆಶ್ರಮ ಧರ್ಮಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕಾದದ್ದು ಪ್ರತಿಯೊಬ್ಬ ಜೀವನ ಕರ್ತವ್ಯ ಅಲ್ವಾ? ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ಆ ಕಮಲಾಸನ ಪದವನ್ನು ಭಜಿಸುವುದು, ಅವನ ಪಾದವನ್ನು ಹಿಡಿಯುವುದು. ಈಗ ಹಾಗಲ್ಲ. ಈಗ ಮನಸ್ಥಿತಿ ಬಹಳಷ್ಟು ಬದಲಾಗಿ ಹೋಗಿದೆ. ಅದೇ ಯಾಕೆಂತ ಕೇಳಿದ್ರೆ ಕಮಲಾಸನ ಪಾದ ಬೇಕಾದದ್ದಲ್ಲ, ಕಮಲಾಕ್ಷಿಯ ಕರಗ್ರಹಣ ಬೇಕಾದದ್ದು ಅಂತ ವಿಷಯ. ವಿಶೇಷ ಬದಲಾವಣೆ. ಹೌದು, ನನ್ನನ್ನು ನೋಡುವಾಗಲೇ ಅರ್ಥವಿಸಿಕೊಳ್ಬೇಕಾಗ್ತದೆ. ಹಿಂದಿನ ನಾರದರನ್ನು ನೋಡಿದ್ಯಾ ನೀನು? ನೋಡಿದ್ದೇನೆ. ನೋಡಿದ್ಯಾ? ಹಾಗಾದ್ರೆ ಹೀಗಿತ್ತು, ಹೀಗಿರ್ಲಿಲ್ಲ. ಇವತ್ತೇನು ಹೊಸತನವಂತ ಬದಲಾವಣೆ, ಹೊಸದಾದಂತಹ ರೀತಿ. ಯಾವತ್ತು ಹಳೆಯದನ್ನೇ ಹಿಡ್ಕೊಂಡು ಹೋಗುವುದಲ್ಲ, ಸ್ವಲ್ಪ ಬದಲಾವಣೆ ಬೇಕು, ಹೊಸತನ ಬೇಕು. ಹಾಗಾಗಿ ಇಲ್ಲಿಗೆ ಬಂದಾಗ ಹೊಸತನವನ್ನು ಕಂಡಿದ್ದೆ ನಾನು. ಏನದು? ಯಾಕೆ ಗೊತ್ತೋ ನಿನಗೆ? ಸಿದ್ಧಿ ಮಾಡುವುದಕ್ಕೆ ಹಲವು ಯಂತ್ರಗಳುಂಟು. ವಸುಂಧರಾಧಿಪನೇ, ಸಿದ್ಧಿಯನ್ನು ಮಾಡಬೇಕು, ಸಾಧಕನಾಗಬೇಕು ಅಂತಾದ್ರೆ ಹಲವು ಮಾರ್ಗಗಳಿದೆ. ಆರಂಭದಲ್ಲಿಯೇ ನಾಮಸ್ಮರಣೆಯನ್ನು ಉಚ್ಚರಿಸುತ್ತಾ 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 ವಿಶೇಷವಾದಂತಹ ಜ್ಞಾನದ ಬೆಳಕನ್ನು ಕಂಡು ಜ್ಞಾನಕ್ಕೆ ಸ್ವರೂಪ ಯಾವುದುಂಟೋ ಆ ಆಕಾರವನ್ನು ನೋಡಿ ಅದರ ಸಮೀಪಕ್ಕೆ ಹೋಗಿ ಅಲ್ಲಿ ಯಾವುದನ್ನು ಪಡೆಯುವುದಕ್ಕಾಗ್ತದೆ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸತಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮ ಸಂಗ್ರಹ ಎನ್ನುವಲ್ಲಿ ಕರ್ತವ್ಯವು ಉತ್ಕೃಷ್ಟತೆಯನ್ನು ಪಡೆದಿದೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಪಸ್ಸಿನಲ್ಲಿಯೇ ಕಾಲಹರಣವನ್ನು ಮಾಡುವುದು, ಇನ್ನು ಕೆಲವು ಹಾಗಲ್ಲ, ಬೇಕಾದಷ್ಟನ್ನು ತಿಳಿದುಕೊಂಡು ಇನ್ನೊಬ್ಬರಿಗೆ ಬೋಧಿಸುವುದು, ಅದರಿಂದ ಒಂದು ಸಂತೃಪ್ತಿಯನ್ನು ಹೊಂದುವುದು. ಮತ್ತೆ ಕೆಲವೆಲ್ಲ ಕೆಲಸಗಳುಂಟು. ಅವನೊಬ್ಬ ಸಂಸಾರಿಯಾಗುತ್ತಾನೆ ಅಂತ ಆದ್ರೆ ಅವನಿಗೆ ಅರ್ಹತೆ ಇಲ್ಲ, ಅವನನ್ನು ಯಾವತ್ತು ಸನ್ಯಾಸಿಯನ್ನಾಗಿ ಮಾಡಬೇಕು ಅಂತ ಯೋಚಿಸಿ, ಅದು ಒಂದು ಸಾಧನೆ. ಇನ್ನೊಬ್ಬನನ್ನು ಸನ್ಯಾಸಿಯನ್ನಾಗಿ ಮಾಡಿಸುವುದು ಅಂತಲ್ಲಿ ಒಬ್ಬರೋ ಇಬ್ಬರೋ ಅಲ್ಲ, ಬಹಳಷ್ಟು ಮಂದಿಗಳು ನನ್ನ ಆದೇಶವನ್ನು ಒಪ್ಪಿಕೊಂಡು ವ್ಯವಹರಿಸಿದವರಿದ್ದಾರೆ. ಇನ್ನು ಕೆಲವರಿಗೆ ಅದು ಆಗಲಿಲ್ಲ, ಶಾಪವನ್ನು ಕೊಟ್ಟಿದ್ದಾರೆ. ಸದಾ ಸಂಚಾರಶೀಲನಾಗು ಅಂತ, ತಿರುಗಾಟ ಮಾಡ್ತಾ ಇರುವಂತ. ನನಗೆ ತಿರುಗಾಟದಲ್ಲಿ ಎಷ್ಟು ಅನುಭವ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಅನುಭವವನ್ನು ಬಳಸಿಕೊಳ್ಬೇಕು ಅಂತಾದ್ರೆ ಯಾವ ವೇದಿಕೆಯಲ್ಲಿ ಯಾವ ಸಮಯಕ್ಕೆ ಅಂತ ಕೇಳಿದ್ರೆ ಅದಕ್ಕೂ ಸಮಯ ಇರುವುದಿಲ್ಲ. ಬಿಡು, ಸಿದ್ಧಿ ಸಾಧಕ ಎಲ್ಲವನ್ನು ಮಾಡಿ ಈವಾಗ ಅದರ ಪ್ರಯೋಜನ ಇಲ್ಲ. ಇನ್ನು ಒಂದರಲ್ಲಿ ಪ್ರಯೋಜನವನ್ನು ಕಂಡುಕೊಳ್ಳುವುದಕ್ಕಾಗುತ್ತದೆ ಅಂತ ಭಾವಿಸಿದ್ದು ನಾನು, ಬೇರೆ ಯಾವುದೂ ಅಲ್ಲ. ನಿನ್ನ ಮಗಳನ್ನು ನೋಡಿದೆ ನಾನು. ನನ್ನ ಮಗಳನ್ನು ನೋಡಿ ಬಹಳ ಚಂದ ಇದ್ದಾಳೆ, ಅಂದಗಾತಿ ಇದ್ದಾಳೆ. ಅವಳನ್ನು ಯಾವ ಗಳಿಗೆಯಿಂದ ನೋಡಿದೆನೋ ಆ ಹೊತ್ತಿನಿಂದ ನನ್ನ ಮನಸ್ಸು ಬದಲಾವಣೆ ಆಗುತ್ತಾ ಇಲ್ಲ. ಏನಿದ್ರು ಅವಳನ್ನೇ ಪಡೆಯಬೇಕು, ಅವಳನ್ನೇ ಹೊಂದಬೇಕು ಎನ್ನುವ ಆಶೆಯನ್ನು ಹೊತ್ತವ ನಾನು. ಹಾಗಾಗಿ ಇಲ್ಲಿವರೆಗೆ ಧಾವಿಸಿ ಬಂದದ್ದು. ಇದು ಬೇರೆಂಥದ್ದು ಬೇಡ, ಆದಷ್ಟು ಬೇಗ ನಿನಗೆ ಯೋಗ ಉಂಟು, ನನಗೆ ಮದುವೆ ಮಾಡಿಕೊಡುವಂಥದ್ದು. ಹಾಗಾಗಿ ಮಾವಯ್ಯನಾಗಿ ನನಗೊಂದು ಮಗಳನ್ನು ದಾರಿಯನ್ನು ಕೊಡ್ತೀಯಾ? ಹೌದಪ್ಪ, ಬಹಳ ಮೆಚ್ಚುಗೆ ನನಗೆ.
ಸನ್ಯಾಸದ ಹೆಸರು ಯಾಕೆ ಬಂತು? ಬೆಳಿಗ್ಗೆ 2 ಮದುವೆ ಆಗಿದೆಯಲ್ಲ, ಇದು ಸತ್ಯಬಹುದೇ? ಇದು ನಿಜವೇ? ಅದು ಸತ್ಯ ಆದ್ರೆ ಇದು ಸತ್ಯ. ಹೇ ಸತ್ಯನಿಂದ ಗುರುವೇ, ಓ ಗುರುವಯ್ಯ, ಶಾಂತಿ ಪರೀಕ್ಷೆ ಎಂದು ಸಾಕು ಸಾಕು. ಕೊಡ ಮಾಡಲು ನುಡಿದನು. ನನಗೆ ಬೇಕು ಅಂತ ಹೇಳ್ತೇನೆ ಅವ ಸಾಕು. ಅಬ್ಬ, ಏನಾಯ್ತು? ಅಚ್ಚರಿ ಆಗುತ್ತಾ ಉಂಟು, ಅಚ್ಚರಿ ಆಗುತ್ತಾ ಉಂಟು. ಆಗ್ಲೇ ಬೇಕಲ್ಲ. ಏನ್ ಹೇಳಿದ್ರಿ? ನಮ್ಮ ಮಗಳನ್ನು ಕೊಟ್ಟು. ನನ್ನ ಮಗಳನ್ನು ಕಂಡು ಮೋಹಿತರಾಗಿದ್ದೀರಿ ಎಂಬುದಕ್ಕೆ. ಹೌದೌದು. ಇದು ನನ್ನ ಬಗ್ಗೆ ಪೂರ್ಣವಾಗಿ ತಿಳಿದೇ ಮಾತನಾಡುವುದಾ? ನಾವು ಯಾವ ವಿಚಾರವನ್ನು ತಿಳಿಯದೆ ಬರುವುದೇ ಇಲ್ಲ ಇಲ್ಲಿಗೆ. ಅಲ್ಲ ನಾರದರೆ, ಹಾ ನೀವಾದರೂ ನಿಮ್ಮ ದೇಹ ಜೀವವನ್ನೆಲ್ಲ ಹಾ ಹರಿಯ ಭಜನೆಯಲ್ಲಿ ಹರಿಯ ಭಕ್ತಿಯಲ್ಲೇ ಲೀನವಾಗಿರಿಸಿದವ. ಈಗ ಮದುವೆ ಆದ ಮೇಲೆ ಭಕ್ತಿ ಇಲ್ಲ ಅಂತ ಹೇಳುದ? ಸನ್ಯಾಸತ್ವವನ್ನು ಪಡೆದವರಿದ್ದೀರಿ ನೀವು. ಸಾಂಗತ್ಯದಲ್ಲಿ ಯಾವುದೇ ವ್ಯವಹಾರದಲ್ಲಿ ಹರಿಯನ್ನು ಕಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ಹೇಳುದ ನೀನು? ಅರೆ ನೀವು ಆಗಲ್ಲಲ್ಲ, ಹಾ? ಲೋಕಕ್ಕೆ ಲೋಕವೇ ಒಪ್ಪಿಕೊಂಡಿದೆ. ಹಾ. ನಾರದ ಮಹರ್ಷಿಗಳು ಬ್ರಹ್ಮಚಾರಿಗಳು ಎಂಬುದಾಗಿ. ಅದಿನ್ನು ಹುಸಿಯಾಗುತ್ತಾ ಉಂಟೆ. ಯಾಕೆ ಗುರುವರಿಯ? ನೀವು ನನ್ನನ್ನು ಪರೀಕ್ಷೆ ಮಾಡುವುದೇ? ಈ ಪರೀಕ್ಷೆ ಬೇಡ ಗುರುವರಿಯ, ಬೇಡ. ಕೊಂಡು ಮನ ಚಂಚಲ ತಿಳಿಗೊಡದೆ ಏನಾಗಿದೆ ನಿನಗೆ? ನುಡಿದ ಬಿದು ತಲ ದೊಡ್ಡೆಯನೆ ಸುದ್ದೆಯನ್ನು ಕೊಂಡು ಕೊಡು. ಮನ ಚಂಚಲ ತಿಳಿಗೊಡದೆ. ಎದೆ ಯಾಕೆ? ಅಡವಿಯ ಕಿತ್ತಡಿ ನಾನೆಂಬುವ, ಹೌದು. ಅಡವಿಯ ಕಿತ್ತಡಿ ನಾನೆಂಬುವ ತಡೆಯಿಂದಾದರೆ ನುಡಿಯಲು ನಡೆದೆ. ನಾನು ಹಾಗೆ ನಡೀತೇನೆ. ನುಡಿದ ಬಿದು ತಲ ದೊಡ್ಡೆಯನೆ ಕೊಂಡು ಸುದ್ದೆಯನ್ನು ಸುದೆಯನ್ನು ಕೊಡು. ಮನ ಚಂಚಲ ತಿಳಿಗೊಡದೆ. ನೀನು ಭೂಮಿಯ ಒಡೆಯ ಹೌದಲ್ಲ? ಹೌದು, ನಿನ್ನ ಮನಸ್ಸಿನಲ್ಲಿ ಚಂಚಲತೆ ಇರಕೂಡದು. ಯಾಕೆ ಗೊತ್ತಾ? ಭೂಮಿಯಲ್ಲಿ ಇರಬಹುದಾದಂತಹ ಯಾವುದೇ ಗುಣ ಮೇದಿನಿ ಪಾಲನಲ್ಲಿ ಇರ್ತದೆ ಎನ್ನುವುದು ಸತ್ಯ. ವಿಕಾರವಾದ ಕೂಡದು. ಯಾವುದೇ ಒಂದು ಯೋಚನೆ ಮಾಡಿದ್ರು ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಇರಬೇಕು. ಈಗ ಯಾರೋ ಬಂದು ಕೇಳಿದ್ದಲ್ವಲ್ಲ, ನಾನೇ ಬಂದು ಕೇಳಿದ್ದು. ಕೇಳುತ್ತಾ ಇದ್ದೀರಿ? ಹೌದು. ಅನುಮಾನ ಆಗ್ತಾ ಉಂಟು. ನಾನು ತಿರುಗಾಡ್ತಾ ಇದ್ದೇನೆ. ಎಲ್ಲಿಯೋ ಕಾನನದಲ್ಲಿಯೋ ಇನ್ನೆಲ್ಲಿಯೋ ಇರುವುದಕ್ಕೆ ಸರಿಯಾದಂತಹ ಮನೆ ಇಲ್ಲ, ಮಠ ಇಲ್ಲ, ಯಾವುದೂ ಇಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ ಎನ್ನುವ ಅನುಮಾನ ನಿನಗೆ ಬೇಕಾದದ್ದಿಲ್ಲ. ನಾನು ಕಾಡನ್ನು ಬಿಡ್ತೇನೆ, ಬಿಟ್ಟು ನಾಡಿಗೆ ಬರ್ತೇನೆ. ನಾಡಿಗೆ ಬರ್ತೇನೆ. ನಾಡಿಗೆ ಬಂದು ನಿನ್ನ ಮಗಳನ್ನು ನೀನು ಕೊಡ್ಬೇಕಾ ಅನುಮಾನ ಇಲ್ಲದೆ? ಮದುವೆ ಆದ್ರೆ ನಾನು ಅರಮನೆಯಲ್ಲಿ ಇರ್ತೇನೆ, ಬೇರೆಲ್ಲಿಗೆ ಹೋಗುದಿಲ್ಲ. ಇದು ಸತ್ಯವೇ? ಮತ್ತೆ ಮಿಥ್ಯವಾಗುವುದೇ ಮಾತನಾಡಿದ್ರೆ ಬೇರೆ ಯಾರಾದ್ರೂ ಇಲ್ವಾ? ನಾನೇ ಆಗ್ಬೇಕಾ ಸುಳ್ಳು ಹೇಳಲಿಕ್ಕೆ? ದೊಡ್ಡ ಮನಸ್ಸು ಮಾಡು ಪುಣ್ಯಾತ್ಮ. ಆದಷ್ಟು ಬೇಗ, ನನಗೆ ಸಹಿಸುವುದಕ್ಕೆ ಆಗುವುದಿಲ್ಲ, ನಿಲ್ಲಿಕ್ಕೆ ಆಗುವುದಿಲ್ಲ. ಹೇಳುವರೇ ಮುನಿಪಾಲನೆಗೆ ಮತ್ತೆ ಹೇಗೆ ಹೇಳಬೇಕು? ಬಾಳೆಯ ನೀವರಿಗನು ಜಗದಿ ಇವರಿದ್ದರು ನೆಲ್ಮೆಯಳು ಸರಿಯಾಳುಗಳಾರು ಯಾರಿದ್ದಾರೆ? ಸುಶೀಲೆಯ ನೀವನು ತಮಗತಿಹಿತರಿ ಅಲ್ಲಿಗೆ ಬರಬೇಕು, ಅದು ಸರಿ. ಸುಮ್ಮನೆ ಇಲ್ಲ, ಏನಾದ್ರು ಹೇಳುವರೇ ಮುನಿಪಾಲನೆಗೆ ಬೇಸರ ಪಡಬೇಡಿ ಮುನಿವರೇ, ಬೇಸರ ಪಡಬೇಡಿ. ನೀವೊಂದು ಕುಹಕನ ಮಾತಾಡಿದರದಲ್ಲಿ 1000 ಅರ್ಥ ಉಂಟು ಎಂಬುದನ್ನು ತಿಳಿದವನು ನಾನು. ಹಾಗಾದ್ರೆ ನನ್ನ ಮನವರಿಕೆ ಏನು ಅಂತ, ಮನಸ್ಥಿತಿ ಏನು ಅಂತ ಗೊತ್ತಾಯ್ತಲ್ಲ. ಇವತ್ತಿಗೆ ನನ್ನ ಮಗಳನ್ನು ಬಯಸುತ್ತಾ ಇದ್ದೀರಿ, ನನಗೆ ಅವಳೇ ಮದುವೆ ಮಾಡಿಕೊಡಬೇಕು ಎಂಬುದಾಗಿ ಕೇಳುತ್ತಾ ಇದ್ದೀರಿ. ಶ್ರೀಮತಿಯೇ ಬೇಕು. ಸರ್ವ ಗುಣ ಸಂಪನ್ನರಾದ ನಿಮಗೆ ಕೊಡದೆ ಮತ್ತಾರಿಗೆ ಕೊಡಲಿ. ಅಲ್ಲಿಗೆ ಬಾ, ಅದು ಸರಿಯಾದ ಕೊಡುವುದಕ್ಕೆ ನಾನಿದ್ದೇನೆ. ಆದರೆ ಒಂದು ಮಾತು. ಎಂತದ ಮಾತು? ಅಲ್ಲಿ ಯಾಕೆ ಮತ್ತು? ನನ್ನ ಒಪ್ಪಿಗೆ ಇದೆ, ಹೌದು. ಹಾ, ಆದ್ರೆ ಮಗಳ ಮೇಲೆ ನನಗೊಬ್ಬನಿಗೆ ಮಾತ್ರ ಅಲ್ಲ ಅಧಿಕಾರ ಇರುವುದು. ಮತ್ತೆ ಯಾರಿಗುಂಟು? ಅಲ್ಲ, ತಂದೆ ಹೇಳಿದ ಮೇಲೆ ಮುಗಿದೋಯ್ತಲ್ಲ. ತಂದೆ ಹೇಳಿದ ಮೇಲೆ ಮುಗಿದು ಅಂತ ಹೇಳು. ಹಾ, ಆದ್ರೆ ತಾಯಿಗೂ ಕೂಡ ಅಷ್ಟೇ ಅಧಿಕಾರ ಉಂಟು. ಸಾಕಿ ಸಲಹಿದ್ದಾಳೆ. ಹಾ,
ಅವಳಲ್ಲಿ ಒಂದು ನಾನು ಮಾತು ಕೇಳಬೇಡುವೆ. ನಾವೊಂದು ವಿಚಾರ ಹೇಳಿಯ ಗಂಡ ಹೆಂಡತಿಗೆ ಸರಿ ಉಂಟಲ್ಲ? ಸರಿ ಇದೆ, ಅದ್ರಲ್ಲಿ ಯಾಕೆ? ಸರಿ ಉಂಟಲ್ಲ, ಗಂಡ ಹೇಳಿದ ಮತ್ತೆ ಹೆಂಡತಿ ಕೇಳ್ತಾಳಲ್ಲ. ಆದ್ರೆ ಹೆಂಡತಿಗೆ ಮಗಳ ಮೇಲಿನ ಮಮಕಾರ ಎಂಬುದಿರುತ್ತದಲ್ಲ. ಅಲ್ಲ, ಹೆಂಡತಿ ಹೇಳಿದ ಮತ್ತು ಗಂಡ ಕೇಳ್ತಾರಲ್ಲ. ಗಂಡ ಕೇಳಿ ನಿಮ್ಮಲ್ಲಿ ಭೇದ ಇಲ್ಲಲ್ಲ? ಭೇದ ಇಲ್ಲ. ನಾನು ಹೇಳಿದ ಹೆಂಡತಿ ಒಪ್ಪಿಗೆ ಒಂದು ಬೇಕಲ್ಲ. ಒಪ್ಪಿಗೆ ಬೇಕಪ್ಪ, ಅಲ್ಲ ಅಂತ ಹೇಳುದಲ್ಲ. ನಾನು ಹೇಳಿದ ಮೇಲೆ ನನಗೆ ಕೊಡುದು ಅನ್ನುವಾಗ ನಿನ್ನ ಮನಸ್ಸು ಒಪ್ಪಿದೆ ಅಂತ ಆಗುವಾಗ ನಿನ್ನ ಹೆಂಡತಿ ಒಪ್ಪದೇ ಇದ್ದಾಳೋ? ಕೇಳುದಲ್ಲಿ ತಪ್ಪಿಲ್ಲಲ್ಲ. ಕೇಳ್ಬೋದಲ್ಲ, ಕೇಳುವುದಲ್ಲಿ ತಪ್ಪೇನಿಲ್ಲ. ಅಲ್ಲ, ತಪ್ಪು ಅಂತ ಹೇಳಿದ್ದಲ್ಲ. ಆದ್ರೂ ನಿನಗೆ ಬೇಕು ಅಂತಾದ್ರೆ ನನಗೆ ಕೇಳಬೇಕು ಅಂತ ಇಲ್ಲ. ನನಗೆ ನೀರು ಕೊಟ್ಟ ಸಾಕು. ನನಗೆ ಬೇಕು, ನಮ್ಮೊಳಗೆ ನನಗೋಸ್ಕರ ಒಂದು ಕೇಳಲೇಬೇಕು. ಹಾಗಾಗಿ ನಾವು ಅಂತಃಪುರದಲ್ಲಿ ಇದ್ದಾಳೆ. ಹೌದಲ್ಲ? ಅವಳನ್ನು ಕಾಣುವುದಕ್ಕೆ ನೀವು ಹೋಗುವ. ನೀನು ಒಬ್ಬನೇ ಹೋಗುದಾ? ಜೊತೆಗೆ ನೀವು ಬರ್ಬೇಕು. ನನಗೆ ನಿನ್ನ ಮಗಳು ಬೇಕಾದದ್ದು. ನಾ ಬರ್ತಾರೆ ಸೂರ್ಯನಾರಾಯಣ ಕರುಣಾಕರಣೆ ಭಕ್ತವಸ್ತಲನೆ ನಿನ್ನ ಪಾದಕ್ಕೆ ಎರಗುತ್ತಾ ಇದ್ದೇನೆ, ಎರಗುತ್ತಿದ್ದೇನೆ. ಎಷ್ಟೋ ಮುನಿಗಳೆಲ್ಲ ಸಂಸಾರವನ್ನು ತೊರೆದು ಕಾಡನ್ನು ಸೇರಿ ಎಷ್ಟೋ ಕಾಲದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಅವರ ಪಂಗಡದಲ್ಲಿ ನಾನೊಬ್ಬ. ಪರ್ವತ ಋಷಿಯದ್ದು ನನ್ನನ್ನು ಕರೆಯುತ್ತಿದ್ದಾರೆ. ಎಷ್ಟೋ ಕಾಲ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಆದ್ರೆ ಎಲ್ಲವನ್ನು ತೊರೆದವ ಇದು ಯಾಕೆ ನನ್ನ ಮನಸ್ಸು ಹೀಗಾಯ್ತು? ಯಾವುದು ಬೇಡ 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 ಎಂದು ದೂರ ಮಾಡಿದ್ದೇನೋ ಅದು ಬೇಕು ಬೇಕು ಅನಿಸಿದೆಯಲ್ಲ. ಹೌದಪ್ಪ, ಯಾವುದು ಬೇಕು? ಯಾವುದು ಬೇಕು ನಿಮಗೆ ಗೊತ್ತಿರಬಹುದು. ಬೇಡಪ್ಪ, ಹಸಿವೆ ಇಲ್ಲ, ನಿದ್ದೆ ಇಲ್ಲ, ತಪ ಇಲ್ಲ, ತಪಸ್ಸಿಲ್ಲ, ಯಾವುದು ಬೇಕಾಗಿಲ್ಲ. ಈಗ ಬೇಕು ಬೇಕನ್ನುವುದೇನು? ಹೆಣ್ಣಿನ ಸುಖ ಬೇಕು. ಅದೆಲ್ಲ ಮೊದಲು ಸನ್ಯಾಸಿಗಳಿಗೆ ಹೌದು, ಬದಲೆಲ್ಲ ಹೌದು. ನಾನು ಹಾಗೆ ಬಿಟ್ಟು ಬದ್ದದಲ್ವ. ಆದ್ರೆ ಈಗೇನು ಮಾಡುದು? ಈಗ ಬೇಕು ಬೇಕು ಅನ್ನಿಸ್ತಿದೆ ಅಲ್ಲ. ಆ ಮನ್ಮಥರ ಶುಭ ಬಾರದೆಯಲ್ಲ, ಅದನ್ನು ನಮ್ಮನ್ನು ಬಿಟ್ಟಿದ್ದಾನೋ ಏನೋ. ಅದರ ಮಹತ್ವ ಏನು ಹೇಳುವುದಕ್ಕೆ ಅಸಾಧ್ಯ. ಹೆಣ್ಣು ಮದುವೆ ಆಗ್ಬೇಕು, ಸಂಸಾರ ಆಗ್ಬೇಕು, ಮಕ್ಕಳಾಗಬೇಕು, ಮಕ್ಕಳ ಚಂದವರು ಕಾಣಬೇಕು, ಅವರ ಜೊತೆ ಲಾಲನೆ ಪಾಲನೆ ಮಾಡಬೇಕು, ಅವರ ಜೊತೆ ಕುಡಿಬೇಕು, ಇಚ್ಛೆ ಆಗಿದೆ. ಆಟ ಆಡ್ಬೇಕು, ಓಟ ಆಡ್ಬೇಕು, ಎಲ್ಲ ಉಂಟು. ಆದ್ರೆ ಈಗ ಹೆಣ್ಣಿಲ್ಲಲ್ಲ. ಈ ಬಗ್ಗೆ ಯೋಚಿಸ್ತಾ ಇದ್ದೇನು ಮಾಡೋಣ? ಹೆಣ್ಣಿಗೆ ಬರ ಉಂಟ ಈಗ? ಹೆಣ್ಣಿಗೆ ಬರ ಉಂಟ? ಹೆಣ್ಣಿಗೆ ಬರ ಇಲ್ಲ, ಇದ್ದಾರೆ. ಎಲ್ಲ ಸಿಕ್ಕಬೇಕಲ್ಲ, ಕೊಡುವರು ಬೇಕಲ್ಲ. ನಾವೆಲ್ಲ ಬಿಟ್ಟವರಲ್ವ? ಹೌದೌದು, ಬಿಟ್ಟವರಲ್ಲಿ ಮದುವೆ ಅವತ್ತಿಗೆ ಸಿದ್ಧರಿದ್ದಾರೆ. ನಾನೊಂದು ಯೋಚನೆ ಮಾಡಿದೆ. ಹೀಗೆ ಹೋಗುತ್ತಿರುವಾಗ ಅಂಬರೀಷನ ಮಗಳು, ಹೌದಪ್ಪ, ಮಹಾರಾಜರ ಮಗಳು. ಹೌದು, ಮಹಾರಾಜರ ಮಗಳು ಶ್ರೀಮತಿ. ಅಯ್ಯೋ, ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾಳೆಗೆ ಒಂದು ಸಾಲದ್ದು ಸ್ವಾಮಿ. 1000 ನಾಳೆಗಳು ಮಹಾಶೇಷನಿಗೆ ಅಸಾಧ್ಯ. ಎಂತದ್ದು ಅಂತ ಚೆಲುವಿಕೆದು ಕೊಡ್ದೇನು? ಹೌದಪ್ಪ, ಅವರ ಕಣ್ಣೇನು, ಓರೆ ನೋಟವೇನು, ಅವಳ ನಗುವೇನು, ಅವಳ ದೇಹ ಪ್ರಕೃತಿ ಏನು, ಅವಳ ನಡೆ ಏನು, ಓಹೋ ಅದನ್ನೇ ನೋಡುತ್ತಿದ್ದೆ. ನಾನು ಹೀಗೆ ಹೋಗುತ್ತಿರುವಾಗ ಏನೋ ಪೂಜೆಗೆ ಏನೋ ಹೋಗಬಿಡತ್ತೆ. ನನ್ನ ಮನಸ್ಸೇ ಬದಲಾಗೋಯ್ತು. ಯಾಕೆ ಬದಲಾಯಿತು? ಯಾಕೆ ಹೀಗಾಯ್ತು?
ನನ್ನೊಳಗೆ ನನಗೇ ತರ್ಕಿಸಲು ಅಸಾಧ್ಯವಾಗಿ ಹೋಯಿತು. ಈಗ ಅವಳನ್ನು ಮದುವೆ ಆಗಬೇಕು, ಅವಳಿಂದ ಸುಖವನ್ನು ಪಡಿಬೇಕು ಎಂಬ ಇಚ್ಛೆ ಆಗಿದೆ. ಆದ್ರೆ ತಪಸ್ಸೆಲ್ಲ ಬಿಟ್ಟಿದ್ದೇನೆ. ಬೇಡಪ್ಪ, ಈ ತಪಸ್ಸು ಬೇಡ, ಈ ತಪಸ್ಸೇ ಬೇಡ. ಜಪ ಯಾಕೆ, ಯಾರಿಗಾಗಿ? ನಮಗೆ ಜಪ ಇದು ಇದೇ ಆಗ್ಬೇಕಂತ. ನಾವು ಉದ್ಧಾರ ಲೋಕೋದ್ಧಾರ ನಮಗಾಗಿಲ್ಲ, ನಮಗಾಗಿ ಯಾವುದನ್ನು ಮಾಡುದಿಲ್ಲ, ಜಪ ಮಾಡುದಿಲ್ಲ, ಯಾಗ ಮಾಡುದಿಲ್ಲ, ಯಾವುದು ಮಾಡುದಿಲ್ಲ. ಎಲ್ಲ ಲೋಕ ಉದ್ಧಾರಕ್ಕೆ. ನಾವು ಜಪ ಮಾಡಿದ್ರೆ ಮಾತ್ರ ಲೋಕ ಉದ್ಧಾರವಾಗುತ್ತದೆ. ಯಾರಿಗೆ ಬೇಕು ಈ ಜಪ ತಪ? ನಮಗಿದೇ ಸುಖ ಸಾಕುತ್ತೆ ಕಾಣ್ತದೆ. ಈಗ ಶ್ರೀಮತಿಯನ್ನು ಮದುವೆ ಆಗಬೇಕು ಇಚ್ಛೆ ಪಟ್ಟಿದ್ದೇನೆ. ಏನು ಮಾಡೋಣ? ಹಾಗೆ ಹೋಗಿ ಹೇಳುದಕ್ಕೆ ಅಸಾಧ್ಯವ? ಅವರ ಅಪ್ಪನೇ ಕೆಡದೆ ಆಗ್ಲಿಕ್ಕಿಲ್ಲ. ಅವಳ ಮರೆತಿದ್ದಾಳಲ್ಲ, ನೇರವಾಗಿ ಅವಳ ಬಳಿಗೆ ಹೋಗುದು. ಹೆಮ್ಮಕ್ಕಳ ತಾಯಿಗೆ ಹೆಮ್ಮಕ್ಕಳ ಮೇಲೆ ಬಹಳ ಪ್ರೀತಿ. ಆದುದರಿಂದ ಅವಳ ಬಳಿಗೆ ಹೋಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡುವೆ ಅಥವಾ ವಿದಾಯದಲ್ಲಿ ಕೇಳಬೇಕು. ಹೌದಪ್ಪ, ಬೇಡದ ಹೇಳಲಿಕ್ಕಿಲ್ಲಪ್ಪ, ಬೇಡ ಎಂದು ಖಂಡಿತ ಹೇಳಲಿಕ್ಕಿಲ್ಲ. ಆ ರೀತಿ ಒಲುಮೆಲು ಮಾತಾಡಿಸ್ಬೇಕು. ಆದುದರಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾರಾಗದ. ಹೆಣ್ಣಿನ ಬೆಳವಣಿಗೆ ಎನ್ನುವುದು ಬಾಳೆಗಿಡದ ಹಾಗೆ ಅಲ್ವೇ? ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಹೆಣ್ಣೂರೊಳಗೆ ಜನ್ಮವನ್ನಿಟ್ಟಿದ್ದೇನೆ. ಮಗನು ನೀನು ಗಂಡಿಗೂ ಗಂಡಾಗಿ ಹೆಣ್ಣಿಗೂ ಹೆಣ್ಣಾಗಿ ಯಾವುದೇ ಕುಂದು ಕೊರತೆ ಬರದ ರೀತಿಯಲ್ಲಿ ನೋಡಿಕೊಂಡು ಬಂದವಳು ಅಲ್ವಾ? 16 ವರ್ಷದ ಹೆಣ್ಣಾದವಳು ಈ ಕಾಲಕ್ಕೆ. ಇಷ್ಟರವರೆಗೆ ಯಾವುದೇ ರೀತಿಯಿಂದ ಕೊರತೆ ಆದದ್ದಿಲ್ಲ ನನಗೆ. ಇಲ್ವೇ? ಈ ಕಾಲಕ್ಕೆ ಹೆಗಲತ್ತರಕ್ಕೆ ಬೆಳೆದು ನಿಂತಿದ್ದೀಯ. ನಿನ್ನನ್ನು ಕಂಡಾಗ ಸಂತೋಷವಾಯಿತು ಮಗಳೇ. ಹೆಣ್ಣಿನ ಜೀವನ ಸಾಮಾನ್ಯವಲ್ಲ. ಹೆಣ್ಣಿಗೆ ಪ್ರಪಂಚದ ವಿಶೇಷ ಸ್ಥಾನ ಉಂಟು. ಯಾವ ಕಾಲಕ್ಕೂ ಹೆಣ್ಣಾದವಳು ಎಡವ ಕೂಡದು ಅಲ್ವಾ? ಹೌದು ಮಗಳೇ. ಕಂದ, ಈ ಕಾಲಕ್ಕೆ ಹೆಣ್ಣಾದವಳು ಯಾವತ್ತು ಸ್ವಾತಂತ್ರ್ಯವಲ್ಲ. ಯಾಕೆ ಬಲ್ಲೆಯ? ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ, ಹೌದು. ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಷ್ಟು ಮಾತ್ರವಲ್ಲ, ಹೆಣ್ಣಾದವಳು ಉಭಯ ಕುಲ ದೀಪಗಳು. ಹುಟ್ಟಿದ ಮನೆಯನ್ನು ಬೆಳಗಬೇಕು, ಸೇರಿದ ಮನೆಯನ್ನು ಬೆಳಗಬೇಕು. ಹೌದು. ಈ ಕಾಲಕ್ಕೆ ಈ ವಿಚಾರ ಹೇಳ್ತಿದ್ದೇನೆ. ಯಾಕೆ ಬಲ್ಲೆಯ? ಯಾಕೆಮ್ಮ? ಇವತ್ತು ನಾಳೆಯೂ ಒಂದು ಮದುವೆಯಾಗಿ ಗಂಡನ ಮನೆಯನ್ನು ಸೇರುವವಳಿದ್ದೀಯ. ತವರ ಮನೆ ಅಲ್ವೇ? ಅಲ್ಲಿಂದ ಹೇಗೂ ಅಲ್ಲಿ ವಿಚಾರವೇನು, ಅಲ್ಲಿ ವ್ಯವಹರಿಸುವುದು ಹೇಗೂ, ಆ ರೀತಿಯಾಗಿ
ಅನೇಕ ರೀತಿಯಾದ ಯೋಚನೆಗಳು ನಿನಗಿರಬಹುದು ಕಂದ. ಕೆಳಗೆ ಇಟ್ಟರೆ ಇರುವೆ ಕೊಂಡಾಗಬಹುದು, ಮೇಲೆ ಇಟ್ಟರೆ ಯಾವುದಾದ್ರು ಪಕ್ಷಿಯೊಂದು ಕೊಂಡೋಗಬಹುದು ಎನ್ನುವ ಹಾಗೆ ಆ ರೀತಿ ಆಗಕೂಡದೆಂಬಂತ ವಿಚಾರಿಸಿಕೊಂಡು ನಿನ್ನನ್ನು ಸಾಕಿ ಬೆಳೆಸಿದವಳು. ಮದ್ವೆ ಆಗಿ ಪ್ರಥಮವಾಗಿ ಹೋಗುವಾಗ ಸ್ವಲ್ಪ ಭಯ ಆಗ್ತದೆ ಅಲ್ವೇ? ಅದಕ್ಕಾಗಿ ನೀತಿಯ ಮಾತುಗಳು ಹೇಳ್ತಾ ಇದ್ದೀನಿ ಮಗ. ಗಂಡನ ಮನೆಗೆ ಹೋಗುವಂತ ಕಾಲಕ್ಕೆ ಗಂಡ ಒಂದು ಮಾತಾಡಿದ್ರಿಂದ ಆದ್ರೆ ಅದಕ್ಕೆ ಎದುರು ಮಾತಾಡಕೂಡದು. ಖಂಡಿತ. ಏನೇ ತಪ್ಪು ಮಾತಾಡಿದ್ರು ಕೂಡ ಅದನ್ನು ತಿದ್ದಿ ಸರಿದಾರಿಗೆ ತರಬೇಕು. ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿರುತ್ತದೆ ಕಂದ ಅಲ್ವಾ? ಧ್ವನಿ ಎತ್ತಿ ಮಾತಾಡಕೂಡದು ಮಗನೇ. ಮತ್ತೊಂದು ವಿಚಾರ, ಹೋಗುವಂತ ಸಂದರ್ಭದಲ್ಲಿ ಗಂಡನ ತಂದೆ ತಾಯಿಯಂದಿದ್ದು ಅತ್ತೆ ಮಾವ ಇರ್ತಾರೆ. ಹೌದು. ತಂದೆ ತಾಯಿಯೋಪಾದಿ ನೋಡಿಕೊಂಡು ಬರಬೇಕು. ನಿಮ್ಮನ್ನು ಹೇಗೆ ನೋಡಿಕೊಂಡು ಬಂದಿದ್ದೇನೋ ಅಲ್ವೇ? ಅದೇ ರೀತಿ ಮಾವ ಅತ್ತೆಯವರನ್ನು ನೋಡಿಕೊಂಡು ಬರಬೇಕು. ಹೌದು. ಅಷ್ಟು ಮಾತ್ರವಲ್ಲ, ನೀನು ಹೋಗುವಂತ ಮನೆಯಲ್ಲಿ ಅಲ್ಲಿ ನಿನ್ನ ಗಂಡನಿಗೆ ತಮ್ಮನಿರಬಹುದು, ತಂಗಿ ಇರಬಹುದು, ಅವರೆಲ್ಲರನ್ನು ಒಂದೇ ತೆರನಾಗಿ ನೋಡಿಕೊಂಡು ಬರಬೇಕು ಮಗನೇ. ಇಷ್ಟು ಮಾಡಿದ್ರೆ ನಿಮಗೆ ಸಂತೋಷವಾಗುತ್ತೆ. ಸವತಿ ಮಸ್ತರೆ ಎಂದು ನನಗಿಲ್ಲ, ಬರಕೂಡದು ಕಂದ ಅಲ್ವಾ? ಹೌದು ಕಂದ. ಇಷ್ಟು ಮಾಡಲು ಸಂತೋಷ. ಅದೇ ಇಂದು ನಿಜ ಸುಕುಮಾರಿ ತಂದೆಯು ಬದಲಿದೆ ಘನವಂತ ಪರ್ವತ ಬರಲು ಘನವಂತ ಪರ್ವತ ಬರಲು ಮಾತಾ ಪುತ್ರಿಯರು ನಮಿಸಿ ಸಂತೋಷವಾಯಿತು. ಹೇಳಿರಿ ನೀವು ನಂಬುದ ದೇವರು ನಿಮ್ಮನ್ನು ಕಾಪಾಡಲಿ. ಇತ್ತ ಕಡೆ ಬನ್ನಿ, ಇತ್ತ ಕಡೆ ಪೀಠವನ್ನು ಸ್ವೀಕಾರ ಮಾಡಬೇಕು. ವಂದಿಸಿಕೊಂಡಿದ್ದೇವೆ, ಮೂಲಕ್ಕೆ ಮಂಗಳಾರತಿಯನ್ನು ಮಾಡಿದ್ದೇವೆ, ಪಾದವನ್ನು ತೊಳೆದಿದ್ದೇವೆ, ಅದನ್ನೇ ತೀರ್ಥವೆಂಬುದು ಸ್ವೀಕಾರ ಮಾಡಿದ್ದೇವೆ. ಮಧ್ಯಾಹ್ನ ಹೊತ್ತು ಬಂದಿದ್ದೀರಿ, ಏನು ಬಂದಿರಿ, ಏನು ವಿಚಾರ ತಿಳಿಸಬಹುದು? ದೈವ ಪ್ರೇರಣೆಯಿಂದ ದೈವ ಪ್ರೇರಣೆಯಿಂದ ಸನ್ಯಾಸಿಯಾದ ಮಾನದಿ ಪುರಸ್ಕಾರದ ಬಹಳ ಸಂತೋಷವಾಯಿತು. ಎಲ್ಲ ತುಂಬಾ ಕಡೆಗೆ ಹೋಗಿದ್ದೇನೆ, ನಮಗೂ ಸಂತೋಷವಾಯಿತು. ಆದರೆ ನಮ್ಮ ಮನೆಗೆ ದೇವರು ಬಂದ ಹಾಗಾಯಿತು. ಆದರೆ ಇಂಥ ಸತ್ಕಾರವನ್ನು ಎಲ್ಲಿಯೂ ಕಟ್ಟದ್ರೆ ಸ್ವೀಕರಿಸಿದ್ದಿಲ್ಲ. ತುಂಬ ಹೃದಯದಿಂದ ಒಂದು ಆಶೀರ್ವಾದ ಮಾಡಿಸುವ. ಆಶೀರ್ವದಿಸ್ತೇನೆ. ಕಲ್ಯಾಣ ಮಸ್ತು. ಎಲ್ಲವರಿಗೂ ಕಲ್ಯಾಣ ಆಗ್ಬೇಕು, ಕಲ್ಯಾಣ ಆಗ್ಬೇಕು. ಹೌದಯ್ಯ, ಅದೇ ನಿರೀಕ್ಷೆ. ಹಾಗೆಲ್ಲ ಬರುವವನಲ್ಲ, ಎಲ್ಲ ಕಡೆಗೂ ಹೋಗುವವನಲ್ಲ. ನನಗೆ ಮನಸ್ಸು ಬಂದಾಗ ಹೋಗುವವನಲ್ಲ. ಈಗ ನೇರವಾಗಿ ಬಂದೆ. ನನ್ನ ಇಚ್ಛೆ ಅಂತಲ್ಲ, ಮತ್ತೆ ದೇವರ ಪ್ರೇರಣೆ. ಪ್ರೇರಣೆ ಉದ್ದೇಶದಿಂದ ಏನಾದ್ರೂ ಇರ್ಬೇಕಲ್ಲ. ಯಾವ ಕಾರ್ಯವಾಗ್ತದೆ ದೇವರ ಪ್ರೇರಣೆ ಬೇಕಲ್ಲ, ಅದಿಲ್ಲ ಸಾಧ್ಯವೋ? ಏನೋ ಪ್ರೇರಣೆ ಕೊಟ್ಟರು, ನೇರವಾಗಿ ಇಲ್ಲಿಗೆ ಬಂದೆ. ನಿಮ್ಮನ್ನು ಕಂಡೆ. ಆದ್ರೆ
ವಿಷಯ ತಿಳಿಸಬೇಕು ಇಷ್ಟಪಟ್ಟಿದ್ದೇನೆ. ಅರ್ಥವಾಯ್ತು. ಏನು ಮುನಿಪೋತವರು ಬಂದಿದ್ದಾರೆ, ಅವರಿಗೆ ಏನಾದ್ರೂ ಫಲಾರ ಸಿದ್ಧ ಮಾಡಿ ಬರ್ತೇನೆ ಈಗ ಮಾತಾಡಿ. ಫಲಾರ ಬೇಕಾಗಿಲ್ಲ. ಫಲಾರ ಅವಳೇ ಒಂದು ಕೊಡುವುದು. ನಿಮಗೆ ಮಗಳೆದುರು ಮಾತಾಡ್ಲಿಕ್ಕೆ ಮುಜುಗರ ಆಯ್ತು ಏನು ವಿಚಾರ ಅಂತ ಗೊತ್ತಾಗಿಲ್ಲ. ಮಾತಾಡುವಾಗ ಹಲವು ಯೋಚನೆಗಳು ಹೋಗುವುದು. ಒಂದೇ ಅಲ್ಲ ಎರಡಲ್ಲ ಹಲವು ಯೋಚನೆಗಳು. ಪ್ರಾಯ ಪ್ರಬುದ್ಧ ಹೆಣ್ಣು ಮಗ ನನ್ನದು. ಪ್ರಾಯ ಬಂದಿದೆ, ಮದುವೆ ಆಗುವ ಸಮಯ, ಮದುವೆ ಆಗುವ ಸಮಯ. ಉತ್ತಮವಾದ ಪುರುಷರು ಉತ್ತಮ ವರ ಸಿಕ್ಕಿದ್ರೆ ಆದಷ್ಟು ಬೇಗ ಮದುವೆ ಮಾಡಬೇಕು ತೀರ್ಮಾನಿಸಿ ಆಗಿದೆ ನಾವು. ತೀರ್ಮಾನ ಮತ್ತೆ ಮದುವೆ ಹೆಣ್ಣು ಮಕ್ಕಳಾದ್ಮೇಲೆ ಮದುವೆ ಮಾಡಿ ಕೊಡುದು ನಮ್ಮ ಕರ್ತವ್ಯ ತಾನೇ. ಹೆಣ್ಮಕ್ಕಳಿಗೆ ತಾಯಿಯ ಮೇಲೆ ಬಹಳ ಪ್ರೀತಿ ಇರುವುದು, ತಾಯಿಗೆ ಹೆಣ್ಮಕ್ಕಳ ಮೇಲೆ ಬಹಳ ಪ್ರೀತಿ. ಸತ್ಯವಾದ ಮಾತು. ಹೆಣ್ಣು ಮಕ್ಕಳಿಗೆ ಏನೂ ಮಾಡಲಿ ಅವರಿಗೆ ಸಂತೋಷವಾಗುದು. ನಾನು ಇಲ್ಲಿಗೆ ಬಂದ ಕಾರ್ಯ ಏನು ಗೊತ್ತಿದೆ ಆದ್ರೆ ಮಗಳಿದ್ದಾಳಲ್ಲ, ಮಗಳನ್ನು ಕಂಡಿದ್ದೇನೆ ನಾನು. ನೋಡಿದ್ದೀರಿ? ಎಲ್ಲಿಗೂ ಹೋಗುವವಳು ಅವಳು ಹೋಗುತ್ತಿರುವ ಚಂದವನ್ನು ಕಂಡು ಸಾಕಾರದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಬಹಳ ಚಂದಲ್ಲಿ ಹೋಗುತ್ತಿದ್ದಳು. ಆ ಕಡೆ ಈ ಕಡೆ ದೃಷ್ಟಿಯ ಹರಿಸುವಾಗ ಓರೆ ನೋಟವ ಬೀರಿದಾಗ ಯಾರಾದರೂ ಮೆಚ್ಚಲೇಬೇಕು. ಹಾಗಲ್ಲ ಆ ನಗು ಕಂಡ್ರೆ ಸಾಲದ, ನಗುವನ್ನು ಕಂಡ್ರೆ ನಮಗೂ ಕೂಡ ನಗು ಬಂದು ತರ್ತವ. ಮುನಿಪೊಂದಮರೇ, ಏನಿದು ಯಾಗ ಯಜ್ಞಾದಿಗಳು ಮಾಡುವವರು ನೀವು? ನಿಮ್ಮ ಬಾಯಲ್ಲಿ ಮಂತ್ರ ಪಠಣೆ ಬರಬೇಕು, ಅದಕ್ಕೆ ಬದಲಾಗಿ ಹಿಂದಿನ ವರ್ಣನೆ ಮಾಡ್ತಾ ಇದ್ದೀವಿ. ಯಾಕೆ ವಿಚಾರ? ಮಂತ್ರ ಎಲ್ಲ ಬೇಡಪ್ಪ, ಮಂತ್ರ ಎಲ್ಲ ಮೊದಲು, ಈಗ ಯಾವುದು ಬೇಡದ್ಲೇ ಆಗ್ತದೆ. ಅದೇ ನಿಮ್ಮ ಮಾತಿನ ಮರ್ಮೆಯಿಂದ ಅರ್ಥ ಆಗಿಲ್ಲಲ್ವಿ? ಏನಲ್ಲ, ನಿನ್ನ ಮಗಳು ಇದ್ದಾಳಲ್ಲ? ನನ್ನ ಮಗಳು ನಾನು ಶ್ರೀಮತಿ. ನಾನು ಕಂಡಿದ್ದೆ ಶ್ರೀಮತಿ. ಶ್ರೀಮತಿ ಹೌದೌದು. ಆದ್ದರಿಂದ ನನ್ನ ಶ್ರೀಮತಿ ನನ್ನ ಶ್ರೀಮತಿ ಏನು ನಿಮ್ಮ ಶ್ರೀಮತಿ? ಹಾಗಲ್ಲ, ನನ್ನ ಮಗಳು ನಮ್ಮಲ್ಲಿ ಭೇದ ಭಾವ ಉಂಟ ಹೇಳು? ಅದಿಲ್ಲ ತಾನೆ. ಅಲ್ಲ, ನೀವು ಸುದ್ದಿ ಬಳಸಿ ಮಾತಾಡ್ತಾ ಇದ್ದೀರಿ, ನೇರವಾಗಿ ವಿಷಯಕ್ಕೆ ಬರ್ಬೋದು ತಾನೇ. ಸುತ್ತಿ ಬರುವುದು ಇಲ್ಲಿಗೆ. ಸುತ್ತಿ ಸುತ್ತುವುದು ಮೇಲೊಬ್ಬ ಕಾಯ್ತಲು ಮತ್ತೊಬ್ಬ ನೋಡ್ತಿದ್ದಾರೆ. ಆದರೆ ನಾನು ನಿನ್ನ ಮಗಳನ್ನು ಮದುವೆ ಆಗಬೇಕಿದ್ದೆ ಇಷ್ಟಪಟ್ಟಿದ್ದೇನೆ. ಮುಡಿಪೋತಮರೆ, ಹೌದು. ಮದುವೆ ವಿಚಾರ ಮುಂದಿಡ್ತಾ ಇದ್ದೀರಾ? ರಾಣಿ ತಮಗದಳು ಮಾನ್ಯರಾದರೆ ಇನ್ನೊಂದು ಕಡೆಯಲ್ಲಿ ಆಶ್ಚರ್ಯವಾಗ್ತಾ ಉಂಟು. ಏನು ಅಕ್ಷರ? ಯಾಕಂದ್ರೆ ಯಾಗ ಯಜ್ಞಾದಿಗಳು ಮಾಡಿದ್ರ ಮುಖೀಡವಾಗಿ ದೇವತೆಯನ್ನು ಅವಿಸ್ತಾರ ಸಮರ್ಪಿಸ್ತೀವಿ. ಆ ಸಂದರ್ಭದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಈ ಕಾಲಕ್ಕೆ ಅದೆಲ್ಲವನ್ನು ಬಿಟ್ಟು ಎಲ್ಲ ಬಿಟ್ಟಿದ್ದೇನೆ. ಎಲ್ಲ ಯಾಕೆ ಇದೆಲ್ಲ ಬಿಟ್ಟು ಬಂದು ನನ್ನ ಮಗಳ ಶ್ರೀಮತಿಯನ್ನು ಮದುವೆ ಮಾಡಿಕೊಡ್ತೀರಿ ಎಂಬಂತ ವಿಚಾರ ಮುಂದಿಡ್ತಾ ಇದ್ದೀನಿ. ನಾನು ಕಂಡಿದ್ದೇನೆ ಅವಳನ್ನು, ಅವಳ ಸೊಬಗನ್ನು ನೋಡಿದ್ದೇನೆ, ಅವಳನ್ನು ಮದುವೆ ಆಗಬೇಕು ಇಷ್ಟಪಟ್ಟಿದ್ದೇನೆ. ಆದ್ರಿಂದ ನೇರವಾಗಿ ಇಲ್ಲಿಗೆ ಬಂದೆ. ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಮುನಿಪೋತಮರೇ, ನಿಮ್ಮ ಮಾತಿನಲ್ಲಿ ಮಾತನ್ನು ಕೇಳುವಾಗ ಸಂತೋಷವಾಗುತ್ತವ. ಯಾರಿಗುಂಟು ಯಾರಿಗಿಲ್ಲ ಇಂಥ ಯೋಗ. ಮದುವೆ ಆಗುವಂತ ವಿಚಾರ ಹೇಳಿದ್ದೀರಿ. ಹೌದು. ನನ್ನ ಮಗಳು ನಿಮಗೆ ಕೊಡುವುದಕ್ಕೆ ನನಗೆ ಯಾವುದೇ ರೀತಿ ಅಭ್ಯಂತರವಿಲ್ಲ. ಹೌದಾ? ಖಂಡಿತವಾಗಿ ನಿಮಗೆ ಮದುವೆ ಮಾಡಿ ಕೊಡ್ತೀನಿ. ಹೌದಲ್ಲ? ಸಂತೋಷ. ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕಾಗಿ ಬಾಯಲ್ಲಿ ಆಡಬಹುದು. ಈ ಹೆಣ್ಮಕ್ಕಳ ಮನಸ್ಸು ಒಂದೇ ರೀತಿ ಇರುವುದಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿ ಕೊಡ್ತೇನೆ. ಕೈ ತಟ್ಟಿ ಬಾಕಿ. ನಾನು ಕೊಟ್ಟ ಮಾತಿಗೆ ಎರಡು ಮಾತಾಡುದಲ್ಲ, ಸತ್ಯವಾಗಿ ಕೊಡ್ತಾ ಯೋಗೀಂದ್ರಗುಡಿ ಅಂತಃಪುರ ಕೈದರೆ ಕೃಪ ಕಾಂತೆ ತಾನೀರ್ವರಿಂಗರಗಿ ಸವಿರಯದಿದ್ದು ಕಲ್ಯಾಣ ಮಾಡುವ ಯೋಗ ಬರಲಿ ನಿನಗೆ. ಸ್ವಾಮಿ, ಆಶ್ಚರ್ಯ
ಪರಮಾಸೆ ಕಾಣ್ತಾ ಇದ್ದೀರಿ. ಹಾ. ಯಾವತ್ತಿನಾಗಿ ಇವತ್ತಿಲ್ಲ. ಹ್ಮ್. ನಿಮ್ಮ ಮುಖದಲ್ಲಿ ಮಂದಹಾಸ, ಹಾ. ನಗು ಬೀಳ್ತಾ ಇದ್ದೀರಿ. ಹ್ಮ್. ಸಂತೋಷದ ವಿಚಾರ ಏನೋ ಇರಬಹುದು. ಹಾ. ಏನಾಯ್ತು ಸ್ವಾಮಿ? ಯಾಕೆ ಸಂತೋಷ? ಮುನಿಗಳೇ, ಸೇರಿಕೊಂಡು ಬಂದಿದ್ದೀರಿ. ನಾನೊಮ್ಮೆ ಮಡದಿಯಲ್ಲಿ ಮಾತಾಡ್ತೇನೆ. ಮಾತನಾಡಿಸಲಿಕ್ಕೆ ಆಕ್ಷೇಪ ಅಲ್ಲ. ಹಾ. ನೀವು ಮಾತನಾಡುವಾಗ ನಾನು ನಿಂತುಕೊಂಡೇ ಇರ್ಬೇಕಲ್ಲ. ಎಷ್ಟು ದಿವಸ ಆಯ್ತು ನಿಮ್ಮ ಮಾತು ಮುಗಿಯುವಾಗ? ಕುಳಿತುಕೊಳ್ಳುವುದಕ್ಕೊಂದು ಆಸನ ಬೇಕು. ಅದು ಬೇಕಾ ಬೇಡವಾ? ಯಾರಲ್ಲಿ? ಒಂದೇ ಸಾಕಪ್ಪ, ಒಂದು ಸಾಕಾಗ್ತದೆ. ಸ್ವಲ್ಪ ಸಾವರಿಸಿಕೊಳ್ಬೇಕು. ಅಲ್ಲ, ಇದು ವಾಸ್ತು ಸರಿ ಇಲ್ವ ಅಂತ ಸ್ವಲ್ಪ ದೋಷ ಕಂಡಾಗ. ಸತಿ ಸ್ವಾಮಿ ಹೇಳ್ಬೇಕು. ಸತಿಯಗೆ ಮನಿ ಬಂದ್ಯ ಮುನಿ ನಿಮ್ಗೆ ಸತಿಯಗೆ ಮನಿ ಶ್ರೀಮತಿಯ ಬಂದ್ಯ ಮುನಿ ಶ್ರೀಮಂತಿಯನ್ನು ಪತಿ ಕರಿದ ಒಪ್ಪಿದನು ಹಿತವೇ ನಿನಗುದಿರು ನಿನಗೆ ಹಿತವೇ. ಈ ಬಂದ್ಯ ಮುನಿ ಪತಿಯ ಕರಿದ ಒಪ್ಪಿದನು ಹಿತವೇ ನಿನಗುದಿರು ಪ್ರಿಯ ಸತಿ, ಅನಿರೀಕ್ಷಿತವಾಗಿ ನಿನ್ನ ಅಂತಃಪುರಕ್ಕೆ ಬರುವಂತಾಯಿತು. ಕಾರಣ ಉಂಟು. ನಾರದ ಮುನಿಗಳನ್ನು ನೋಡಿದೆಯಲ್ಲ. ಇದಕ್ಕೆ ಬೇಕು ಹೇಳ್ತಿ ಎರಡು ಬೇಕು. ಜೊತೆ ಸೇರಿಸಿಕೊಂಡು ಬಂದಿದ್ದೀರಿ. ಮುನಿವರ್ಯ, ನೀವೇ ಮಾತನಾಡಿದ್ರೆ ನಾವೆಂತ ಮಾತನಾಡೋದು? ಅದು ನಮ್ಮದು ನಮ್ಮದು, ನಿಮ್ಮದು ಅಲ್ಲಿ ಮುಂದೆ, ನಮ್ಮದು ಸತಿ, ಮುಂದೆ ಬರ್ಲಿಕ್ಕೆ ಸ್ವಲ್ಪ ಹೊತ್ತುಂಟು ನಮ್ಮದು. ನಮ್ಮ ಮಗಳು ಶ್ರೀಮತಿ ಹೌದು. ಉಪವನದಲ್ಲಿ ತಿರುಗಾಡ್ತಿರುವಂತಹ ವೇಳೆಯಲ್ಲಿ ನಾರದ ಮುನಿಗಳು ನೋಡಿದರೆ ಹೋಗುವ ಕಾಲಕ್ಕೆ ನೋಡಿದಂತವರು ಅವಳ ಮೇಲೆ ಮೋಹಿತರಾಗಿ ನೀನು ಹೋಗುವ ಒಂದು ಗೃಹಸ್ಥಾಶ್ರಮವನ್ನು ಸೇರುವ ಬಗ್ಗೆ ಯೋಚಿಸಿದ್ದಾರೆ. ನಮ್ಮ ಮಗಳನ್ನು ಅವಳಿಗೆ ಇಯಬೇಕೆಂಬುದಾಗಿ ಅಪೇಕ್ಷೆ ಪಟ್ಟಿದ್ದಾರೆ. ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ನಿನಗೆ ಒಪ್ಪಿಗೆ ಇದೆಯೇ? ಏನಿದೆ ಸ್ವಾಮಿ? ದೋಷವನಗುತ್ತಲೇ ದಿವೇಶವು ದುರಿದಳು ನಮ್ಮಲ್ಲಿ ದೋಷ ಇಲ್ಲ. ದೋಷವನಗುತ್ತಲೇ ದಿವೇಶವು ದುರಿದಳು ಏನಂತ ಹೇಳುವುದು? ಮೌನಿಕ ಪರ್ವತಕ್ಕಿಂತ ಭಾಷೆಯ ಕಥೆಯನ್ನು ಮೌನಿಕ ಪರ್ವತಕ್ಕಿಂತ ಭಾಷೆಯ ಕಥೆಯ ಸ್ವಾಮಿ, ಗಣೇಶ್ವರೇ, ಎಂತಹ ಸಂದಿಗ್ಧ ಪರಿಸ್ಥಿತಿನ ಆವರಿಸಿದೆ. ಏನೇ ನಿಮ್ಮನ್ನು ಕಂಡಾಗ ಯಾಕೆ ಸಂತೋಷದಿಂದಿದ್ದೀರಿ? ನಿಮ್ಮ ನಗುವಿಗೆ ಕಾರಣ ಎಂಬುದನ್ನು ಕೇಳಿದಾಗ ಸಕಲ ವಿಚಾರ ವ್ಯತಿಸಿದ್ದೀರಿ. ಆದ್ರೆ ಒಂದೊಮ್ಮೆಗೆ ನಾನು ಸಂತೋಷಗೊಂಡವನು. ಈ ಕಾರಣಕ್ಕೆ ದುಃಖವಾಗ್ತಾ ಉಂಟಲ್ಲ ಸ್ವಾಮಿ. ಏನಾಯ್ತೆ? ವಿಚಾರ ಉಂಟು. ನಮ್ಮ ಮನೆಗೆ ಪರ್ವತ ಮುನಿಗಳು ಹೌದು, ಅವರು ಬಂದಿದ್ದಾರೆ. ಬಂದದ್ದು ವಿಚಾರವನ್ನು ಮುಂದಿಟ್ಟೆ ಬಂದವರು. ಏನು ವಿಚಾರ? ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮಗಳು ಶ್ರೀಮತಿ ನೋಡಿದ್ದಾಳಂತೆ. ಆ, ಅವರ ರೂಪಲಾವಣಿಗೆ ಮನಸ್ಸುತ್ತಿದ್ದರಂತೆ. ಹ್ಮ್. ಅವನನ್ನು ಮದುವೆ ಮಾಡಿಕೊಡಬೇಕೆಂಬುದ ಕೇಳಿದ್ದಾರೆ. ಇವರು ಯಾರು ಹೇಳಿದೆ? ಸ್ವಾಮಿ, ಆ. ಅಂತಹ ಯೋಗ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಆ, ನಿಮ್ಮನ್ನು ಯೋಚಿಸಿ ನಿಮ್ಮನ್ನು ಕೇಳದೆ ಅವರಿಗೆ ಕರವನ್ನು ಭಾಷೆ ಕೊಟ್ಟಿದ್ದೇನೆ. ಭಾಷೆ ಮದುವೆ ಕೊಟ್ಟಿದ್ದೀಯ. ಮಾಡಿಕೊಡ್ತೇನೆ. ಈಗ ಏನು ಮಾಡುದು ಸ್ವಾಮಿ? ನೀವು ಮಾತನ್ನು ಕೊಟ್ಟು ನಾನು ಈಗ ಮಾತು ಒಟ್ಟಿನಲ್ಲಿ ಸಮಸ್ಯೆ ಆಯ್ತಲ್ಲ. ಮತ್ತೇನು ಸ್ವಾಮಿ? ಏನು ಮಾಡೋದು, ಏನು ಮಾಡೋದು? ನೀನಗಿದ್ದೆ ಮಮತಾ ನೀನಾಗಿದ್ದೆ ಮಾತ್ರ. ರಾಣಿಯೋಳು ವಾಗ್ದಾನ ಪಡೆದ ಪರ್ವತ ರಾಣಿಗಳು ವಾಗ್ದಾನ ಪಡೆದ ನೀನೇನಾಗಿದ್ದೆ ಮಮತಾ ಮಾತು ಕೊಟ್ಟಿದ್ಯಾ ಇಲ್ವಾ? ಹೌದು. ರಾಣಿಯೋಳು ವಾಗ್ದಾನ ಪಡೆದ ಪರ್ವತ ಇವ ಪರ್ವತ. ಏನು ಪರ್ವತ. ಮಾನವಿಗಿದು ಮಾನವೇದ ಕೂನ ಬೆಳ್ಳಿ ನಿಲ್ಲ ನಿಮ್ಮಳು ಯಾವತ್ತೂ ಎರಡಿಲ್ಲ ನಿಮ್ಮಲ್ಲಿ ಒಂದಲ್ವಾ? ಮಾನವಿಗಿದು ಮಾನವೇದ ಕೂನ ಬೆಳ್ಳಿ ನಿಲ್ಲ ನಿಮ್ಮಳು ತಮನೆಯಮ್ಮಲ್ಲೋ ಮನನು ಸನ್ಮಾನಿಸಲಿದವ ತರಳೆಯಲಿದು ನಾಳೆಗೆ ನಡೆಯಲಯ್ಯ ನಾಳೆಗೆ ನಡೆಯಲಯ್ಯ. ಸ್ವಯಂವರ ಲೀಲೆಯಂತೆ
ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ, ನನ್ನ ಮಡದಿ ಪರ್ವತ ಮುನಿಗಳಿಗೆ ಮಾತು ಕೊಟ್ಟಿದ್ದಾಳೆ. ಏನು ಮಾಡುದೀಗ? ಇವಳ ವಿಷಯ ನಿನಗೆ ಗೊತ್ತಿಲ್ಲ, ನಿನ್ನ ವಿಷಯ ಅವಳಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾಗಿ ಹೋಗಿದೆ, ಗೊಂದಲಕ್ಕೆ ಒಳಗಾಗಿದ್ದೀರಿ. ಗೊಂದಲವಾಗಿದೆ. ಅದನ್ನು ಸುಲಭದ ತಾಯಿಗೆ ಮಗಳ ಮೇಲೆ ಬಹಳ ಪ್ರೀತಿ ಇದೆ. ಆದುದರ ಕೊಟ್ಟು ಬಿಡು ನನಗೆ, ಅವಳ ಇಷ್ಟ ಪ್ರೀತಿ. ತಂದೆಗೂ ಪ್ರೀತಿ ಇಲ್ವ ಸ್ವಾಮಿ? ಅದು ತಾಯಿಗೆ ಹೆಚ್ಚಲ್ಲ. ಅವಸರ ಮಾಡಬೇಡ, ಅವಸರ ಮಾಡಬೇಡ. ಅದಕ್ಕೆ ಉತ್ತರ ಇಲ್ಲಿ ಉಂಟು. ಯಾವತ್ತು ಹೆಣ್ಮಕ್ಕಳಾದವರು ತಂದೆಯ ಕಡೆಗೆ ಹೊರತು ತಾಯಿಯ ಕಡೆಗೆ ಇರುವುದಿಲ್ಲ. ಅದೌದು ಅಲ್ವಾ? ಅದೌದು. ತಂದೆ ಹೇಳಿದ್ದನ್ನು ಕೇಳ್ತಾರೆ. ಹಾಗಿರುವಾಗ ಅವಳನ್ನು ನನಗೆ ಕೊಟ್ಟರೆ ಅಪರಾಧ ಆಗುವುದಿಲ್ಲ. ಅವ ಹೇಳಿದ್ದಕ್ಕೆ ಇದು ಹಾಗೆ. ಮುಂದೆ ಉಂಟು ವಿಷಯ. ಇವತ್ತು ಬೇಡ, ನಾಳೆಯ ದಿವಸ ಲೋಕವೇ ಒಪ್ಪುವ ಹಾಗೆ ಸ್ವಯಂವರವನ್ನು ನೀನು ಏರ್ಪಡಿಸಿದೆ ಅಂತಾದ್ರೆ ನಿನ್ನ ಮಗಳಿಗೆ ಮನಸ್ಸು ಯಾರಲ್ಲಿ ಬರ್ತದೋ, ಈ ಸ್ವರೂಪಕ್ಕೆ ಬರ್ಲಿಕ್ಕಿಲ್ಲ, ನನ್ನ ರೂಪ ಅಂದ್ರೆ ಅದಕ್ಕೆ ಬರ್ಲಿಕ್ಕಿಲ್ಲ. ಏನಿದ್ರು ನನಗೆ ಹಾಕ್ತಾಳೆ ಮಾಲೆ. ಹಾಗಾಗಿ ಅದನ್ನು ತೀರ್ಮಾನಿಸು, ಸರಿಯಾಗ್ತದೆ. ಮುನಿವರಿಯ, ಸಕಲ ಸಮಯದಲ್ಲಿ ಉಚಿತ ಸಲಹೆಯನ್ನು ಇಟ್ಟಿದ್ದೀರಿ ನೀವು. ಉಚಿತ ಸಲಹೆಯನ್ನೇನೋ ಇಟ್ರಿ. ಯೋಗ್ಯವಾದದ್ದು ಸರಿ, ತಲೆಯ ಭಾರ ಸ್ವಲ್ಪ ಕಡಿಮೆ ಆಯಿತು. ಆಗಲಿ, ನಾಳೆಯ ದಿನ ಸ್ವಯಂವರವನ್ನು ವಿರಚಿಸುತ್ತೇನೆ. ಇದರ ಬಗ್ಗೆ ಎಲ್ಲ ರಾಜಕುಮಾರಿಗಳಿಗೆ ಓಲೆಯನ್ನು ಕಳಿಸುತ್ತೇನೆ. ಸ್ವಯಂವರದ ಬಗ್ಗೆ ಒಪ್ಪಿಗೊಂಡ ಪರ್ವತ. ಈಗ ಅಮ್ಮ, ನೀನು ನನಗೆ ಮೊದಲು ಭಾಷೆ ಸ್ವಯಂವರವ? ಅದು ಅವಳು ಯಾರಿಗೆ ಮನಸ್ಸಿದ್ದು ಹೌದಲ್ಲ? ಹಾಗಾದ್ರೆ ಒಬ್ಬನನ್ನೇ, ಇಬ್ಬರನ್ನು ಬೇಡ, ನಾಳೆ ಏನಾದ್ರೂ ಹೇಳಿಕೊಡ್ಬೇಡ. ಒಬ್ಬನನ್ನೇ ಒಬ್ಬನೇ ಬರೆಸಿ. ಅದೆಷ್ಟು ಮಂದಿ ಬರ್ತಾರೆ? ಬರುವಷ್ಟು ಮಂದಿ ಬರ್ತಾರೆ. ಹಾಗಾದ್ರೆ ನಾಳೆಯ ದಿನ ಸ್ವಯಂವರ. ಇದು ಅಲ್ಲಿಗೆ ಬನ್ನಿ ಅರಸ. ಸ್ವಯಂವರದ ಬಗ್ಗೆ ತಯಾರಿಯನ್ನು ಮಾಡುವ. ನಾಳೆ ನೀವು ನೋಡುವ. ಮಗಳೇ ಅಲ್ವಾ? ನನ್ನ ಮಗಳೇ, ಅದರಲ್ಲಿ ಅನುಮಾನ ಅಲ್ಲ, ನಿನಗೆ ಅಲ್ವಾ ಪ್ರೀತಿ? ನೀನು ಹೇಳಿದಾಗ ಕೇಳ್ತಾಳಲ್ಲ? ಕೇಳ್ತಾಳೆ. ನನಗೆ ಅಂತರಂಗದಳೋರು ಅನೋರ್ವನ ವಂಚಿಸಲು ಬಗೆದು ವಂಚನೆ ಮಾಡೋದಿದ್ರೆ ಇಲ್ಲಿ ಯಾವ ಬಗೆಯೂ ಇಲ್ಲ. ಕಾಂತೆಯನ್ನು ಶಿಲ್ಪ ಮೋಹದಳಂತಗ ಮಾಡದೆ ಪಿಸುಡರಂತಗೋ. ಒಟ್ಟಿನಲ್ಲಿ ಏನೋ ಆಯ್ತಲ್ಲ, ಏನಕ್ಕೇನೋ ಪ್ರಕಾರೇಣ ಅಂತ ಹೇಳಿದಾಗ ಆಯ್ತು. ಎಂತದೋ ಮಾಡುವುದಕ್ಕೆ ಹೋಗಿ ಇನ್ನೇನೋ ಆಗಿ ಹೋಯ್ತು ಅಂತ. ನಮ್ಮಲ್ಲಿರುವಷ್ಟು ಬುದ್ಧಿವಂತಿಕೆ ಅವನಲ್ಲಿ ಉಂಟು? ಖಂಡಿತ ಇಲ್ಲ. ಅವ ಏನೋ ಮಾತು ಕೊಟ್ಟಿದ್ದ, ಮಾತು ತಕ್ಕೊಂಡಿದ್ದಾನೆ, ಆಗ್ತೇನೆ ಅಂತ ಭರವಸೆಯಲ್ಲಿದ್ದಾನೆ. ಇವ ಮಾಡಿದ ಯಾವ ಕುಯುಕ್ತಿ ಉಂಟೋ ಅದಕ್ಕೆ ಸರಿಯಾದ್ದು ನಾನು ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೇನೆ.
ನನ್ನನ್ನು ನುತಿಸುತ್ತಾ ಭಜಿಸುತ್ತಾ ಇತ್ತ ಕಡೆಗೆ ಬಂದವರು ನೀವು. ಕೆಲವೊಂದು ಸಂದರ್ಭದಲ್ಲಿ ನುತಿಸಬೇಕು ಅಂತ ಕಾಣ್ತದೆ, ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡಾಗಲೇ ಮಾತನಾಡಿಸೋಣ ಅಂತ ಕಾಣ್ತದೆ. ಹಾಗೆಲ್ಲ ಉಂಟೀಗ. ಇರಲಿ, ಸಂತೋಷವೇ. ಈ ಹೊತ್ತಿನಲ್ಲಿ ನಿಮ್ಮಲ್ಲಿ ನಾನು ಕೇಳುತ್ತಾ ಇರುವುದು, ಬಹಳಷ್ಟು ಸಂತೋಷವನ್ನು ಹೊಂದಿದವನಾಗಿ ನೀವು ಕುಶಲರಿದ್ದೀರಾ? ಸೌಖ್ಯವೇ? ಆಗವನು ಬರುವಂತಹ ಹಾದಿಯಲ್ಲಿ ಏನಾದರೂ ಸಮಸ್ಯೆ ಉಂಟಾಯಿತೆ? ಬಂದದ್ದು ಯಾಕೆ ಎಂಬುದು ಗೊತ್ತಾಗಲಿಲ್ಲ. ಯಾಕೆ ನಾನು ಇಷ್ಟು ಪ್ರಶ್ನೆಯನ್ನು ಕೇಳಬೇಕು? ಬೇರೇನು ಕಾರಣ ಅಲ್ಲ. ನನ್ನನ್ನು ಯಾರು ನಿತ್ಯ ಭಜಿಸುತ್ತಾರೆ, ಯಾರು ನನ್ನನ್ನು ನಿತ್ಯವೂ ಸ್ತುತಿಸುತ್ತಾರೆ, ಅಂತಹವರಿಗೆ ನಾನು ಸಹಕಾರವನ್ನು ಕೊಡುತ್ತಾ, ಅನುಗ್ರಹವನ್ನು ಕೊಡುತ್ತಾ, ಲೋಕಪಾಲನೆಯನ್ನು ಮಾಡುವಂತಹ ಕರ್ತವ್ಯಕ್ಕೆ ಸಹಕಾರಿಯಾಗಿ ಬರುವವರು ನೀವು. ಯಾವುದೇ ಅಡಚಣೆಗಳು ಲೋಕದಲ್ಲಿ ಉಂಟಾಗುತ್ತಾ ಉಂಟು ಎಂಬುದಾಗಿದ್ರೆ ನನ್ನಲ್ಲಿ ಒಂದು ತಿಳಿಸುವವರು ನೀವು. ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗುವಂತಹ ನೀವಿನ್ನು ಇತ್ತ ಕಡೆಗೆ ಬರುವರೆ ಏನು ಕಾರಣ? ಲೋಕ ಕಲ್ಯಾಣದ ವ್ಯವಹಾರ ಅಲ್ಲ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ ಒಟ್ಟು ಸಮಸ್ಯೆಯೊಂದು ಕಾಡಿದೆ ನಮ್ಮನ್ನು. ಅದರ ಪರಿಹಾರ ಆಗಬೇಕು ಅಂತಾದ್ರೆ ಎಲ್ಲಿಯೇ ಅಲ್ಲ, ಮೂಲತಃ ಇಲ್ಲಿಯೇ ಆಗಬೇಕು ಅಂತ ನಾನು ಧಾವಿಸಿ ಬಂದದ್ದು. ಲೋಕದಲ್ಲಿದ್ದವರು ಹೇಗಿದ್ದಾರೆ ಎನ್ನುವುದು ಈಗ ನನಗೆ ಮುಖ್ಯವಾದದ್ದಲ್ಲ. ಈಗ ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕಾಗ್ತದೆ. ನಿಮ್ಮ ಬಗ್ಗೆ? ಹೌದು. ಏನು ಅಂತಹದ್ದು ಆಲೋಚನೆ? ಪರ್ವತ ಋಷಿ ಮತ್ತು ನನಗೆ ಆದಂತಹ ಯಾವುದೇ ಮಾತುಕತೆ ಉಂಟು, ಯಾವುದೇ ವ್ಯವಹಾರ ಉಂಟು, ಆ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ಬದಲಾವಣೆ ನನಗೇ ತಾಗಬೇಕು. ಅಲ್ಲ, ನಿಮ್ಮಿರುವರ ಮಧ್ಯೆ ಆದಂತಹ ವ್ಯವಹಾರ ಏನು ಎಂಬುದು ಅಂದ್ರೆ ಬೇರೆ ಯಾವುದು ಅಲ್ಲ. ಅಯೋಧ್ಯಾಪತಿ ಆದಂತಹ ಯಾವ ಅಂಬರೀಷ ಇದ್ದಾನೋ ಅವನ ಮಗಳಾದಂತಹ ಶ್ರೀಮತಿ ನನಗೆ ಬೇಕು ಅಂತಾಯ್ತು. ಮದುವೆ ಆಗಬೇಕು ಅಂತಾಯ್ತು. ಮದುವೆ ಆಸೆ? ಹಾಗಾಗಿ ನೇರವಾಗಿ ಹೋಗಿದ್ದೆ ನಾನು. ಹೋಗಿ ಎಲ್ಲಿಗೆ? ಅಂಬರೀಷನಲ್ಲಿಗೆ. ಕೇಳಿದಾಗ ಅವ ಒಪ್ಪಿದ. ಹೌದಾ? ಹೌದಪ್ಪ, ಒಪ್ಪಿದ್ರ. ನನಗೆ ಮಾತು ಕೊಟ್ಟ. ನಾನು ಅವನು ರಾಣಿ ಅಂತಃಪುರಕ್ಕೆ ಹೋದಾಗ ಅಲ್ಲಿ ಏನಾಗಿತ್ತು? ಏನಾಯ್ತು? ಅವ ಬಂದಿದ್ದ. ಯಾರು? ಪರ್ವತ. ಅವರು ಕೂಡ ದೊಡ್ಡ ಪರ್ವತ ಬಂದದ್ದು. ಈ ಅರಸನ ಹೆಂಡತಿಯಲ್ಲಿ ಮಾತನಾಡಿ ಮಗಳನ್ನು ನನಗೆ ಕೊಡಬೇಕು ಅಂತ ಕೇಳಿ. ಅಲ್ಲ, ಆ ಯೋಗಿಗೆ ಯಾಕೆ ಬೇಕು ಅಂತ ಕೇಳಿದ್ರು. ಅವನಿಗೆ ಬೇಕಿತ್ತದಲ್ಲ, ಅಧಿಕ ಪ್ರಸಂಗಿ ಹೌದಲ್ವ? ಹಾಗಾಗಿ ಅವನಿಗೆ ಬೇಡ ಅಂತ ಆಗ್ಬೇಕು. ಈಗ ಒಂದು ಉಪಾಯ ಮಾಡ್ಬೇಕು. ಏನು? ನೀ ಪ್ರಸಾದಿಸು ನಾಳೆ ಅವನು ಅಭಿಮುಖದಳ, ನಾಳೆಗೆ ನೀ ಪ್ರಸಾದಿಸು ನಾಳೆ ಅಭಿಮುಖದಳ, ಅವನ ಬನನುಗೆ ಕಾಣಲೆಂಬಂತೆ ವರವ. ನೀ ಪ್ರಸಾದಿಸು ನಾಳೆ ಅವನು ಅಭಿಮುಖದಳ. ದೇವರೇ, ಯಾರಿಗೋ ಬೇಕಾಗಿ ಪ್ರಸಾದವನ್ನು ಕೊಡು ಅಂತ ನಾನು ಕೇಳುವುದಿಲ್ಲ. ನಾನು ಭಜಿಸಿದವರಿಗೆ ಪ್ರಸಾದ ಇವತ್ತು ನನಗೆ ಪ್ರಸಾದ ಕೊಡಬೇಕು ಅಂತ ಕೇಳೋದು. ಓಹೋ, ಬೇರೆ ಏನೂ ಅಲ್ಲ. ನಾಳೆಯ ದಿವಸ ಸ್ವಯಂವರ ಏರ್ಪಡ್ತದೆ. ಹೌದು, ಸ್ವಯಂವರ ಕಾಲಕ್ಕೆ ಆ ಪರ್ವತ ಋಷಿ ಇದ್ದಾನಲ್ಲ, ಅವನ ಮುಖ ಮಂಗನ ಮುಖ ಆಗಬೇಕು. ತಥಾಸ್ತು. ಹಾಗೆ ಕಾಣಬೇಕು. ಯಾರಿಗೆ? ಅವಳಿಗೆ. ಅವಳಿಗೆ ಶ್ರೀಮತಿಗೆ ಕಾಣಬೇಕು. ಯಾರ್ಯಾರಿಗೆ ಕಾಣಬೇಕು? ಪ್ರಾರ್ಥನೆಗೆ ನಾನು ತಥಾಸ್ತು ಎಂದದ್ದಾಗಿದೆ. ಆಯ್ತಲ್ಲ, ಆಗಲಿ, ಒಳ್ಳೇದು. ಮುಂದೆ ನೋಡಿ. ನಾಳೆ ನೋಡುವ. ಮಾಲನೆ ಯಾತ್ಮನವು ಭಜಿಸಿ ಮೇಲ್ ಪರ್ವತವು. ಕೇಳಿದವು ಬಲ್ಲೂಕ ಮುಖನಾದಿ ನಾರದನು ಸತಿಗೆ ಕಾಂಬಂದ ಬರವಲ್ಲ. ಪರ್ವತ ಮುನಿಗಳು ವಂದಿಸಿಕೊಂಡಿದ್ದೇನೆ, ಪ್ರತಿವಂದನೆಗಳು. ನಿನ್ನನ್ನು ಕಾಣುವುದಕ್ಕಾಗಿಯೇ ಬಂದೆ ನಾನು. ಆಗಲಿ. ತಪ ಎಲ್ಲ ಬಿಟ್ಟಾಗಿದೆ. ಈಗ ನಿನ್ನ ಕಾಣುವುದಕ್ಕೆ ತಪವನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದ ಕಾರಣ ಎಂತದ್ದು? ಕಾರಣ ಏನು? ಆಗಬೇಕು ಇಷ್ಟಪಟ್ಟಿದ್ದೇನೆ. ಮದುವೆ? ಶ್ರೀಮತಿಯನ್ನು ಮದುವೆ ಆಗಬೇಕು. ನೀವು? ಹೌದು. ಅಲ್ಲಿಗೆ ಹೋಗಿ ಅವಳಲ್ಲಿ ಕೇಳಿದ್ದೇನೆ, ಒಪ್ಪಿದ್ದಾಳೆ. ಇದು ಎಂತಹ ಕಥೆ? ಏನು? ನಿಮಗೂ ಮದುವೆಯ ಆಸೆ ಈಗ ಪ್ರಾರಂಭವಾಯ್ತು. ಈ ಹೊತ್ತಿನಲ್ಲಿ ಮದುವೆ ನಿಮಗೆ? ಏನು ಯಾರಿಗೊತ್ತು, ಎಲ್ಲ ಬದಲಾಗಿ ಹೋಗಿದೆ ಈಗ ಸ್ಥಿತಿಗಳು. ಹಾಗಾಗಿ ನಾನು
ಅವಳ ಹೆಂಡತಿಯನ್ನು ಕೇಳಿದೆ, ಖಂಡಿತ ಕೊಡ್ತೇನೆ ಅಂತ ಹೇಳಿದ್ದಾಳೆ, ಒಪ್ಪಿದ್ದಾಳೆ? ಮಾತು ಕೊಟ್ಟಿದ್ದಾಳೆ. ಕೊಟ್ಟಿದ್ದಾಳೆ. ಆದುದರಿಂದ ನಾವು ಇಲ್ಲಿಗೆ ಅಲ್ಲಿಗೆ ನಾರದ ಬಂದರಲ್ಲ. ಹೌದು. ಅವರ ಮದುವೆಗೆ ಹೋಗುವಾಗ, ಬಯಲಕ್ಕೆ ಹೋಗುವಾಗ ಅವರ ಮುಖ ಕರಡಿಯ ಮುಖ ಅಂತ ಆಗಬೇಕು ಅಷ್ಟೇ. ಕರಡಿಯ ಮುಖ ಆಗ್ಬೇಕು. ಚಂದ ಆಗ್ಬೇಕು. ಆಗಲಿ, ಮುಂದೆ ನೋಡಬಹುದು ಏನಾಗುತ್ತದೆ ಅಂತ. ನೋಡು. ಬೇಡಲೇನೋ ಶ್ರೀಮತಿಯು ಹಿರಿಯರೆಂದಂತೆ ನಾಳೆ ನಡೆಯುವುದೇ. ನಾಳೆ ಮದುವೆ. ಹರಿಯ ಮರೆಯುವುದೇ. ಹರಿಯೇ ಹಾಯನುತ್ತಿರುಳು ಉರುಳಿದ ಸಮಯದಳು. ಬೇಡಲೇನೋ ಶ್ರೀಮತಿಯು ಹಿರಿಯರೆಂದಂತೆ ನಾಳೆ ನಡೆಯುವುದೇ. ಹಾ ವಿಧಿಯೇ, ನನ್ನ ಜೀವನದಲ್ಲಿ ಎಂತಹ ಸಂದಿಗ್ಧ ಸ್ಥಿತಿ ಒದಗಿ ಬರ್ತದೆ ಅನ್ನುವ ಹಾಗೆ ಯೋಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿಗಳ ಮಾತನ್ನು ಈಡೇರಿಸಬೇಕಾದ್ದು ಮಕ್ಕಳಾದವರ ಧರ್ಮ ಹೌದು, ಕರ್ತವ್ಯ ಹೌದು. ನನ್ನ ಮನಸ್ಸು ಏನೆನ್ನುವುದನ್ನು ತಂದೆ ತಾಯಿಯವರು ಅರ್ಥ ಮಾಡಿಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ. ಅಂತೂ ಬುದ್ಧಿ ಬಂದಂತ ಆ ಸಮಯದಿಂದಲೇ ಆ ಹರಿಯನ್ನೇ ನಿತ್ಯ ಪೂಜಿಸ್ತಾ ಅರ್ಚಿಸ್ತಾ ಇದ್ದವಳು ನಾನು. ಹಾಗಾದ್ರೆ ನನ್ನ ಜೀವನದಲ್ಲಿ ಹೊಂದಬೇಕಾದ್ದು ಅವನನ್ನೇ ಅನ್ನುವ ಹಾಗೆ ನಾನು ನಿರ್ಧಾರ ಮಾಡಿಕೊಂಡಿದ್ದೇನೆ. ಆದರೆ ನಾಳೆಯ ದಿವಸ ನನಗೆ ಮದುವೆ ಅನ್ನುವ ಹಾಗೆ ನನ್ನ ತಂದೆ ತಾಯಿಯವರು ತೀರ್ಮಾನವನ್ನು ಮಾಡಿದ್ದಾರೆ. ಯಾರಿಗೆ ಕೊಡ್ತಾರೋ, ಯಾರು ಹುಡುಗನೋ ಗೊತ್ತಿಲ್ಲ ನನಗೆ. ಆದ್ರೆ ನಾನು ಹರಿಯಲ್ಲಿ ಬೇಡಿಕೊಳ್ಳುವುದು ಒಂದೇ, ನೀನೇ ಪತಿಯಾಗಿ ಬರಬೇಕು ಅನ್ನುವ ಹಾಗೆ. ಅದಕ್ಕಾಗಿ ಈ ಪೂಜಾ ಮಂದಿರವನ್ನು ಸೇರಿಕೊಂಡಿದ್ದೇನೆ. ಏಕೆ ನಿಂದಯ ನಾನೇ ಓ ಹರಿ, ನೀನಿಂದು ಶ್ರೀನಿದೆ. ನನ್ನ ಪಾಲಿಗೆ ಇಲ್ವೇ ನೀನು? ಏಕೆ ನಿಂದಯ ನಾನೇ ನೀನಿಂದು ಶ್ರೀನಿದೆ. ಋಷಿಯ ಶ್ರಮಕ್ಕೆ ತೂಕುತಿಗೆಯ ಋಷಿಯ ಶ್ರಮಕ್ಕೆ ಬೇಕು ನೀನಂದು ತೋಪಿಯ ನಗೀನೋ ಶೋಕವೇ ಫಲವಾಗಬಹುದೇ ಕೃಪಾಂಬುದೇ. ಏಕೆ ನಿಂದಯ ನಾನೇ ನೀನಿಂದು ಶ್ರೀನಿದೆ. ಓ ಭಗವಂತ ವಾಸುದೇವ, ಯಾಕೆ ನಿರ್ದಯಿಯಾಗಿ ಹೋದೆ ನೀನು? ನನ್ನ ಮೇಲೆ ಕರುಣೆ ಇಲ್ಲದೆ ಹೋಯಿದ್ದೆ ನಿನಗೆ. ನಿನ್ನನ್ನು ನನ್ನ ಅಂತರಂಗದಲ್ಲಿ, ನನ್ನ ಹೃದಯ ಮಂದಿರದಲ್ಲಿ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಇಷ್ಟರವರೆಗೆ ಮನದಲ್ಲಿ ಅರ್ಚಿಸಿಕೊಂಡು ಬಂದವಳು. ಹಾಗಾದ್ರೆ ನಿನ್ನ ಪಾದವನ್ನೇ ಹೊಂದಬೇಕು, ನಿನ್ನ ಕೈ ಹಿಡಿದು ನಿನ್ನ ಜೊತೆಯಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನುವ ಹಾಗೆ ಹಪಹಪಿಸ್ತಾ ಇದ್ದವಳು ನಾನು. ಭಕ್ತಾಭಿಷ್ಟ ಫಲಪ್ರದಾಯಕ ನೀನಾಗಿದ್ದಿ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವವನು. ಹಾಗೆ ಮನದ ಕ್ಲೇಶವನ್ನು ದೂರ ಮಾಡುವವನು ಕೇಶವ ನೀನು. ಚ್ಯುತಿ ಇಲ್ಲದವನು ಅಚ್ಯುತನಂತೆ. ಭಕ್ತರಿಗೆ ಬಂದಂತಹ ಭವನೆಗಳನ್ನು ದೂರ ಮಾಡುವವನು ನೀನು. ನನ್ನ ಕಷ್ಟ ಏನು, ನನ್ನ ಭವನೆ ಏನು, ನನ್ನ ಮನಸ್ಸೇನು ಎನ್ನುವುದು ನಿನಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಆದ್ರೆ ಇಷ್ಟು ಬೇಡಿಕೊಂಡರು ನನ್ನ ಪಾಲಿಗೆ ಯಾಕೆ ಒದಗಿ ಬರುವುದಿಲ್ಲ ನೀನು? ಹರಿಯೇ, ಅಚ್ಯುತ, ಅನಂತ, ಮಾಧವ, ಕೇಶವ, ನೀನಿಲ್ಲದೆ ನನ್ನ ಜೀವನ ಇಲ್ಲ. ನನಗೆ ಜೀವವೇ ಬೇಡ. ಭಜಕರಿಗತಿ ಸುಲಭನು ತಾನಿದೆ. ನಾನು ಪಂಕಜದಳ ಗೋಚರ ಮೈದೂರಿ ಭಜಕರಿಗತಿ ಸುಲಭನು ತಾನಿದೆ.
ಸುಲಭನೊಂದಾದರೆ ಪಕ್ಕದ ಲೋಚನ ಮೈದೋರೆ. ಶ್ರೀಮತಿ ಭಗವಂತ, ಬಹಳಷ್ಟು ನನ್ನನ್ನು ಪ್ರಾರ್ಥಿಸಿದವಳು ನೀನು. ಪುಣ್ಯ ಪಾದಗಳಿಗೆ ವಂದಿಸಿ ನನ್ನ ಪಾದಗಳಿಗೆ ಎರಗುವಂತಹ ನಿನ್ನನ್ನು ಹಿಡಿದೆತ್ತಿದ್ದೇನೆ. ಸರಿ, ಪಂಕಜ ಲೋಚನ ನೆನೆಸಿಕೊಂಡಂತಹ ನಾನು ಭಜಕರು ಭಜಿಸಿದಾಗ ಮೈದೋರುವವನು, ಸುಲಭವಾಗಿ ಕಾಣಿಸಿಕೊಳ್ಳುವವನು, ಭಕ್ತರ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ಬೇಕಾಗಿ ನಾನಾಗೆ ಓಡಿ ಬರುವವನು. ಈ ಹೊತ್ತಿನಲ್ಲಿ ನಿನ್ನ ಮುಖದಲ್ಲಿ ಕಾಣುತ್ತಿರುವಂತಹ ದುಃಖ ಈ ಹೊತ್ತಿಗೆ ಬಿರಬೇಕು. ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನೀನು ದುಃಖಿಸಕೂಡದು. ನಿಮ್ಮ ನೋಡಿದ ಮೇಲೆ ದುಃಖವಿಲ್ಲ ದೂರವಾಯಿತು ಸ್ವಾಮಿ, ಸಂತೋಷವು ಕೇರುತ್ತಾಗಲಿ. ಆದರೂ ಕೂಡ ಏನೊಂದು ಮಾತು ಬರ್ತಾ ಉಂಟು. ನನ್ನ ಕೈ ಹಿಡಿದು ನನ್ನ ಬಾಳನ್ನು ಉತ್ತರಿಸಬೇಕೆಂದು ಬರುವೆನು ಮದುವೆಯ ಬರುವೆನು ಮಂಟಪದೆಡೆಗ ಬರುವೆನು ಮಂಟಪದೆ ಮದುವೆಯ ಮಂಟಪದೆಡೆಗ ಅರ್ಥವಾಯಿತು ನಿನ್ನ ಮನಸ್ಸು ಪ್ರಭು. ಬಂದಂತಹ ಇರುವರು ವ್ಯಕ್ತಿಗಳು ನಾನು ಮದುವೆಯಾಗಬೇಕು ಎಂಬುದಾಗಿ ನಿನ್ನ ಎದುರಿಗೆ ಹೇಳಿದಾಗ ಅವರನ್ನು ಕಂಡರೆ ಇಷ್ಟ ಎನಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀಯ. ನಾಳೆ ದಿವಸ ಸ್ವಯಂವರ ಅಂತ ನನ್ನ ತಂದೆಯವರು ಏರ್ಪಾಡು ಮಾಡಿದ್ದಾರೆ. ನಿನ್ನ ಇಚ್ಛೆಗೆ ವಿರುದ್ಧವಾದಂತಹ ಈ ಸ್ವಯಂವರ, ನೀನೊಂದು ಆಲೋಚನೆಯನ್ನು ಮಾಡಬೇಕು, ನೀನೊಂದು ಕೆಲಸವನ್ನು ಮಾಡಬೇಕು. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಯಾವುದೇ ಚಿಂತೆಯನ್ನು ನೀನು ಮಾಡಕೂಡದು. ಅಲ್ಲಿ ನೆರವೇರುವಂತಹ ಸ್ವಯಂವರಕ್ಕೆ, ಆ ಸ್ವಯಂವರ ಮಂಟಪದೊಳಗೆ ನಾನು ಹೇಗೆ ಬರ್ತೇನೆ ಗೊತ್ತುಂಟಾ? ಹೇಗೆ? ಅರಸಕುಮಾರನ ರೀತಿಯಲ್ಲಿ ಬರ್ತೇನೆ. ಬಂದಂತಹ ಹೊತ್ತಿನಲ್ಲಿ ನೀನು ಮಾಲೆಯನ್ನು ಹಾಕಿ ನನ್ನನ್ನು ವರಿಸು, ಎಲ್ಲವೂ ಸುಖಾಂತ್ಯವಾಗುತ್ತದೆ. ಚಿಂತಿಸಬೇಡ. ಎಲ್ಲರೂ ಬಂದು ಸೇರಿದ್ದಾರೆ. ರಾಜಕುಮಾರರೆಲ್ಲ ಅಲ್ಲಲ್ಲೇ ಕುಳಿತುಕೊಳ್ಳಿ, ಬಂದವರೆಲ್ಲ ಕುಳಿತುಕೊಳ್ಳಿ. ಮಗಳೇ, ನಿಮಗೂ ನಮಸ್ತೆ. ಮಗಳನ್ನು ಕರ್ಕೊಂಡು ಬನ್ನಿ. ವಂದಿಸಿಕೊಂಡಿದ್ದೀನಪ್ಪ. ಶುಭವಾಗ್ಲಿ ಮಗಳೇ. ಕುವರಿಯಗರ ತಂದು ಹೂಮಾಲೆ ಕೈಯೇ ಈಯುತ್ತಿವರಳು ನೀನೊಪ್ಪುವವರ ಸವಿನಯನಿಂದ ಸ್ವೀಕರಿಸುತ್ತ ಉಭಯವನ್ನು ಬೆಳಗಿದು ಮಗಳೇ, ಅಪ್ಪಯ್ಯ, ಇಂದು ನಿನ್ನ ಜೀವನದ ಅತ್ಯಂತ ಪ್ರಾಮುಖ್ಯತೆಯ ದಿನ. ಇಂದು ಸ್ವಯಂವರವನ್ನು ನಿರ್ಧರಿಸಿದ ದಿನ. ಇಂದು ನಿನ್ನ ಸ್ವಯಂವರ ಮಗಳೇ. ಮಗಳೇ, ಇಂಥ ದಿನ ಇನ್ನೊಮ್ಮೆ ಬರುವುದಕ್ಕೆ ಸಾಧ್ಯವಿಲ್ವಲ್ಲ? ಸಾಧ್ಯವೇ ಇಲ್ಲ. ಇತ್ತ ನೋಡಿದೆಯ, ಅದೆಷ್ಟೋ ಮಂದಿ ರಾಜಕುಮಾರರು, ನಾರದ ಮುನಿಗಳು, ಪರ್ವತ ಮುನಿಗಳು ಎಲ್ಲರೂ ಬಂದು ಸೇರಿದ್ದಾರೆ. ಇವರಲ್ಲಿ ನಿನಗೆ ಯೋಗ್ಯರಾದ ವರವನ್ನು ಆರಿಸಿಕೊಳ್ಳುವಂತ ಪೂರ್ಣ ಸ್ವಾತಂತ್ರ್ಯ ಇಟ್ಟಿದ್ದೇನೆ. ನಿನಗೆ ಬೇಕಾದ ವರವನ್ನು ಆರಿಸಿಕೊಳ್ಳು. ಆಶೀರ್ವಾದ ಮಾಡಿ. ಭೂಪನ ಪುತ್ರಿ ಮದುವೆ ಮಂಟಪದ ಬಲವ ಮುದಗಿ ನೋಡಲು ಹೇಳಿದಂತೆ ಬಂದಿರುವ ಶ್ರೀ ಮಧುಮಾನ ಬಗೆ ನೀರವಾಗಿ ತುಂಬಿದಂತಹ ಸಭೆ ನೋಡುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ರಾಜಾದಿರಾಜರು ಬಂದು ಸೇರಿಕೊಂಡಿದ್ದಾರೆ, ಋಷಿಮುನಿಗಳು ಬಂದು ಸೇರಿಕೊಂಡಿದ್ದಾರೆ. ಹಾಗೆ ನನ್ನ ತಂದೆಯವರು ಉಪಹಾರವನ್ನು ನನ್ನ ಕೈಗೆ ಕೊಟ್ಟು ಬೇಕಾದಂತಹ ವರನನ್ನು ನೀನು ಆರಿಸಿಕೋ ಅನ್ನುವ ಹಾಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾದ್ರೆ ಈ ಮುಂದೆ ಹೇಳಿದಂತಹ ಮಾತು, ನನ್ನವರಿಗೆ ಹೇಳಿದಂತಹ ನುಡಿ ಮರೆತಿಲ್ಲ ನಾನು. ಹಾಗೆ ದೂರದಿಂದ ಈಕ್ಷಿಸಿದ್ರೆ ಇನ್ನು ಹೇಳಿದಾಗೆ ಆ ರೂಪದಿಂದ ಕುಳಿತುಕೊಂಡಿದ್ದಾರೆ. ಇಲ್ಲಿಂದಲೇ ಅವರಿಗೆ ಶಿರವನ್ನು ತಗ್ಗಿಸಿ ಕೈ ಮುಗಿಯಿತು. ಆದರೆ ಇದೇನು ಆಶ್ಚರ್ಯ, ಕಪಿಕರಿಗಳನ್ನು ವರಿಬೇನೆ ಜಗದೋಳು
ಕಪಿ ಕರಡಿಗಳನ್ನು ಬರಿಬೇನೆ ಜಗದೋಳು ಮನೋಭಾವವೆಯಾದ ಬಳಿಕ ತಪಸ್ಸಿಗಳಿಗೆ ಏತಾಗಿ ಪುಷ್ಪ ಮಾಲಿಗೆ ತಪಸ್ಸಿಗಳಿಗೆ ಏತಾಗಿ ಪುಷ್ಪ ಮಾಲಿಗೆ ಜಪಮಾಲೆಯಲ್ಲವೇ ಯೋಗ್ಯ ಇದೇ ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾಯಿ ಅಲ್ಲ. ರಾಜಕುಮಾರರು ಹೆಣ್ಣೊಬ್ಬಳನ್ನು ಬಯಸುವುದು ಸಹಜ, ಆದರೆ ಪ್ರಾಣಿಗಳು ಬಯಸ್ತಾರೆ ಅಂತಾದ್ರೆ ಇದೆಷ್ಟರ ಮಟ್ಟಿಗೆ ಸರಿ ಅಲ್ಲ. ಪ್ರಾಣಿಗಳನ್ನು ಪ್ರೀತಿಸಬೇಕಂತ. ಯಾರದ್ದು ಪ್ರಾಣಿಗಳು? ಕರಡಿ ಮತ್ತು ಕಪ್ಪಿ. ಹೌದಾ? ಬಹುಶಃ ನನ್ನ ಅಪ್ಪನಿಗೆ ಈ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕು. ಪ್ರಾಣಿದಯ? ಹಾ, ಪ್ರಾಣಿ ದಯೆಯಿಂದ ಬರಮಾಡಿಸಿಕೊಂಡಿರ್ಬೇಕಷ್ಟೇ. ನನಗೆ ನೋಡಿದ್ರೆ ಅಪಹಾಸ್ಯವಾಗುತ್ತಾ ಇದೆ. ಇರ್ಲಿ ಬಿಡಿ, ಒಂದು ಕರಣಿಯನ್ನು ತಂದು ಸಾಕಿರ್ಬೇಕು. ಅಂತೂ ಋಷಿಮುನಿಗಳಿಗೆ ನಾನು ಮಾಲೆ ಇಕ್ಕುವೇನೆ. ಈ ಮಾಲೆಯಿಂದ ಏನು ಪ್ರಯೋಜನ ಅವರಿಗೆ? ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ನಾನು ಅಂದುಕೊಂಡಂತೆ ನಡೆಯುತ್ತದೆ ಅನ್ನುವ ಹಾಗೆ ನನ್ನ ನಂಬಿಕೆ, ಪ್ರೀತಿ, ವಿಶ್ವಾಸ ನನಗೆ ಬಲವಾದ್ದರಿಂದ ನನಗೆ ಒದಗಿ ಬಂದದ್ದು ನನ್ನವರು. ನೋಡ್ತಾ ಇದ್ದೇನೆ ಮಾತ್ರ ಅಲ್ಲ, ಅವರ ಕೊರಳಿಗೆ ಮಾಲೆಯನ್ನಿಕ್ಕಿ ಅವರ ಪಾದವನ್ನು ಹಿಡಿ. ನೋಡಿದಿರೇ ನಿಮಗೆ ಕಣ್ಣುಂಟಲ್ಲ, ಕುರುಡರಲ್ವಲ್ಲ ನೀವು? ಇಲ್ಲಿಗೆ ನಮ್ಮನ್ನು ಬರಿಸಿ ಬೇಕು ಬೇಕು ಅಂತಲೇ ಇಂತಹ ಅನ್ಯಾಯವನ್ನು ಮಾಡ್ತಾರೆ ಅಂತಾದ್ರೆ ಒಯ್ ಮಾಲೆ ಹಾಕಿ ಅಲ್ಲ, ನಿತ್ಯ ಮುಖ ಬಾಳ ಮೋಸ 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 ಮೋಸ. ಇಲ್ಲಿ ಅನ್ಯಾಯ ಆಗಿದೆ, ಮೋಸ ಎಲ್ಲ ಆಗಿದೆ. ಎಲ್ಲಿಂದ ಆದದ್ದು? ಯಾರಿಂದ ಆದದ್ದು? ಮುನಿವರೇ, ಏನಾಯ್ತು? ಏನು ಮೋಸ ಮಾಡಿದೆ? ಸ್ವಯಂವರ ಮಟ್ಟಕ್ಕೆ ಬನ್ನಿ, ಅಲ್ಲಿ ಹೂಮಾಲ ಹಾಕುವಂತ ಹೇಳ್ತೇನೆ. ಹೇಳಿದ ಮಾತಲ್ವಾ? ನಮ್ಮನ್ನು ವಂಚಿಸಿದ್ಯಲ್ಲ, ಮೋಸ ನನಗೇನು ಗೊತ್ತಿಲ್ಲ, ನಾನೇನು ಮಾಡ್ಲಿಲ್ಲ. ಕೊಡ್ತೇವೆ ಶಾಪ. ಶಾಪ ಇಂದಿದೆ ಅನಸವು ನಿಜ ಅನ್ನುದಿಯಲ್ಲ ಬೇಡವು. ನನ್ನ ಭಕ್ತನಿಗೆ ಇಲ್ಲಿ ಅನ್ಯಾಯವಾಗುತ್ತಾ ಉಂಟು, ಮನಸ್ಸಿಗೆ ನೋವಾಗುತ್ತಾ ಉಂಟು. ನಾನು ಯಾರು, ನಾನು ಎಂತಹದ್ದು, ಯಾಕೆ ಹೀಗಿದ್ದೇನೆ ಎನ್ನುವುದು ತೋರಿಸಬೇಕು. ಇದೋ ನನ್ನ ನಿಜ ರೂಪವನ್ನು
ಗರ್ವಿ. ನಾವು ಪೂಜೆ ಮಾಡಿದ್ದಕ್ಕೆ ಸಾಕಾಗಲಿಲ್ಲ, ನೀನು ಆರಾಧಿಸಲು ಸಾಕಾಗಲಿಲ್ಲ. ಅಷ್ಟು ಮಾಡಿ ಏನೂ ಆಗದ ಹಾಗೆ ಮೋಸದಿಂದ ವಂಚಿಸಿ ಈ ತರನಾದಂತಹ ನಾಟಕವನ್ನು ಮಾಡಿದೆಯಾ? ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ? ನಿನಗೆ ಬೇಕಾದಾಗಲೇಬೇಕು. ಮೋಸ ಮಾಡುತ್ತೀಯಲ್ಲ ನೀನು. ಇಲ್ಲಿಗೆ ಬಂದೆ, ಸ್ವಯಂವರದಿಂದ ನಾವು ಬಂದಿದ್ದೆವು. ಆಮೇಲೆ ಹೂವಿ ಮೇಲೆ ಹಾಕ್ತಾಳೆ ಆಶೆದ್ದೇವು. ನೀನು ಬಂದು ಅವಳ ಕೈದ ಹೂವಿನ ಮೇಲೆ ಹಾಕಿಸಿಕೊಂಡಯ್ಯ. ನೀನು ಮಾಡಿದ ಅಪರಾಧಕ್ಕೆ ವಿಚಾರ ಮಾಡ್ತಾರೆ. ನಮ್ಮ ಈ ಸ್ವರೂಪವನ್ನು ಕಂಡಾಗ ನಗತ್ಯ ನಕ್ಕಿದ ಯಾರೀನು? ಈ ನಗು ಇವತ್ತಿಗೆ ಮಾತ್ರ, ಹೀಗೆ ಉಳಿಯುವುದಿಲ್ಲ. ನಮ್ಮ ಶಾಪವಾಕನ್ನು ಸರಿಯಾಗಿ ಕೇಳು. ನೀನು ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿಗೆ ಮಗನಾಗಿ ಹುಟ್ಟು, ಅಷ್ಟೇ ಅಲ್ಲ, ಪ್ರಾಯಕ್ಕೆ ಬಂದಂತಹ ಕಾಲಕ್ಕೆ ಯೋಗ್ಯವಂತಹ ವಧು ಯಾರು ಅಂತ ಕೇಳಿದೆ, ಜನಕ ರಾಜನ ಮಗಳಂತಹ ಜಾನಕಿ. ಅವಳನ್ನು ವಿವಾಹವಾದು ಭವಿಷ್ಯತ್ತಿನಲ್ಲಿ ನಿನಗೆ ನಾಡು ಫಲಿಸುವುದಿಲ್ಲ. ಯಾವುದೋ ಒಂದು ಕಾರಣ ನೆವವನ್ನು ಹಿಡಿದು ಕಾಡುದಾರಿಯಾಗಿ ಕ್ರಮಿಸುವಂತಹ ಕಾಲಕ್ಕೆ ನಿನ್ನ ಹೆಂಡತಿ ಒಬ್ಬ ರಾಕ್ಷಸ ಕದ್ದುಕೊಂಡು ಹೋಗಲಿ. ಅಷ್ಟೇ ಅಲ್ಲ, ಆಮೇಲೆ ನೀನು ಬವಣೆಯನ್ನು ಪಡಬೇಕು. ಪಟ್ಟಾಗ ಏನಾಗ್ತದೆ? ಸುಮ್ಮನಲ್ಲ, ನಿನಗೆ ಸಹಕಾರಿಗಳಾಗಬೇಕಾದ ಯಾವುದು? ಈಗ ಒಂದು ಮಂಗನ ಮುಸುರು ನೋಡಿದ್ಯಲ್ಲ, ಹಾಗಾಯ್ತಲ್ಲ. ಇನ್ನೊಂದು ಕರಡಿಯ ಮುಖ ನೋಡಿದಿಲ್ಲ. ಇನ್ನು ಮುಂದಕ್ಕೆ ನಿನಗೆ ಆ ಜನ್ಮದಲ್ಲಿ ಯಾರು ಮಂಗಗಳ ಸಹಾಯ ಇರಲಿ. ಇದು ಮತ್ತೊಂದು ಕಡೆಯಲ್ಲಿ ಕರಡಿ ನಿನ್ನ ಮಾಡಿದಂತಹ ಶಾಪ ವಾಕ್ಯವನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡಿ. ಯಾವುದು ಎಲ್ಲ ಒಳ್ಳೆಯದೇ. ನನಗೆ ಹಾಲಾದರೂ ಒಂದೇ, ನೀರಾದರೂ ಒಂದೇ. ಭಕ್ತರು ಅರ್ಪಿಸಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸುವಂತಹ ನನಗೆ ನಿಮ್ಮಿರುವರ ಶಾಪ ವಾಕ್ಯವನ್ನು ಹೇಗೆ ಸ್ವೀಕಾರ ಮಾಡಬೇಕು ಎನ್ನುವುದು ಗೊತ್ತಾಗುವುದಿಲ್ವಾ? ನೀವಿರುವರು ಇತ್ತಂತಹ ಶಾಪ ವಾಕ್ಯವನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡಿದ್ದೇವೆ. ಇದು ಮುಂದಕ್ಕೆ ಲೋಕ ಕಲ್ಯಾಣಕ್ಕೆ ಉಪಯೋಗವಾಗುತ್ತದೆ. ನಾರಾಯಣ ಏನು ನಾರಾಯಣ, ನೀವು ಮಾಡಿದ್ದೊಂದು ಆಲೋಚನೆ ಮಾಡಬೇಕಿತ್ತಲ್ಲ. ಆಲೋಚನೆ ನಿಮಗೆ ಮದುವೆ ಆಗಿ ನೀವಾದರೂ ಕೂಡ ಹೋದದ್ದೆಲ್ಲಿಗೆ? ದೇವೇಂದ್ರನದ್ದಾದಂತಹ ರಸಿಕತೆ ಕೂಡಿದಂತಹ ಸಭೆಯನ್ನು ಕಂಡ್ರಲ್ಲ, ಅಲ್ಲಿ ಆಸೆಯನ್ನು ಪಟ್ರಲ್ಲ. ನೀವಾದರೂ ಕೂಡ ಹಾಗೆ ಮಾಡಬೇಕಿತ್ತ? ಖಂಡಿತವಾಗಿಯೂ ನೀವು ಆ ರೀತಿಯಾಗಿ ಮಾಡಬೇಕಾದವರೇ ಅಲ್ಲ. ಕಾಲದ ಮಹಿಮೆಯೋ ನಿಮ್ಮ ಸ್ಥಾನ ಎಂತಹದ್ದು, ಲೋಕದಲ್ಲಿ ನಿಮ್ಮ ಅರ್ಹತೆ ಏನು, ಯೋಗ್ಯತೆ ಏನು
ಎಲ್ಲರಿಗೂ ಗೊತ್ತಿದೆಯಲ್ಲ. ಅಂತಹ ಸ್ಥಾನವನ್ನು ಈ ಹೊತ್ತಿಗೆ ಈ ರೀತಿಯಾದಂತಹ ಕೃತ್ಯವನ್ನು ಮಾಡುವುದರ ಮುಖೇನವಾಗಿ ಕಳೆದುಕೊಂಡವರಿದ್ದೀರಿ. ಈಗಲಾದರೂ ಒಂದು ಮಾತನ್ನು ಹೇಳುತ್ತೇನೆ, ಅರ್ಥ ಮಾಡಿಕೊಳ್ಳಬೇಕು. ನೀವಿರುವರು ಲೋಕ ಕಲ್ಯಾಣಕ್ಕೆ, ಲೋಕಮುಖಕ್ಕೆ ನೀವು ಉಪಕಾರವನ್ನು ಮಾಡುವುದಕ್ಕೆ ಬೇಕಾಗಿ ಇರುವವರು. ಹಾಗಾಗಿ ಮುಂದಕ್ಕಾದರೂ ಕೂಡ ಆ ರೀತಿಯಾದಂತಹ ಹಾದಿಯಲ್ಲೇ ಮುನ್ನಡೆಯಬೇಕು. ಇದು ಇಲ್ಲಿಗೆ ಬಿಟ್ಟು ಬಿಡಬೇಕು. ಇನ್ನು ಮುಂದಕ್ಕೆ ನಿಮ್ಮಿಂದ ಲೋಕ ಕಲ್ಯಾಣವಾಗಬೇಕು. ಎಲ್ಲ ಈಗ ತಿಳಿದುಕೊಂಡೆ. ಅಪರಾಧ ಬಸೆದು ಯಾವಾಗಲೂ ಕಾಮುಕ ತರದ ಇರಬಾರದು. ಕಾಮ ಯಾವಾಗಲೂ ಅನನ್ಯ. ನೀವು ಮುನಿಗಳು ಮಾಡಬೇಕಾದಂತಹ ಕೃತ್ಯವೇನು ಮಾಡಿಸಿ. ಇನ್ನು ಮುಂದಕ್ಕೆ ನಿಮ್ಮಿಂದ ಲೋಕ ಕಲ್ಯಾಣವಾಗಬೇಕು. ಆದ್ರೆ ನಮ್ಮನ್ನು ಬಿಟ್ಟು ಹೋಗಬೇಡಿ. ನಾಡ್ತಿಗೆ ಎಲ್ಲಿಗೆ ಬಿಟ್ಟು ಹೋಗುವುದು? ಜೊತೆ ಸೇರಿಸಿಕೊಳ್ಳಿ. ಎಷ್ಟಾದರೂ ಕರಡಿ ಮತ್ತು ಹದಿಸಿದಾಗ ನಾವು ಒಟ್ಟಿಗೆ ಬರುವುದಲ್ಲ. ಆಗಿರುವಾಗ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟು ಖಂಡಿತವಾಗಿ ನೀವು ನನ್ನ ಜೊತೆಯಲ್ಲೇ ಇರುವವರು. ಆದರೆ ಲೋಕ ಕಲ್ಯಾಣಕ್ಕೆ ಈ ಸೂತ್ರಧಾರಿ ಈ ನಾಟಕ ರಂಗದಲ್ಲಿ ನಮ್ಮನ್ನು ಬೇಕಂತೆ ತೊಡಗಿಸಿದೆ. ಯಾವತ್ತು ಕಾಮನೆ ಎನ್ನುವುದು ಆಧಿಕ್ಯವನ್ನು ಪಡೆಯಕೂಡದು ಅನ್ನುವಲ್ಲಿಗೆ ಲಕ್ಷ್ಮೀಪತಿಯ ಅಂತಹ ನಿನ್ನಿಂದಲೇ ಈ ಸ್ಥಾನದಲ್ಲಂತದ್ದು ಉತ್ಪತ್ತಿ ಆಯಿತು ಅಂತಾದ್ರೆ ಏನು ಹೇಳಬೇಕು ನಮಗೆ ಅರ್ಥ ಆಗುದಿಲ್ಲ. ಕಾಮನೆ ಎನ್ನುವುದು ಅತಿಯಾದರೆ ಏನಾಗುತ್ತದೆ ಎಂಬುದು ಈಗಲೇ ಅರ್ಥವಾಗಬೇಕು. ದೇವರೇ, ಎಲ್ಲದಕ್ಕೂ ಒಂದು ಮಿತಿ ಉಂಟು, ಇತಿ ಉಂಟು. ಹೌದು, ನಿಮ್ಮ ಅನುಗ್ರಹ ಇರಲಿ. ಅನುಗ್ರಹ ಸದಾ ಇರ್ತದೆ, ಸದಾ ಇರ್ತದೆ. ಮಕ್ಕಳಾಗಿ ಹುಟ್ಟಿ ಲೋಕಮುಖದ ಬೆಳಕನ್ನು ಕಂಡುಕೊಂಡವರು ನಾವು. ಹಿರಿಯವನಾದಂತಹ ನನ್ನೊಡ ಸತ್ರಾಜಿತ, ಹಿರಿಯವನಾದಂತಹ ನಾನೇ ಪ್ರಸೇನನಿದ್ದೆ. ನಿಮ್ಮೆಲ್ಲರಿಗೂ ಬಂದಂತಹ ಕಷ್ಟದ ವಿಚಾರವನ್ನು ಅಣ್ಣನಲ್ಲಿ ಹೇಳಿದಂತಹ ಕಾಲಕ್ಕೆ ಅಣ್ಣನೇ ಬೇಟೆಗೆ ಹೊರಟವರಿದ್ದಾರೆ. ಆ ಕಾಲಕ್ಕೆ ಅಣ್ಣನಿಗೆ ಧೈರ್ಯದ ಮಾತನ್ನು ಅರುಹಿ ಬೇಟೆಗೆ ನಾನು ಹೋಗುತ್ತೇನೆ ಎನ್ನುವ ಹಾಗೆ ಮುಂದುವರಿದವ. ಸ್ವಲ್ಪ ಹಿಂಜರಿದರೂ ಕೂಡ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಹಾಗಂತ ನನ್ನ ರಕ್ಷಣೆಗೆ ಬೇಕಾಗಿ ಸೂರ್ಯನಿಂದ ದತ್ತವಾದಂತಹ ಶಮಂತಕ ಮಣಿಯನ್ನು ಕೊಟ್ಟು ಕಳುಹಿಸಿದ್ದಾರೆ. ಹಾಗಿರುವಾಗ ಬೇಟೆಗೆ ಹೋಗಬೇಕು. ಸಕಲ ಆಯುಧಗಳನ್ನು ಸಿದ್ಧಗೊಳಿಸಿ ಮುಂದುವರಿ.
ಅಯ್ಯೋ ನನ್ನ ಕ್ಷೇತ್ರವಿದು. ಇದು ಯಾರದ್ದು ಅಂತ ಹೇಳುವುದಕ್ಕೆ ನಿನಗೆ ಹಕ್ಕಿಲ್ಲ. ಹಾಗಾಗಿ ಬಂದಿದ್ದೇನೆ. ಒಂದೇ ಒಂದು ಶರದಿಂದ ನಿನ್ನನ್ನು ಇಲ್ಲ ಅಂತ ಮಾಡ್ತೇನೆ. ಬಂದವರು ಕಾಡಿನ ಹೊರವಿಹಾರಕ್ಕಾಗಿ ಬೇಟೆಯಾಡುತ್ತ ಬಂದೆಯಾ? ಬಂದವರು ಹಲವರಿದ್ದೀರಿ. ಹೌದು, ನಿಮ್ಮನ್ನೆಲ್ಲ ಹಲ್ಲಿಗೆ ಹಲ್ಲುದಾಗದೆ
ಸರಿಯೇ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಎನ್ನುವ ಹಾಗೆ ಭಾವಿಸಿದ್ದೀಯೋ? ಧರಿಸಿರುವಂತಹ ಈ ಶರ, ಇದರಲ್ಲಿ ಒಂದೇ ಒಂದು ಶರವನ್ನು ಗುರಿಯಾಗಿ ಇಟ್ಟು ನಿನಗೆ ಪ್ರಯೋಗಿ. ಎಲ್ಲ ಪ್ರಾಣಿಗಳು ಹಿಂಸೆಯನ್ನು ನೀಡುತ್ತಾ ಪ್ರಾಣಿಗಳನ್ನೇ ಬಾಡಿದೋಡಿಸಿ ನನ್ನ ಮುಂದೆ ಪ್ರಯೋಗ ಮಾಡಿದೀಯಾ? ಈಗ ಕೇವಲ ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ದು ಕಂಡದ್ದ? ಈಗ ಪ್ರಾಣಿಗಳು ಮಾನವರಿಗೆ ಹಿಂಸೆ ಮಾಡ್ಲಿಲ್ವಾ? ಮಾನವರಿಗೆ ಹಿಂಸೆ ಮಾಡಿದ್ರು ಕೂಡ ಕಾಡನ್ನು ಬಿಟ್ಟು ನಾಡನ್ನು ಸೇರಲಿಲ್ಲ. ನೀವೇ ಕಾಡಿಗೆ ಬಂದಿದ್ದೀರಿ. ಇದು ನೀವು ಬಿಟ್ಟಂತ ಬಾಣವನ್ನು ಪುಡಿ ಪುಡಿ ಮಾಡಿ ಚೂರ್ಣವಾಗಿ ಧರಿಸಿರುವಂತಹ ಈ ಕಡಾರಿಯಿಂದ ನಿನ್ನ ರುಂಡ ಮುನ್ನವನ್ನು ಬೇರ್ಪಡಿಸುವೆ.
ಸತ್ತ ಹೆಣಕ್ಕೆ ಯಾಕೆ? ನಮಗೆ ಬೇಕು. ರಾತ್ರಿ ಹೊತ್ತಿನಲ್ಲಿ ಬೇಟೆಯನ್ನು ಮಾಡುವುದಕ್ಕಾಗಿ ಬೆಳಕು ಸ್ವಲ್ಪ ಅವಶ್ಯಕತೆ ಉಂಟು. ಹಾಗಾಗಿ ಈ ಮನೆಯಿಂದ ಸ್ವಲ್ಪ ಕೊಂಡೊದ್ದೆ ಬೆಳಕಿನ ಅವಶ್ಯಕತೆ ಇದೆ. ಬೇಟೆ ಸುಲಭ. ಹಾಗಾಗಿ ಆ ಮನೆಯನ್ನು ಒಂದು ಅರ್ಥಧ್ವನಿ ಮರದಿಂದ ಇಣುಕಿ ಕೆಳಗೆ ನೋಡಿದೆ ಎಂದಾದ್ರೆ ನಾಡಿನ ಬಾಲಕನಿಗೂ ನಿನಗೂ ಘೋರವಾದಂತಹ ಸಂಗ್ರಾಮ ನಡೆಯುತ್ತಾ ಇದೆ. ಆ ಬಾಲಕನನ್ನು ಕೊಂದೆಯ, ಅವನ ಎದೆಯನ್ನು ಸೀಳಿದೆಯ, ರಕ್ತವನ್ನು ಕುಡಿದೆಯ, ಇಷ್ಟಕ್ಕೆ ನಿನಗೆ ಸಮಾಧಾನ ಆಗಲಿಲ್ಲ. ಅವನಲ್ಲಿರುವಂತಹ ಪ್ರಭಾವಶಾಲಿಯಾದಂತಹ ಮಣಿಯನ್ನು ಪಡೆದೆಯ. ಆ ಮಣಿಯನ್ನು ನೋಡಿ ನಾನು ಆಕರ್ಷಿತನಾಗಿದ್ದೇನೆ. ಮಣಿಯನೆಯ ಬೇಕು, ಅದನ್ನು ಕೊಡು. ಈ ಬಾಲಕರನ್ನು ಕೊಲ್ಲುವಂತ ಸಂದರ್ಭದಲ್ಲಿ ಇಷ್ಟನ್ನು ಯಾರನ್ನು ಕಂಡವರಲ್ಲ. ಆದ್ರೆ ಕೊಂದ ಅಕ್ಷರ ನೀನು ಮುಂದೆ ಬಂದೆ. ಯಾವ ಜಾವ ನಿನಗೆ ಬದುಕುವುದಾದ್ರೆ ಹೋಗು. ಒಂದು ವೇಳೆ ಇದರ ಆಸೆಯಿಂದ ಬಂದ್ರೆ ಹಾಗಾಗಿ ಹೇಳ್ತಾ ಇದ್ದೇನೆ, ಮಣಿ ಕೊಟ್ಟರೆ ನಿನಗೆ ಬದುಕು, ಇಲ್ಲವಾದ್ರೆ
ಮಣಿ ಆಸೆಯಲ್ಲಿ ಇದೆಯಲ್ಲ ಏನು ಬಲ್ಲುಕ ನಿನಗೆ ಮಣಿ ಬೇಕಲ್ವಾ? ಮಣಿ ಬೇಕಾ ನಿನಗೆ ಪ್ರಾಣ ಬೇಕಾ? ಇದನ್ನು ನೀನೇ ನಿರ್ಧರಿಸು. ಅವನಲ್ಲಿರುವಂತಹ ಬಹಳ ಪ್ರಾಮುಖ್ಯ ಇರುವಂತಹ ಮಣಿ ಬಹಳ ಪ್ರಕಾಶಮಾನವಾಗಿ ರಂಜಿಸುತ್ತಾ ಉಂಟು. ಒಂದೊಮ್ಮೆಗೆ ಸೂರ್ಯನಂತೆ ತೇಜಸ್ಸು ಈ ಮಣಿಯಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಸಿಕ್ಕಿದ್ದು ಒಳ್ಳೆಯದೇ ಆಯ್ತು. ನನ್ನ ಮಗಳು ಇದ್ದಾಳೆ ಜಾಂಬವತಿ ಗುಹೆಯಲ್ಲಿ. ಅವಳಿಗೆ ವಿಶ್ವಾಸದ ನುಡಿಗಳು ನಾಡುವುದರ ಮೂಲಕವಾಗಿ ನಾನೇ ಹೊರಟು ಬಂದಿದ್ದೇನೆ. ಮಗಳೇ, ಇನ್ನು ಮುಂದೆ ನೀನು ಅಳುವುದಲ್ಲ. ಇನ್ನು ಮುಂದೆ ನೀನು ಸುಖವಾಗಿ ಗುಹೆಯಲ್ಲಿ ಇರಬೇಕು. ಲೋಕದಲ್ಲಿ ಹೊಸತೊಂದು ಯಾವುದು ಇದೆ ಅದನ್ನು ಅರಸಿಲ್ಲಿಗೆ ತಂದುಕೊಟ್ಟೇನೆ ಎನ್ನುವ ಹಾಗೆ. ಹಾಗಾಗಿ ಈ ಮಣಿಯನ್ನು ಮಗಳಿಗೆ ಒಪ್ಪಿಸಬೇಕು. ನಡೆಯುತ್ತೇನೆ ಗುಹೆ. ಹರುಷದೊಳಗ ಪಡೆಯ ಪಡೆದು ಪರಮಟ್ಟ ಹರಿಯುತ್ತ ಅನೇಕಾಂಗಿಯಾಗಿ ತಲುಪೋಗೆ ತೊರೆದಿರಲು ಕಸುವ ಸಂಗ್ರಾಜಿತನ ಸಹಭವವು ಹರಿಯದವದಳು ಕೃಷ್ಣನು ಮಣಿಯ ನೆವದೊಳು ಕೃಷ್ಣನು ಶಿರವರಿದನೆಂದ ಪ್ರಖ್ಯಾತಿ ತಪ್ಪದು ಎನ್ನುತ್ತ ಕರೆದು ಕೃತವರ್ಮ ಸುಜ್ಯೋತಿ ಸಾಧ್ಯಕಿಯರು ಬರದಿ ಜತೆಗೊಂಡಾಗ ವಿದ್ಯಾದ್ರಿಯು ಭವನದಿ ಚರಿದು ತಲ್ಲಣಸುತ್ತ ಪ್ರಸೇನ ನನ್ನ ಕೊಂದದ್ದು ಹರಿ. ಈ ಸುದ್ದಿ ದ್ವಾರಾವತಿಯ ಮನೆಗಳಲ್ಲಿ ಬಂದು ಸೇರಿತಲ್ಲ. ನಮ್ಮಣ್ಣನಾದಂತಹ ಬಲಭದ್ರ ಸ್ವಾಮಿಗೂ ಸುದ್ದಿ ತಲುಪಿತು. ಕೋಪೋದ್ರಿಕ್ತನಾದ ಅಣ್ಣನನ್ನು ಕರೆದ, ವಿಚಾರಿಸಿದ, ಬೇಕಾದಂತೆ ಪ್ರಶ್ನೆಗಳನ್ನು ಮಾಡಿದ. ಅರಿಗೆ ಪ್ರಸೇನ ಪೋದುದನು ಎಂಬ ಹಾಗೆ ಮನಮುಟ್ಟುವಂತೆ ಆಡಿದರೂ ಆತ ಒಪ್ಪಲಿಲ್ಲ. ಜನಕ ಜನನಿಯರ ಆಣೆಯಾಗಿಯೂ ನಾನು ಆಡಬೇಕಾಯಿತು. ಆ ಮಾತಿಗೊಪ್ಪಿ ಸತ್ಯವನ್ನು ಅರಿತು ನೀನು ಬಂದು ಪ್ರಪಂಚ ಮುಖಕ್ಕೆ ಪ್ರಕಟಿಸಬೇಕು ಹೀಗೆಂಬುದಾಗಿ ಅಣ್ಣನ ಆಜ್ಞೆಯಾಗಿದೆ. ಅಣ್ಣನ ಆಜ್ಞೆ ಶಿರೋಧಾರ್ಯ ಎಂಬ ಹಾಗೆ ಅವನಿಗೆ ಪೊಡಮಟ್ಟು ನಾನು ಅರಮನೆಯಿಂದ ಹೊರಟಿದ್ದೇನೆ. ನಾನೊಬ್ಬನೇ ಹೋದ್ರೆ ಅದಕ್ಕೆ ಉತ್ತರ ಕಂಡುಕೊಂಡ್ರು ಇವನೇನೋ ಕಪಟ ಮಾಡಿದ್ದಾನೆ ಅಂತ ಪ್ರಪಂಚ ಆಡೀತಲ್ಲ. ಅದಕ್ಕಾಗಿ ಕೃತವರ್ಮ ಸಾಧ್ಯಗೆ ಸುಜ್ಯೋತಿಯರನ್ನು ಒಂದುಗೂಡಿಸಿದ್ದೇನೆ. ಅವರು ಬರಬೇಕು. ಕೆಲವೊಮ್ಮೆ ಅವರು ನಿಷ್ಠುರವಾದಿಗಳು, ಆದರೆ ಧರ್ಮತತ್ಪರರು. ಇದನ್ನು ನಮ್ಮ ದ್ವಾರಾವತಿ ಒಪ್ಪಿಕೊಂಡಿದೆ. ಹಾಗಾಗಿಯೇ ಅವರೇ ಆದೀತು. ಅವರಾಡಿದ್ದನ್ನು ನಮ್ಮವರು ಒಪ್ಪಿಕೊಳ್ಳುತ್ತಾರೆ, ಯಾದವ ವಂಶ ಒಪ್ಪಿಕೊಳ್ಳುತ್ತದೆ ಎಂಬ ನೆಲೆಯಲ್ಲಿ ಅವರನ್ನು ಒಂದುಗೂಡಿಸಿ ನಾನು ಹೊರಟವನಿದ್ದೇನೆ. ಈ ಪ್ರಶ್ನೆಗೊಂದು ಉತ್ತರ ಆಗಲೇಬೇಕು. ಇಲ್ಲಿ ತಡ ಮಾಡುವುದಲ್ಲ, ಜೊತೆಯಾಗಿ ನಡೆಯುತ್ತಾರಂತೆ.
ಈ ವನದ ನಡುವಿನಲ್ಲಿ ಸಾಗುತ್ತಾ ಇರುವ ಹೊತ್ತಿನಲ್ಲಿ ಅದೋ ಸರಸಿ ಎಂದು ಕಾಣುತ್ತಾ ಇದೆ. ಆ ಸರಸಿಯ ಬಳಿಯಲ್ಲಿ ನೋಡಿದರೆ ಉರೆ ಬಗೆದ ಸ್ಥಿತಿಯಲ್ಲಿ ಒಂದು ದೇಹ, ಬಳಿಸಾಗಿ ನೋಡಿದ್ರೆ ಇದು ಪ್ರಸೇನ ಎಂಬುದಂತೂ ಸ್ಪಷ್ಟ. ಹಾಗಾದ್ರೆ ಅವನ ಇರುವು ಗೊತ್ತಾಯಿತು, ಮಡಿದಿದ್ದಾನೆ ಸತ್ಯ. ನನ್ನ ಚಿಕ್ಕ ಮಾವನನ್ನು ಕಡಿದುಕೊಂಡಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ಮಣಿ ಏನಾಯಿತು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ. ರಕ್ತದ ಕುಳಿ ಹರಿದಿದೆ, ಕೊಂದದ್ದು ಸಿಂಹ. ಅರ್ಥ ಆಯ್ತು ನನಗೆ. ನನಗಾಗದವರೇ ಮಾಡಿದಂತಹ ಪ್ರಚಾರ ಇರಬೇಕು. ಪಂಚಾಸ್ಯನಿಗೆ ಹರಿ ಎಂಬುದಾಗಿ ಒಂದು ಹೆಸರು. ಸಿಂಹ ಕೊಂದದ್ದನ್ನು ನನ್ನ ಮೇಲೆ ಆರೋಪಿಸುವಂತಹ ಯತ್ನ ಇರಲಂತೆ. ಅದನ್ನೇ ಆ ಸಿಂಹದ ಜಾಡನ್ನರ ಸುತ್ತ ಮುಂದೆ 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 ಬಂದು ಸಾಗಿದ್ರೆ ಶೋಭಿಸುತ್ತಿರುವ ಬಾಲುಕದ ಮರದಿಂದ ಹೌದು, ಒಂದೊಂದು ಸಿಂಹ ಎನ್ನುವುದು ಸ್ಪಷ್ಟ. ಅದು ಅಲ್ಲಿ ಪಾದದ ಗುರುತಿನಿಂದ ನಮಗೆ ಸ್ಪಷ್ಟವಾಗುತ್ತಾ ಇದೆ. ಆ ಗುರುತನ್ನು ಅನುಸರಿಸಿ ಮತ್ತು ಸ್ವಲ್ಪ ಮುಂದುವರೆದು ಬಂದ್ರೆ ಕಾಣುತ್ತಾ ಇದೆಯಲ್ಲ ಸಿಂಹದ ದೇಹ. ಈ ಸಿಂಹದ ದೇಹವು ಚಿತ್ರವಾಗಿದೆ. ಸಿಂಹವನ್ನು ಕೊಲ್ಲುವಂತಹ ಪ್ರಾಣಿ ಯಾರು? ಕಾಡಿನ ರಾಜನಿಗೆ ಸೋಲು ಹೇಗಾಯಿತು ಅಂತ ವಿವೇಚಿಸಿದ್ರೆ ಅದೋ ಕೊಂದದ್ದೊಂದು ಭಲ್ಲೂಕ ಎನ್ನುವುದಂತೂ ಸ್ಪಷ್ಟ. ಎತ್ತ ಹೋಗಿದೆ ಭಲ್ಲೂಕ. ಅಂದರೆ ಇದು ಇನ್ನು ಮುಂದುವರಿದಿದೆ ಎನ್ನುವುದಂತೂ ಸ್ಪಷ್ಟ. ಮಣಿ ಅದು ಒಯ್ದಿರಬೇಕೆನ್ನುವುದಕ್ಕೆ ಸಾಕ್ಷಿಯಾಗಿ ಸುತ್ತಮುತ್ತಲೂ ಮಣಿಯ ಇರಬೇಕು ಕಾಣುತ್ತಾ ಇಲ್ಲ. ಆ ಭಲ್ಲೂಕದ ಪದ ಚಿಹ್ನೆಯನ್ನು ಕಾಣುತ್ತಾ ಮುಂದುವರಿದು ಬಂದೆಂತಾದ್ರೆ ಒಂದು ಗುಹಾದ್ವಾರ. ಗುಹೆಯ ಒಳಗೆ ಏನಿದೆ ನನಗಂತೂ ಸ್ಪಷ್ಟವಾಗುತ್ತಾ ಇಲ್ಲ. ನೋಡಬೇಕು ಅಂತಾದ್ರೆ ಗುಹೆಯ ಒಳಗೆ ಸಾರಬೇಕು. ಎಲ್ಲರೂ ಒಂದಾಗಿ ಹೋದ್ರೆ ಅಲ್ಲಿ ಸ್ವಲ್ಪ ಗಲಿಬಿಲಿಯಾದೀತು. ಅದಕ್ಕಾಗಿ ಜೊತೆ ಬಂದ ಮೂವರನ್ನು ಸಾಕ್ಷಿಗಾಗಿ ಹೊರಗಿರಿಸಿ ನಾನೊಬ್ಬನೇ ಗೃಹಾಂತರ್ಗತವನ್ನು ಸೇರುತ್ತೇನೆ. ಶೋಭಿಸುತ್ತ ವಿಭವದಿ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಜಲಿಂದಲೇ ತೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ರಮೆ ವಾಣಿಯದ ಚೆಲುವಿಗೆ ಮಿಗಿಲೆನಿಸಿ ಗಿರಿಗೆ ರಮೆ ವಾಣಿಯರ ಚೆಲುವಿಗೆ ಮಿಗಿಲೆನಿಸಿ ಸರತಿಗಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗ ಹರಿಯಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಾಗಲು ಉತ್ತಮವಾದಂತಹ ಗುಹೆಯ ವ್ಯವಸ್ಥೆಯನ್ನು ಕಂಡ್ರೆ ಆಶ್ಚರ್ಯವೇ ಆಗುತ್ತಾ ಇದೆ. ಈ ಕಾಡಿನೊಳಗೆ ಇದು ಹೇಗೆ ಸಾಧ್ಯವಾಯಿತು ನೋಡಿದ್ರೆ ಗಾನ ಕೇಳುತ್ತಾ ಇದೆ. ಜೋಕಾಲಿ ಹಾಡಿದಂತಹ ಜೋಗುಳದ ನಿನಾದ ಇದು ಎಲ್ಲಿಂದ ಬಂತು ಎಂಬ ಹಾಗೆ ನೋಡಿದ್ರೆ ಸುಂದರವಾದಂತಹ ಕಂಠಸಿರಿಯನ್ನು ಕೇಳುವುದು ಅನಿಸುತ್ತಾ ಆ ದಿಕ್ಕಿನತ್ತ ಗಮನಿಸಿದ್ರೆ
ಅಬ್ಬಬ್ಬ ಶರದೃತುವಿನ ಶುಕ್ಲ ಪಕ್ಷದ ಪೂರ್ಣ ಚಂದಿರ ಆಕಾಶದಲ್ಲಿ ಮೇಲೆ ಏರುತ್ತಾ ಸಾಗಿದಂತೆ ಎಂತಹ ತಂಪಾದ ಪ್ರಭಾವಳಿಯನ್ನು ಹೊಂದುತ್ತಾನೋ ಅಂತಹ ಪ್ರಭಾವವನ್ನು ಹೊಂದಿದಂತಹ ಸುಂದರವಾದಂತಹ ಚೆಲುವಿಕೆ. ಹೌದಪ್ಪ, ಒಮ್ಮೆ ರಮೆ ವಾಣಿಯರನ್ನು ಮೀರಿಸುವಂತಹ ಈಕೆಯ ಸೌಂದರ್ಯ ಈ ಹೊತ್ತಿನಲ್ಲಿ ನನಗೆ ಆಶ್ಚರ್ಯವನ್ನೇ ನೀಡುತ್ತಾ ಇದೆ. ಏನು ಮಾಡ್ತಾ ಇದ್ದಾಳೆ? ಯಾರಿವಳು? ಇವಳ ಇರುವೇನು, ಮಗುವಿನ ಇರುವೇನು? ಅವಳ ಕೈಯಲ್ಲಿ ಈ ಮಣಿ ಎಲ್ಲಿಂದ ಬಂತು? ಇದಕ್ಕೆ ಉತ್ತರ ಆಗಬೇಕು ಅಂತಾದ್ರೆ ಅವಳ ಜೋಗುಳವನ್ನು ಸ್ವಲ್ಪ ಗಮನಿಸಬೇಕು. ಅದನ್ನು ಒಂದು ಕಲ್ಲಿನ ಮರೆಯಲ್ಲಿದ್ದು ಬಂಡೆ ಕಲ್ಲಿನ ಮರೆಯಿಂದ ನಾನು ಅವಳ ಜೋಗುಳವನ್ನು ಕೇಳುತ್ತಾ ಇದ್ರೆ ಕೆಲವು ವಿಷಯಗಳು ನನಗೆ ಅರ್ಥವಾಗುತ್ತಾ ಇವೆ. ಇನ್ನು ಹೀಗೆ ಇರುವುದಲ್ಲ, ಶ್ರೀಹರಿ ಪಾಂಚಜನ್ಯವಾದ ಸರಿ, ಇವಳನ್ನು ಅನುಸರಿಸಿಕೊಂಡಿರುವಂತಹ ಇವಳ ನಾಥನಾಗಿ ಜಾಂಬವನೆಂಬವನಿದ್ದಾನಂತೆ, ಹುಡುಗ ಪ್ರವೀರನಂತೆ. ಇದು ನನಗೆ ಅರ್ಥವಾಗಿದೆ. ಆ ಜಾಂಬವವನ್ನು ಕಾಣಬೇಕು ಅಂತಾದ್ರೆ ಪಾಂಚಜನ್ಯವನ್ನು ಪ್ರಶ್ನಿಸಿದ್ದು ನೀನು ಯಾರು ಅಂತ. ಹೌದೇನೋ? ಜಾಂಬವಂತನ ಗುಹೆ. ಇದರ ಮುಂದೆ ಬರುವುದಕ್ಕೆ ಭಯವನ್ನು ಹೊಂದಬೇಕು. ಆ ಕರಿಬಂಡೆಯ ಮೇಲೆ ನಿದ್ರಿಸುತ್ತಾ ಇದ್ದೆ. ಎಲ್ಲಿಂದ ನಿದ್ರೆ ಬರಬೇಕು? ಶಂಖಧ್ವನಿಯನ್ನು ಮೊಳಗಿಸಿದವ ನೀನೇನೋ? ನಿನಗೆ ಶಂಖ ಯಾವಾಗ ಯಾವ ಹೊತ್ತಿಗೆ ಊದಬೇಕು ಅನ್ನುತ್ತಾ ಸಾಮಾನ್ಯ ಪ್ರಜ್ಞೆ ಇಲ್ವಾ? ಊರಿನ ಕ್ರಮ ಹೇಗೆ? ಶಂಖ ಊದುವುದು ಯಾವಾಗ? ಒಂದು ಪ್ರಾತಃ ಕಾಲ, ಹೌದಾ? ಆಮೇಲೆ ಸ್ವಯಂ ಸಂಧ್ಯೆಯಲ್ಲಿ. ಒಟ್ಟಿನಲ್ಲಿ ಶಂಖ ಊದಿದ್ರೆ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ಶಂಖ ಊದಿದ್ರೆ ದುಷ್ಟ ಶಕ್ತಿಗಳೆಲ್ಲ ದೂರವಾಗ್ತದೆ ಅನ್ನೋದನ್ನು ನಾನು ಕೇಳಿದ್ದೇನೆ. ಹೌದೇನು? ನಿನಗೆ ಗುಹೆಯ ಒಳಗೆ ಪ್ರವೇಶ ಮಾಡುವುದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರು? ಪ್ರಶಾಂತವಾದಂತಹ ಜಲಾಶಯಕ್ಕೆ ಕಲ್ಲೊಂದನ್ನು ಎಸೆದೆವು ಎಂದಾದ್ರೆ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗುವ ತರ ನೀನು ಕಲ್ಲೋಲವನ್ನು ಎಬ್ಬಿಸಿದೆ ಅಲ್ಲ. ಯಾರು ನೀನು? ಏನು ನಿನ್ನ ಹೆಸರು? ಯಾರು ನಿನ್ನ ಅಪ್ಪ ಅಮ್ಮ?
ಹೇಗೆಂಬುದಾಗಿ ನೀನು ಕೇಳಿದ ಪ್ರಶ್ನೆಗೆ ನಾನು ಮೊದಲು ಉತ್ತರಿಸ್ತೀನಿ. ಏನು ಉತ್ತರ? ಶೌರ್ಯೇ ನನ್ನ ತಂದೆ. ಓಹೋ, ಆ ವಸುದೇವನಾತ್ಮ ಭವನಾಗಿ ನಾನು ಈ ಪ್ರಪಂಚದ ಬೆಳಕನ್ನು ಕಂಡವನು. ಎಲ್ಲಿ ನಿನ್ನ ಊರು? ದೇವಕಿಗೆ ಜಾತನಾಗಿ ದ್ವಾರಾವತಿಯಲ್ಲಿ ನೆಲೆಸಿದವು. ಓಹೋ, ಸಮುದ್ರ ಮಧ್ಯದಲ್ಲಿ ಯಾದವರಿಗಾಗಿಯೇ ವಿಶೇಷವಾಗಿ ನಾವು ನಿರ್ಮಿಸಿದಂತಹ ಪಟ್ಟಣವನ್ನು, ಅದಕ್ಕೆ ದ್ವಾರಕೆ ಎಂಬುದಾಗಿ ನಾಮಾಂಕಿತವನ್ನಿಟ್ಟು ನಮ್ಮ ಅಜ್ಜನ ಆದಿಯಾಗಿ ನಾವು ಆಡ್ತಾ ಬರ್ತಾ ಇದ್ದೇವೆ. ಅಯ್ಯ, ಏನು ಕಂಡು ಸಂತೋಷವಾಯಿತು. ಜಾಂಬವ ನನ್ನ ಬಗ್ಗೆ ಕೇಳಿದ್ರೆ ವಸುದೇವನ ಆತ್ಮಭವನ ಆದ್ದರಿಂದ ವಾಸುದೇವ ಹೀಗೆಂಬುದಾಗಿ ಕರೆಯುತ್ತಾರೆ. ನನ್ನನ್ನು ನೋಡು, ಮೇಘಶ್ಯಾಮ ಮೂರ್ತಿ ಎಂಬುದಾಗಿ ಪ್ರಪಂಚ ಕರೆಯುತ್ತದೆ. ನನ್ನನ್ನು ಕಂಡರೆ ನನ್ನ ಕಣ್ಣಿನ ನೋಟಕ್ಕೆ, ನನ್ನ ಮುಗುಳು ನಗೆಯೇ ಹಲವರು ಆಕರ್ಷಿತರಾಗುತ್ತಾರಂತೆ. ಹೋದ ಊರಲ್ಲಿ ಒಂದೊಂದು ಹೆಸರು. ಹೌದಪ್ಪ, ನನ್ನ ಗುಣವನ್ನು ನೋಡಿ, ನನ್ನ ಬಣ್ಣವನ್ನು ನೋಡಿ ಪ್ರಪಂಚ ನನ್ನನ್ನು ಕೃಷ್ಣ ಎಂಬುದಾಗಿ ಕರೆಯುತ್ತದೆ. ಹಾಗಾಗಿ ಇಲ್ಲೇನು ಉತ್ತರವನ್ನು ಕೊಟ್ಟೆ. ನೀನು ಶರದಿಯಲ್ಲಿರುವವನೇ, ವಸುದೇವನ ಆತ್ಮಭವನೇ. ಬಹುದೇನೋ ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ. ನನ್ನ ಗುಹೆಯ ಮುಂದೆ ಬಂದು ನನ್ನ ಮಗಳು ಬಾಲೆ ಜಾಂಬವತಿ ಅರರೆ ಅರರೆ ಬಾಲೆಯನ್ನು ಬೆದರಿಸಿದ ಪೋರ, ನಿಜವಾಗಿ ಹೇಳು, ಇಲ್ಲಿಗೆ ಯಾಕೆ ಬಂದೆ? ಒಂದು ವೇಳೆ ಹೇಳದೆ ಇದ್ರೆ ನಿನ್ನ ರಕ್ತ ತೊಟ್ಟಿಲ ಮೇಲೆ ತೂಗು ಹಾಕಿರುವಂತಹ ವಿಶೇಷ ಆಕರ್ಷಣೆಯನ್ನು ಹೊಂದಿರುವಂತಹ ಮಣಿ. ನೋಡು, ಬೆಳಕು ಎಲ್ಲಿಂದ ಬರ್ತದೆ? ಆ ಬೆಳಕಿನ ಮೂಲವನ್ನು ಅರಸುತ್ತಾ ಬಂದವನ. ಮೊದಲು ಇಷ್ಟು ಬೆಳಕಿರ್ಲಿಲ್ಲ ಈ ಪ್ರದೇಶದಲ್ಲಿ. ಹೌದಪ್ಪ, ಮೊನ್ನೆ ಬೆಳಕು ಪ್ರಾರಂಭ ಆದದ್ದು. ಕಾರಣ ಉಂಟು. ಕೆಲವು ಸಲ ಬೆಳಕು ಹೋಗ್ತದಲ್ವಾ? ನಿಮ್ಮ ಭೂಲೋಕದ ಕ್ರಮ ಹಾಗಲ್ವಾ? ಹೌದೌದು, ಇದು ಹೋಗ್ಲಿಕ್ಕಿಲ್ಲ. ಶಮಂತಕ ಮಣಿ ಆ ಸೂರ್ಯದಿಂದ ಪ್ರದತ್ತವಾದದ್ದು, ಹಾಗಾಗಿ ಅದಕ್ಕಷ್ಟು ಬೆಳಕು. ಈ ಹೊತ್ತಿನಲ್ಲಿ ಆ ಮಣಿಯನ್ನು ಧರಿಸಿ ನಮ್ಮ ಸಖನಾದಂತಹ ಪ್ರಸೇನಜಿತ ಅವನು ಕಾಡಿಗೆ ಬಂದ. ಅವನಿಂದ ಸೆಳೆದು ಆ ಮಣಿಯನ್ನು ಇಲ್ಲಿ ಇಟ್ಟಿದ್ದೀರಲ್ಲ, ಅದನ್ನು ಮರಳಿಕೊಂಡು ಹೋಗುವುದಕ್ಕೆ ಬಂದವ. ಇಷ್ಟು ಹೊತ್ತು ಮಾತಾಡುವುದಕ್ಕೆ ಬಿಟ್ಟದ್ದೇ ಹೆಚ್ಚು. ಹೋಗಿ ಆ ಪ್ರಭಾವಶಾಲಿಯಾದಂತಹ ಮಣಿಯನ್ನು ಕೇಳುತ್ತಾ ಇದೆಯಾ? ನನಗೆ ಬೇಕು. ಎಲ್ಲಿಂದಾದರೂ ಕದ್ದುಕೊಂಡು ಬಂದದ್ದು ನಾನು. ಮತ್ತೆ ಹೇಗೆ? ಅಲ್ಲ, ಬಹುಮಾನವಾಗಿ ನನಗೆ ಸಿಕ್ಕಿದ್ದ. ಇಲ್ವಪ್ಪ, ಎನ್ನ ವಿಕ್ರಮಾದಿ. ವಿಕ್ರಮಾಜಸ್ಯ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರಿತ. ಕಾಡಿನಲ್ಲಿರುವ ಸಿಂಹವನ್ನು ಅದಕ್ಕೆ ಯಾರು ಪೀಠಾರೋಹಣ ಮಾಡುವುದಿಲ್ಲ. ಇಲ್ಲ, ತಾನಾಗೆ ರಾಜ ಎನಿಸಲ್ಪಡುತ್ತದೆ. ಅಂತ ಕೇಸರಿಯ ಉದರವನ್ನು ಆ ಮಣಿಯನ್ನು ಪಡೆದಿದ್ದೇನೆ. ಹೇಳುವುದಕ್ಕೆ ಬಂದೆ ಎಂದಾದ್ರೆ ಮುಷ್ಟಿ.
ದೀರ್ಘವಾದಂತಹ ನಮ್ಮ ಯದುಕುಲದ ಬಾಳ್ವೆಯಲ್ಲಿ ಇಂದ್ರ ಪೂಜೆ ಎಂಬುದು ಮಹಾಸ್ಥಾನವನ್ನು ಪಡೆದದ್ದು. ಒಳ್ಳೆಯದು. ಗೋಳರೆಲ್ಲರೂ ಒಂದಾಗಿ ಅಪ್ಪನಾದಂತಹ ನಂದ ಗೋಪಾಲ ಒಂದಾಡತ್ವದಲ್ಲಿ ಇಂದ್ರ ಪೂಜೆಯನ್ನು ಆ ವರ್ಷ ಮಾಡುವುದಕ್ಕೆ ಹೊತ್ತು ಸಿದ್ಧರಾದ ಬಗ್ಗೆ ನಾನು ತಡೆದೆ. ನಮಗೆ ಉಪಯೋಗವಾಗುವಂಥದ್ದು ಗೋ ವಿಶ್ವಸ್ಯ ಮಾತರಹ ಎನ್ನುವುದಕ್ಕೆ ಕಾರಣವಾದದ್ದು ನಮ್ಮದಾದಂತಹ ಗೋವರ್ಧನಗಿರಿ ಪೂಜೆ ಮಾಡುತ್ತಿದ್ರೆ ಅದಕ್ಕೆ ಮಾಡಬೇಕು. ಯಾರು ಪೂಜೆ ಮಾಡುದು? ನಮ್ಮವರೇ. ಹೌದಾ? ಹಾಗಾಗಿ ನಾನು ಗೋವರ್ಧನಗಿರಿ ಪೂಜೆಗೆ ಮುಂದಾದವಾಗಿ ಪೂಜೆ ಏನೋ ಸಾಂಗೋಪಸಾಂಗವಾಗಿ ಮುಗಿದು ಹೋಯಿತು. ಆದ್ರೆ ಕುಂಭದ್ರೋಣ ಮಳೆಯನ್ನು ಸುರಿಸಿದ ಇಂದ್ರ ಸಿಟ್ಟು ಬಂದಿತ್ತು ಅವನಿಗೆ. ಆ ಸಿಟ್ಟನ್ನು ಪರಿಹರಿಸುವುದಕ್ಕಾಗಿ ಮಳೆಯಿಂದ ರಕ್ಷಣೆಗಾಗಿ ಯಾವ ಸಿಟ್ಟು ಅಂತ ಕೇಳುವುದಿಲ್ಲ ನಾನು. ಇಲ್ಲಪ್ಪ, ಸಮಯ ಇಲ್ಲ. ಈಗ ಸಿಟ್ಟು ಬೇಡ. ಹೊತ್ತಿಗೆ ಅದನ್ನು ನಾನು ಎತ್ತಿ ಗೋವರ್ಧನ ಗಿರಿಯನ್ನು ಕಿರುಬೆಟ್ಟಿನಲ್ಲಿ ಎತ್ತಿ ನಿಲ್ಲಿಸಿ ಇದು ಮೇರುಗಿರಿಯನ್ನು ನೀನು ಎತ್ತಿದ್ದು ಗೋವರ್ಧನ ಗಿರಿ ಅಲ್ಲ, ಮತ್ತೆ ಬಹುಶಃ ಒಂದು ಗೋಮಯವನ್ನು ಎತ್ತಿದ್ದೀವಿ. ಅದರಲ್ಲಿ ಹುಲ್ಲೆಲ್ಲ ಬೇರೆ ಇರ್ತದೆ, ಹೌದಾ? ಅದನ್ನು ಕಿರುಬೆರಳಲ್ಲಿ ಎತ್ತಿರಿಸಿ ಎತ್ತಿದೆ ಎತ್ತಿದೆ. ಗೋಮಯದ ಅಡಿಯಲ್ಲಿ ಇಡೀ ನಂದು ಗೋಕುಲ ನಿಲ್ಲುವುದಕ್ಕುಂಟೇನೋ? ನಮ್ಮವರೆಲ್ಲ ಅದರ ಅಡಿಯಲ್ಲಿ. ನಿನಗೆ ಸೇತು ಬಂಧದ ಕತೆ ಗೊತ್ತು? ಸೇತು ಬಂಧವು ರಾಮಾಯಣ. ಆಶ್ಚರ್ಯಕ್ಕೆ ಒಳಗಾದವ ನಾನು. ಓಹೋ, ನನ್ನ ಕಥೆ ಕೇಳಿದ್ರೆ ನೀನು ಬೆರಗಾಗಲೇಬೇಕು. ಏನಂತ ವಿಶೇಷ? ಸೇತುಬಂಧ. ರಾಮಾಯಣ ಗೊತ್ತಿದೆಯೇ ನಿನಗೆ? ರಾಮನಾಯಣ ರಾಮಾಯಣ, ಹೌದೇನು? ಲೋಕಕ್ಕೆ ದೇವನಾದಂತಹ ಶ್ರೀರಾಮಚಂದ್ರಮ ಮಡದಿಯಾದಂತಹ ಸೀತೆಯನ್ನು ಕಳೆದುಕೊಳ್ಳಬೇಕಾದಂತಹ ದುರ್ಯೋಗ ಉಂಟಾಯಿತು. ಹಾಗಾಗಿ ಲಂಕೆಯಲ್ಲಿ ಇದ್ದಾಳೆ ಅನ್ನುವಂತಹ ವದಂತಿಯನ್ನು ಅರಿತು ವಾನರರ ಸೇನೆಯನ್ನು ಕೂಡಿಕೊಂಡು
ಶರದಿಗೆ ಸೇತುವೆಯನ್ನು ಬಳಿಯುವಂತಹ ನಿರ್ಮಾಣ ಸಿದ್ಧವಾಯಿತು. ಆ ಕಾಲಕ್ಕೆ ಉಳಿದಂತಹ ಮಂಗಗಳೆಲ್ಲ ಒಂದೊಂದು ಸೇವೆಯಲ್ಲಿ ನಿರತರಾಗಿದ್ದು ನನಗೂ ಕೂಡ ಸಹಿಸುವುದಕ್ಕಾಗಲಿಲ್ಲ. ರಾಮನ ಸೇವೆ, ರಾಮನ ಆಣೆ, ರಾಮನ ಮಾತು, ಇದಕ್ಕೆ ಬೇರೆ ಪ್ರತಿ ಇಲ್ಲ. ಹಾಗಾಗಿ ಆ ಸೇವೆಯಲ್ಲಿ ತತ್ಪರರಾಗಬೇಕು ಅನ್ನೋ ಉದ್ದೇಶದಿಂದ ನೇರವಾಗಿ ಹೋದೆ. ಈ ಸೇತುವೆಯನ್ನು ಬಳಿಯಬೇಕಿದ್ರೆ ಒಂದು ದೊಡ್ಡ ದೊಡ್ಡ ಪರ್ವತಗಳೆಲ್ಲ ಬೇಕಾಗ್ತದೆ. ಹಾಗಾಗಿ ಮುಂದಕ್ಕೆ ನೋಡಿದೆ, ಇಲ್ಲಿ ಯಾವ ಪರ್ವತವು ನನಗೆ ಕಾಣಿಸುವುದಿಲ್ಲ. ಮತ್ತೆ ಬಡಗಿಗೆ ಹೋದೆ. ಅದು ಕೂಡ ಬಡಗಲ್ಲ, ಬಡಗಿಗೆ. ಅಲ್ಲಿ ಹೋಗಿ ನೋಡ್ತೇನೆ, ಬಡಗಿಗೂ ಹೋಗಿ ಬಂದವ. ಬಡಗಿನಲ್ಲಿ ಎಲ್ಲ ತಿರುಗಾಟ ಮುಗಿಸಿ ನೀನು ಎಂತದ್ದು ಇವ ಬಂದು 5 ದಿವಸ ಆಗ್ಲಿಲ್ಲ ಇಲ್ಲಿ. ಇವ ಮಾತಾಡ್ತಾರೆ, ನಮ್ಮದು ತಿರುಗಾಟ ಎಂತದ್ದು, ನಮ್ಮ ಹಿನ್ನೆಲೆ ಎಂತದ್ದು, ನಮ್ಮ ಗುರುಗಳು ಯಾರು ಗೊತ್ತುಂಟ ನಿನಗೆ? ಇಲ್ಲಪ್ಪ, ನನಗೆ ಕೇಳುವ ಅಗತ್ಯವಿಲ್ಲ. ಬಿಡು, ವಿಷಯಕ್ಕೆ ಬರುವ. ಆ ಬೆಟ್ಟವನ್ನು ನೋಡಿದೆ, ಅದರ ಅಡಿಪಾಯಕ್ಕೆ ಕೈ ಹಾಕಿ ಎತ್ತುವುದಕ್ಕೆ ನೋಡಿದೆ. ಪರ್ವತ ಎಲ್ಲ ಅಲುಗಾಡುವುದಕ್ಕೆ ಪ್ರಾರಂಭವಾಯಿತು. ಹಿಂದಿನಿಂದ ಒಂದು ಸ್ವರ ಕೇಳಿಸ್ತಾ ಉಂಟು, ಜಾಂಬವಂತರೇ ಜಾಂಬವಂತರೇ ಎನ್ನುವ ಹಾಗೆ. ಹೀಗೆ ನೋಡ್ತೇನೆ, ಉಮಾಮಹೇಶ್ವರ ಬಂದು ನಿಂತಿದ್ದಾನೆ. ಬಂದು ಹೇಳ್ತಾ ಇದ್ದಾನೆ, ಜಾಂಬವಂತರೇ, ರಜತಾದ್ರಿಯನ್ನು ನೀವು ಕೀಳುವುದಕ್ಕೆ ಮುಂದಾದ್ರಿ ಎಂದಾದ್ರೆ ನಾವೆಲ್ಲ ಇರುವುದಕ್ಕೆ ಯೋಗ್ಯವಾದಂತ ನಮಗೆ ಜಾಗ ಇಲ್ಲ, ಅದನ್ನು ಬಿಡಬೇಕು ಅಂತ. ಅಲ್ಲಿಗೆ ಪರಮ ಸತ್ಯವನ್ನು ಬೆಳೆಸಿದ ಪರಮೇಶ್ವರ ಮುಂದೆ ನೋಡಿದೆ, ಉಪಪರ್ವತಗಳೆಲ್ಲ ಕಣ್ಣಿಗೆ ಬಿತ್ತು. ಇದು ಒಂದೊಂದು ಕಾಲಿನಲ್ಲಿ ಒಂದೊಂದು ಮೆಟ್ಟುತ್ತ, ಆಮೇಲೆ ಒಂದೊಂದು ಮೂರ್ತಿಯಲ್ಲಿ, ಆಮೇಲೆ ಕಂಕುಳಲ್ಲಿ 2, ಭುಜಗಳಲ್ಲಿ 2, ಆಮೇಲೆ ಶಿರದಲ್ಲಿ 1 ಎತ್ತಿಕೊಂಡು ಬಂದು ಶರದಿಯ ಮಧ್ಯೆ ನಿಲ್ಲಿಸಿ ಅಪಾರವಾದಂತಹ ಶರದಿಗೆ ಸೇತುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಕಳೆದು ಹೋದಂತಹ ಸೀತೆಯನ್ನು ಮರಳಿ ಪಡೆದಿದ್ದೇವೆ. ನೀನೇನು ಮಹಾತ್ಮ ಮಾನವ. ಒಂದದ್ದು ಉಮಾಮಹೇಶ್ವರನೇ. ಹೌದೌದು, ಮತ್ತೆ ವೇಷ ಅಲ್ಲ. ಎಂತದ್ದು ವೇಷ? ನೋಡೋಣ ಬೋ. ಶಕ್ತಿಶಾಲಿಯಾದಂತಹ ಜಾಂಬವಂತನಿಗೆ ಈ ಮೊದಲು ಸೋಲಿನ ಸವಿಯನ್ನು ಉಣಿಸಿದವರು ಲೋಕದಲ್ಲಿ ಯಾರೂ ಇಲ್ಲ. ಹಾಗಿದ್ರೆ ನನ್ನ ಮುಂದೆ ಸೋಲವಾಗಿತ್ತು ಎಂದಾದ್ರೆ ನನ್ನ ಮುಂದೆ ನಿಂತವ ಸಾಮಾನ್ಯ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಯಿತು. ನನ್ನಿಂದಲೂ ಅಪಾರವಾದಂತಹ ಯೋಗ್ಯತೆಯನ್ನು ಮಹಾಪರಾಕ್ರಮವನ್ನು ಈತ ಹೊಂದಿ ಮೆರೆಯುತ್ತಾ ಇದ್ದಾನೆ ಅನ್ನೋದು ಸತ್ಯ.
ಛಲದಿ ದುರವಗೈದವರಿಲ್ಲ. ಒಂದಲ್ಲ ಎರಡಲ್ಲ 28 ದಿವಸ ಹೋರಾಟವನ್ನು ಮಾಡಿದ್ದೇನೆ. ಯಶವನ್ನು ಕಾಣುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಹಾಗಿದ್ದರೆ ವಿಶ್ವಂಬರೆ ಸೃಷ್ಟಿ ಮಾಡಿದ್ದಾಳಂತೆ. ಈ ಲೋಕವನ್ನೇ ಸೃಷ್ಟಿ ಮಾಡುತ್ತಿರುವಂತಹ ಕಾಲಕ್ಕೆ ಬ್ರಹ್ಮದೇವನನ್ನು ಪಾಲನಾಧಿಕಾರಿಯಾದಂತಹ ಶ್ರೀಮನ್ನಾರಾಯಣ ಆಮೇಲೆ ಪರಮೇಶ್ವರ ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವ ಯಾವತ್ತೂ ನನ್ನ ಹುಟ್ಟಿಗೆ ಕಾರಣೀಕರ್ತರಾದವ ನನ್ನಲ್ಲಿ ಕಾಳಗಕ್ಕೆ ಬರಲಿಕ್ಕಿಲ್ಲ. ಹಾಗಿದ್ದರೆ ಪರಮೇಶ್ವರ ನಾವು ಪರಮ ಸಖ್ಯವನ್ನು ಬೆಳೆಸಿಕೊಂಡವರು. ಮೂರನೇವನಾದಂತಹ ಲೋಕಪಾಲಕರಾದಂತಹ ಶ್ರೀಮನ್ನಾರಾಯಣನೇ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಯ್ಯ ಮಹನೀಯ, ಸಕಲ ಸ್ಥಿರ ಚರ ಭೂತ ಭವಿತ್ಯ ಎಲ್ಲವನ್ನು ನಿನ್ನಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಏನಯ್ಯ ನಿನ್ನ ಮಹಿಮೆ, ಯಾರಯ್ಯ ನೀನು? ವೇಗದಿ ಧರಿಸಿದನು ಶ್ರೀರಾಮ ರೂಪವ ನನ್ನ ಘಾತದಿಂದವರಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಎನ್ನುವುದನ್ನು ಅವನಿಗೆ ತೋರಿಸಬೇಕಾಗಿದೆ. ಅದಕ್ಕಾಗಿ ಚಕ್ರಪಾಣಿಯನ್ನು ಅಲ್ಲ, ನಾನು ಧನುರ್ಧರನಾಗಿ ಸಾಕೇತ ಪುರವಾಸಿಯೇ, ಇದು ಪಾವನವಾದಂತಹ ಪದದ್ವೈಗಳಿಗೆ ಇದು ನಿನ್ನ ಭಕ್ತರಾದಂತಹ ಜಾಂಬವಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಸ್ವಾಮಿ, ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ, ನಿನ್ನನ್ನು ಬೈದೆ, ಭಂಗಿಸಿದೆ. ಬಲಿಷ್ಠವಾದಂತಹ ಮುಷ್ಟಿಗಳಿಂದ ನಿನ್ನ ದೇಹಕ್ಕೆ ಆಘಾತವನ್ನು ಉಂಟು ಮಾಡಿದಂತಹ ಪಾಪಿ ನಾನು. ನನಗೆ ಗೊತ್ತಿರಲಿಲ್ಲ ತಂದೆ. ಈಗ ನಿನ್ನ ಅಪಾರವಾದಂತಹ ಯೋಗ್ಯತೆ ಏನು ಅನ್ನೋದು ಅರ್ಥವಾಯಿತು. ನೀನು ಏರಿದ ಎತ್ತರ, ಬೀರಿದ ಪ್ರಭಾವ, ಮಾಡಿದಂತಹ ಸಾಹಸ, ಇದನ್ನೆಲ್ಲ ವರ್ಣಿಸುವುದಕ್ಕೆ ಅಸಾಧ್ಯ. ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ರಾಮಾವತಾರಿಯಾಗಿ ಧರೆಯಲ್ಲಿ ಕಾಣಿಸಿಕೊಂಡವ ಅನ್ನೋದು ಸ್ಪಷ್ಟವಾಗಿ ನನ್ನ ಅಂತರಂಗ ಹೇಳುತ್ತಾ ಉಂಟು. ಹಾಗಾಗಿ ಕೃಷ್ಣನಾದಂತಹ ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ. ಸ್ವಾಮಿ, ನನ್ನನ್ನು ಉದ್ಧರಿಸಬೇಕು, ಪಾಲಿಸಬೇಕು, ಕಾಪಾಡ. ಜಾಂಬವರೇ, ಶರಣನೇ ಅವತರಿದು ಹಿಂದಕ್ಕೆ ಬರದಿಯ ನದ ಪರಿದು ರಾಮದೇವನೇ ನನ್ನನ್ನು ಅಪ್ಪಿಕೊಂಡಿದ್ದಾನೆ ಎಂದಾದರೆ ಇದಕ್ಕಿಂತ ಹೆಚ್ಚಿನದಾದಂತಹ ಸಾರ್ಥಕತೆ ಜಾಂಬವಂತನಿಗೆ ಬೇರೆ ಏನು ಬೇಕು ಹೇಳಿ ಸ್ವಾಮಿ. ಜಾಂಬವರೇ, ಈ ಹಿಂದಿನ ತ್ರೇತಾಯುಗದಲ್ಲಿ ಶ್ರೀರಾಮ ನಿರ್ಯಾಣದ ಹೊತ್ತಿನಲ್ಲಿ ಇನ್ನೇನು ಸರಯು ನದಿಯಲ್ಲಿ ನಾನು ನನ್ನ ದೇಹವನ್ನು ದಂಡಿಸಿ ಮುಳುಗಿ ನನ್ನ ಆ ಅವತಾರವನ್ನು ಕೊನೆಗೊಳಿಸುವ ಹೊತ್ತು 2 ಕೈ ಮುಗಿದು ಕಣ್ಣೀರ ಕೋಡಿಯನ್ನೇ ಹರಿಸುತ್ತಾ ನೀವೊಂದು ದೇವರೇ ನಮ್ಮನ್ನು ಬಿಟ್ಟು ಹೋಗಬಾರದು ಅಂತ ನಾವು ಕೇಳಿಕೊಂಡಿದ್ದೇವೆ. ಆ ಹೊತ್ತಿನಲ್ಲಿ ಯುಗಗಳಿಗೆ ನಿಮಗೆ ದರ್ಶನವನ್ನು ನೀಡುತ್ತೇನೆ ಎಂಬ ಹಾಗೆ ಆಡಿದವ ನಾನು. ಯಾವ ಕಣ್ಣಿನಿಂದ ನೀವು ಅಶ್ರುಧಾರೆಯನ್ನು ಹರಿಸುತ್ತೀರೋ ಆ ಕಣ್ಣಿನಿಂದಲೇ ನಾನು ಸಂತೋಷದ ಕಣ್ಣೀರನ್ನು ತರಿಸುತ್ತೇನೆ ಎಂಬ ಹಾಗಾಡಿ ನಾನೊಂದು ನಿರ್ಯಾಣವನ್ನು ಹೊಂದಿದವ. ಈ ಯುಗ ಇದು ದ್ವಾಪರ ಯುಗ. ಈ ಯುಗದಲ್ಲಿ ಯಾಕೆ ಸ್ವಾಮಿ ಈ ರೀತಿಯಾಗಿ ಬಂದೆ? ಯಾವ ಅವತಾರದಿಂದ, ರಾಮಾವತಾರದಿಂದ ಯಾವ ಕಾಯಕವನ್ನು ನಾನು ಮಾಡುತ್ತಾ ಇದ್ದೇನೋ ಅದು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಾಗಿ ಈ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ನಾನು ಧರೆಯನ್ನು ಪ್ರವೇಶಿಸಿದವನಿದ್ದೇನೆ, ಅವತಾರಿಯಾಗಿದ್ದೇನೆ. ಈ ಹೊತ್ತಿನಲ್ಲಿ ಮತ್ತೊಂದು ಕಾರಣ ಉಂಟು ಸ್ವಾಮಿ.
ಜಾಂಬವರೇ, ಅಂದು ಯುದ್ಧ ಮುಗಿದ ಬಳಿಕ ರಾಮ ರಾವಣರ ಯುದ್ಧ ಹೇಗಾಯಿತು, ನಮ್ಮ ಕಪಿಗಳ ಗಡನದ ಯುದ್ಧ ಹೇಗೆ ಸಾಗಿತು ಎಂಬ ಹಾಗೆ ಪ್ರಶ್ನಿಸಿದವಾಗ್ಯೇ ಕುಡಿ ನೋಟದಿಂದ ನನ್ನತ್ತ ದೃಷ್ಟಿ ಬೀರಿದವರು ನೀವು. ಯುದ್ಧ ಮಾಡಿದ್ರೆ ರಾಮನಲ್ಲಿ ಮಾಡಬೇಕು. ಅಂದಿನ ನಿಮ್ಮ ಆ ಯುದ್ಧದ ದ್ವಂದ್ವ ಯುದ್ಧದ ನಿಮ್ಮ ಆಶೆಯನ್ನು ಈಡೇರಿಸುವುದು ದೇವನಾಗಿ ನನ್ನ ಭಾವದ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಇಂದು ಈ ಅವತಾರದಲ್ಲಿ ನಿಮ್ಮ ಹೀಗೆ ನಿಮಗೆ ನಾನು ಒದಗಿದವನಿದ್ದೇನೆ. ಅಪವಾದ ನಿನಗೆ ಬಂತೆ? ನನಗೆ ಅಪವಾದ ಬಂದಿದೆ. ಶಮಂತಕ ಮಣಿಯನ್ನು ನಾನು ಕೊದ್ದೊಯ್ದೆ ಎಂಬ ಅಪವಾದ. ಹರಿಯಾದಂತಹ ಪಂಚಾಸ್ಯ ಕುಂದುದರಿಂದ ಶ್ರೀಹರಿಯಾದಂತಹ ನನಗೆ ತಟ್ಟಿದ ಅಪವಾದ. ಈ ಹೊತ್ತಿನಲ್ಲಿ ಆ ಶಮಂತಕ ಮಣಿಯನ್ನು ನನಗಿತ್ತು ಅಪವಾದ ಪರಿಹರಿಸುವುದಕ್ಕೆ ಅನುವು ಮಾಡಿಕೊಡಬೇಕು. ದೇವಾ ದೇವಾ ಕಾದಿದ ಪರಾದ ಪರಿಹಾರ ಮೋದದಿಂದಿಯುವೆನು ಜಾಂಬವತಿಯ ವಿವಳ ಸಾದರದಿ ಕರಿಬುದು ಪಾದದರ್ಶನದಿಂದ ಧನ್ಯತಾನೆಂದೆನುತ್ತ ಶ್ರೀರಾಮಜಯ ಮಣಿಸಹಿತರಂತಿದಳು ಖೇದಬಡದಿರು ಸುಖದಿ ಬಾಳೆನುತ್ತ ಹರಿಯು ಹೊರಡು ವೇಗದಿ ಆದಿದೇವರ ದೇವ ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಹಾರ ಮೋದದಿಂದಿಯುವೆನು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಸುವುದು ನಿನ್ನ ಚರಿತ್ರೆಯನ್ನು ಬಣ್ಣಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ಒಂದು ಕಾಲದಲ್ಲಿ ನಿನ್ನ ಸೇವಕನಾಗಿ ಕಾಲವನ್ನು ಕಳೆಯುತ್ತಾ ಇದ್ದವು ನಾನು. ಶ್ರೀರಾಮನ ದರ್ಶನ ಆಗಬೇಕು ಅನ್ನುವಂಥ ಆಕಾಂಕ್ಷೆಯಿಂದಲೇ ಸದಾ ಕಾಲ ಕನಸಿನ ಗೋಪುರವನ್ನೇ ಕಟ್ಟಿ ಮೆರೆಯುತ್ತಾ ಇದ್ದೆ. ನನ್ನ ಸೌಭಾಗ್ಯವೇ ಎನ್ನುವಂತೆ ಕೃಷ್ಣನಾದಂತ ನೀನು ರಾಮನಾಗಿ ನನ್ನ ಮುಂದೆ ಕಣ್ಗೊಳಿಸುತ್ತಾ ಇದ್ದೆ. ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ನೋಡಿ ಧನ್ಯತಾ ಭಾವವನ್ನು ನಾನು ವ್ಯಕ್ತಪಡಿಸುತ್ತಾ ಇದ್ದೇನೆ. ಧನ್ಯನಾದೇ ನನ್ನ ಜೀವನವೇ ಪಾವನವಾಯಿತು. ಸ್ವಾಮಿ, ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ ನಾನು. ಭಕ್ತರು ಯಾವತ್ತು ದೇವರಲ್ಲಿ ಕಾಳಗವನ್ನು ಮಾಡುವುದಕ್ಕುಂಟೆ? ಸರಿಯಲ್ಲ. ತಿಳಿಯದೆ ಮಾಡಿದಂತ ಅಪರಾಧ ಎನ್ನುವುದು ನನಗೆ ಗೊತ್ತೇ ಆಗಿದೆ. ಮುಳಿದು ಕಾದಿದ ಪರಿಹಾರಾರ್ಥವಾಗಿ ಇದು ನಿನಗೆ ಬಂದಂತ ಅಪವಾದವು ದೂರವಾಗಬೇಕು. ಹರಿಯುವಂತ ಹಾವಿಗಂಜೆ, ಉರಿಯುವಂತ ಬೆಂಕಿಗಂಜೆ ಅಪವಾದ ಅನ್ನುವುದಕ್ಕೆ ಅಂಜಲೇಬೇಕು. ಲೋಕೋತ್ತಮನಾದಂತಹ ಲೋಕದ ದೇವನಾದಂತ ನಿನಗೆ ಅಪವಾದ ಬಂದಿದೆ ಎಂದಾದ ಮೇಲೆ ಲೋಕದಲ್ಲಿ ಸಾಮಾನ್ಯರ ಪಾಡೇನು ಸ್ವಾಮಿ? ನಿನ್ನ ಭಕ್ತಿ ಸದಾ ಕಾಲ ನನ್ನಲ್ಲಿ ನೆಲೆಗೊಳ್ಳಲಿ ಎನ್ನುವ ಹಾಗೆ ನಿನ್ನ ಪಾದವನ್ನು ಹಿಡಿದು ಬೇಡ್ತಾ ಇದ್ದೇನೆ. ಅಪವಾದ ದೂರವಾಗುವುದಕ್ಕೆ ಬೇಕಾಗಿ ನಾನು ಒಂದು ಕಾಲದಲ್ಲಿ ಪಡೆದಂತಹ ಈ ಮಣಿಯನ್ನು ನಿನ್ನ ಕೈಗೆ ಇಡ್ತಾ ಇದ್ದೇನೆ. ಸರಿ, ಸಂತೋಷ. ಮಣಿಯ ಜೊತೆಯಲ್ಲಿ ಇನ್ನೊಂದು ಮಣಿ ಉಂಟು. ಏನದು? ಇವಳು ನನ್ನ ಮಗಳು ಜಾಂಬವತಿ. ಓಹೋ, ಸ್ವಲ್ಪ ಮಾತಾಡುವುದು ಕಡಿಮೆ ಸ್ವಾಮಿ. ಅದಿತಪ್ಪ. ಕೆಲವು ಸಲ ಮೌನವಾಗಿ ಇರ್ತಾಳೆ. ಅವಳನ್ನು ಮಾತಾಡಿಸುವವರು ಯಾರು ಇಲ್ಲ ಅಂತ ನನಗೊಂದು ಬೇಸರ ಇತ್ತು. ಹಾಗಾಗಿ ಈ ಕನ್ಯಾಮಣಿಯನ್ನು ನೀನು ಮೋದದಿ ಸ್ವೀಕರಿಸಬೇಕು ಎನ್ನುವ ಹಾಗೆ ಪ್ರಾರ್ಥನೆ. ಜಾಂಬವರೇ, ನಿಮ್ಮ ಅನುಜ್ಞೆಯಂತೆ ಅವಳನ್ನು ಸ್ವೀಕರಿಸಿದ್ದೇನೆ, ಪರಿಗ್ರಹಿಸಿದ್ದೇನೆ. ಈ ಹೊತ್ತಿನಲ್ಲಿ ದೀರ್ಘಕಾಲದ ಬದುಕು ನಿಮ್ಮದು ಚಿರಂಜೀವಿಯಾಗಿ ಬಾಳಬೇಕಾದ. ಮನಸ್ಸಿನಲ್ಲಿ ಒಂದು ಅನುಮಾನ ಉಂಟು ಅಂತ ಗೊತ್ತಾಗ್ತದೆ ನನಗೆ. ಏನು? ಸಂಸಾರಿಗಳಲ್ಲ ಜಾಂಬವಂತರು. ಜಾಂಬವರಿಗೆ ಮದುವೆ ಆಗಲಿಲ್ಲ. ಇವಳು ಈ ಕೂಸು ಎಲ್ಲಿಂದ ಈ ಕೂಸು ಎಲ್ಲಿ ಸಿಕ್ಕಿದ್ರು? ಸ್ವಾಮಿ, ನಾನು ಸಂಸಾರದ ಯಾವುದೇ ಬಂಧನಕ್ಕೆ ಸಿಲುಕುವುದು ಬೇಡ ಅಂತ ಒಂದು ಹಾಗೆಯೇ ಒಂದು ಕರಿಬಂಡೆಯ ಮೇಲೆ ಇದ್ದೆ ನಾನು.
ಆವಾಗ ಒಂದು ದಿವಸ ಒಂದು ಆರ್ತ ಧ್ವನಿ ಕೇಳಿಸಿತು. ಹತ್ತಿರಕ್ಕೆ ಸಾಗಿದೆ, ನೋಡುವಾಗ ಹೆಣ್ಣು ಮಗು ಒಂದು ಬಿದ್ದಿತ್ತು. ಇದು ರಾಮಪ್ರಸಾದ ಅಂತ ಸ್ವೀಕರಿಸಿದೆ, ಮನೆಗೆ ತಂದೆ. ಜಾಂಬವತಿ ಎನ್ನುವ ಹಾಗೆ ಹೆಸರನ್ನು ಇರಿಸಿದೆ. ಮರು ಗಳಿಗೆಯಲ್ಲೇ ಮತ್ತೊಂದು ಗಂಡು ಶಿಶು ನನಗೆ ದೊರಕಿತು. ಪ್ರವೀರ ಎನ್ನುವ ಹಾಗೆ ನಾಮಕರಣ ಮಾಡಿದ್ದೇನೆ. ಅವನನ್ನು ತೊಟ್ಟಿಲಲ್ಲಿ ಮಲಗಿಸಿದ್ದೇನೆ. ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಆದ್ರೆ ಈಗ ಈ ಮಣಿಯನ್ನು ಕೊಟ್ಟಿದ್ದೇನೆ. ಇವಳನ್ನು ನಿನ್ನ ಜೊತೆಯಲ್ಲಿ ಇರಿಸಿಕೊಂಡು ನನ್ನನ್ನು ಒಂದು ನನಗೆ ಸಾಕು ಸ್ವಾಮಿ, ಸಮಯ ಮೀರ್ತಾ ಬಂತು. ಜಾಂಬವರೇ, ದೀರ್ಘಕಾಲ ಬದುಕಬೇಕಾದವರು ನೀವು. ಮುಂದಿನ ಜೀವನವು ನಿಮಗೆ ರಾಮದರ್ಶನದ ನೆನಪಿನಲ್ಲಿ ಸುಭದ್ರವಾಗಿ ಸಾಗಲಿ. ಒಂದು ರಾಮನ ಕುರಿತು ಭಜನೆ ಮಾಡುವುದಕ್ಕೆ ಅವಕಾಶ. ಸರಿ. ರಾಮ 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 ಈ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ, ನೋಡಿಸುತ್ತಾರೋ ಅವರಿಗೆಲ್ಲರಿಗೂ ನಮ್ಮ ಆರಾಧ್ಯ ದೇವವಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಹಾಗೂ ಸಕಲ ಪರಿವಾರ ಶಕ್ತಿಗಳು, ಸ್ಥಳ ಸಾನ್ನಿಧ್ಯ ದೇವ ದೈವಗಳು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಭದ್ರಂ ಶುಭಂ. ಮಹಾರಾಜ ಶ್ರೀಗಳಾದ ಅತಿಕೇರ್ ಬಿಟ್ಟು ಅನನ್ಯ ನಿವಾಸದ ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಸಪಲಿಗ ಹಾಗೂ ಮಕ್ಕಳು. ಮಹಾರಾಜ ಶ್ರೀಗಳ ಅಂತ ಅಧಿಕಾರಿ ಬಿಟ್ಟು ಅನನ್ಯ ನಿವಾಸದ ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಸಪಲಿಗ ಮತ್ತು ಮಕ್ಕಳು. ಮಹಾರಾಜ ಶ್ರೀಗಳ ಅಂತ ಅಧಿಕಾರಿ ಬಿಟ್ಟು ಅನನ್ಯ ನಿವಾಸದ ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಸಪಾಲಿಗ ಮತ್ತು ಮಕ್ಕಳು. ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ವಸ್ತು. ದಕ್ಕಿತ್ತು ಬಿಡಾರ ಕೆಪ್ಪಡೆ ದೇವರ